ಚುರುಮರಿ ತುರುಬನ ಕಟ್ಟಿದಳು ದೇವಿ. ಮೂಢಮೂರ್ತಿಗಳು ತುರುಮರಿ ತುರುಬನ ಕಟ್ಟಿದಳು ದೇವಿ. ರಾಜರಾತ್ರಿಗಳ ಪಿಲ್ಯ ಮಾಡಿ ಕಾಲ್ ಬರಲಾಗಿಟ್ಟವಳು. ರಾಜರಾತ್ರಿಗಳ ಪಿಲ್ಯ ಮಾಡಿ ಕಾಲ್ ಬರಲಾಗಿಟ್ಟವಳು. ತುಮ್ಮನೆ ತುಮ್ಮನೆ ತೋರವು ಮಾಡಿ ಕಾಲೊಳಗೆ ಹಾಕಿದಳು ದೇವಿ. ತುಮ್ಮನೆ ತುಮ್ಮನೆ ತೋರವು ಮಾಡಿ ಕಾಲೊಳಗೆ ಹಾಕಿದಳು. ಸೂರ್ಯಚಂದ್ರ ವಾರಿಯ ಮಾಡಿ ಸೂರ್ಯಚಂದ್ರ ವಾರಿಯ ಮಾಡಿ ಕಿವಿಯಲ್ಲಿ ಬಾತು ಬಂದು ಮಾಡಿ ತೋರಲಿಯುತ್ತವಳು ದೇವಿ. ಅಮ್ಮ ಚಂದ್ರನಿಯನ್ನು ಬಾತು ಬಂದು ಮಾಡಿ ತೋರಲಿಯುತ್ತವಳು ದೇವಿ. ಪದ್ಮೋದಕ್ಕೆ ಆಗಲು ತಯಾರ ಸತ್ತ ಸಮುದ್ರವನ್ನು ತಂದು ಮುಖವನ್ನು ತೊಳೆದವಳು ದೇವಿ. ಸತ್ತ ಸಮುದ್ರವನ್ನು ತಂದು ಮುಖವನ್ನು ತೊಳೆದವಳು ದೇವಿ. ಅದರ ತಳಗ ಬಸವಣ್ಣ ನಂಬುವ ಕುಂಕುಮ ಧರಿಸಿದಳು. ಆದಿಚೇತನ ಟಾಪ್ ಮಾಡಿ ನೆರವಿಗೆ ಹಾಕಿದಳು ದೇವಿ. ನೆರವಿಗೆ ಹಾಕಿದಳು. ನಕ್ಷತ್ರಗಳ ಹಾರ ಮಾಡಿ ಕೊರಳಿಗೆ ಧರಿಸಿದಳು. ನಕ್ಷತ್ರಗಳ ಹಾರ ತುಮ್ಮನೆ ತುಮ್ಮನೆ ತೋರವು ಮಾಡಿ ಕಾಲೊಳಗೆ ಹಾಕಿದಳು. ತುಮ್ಮನೆ ತುಮ್ಮನೆ ತೋರವು ಮಾಡಿ ಕಾಲೊಳಗೆ ಹಾಕಿದಳು. ರಾಜರಾಜರಿಗೆಲ್ಲ ಪಿಲ್ಲೆ ಮಾಡಿ ಕಾಲು ಬೆರಳಾಗಿಟ್ಟವಳು. ರಾಜರಾಜರಿಗೆಲ್ಲ ಪಿಲ್ಲೆ ಮಾಡಿ ಯಾರಿಗೆ ಮಾಡ್ತಿಲ್ಲ ಯಾರಿಗೆ ಮಾಡ್ತಿಲ್ಲ. ಇವರ ಕವಿ ಸವಿ ಸಕ್ಕರೆ ಬೆಲ್ಲ ಮತ್ತೆ ಲೋಕದಲ್ಲಿ ಮಾಯ ಹುಟ್ಟಳ. ಹಲೋ ಬಂಧುಗಳೇ, ಬಂದಿರುವಂಥ ಎಲ್ಲ ಸಮಾಜ ಬಾಂಧವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಮತ್ತೊಮ್ಮೆ ಪೂರ್ವಭಾವಿ ಮಹಾಸಭೆಗೆ ನಾನು ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಅತಿಥಿ ಅಭ್ಯಾಗತರುಗಳು ನಮ್ಮ ಜೊತೆಗೆ ಸೇರಿಕೊಳ್ಳುತ್ತಿದ್ದಾರೆ. ಆ ಪೂರ್ವದಲ್ಲಿ ಒಂದಷ್ಟು ಮನೋರಂಜನೆಗಳನ್ನು ನೀಡುವಂತಹ ತತ್ವಪದ ಸಾಮಾಜಿಕ ಸಂದೇಶ ಗಾಯನದೊಂದಿಗೆ ಕಾರ್ಯಕ್ರಮವನ್ನು ನಾವು ಮುಂದುವರಿಸ್ತಾ ಇದ್ದೇವೆ. ಇದೀಗ ಮತ್ತೊಮ್ಮೆ ನಮ್ಮ ಜೊತೆಗೆ ಸೇರಿಕೊಳ್ಳಲಿದ್ದಾರೆ ಪ್ರಸಿದ್ಧ ಜಾನಪದ ಗಾಯಕರುಗಳು ಆಗಿರುವಂತಹ ಬುಡಗ ಜಂಗಮ ಬಳ್ಳಾರಿ ಜಿಲ್ಲೆಯ ಸಂಡೂರಿನಿಂದ ಆಗಮಿಸಿಕೊಂಡಿದ್ದಾರೆ. ಅವರ ಒಂದು ಕಾರ್ಯಕ್ರಮದ ಪ್ರಸ್ತುತಿಯನ್ನು ನೋಡಿಕೊಂಡು ಹಿಂದುಳಿದವರ ಮುನ್ನಡೆಯ ಮಹಾಸಂಕಲ್ಪದೊಂದಿಗೆ ಆಯೋಜಿಸಿರುವಂತಹ ಈ ಪೂರ್ವಭಾವಿ ಸಭೆಯನ್ನು ಮತ್ತೆ ಪ್ರಾರಂಭಿಸಿಕೊಳ್ಳಿಕ್ಕಿದ್ದೇವೆ. ಈ ನಡುವೆ ಬಳ್ಳಾರಿ ಜಿಲ್ಲೆಯ ಸಂಡೂರಿನ ಬುಡಗ ಜಂಗಮದವರ ಒಂದು ಗಾಯನವನ್ನು ಕೇಳ್ಕೊಂಡು ಬರೋಣ. लक्ष्मी रमण गोविंदा गोविंदा बोलो भारत माता की जय। कर्म बुಳಿಯಲಿಲ್ಲ ಜಗದೊಳು ಕರ್ಮ ಬೆಳೀತಲ್ಲ. ಧರ್ಮ ಉಳಿಯಲಿಲ್ಲ ಜಗದೊಳು ಕರ್ಮ ಬೆಳೀತಲ್ಲ. ವ್ರತ ನುಡಿದರು ಮೋಸ ವಂಚನೆ ಮುಳ್ಳು ತಟ್ಟಿದಂಗ. ಬಣದ ಮಾತಿಗೆ ಮರಳು ಮಾಡುತ್ತರವೇನು ತಿಳಿಯದಂಗ. ಅಣ್ಣ ತಮ್ಮಂದರು ಗೆಳತನ ಮಾಡುತ್ತರ ಸಂಸ ಬಾರದಂಗ. ಅಣ್ಣ ತಮ್ಮಂದರು ಗೆಳತನ ಮಾಡುತ್ತರ ಸಂಸ ಬಾರದಂಗ. ಹುಳು ಗಂಗಳದಾಗ ಮಣ್ಣು ಶೀತರ ಅನುಮನವಿಲ್ಲದಂಗ.
ಅರಿತಿದೆ ಕರ್ಮದ ನೀರು ತುಂಬಿ ಅರಿತಿದೆ ಕೊಡ ಉಳ್ಳಿದಂಗ ಜಗದೊಳು ಕೊಡ ಉಳ್ಳಿದಂಗ ಧರ್ಮ ಉಳಿಯಲಿಲ್ಲ ಜಗದೊಳು ಕರ್ಮ ಬೆಳೆಯುತ್ತಲ್ಲ ಬಡತನ ಎಂಬುದು ಭಾರತದೊಳಗೆ ಬಾಳ ದೊಡ್ಡ ಬೇರು ಬಡತನ ಎಂಬುದು ಭಾರತದೊಳಗೆ ಬಾಳ ದೊಡ್ಡ ಬೇರು ಬೇರು ಸವಿತತನ ಕಿತ್ತಿ ಬಗೆಯುವುದು ಉಳಲಿಲ್ಲ ಯಾರು ಬಡ ರೈತರಿಗೆ ಸರ್ಕಾರದವರು ಸಹಾಯ ಮಾಡುತ್ತಾರೋ ಬಡ ರೈತರಿಗೆ ಸರ್ಕಾರದವರು ಸಹಾಯ ಮಾಡುತ್ತಾರೋ ಕೆಲವೊಬ್ಬ ರೈತರು ಓಸ್ಪಟಾಡಿ ಊರ ಬಿಡುತ್ತಾರೋ ಕೆಲವೊಬ್ಬ ರೈತರು ಓಸ್ಪಟಾಡಿ ಊರ ಬಿಡುತ್ತಾರೋ ಅವರ ಸಾಲಕ್ಕೆ ಬೆಂಡರು ಮಕ್ಕಳು ಅವರ ಸಾಲಕ್ಕೆ ಬೆಂಡರು ಮಕ್ಕಳು ಮಣ್ಣು ಬುಕ್ಕುತ್ತಾರೋ ಇವರು ಹೆಂಗ ಬಾಳುತ್ತಾರೋ ಧರ್ಮ ಉಳಿಯಲಿಲ್ಲ ಜಗದೊಳು ಕರ್ಮ ಬೆಳೆಯುತ್ತಲ್ಲ ಲಿಂಗದಳ್ಳಿಯ ಊರು ಸಣ್ಣದೋ ವಿರತತಿ ಮೂಲಾಗ ಲಿಂಗದಳ್ಳಿಯ ಊರು ಸಣ್ಣದೋ ವಿರತತಿ ಮೂಲಾಗ ಬಿಡಿದ್ದ ಭಕ್ತರಿ ಬಿಡಿದ್ದು ಕೊಡುವ ಅಮರೇಶ್ವರ ದೇವರ ಆತನ ಪಾದಕ ಇಟ್ಟು ಆಡುವ ಯುವಕನ ಪೂರ ಹುಟ್ಟಿಸಿದ ದೇವರು ಹುಲ್ಲು ಮೇಸಿದಿಲ್ಲ ಬಿರಿಯರು ಬೆಳುತ್ತಾರೋ ಹುಟ್ಟಿಸಿದ ದೇವರು ಹುಲ್ಲು ಮೇಸಿದಿಲ್ಲ ಬಿರಿಯರು ಬೆಳುತ್ತಾರೋ ಸೃಷ್ಟಿಕರ್ತನ ಕರುಣವಿಲ್ಲದೆ ಸೃಷ್ಟಿಕರ್ತನ ಕರುಣವಿಲ್ಲದೆ ಒತ್ತು ಮುನಗಲಿಲ್ಲ ಜಗದೊಳು ಒತ್ತು ಮುನಗಲಿಲ್ಲ ಧರ್ಮ ಉಳಿಯಲಿಲ್ಲ ಜಗದೊಳು ಕರ್ಮ ಬೆಳಿ ಶಿವ ಸಾಂಬಯ್ಯ ನಮ ಪಾರ್ವತೀಪತಿ ರಮಾದೇವ ಮಾನಿಟರ್ ಕೊಡಿ. ಹಾಂ ಓಕೆ ಇಲ್ಲಿ ಹಾಂ ಮಾನಿಟ್ರು
ಮಾನಿಟರ್ ಸ್ವಲ್ಪ Hello. 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 ಮಾನಿಟರ್ ಕೊಡಿ. ಹಲೋ 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 ಹಲೋ. ರಿವರ್ಬ್ ಡೇಲೆಲ್ಲ ಓಪನ್ ಮಾಡಿ ಸರ್, ಡ್ರೈ ಇದೆ ತುಂಬ. ಮಾನಿಟರ್ ಕೊಡಿ. ಚೆಕ್ ಚೆಕ್ ಹಲೋ. ಡ್ರೈ ಇದೆ, ಇನ್ನ ಸ್ವಲ್ಪ ಕ್ಲಾರಿಟಿ ಇಲ್ಲ. ಮಾನಿಟರ್ ಬೇಕು. ಹಲೋ 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 ಮಾನಿಟರ್ ಕೊಡಿ. ಹಲೋ 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 ಬೇಕು ಸರ್. ಮಾನಿಟರ್ ವಾಲ್ಯೂಮ್ ಕೊಡಿ, ಡೆಪ್ತ್ ಕೊಡಿ, ಗೇನ್ ಕೊಡಿ ಒಂದು ಪಾಯಿಂಟ್. ಹಲೋ ಹಲೋ ರಿವರ್ಬ್ ಬೇಕು, ರಿವರ್ಬ್ ಕೊಡಿ. ಹಲೋ ಹಲೋ ಮಾನಿಟ್ರಿ ನನ್ನ ಪಾಯಿಂಟ್ ಜೋಯಿಸ್ತು ಮಾಡಿ ಸರ್. ಹಲೋ
ಹಲೋ ಹಲೋ ಹಲೋ ಹಲೋ ಹಲೋ ಹಲೋ
ಈ ನೆಲದ ನುಡಿಕಾರರ ನಡೆಕಾರರಿಗೆ ಶರಣ ಹೇಳೋದ್ರ ಮೂಲಕ ನಮ್ಮ ಕಾರ್ಯಕ್ರಮನ ಆರಂಭ ಮಾಡ್ತಾ ಇದ್ದೀವಿ. ನನ್ನೊಟ್ಟಿಗಿದ್ದಾರೆ ಮತ್ತೊಬ್ಬ ಅತ್ಯಂತ ಪ್ರಖ್ಯಾತ ಗಾಯಕಿ ನಿರ್ಮಲ ಶಾಸ್ತ್ರಿ, ಇನ್ನೊಬ್ಬರು ಮಹೇಶ್, ಮಾರುತಿ ಪ್ರಸಾದ್. ನಾವೆಲ್ಲರೂ 1 ಗಂಟೆಗಳ ಕಾಲ ನಿಮ್ಮ ಜೊತೆ ನಮ್ಮ ಪರಂಪರೆಯ ನಾಯಕರ, ಹಿರಿಯರ, ಜನಪದರ ಹಾಡುಗಳನ್ನು ಹಾಡ್ತಾ ಈ ಕಾರ್ಯಕ್ರಮಕ್ಕೆ ಆರಂಭವನ್ನು ಮಾಡ್ತಾ ಇದ್ದೀವಿ. ಶರಣಯ್ಯ ಶರಣೋ ಶರಣಯ್ಯ ಶರಣೋ ಶರಣಯ್ಯ ಶರಣೋ ಶರಣಯ್ಯ ಶರಣೋ ಶರಣಯ್ಯ ಶರಣೋ 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 ಶರಣಯ್ಯ ಶರಣೋ 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 ಶರಣಯ್ಯ ಶರಣೋ 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 ಶರಣಯ್ಯ ಶರಣೋ 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 ಶರಣಯ್ಯ ಶರಣೋ. ಊರೂರಿಗೊಂದೊಂದು ಕೆರೆ ಕಟ್ಟೆ ಕಟ್ಟಿದ, ಊರೂರಿಗೊಂದೊಂದು ಕೆರೆ ಕಟ್ಟೆ ಕಟ್ಟಿದ, ಕಟ್ಟೆಯ ಮ್ಯಾಲೊಂದು ಹತ್ತಿಯ ಮರ, ಕಟ್ಟೆಯ ಮ್ಯಾಲೊಂದು ಹತ್ತಿಯ ಮರ ನೆಟ್ಟ, ಹಿರಿಯರ ಪಾದಕ್ಕೆ ಶರಣ. ಹುಟ್ಟಿದ ಮಣ್ಣಿಗೆ ಶರಣು ಶರಣು, ಹಿರಿಯರ ಪಾದಕ್ಕೆ ಶರಣು, ಹುಟ್ಟಿದ ಮಣ್ಣಿಗೆ ಶರಣು 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 ಶರಣಯ್ಯ ಶರಣು
ಗೋಕುಂಟೆ ಬಳಿಯೊಂದು ಗೋಕಲ್ಲು ನೆಟ್ಟಂತ ಗೋಕುಂಟೆ ಬಳಿಯೊಂದು ಗೋಕಲ್ಲು ನೆಟ್ಟಂತ ಕರುಣೆಯ ಕಲ್ಲಿಗೆ ಶರಣು ದೇವತೆಯ ಬೆಳಕಿಗೆ ಶರಣು ಕರುಣೆಯ ಕಣ್ಣಿಗೆ ಶರಣು ದೇವತೆಯ ಬೆಳಕಿಗೆ ಶರಣು 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 ಶರಣಯ್ಯ ಶರಣು 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 ಶರಣಯ್ಯ ಶರಣು ನಡೆವಾಗ ನೆರಳಿರಲು ಸಾಲು ಮರಗಳ ನೆಟ್ಟ ನಡೆವಾಗ ನೆರಳಿರಲು ಸಾಲು ಮರಗಳ ನೆಟ್ಟ ತಲೆಮಾರು ನೆನಪುಗಳ ಕತೆ ಕಥೆಯಲ್ಲಿಟ್ಟು ತಲೆಮಾರು ನೆನಪುಗಳ ಕತೆ ಕಥೆಯಲ್ಲಿ ಸೊಲ್ಲು ಸೊಲ್ಲಿದು ಕಣ್ಣ ದೀಪ ಬೆಳಗಿಸಿದಂತ ಸಲ್ಲು ಸಲ್ಲಿಗೂ ಕಣ್ಣ ದೀಪ ಬೆಳಗಿಸಿದಂತ ನುಡಿಯ ಗುಡಿಗಾರರಿಗೆ ಶರಣು ಅವರ ಬೆಕ್ಕರಿಯ ಅರಿವಿಗೆ ಶರಣು ನುಡಿಯ ಗುಡಿಗಾರರಿಗೆ ಶರಣು ಅವರ ಬೆಟ್ಟಡಿಯ ಅರಿವಿಗೆ ಶರಣು 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 ಶರಣಯ್ಯ ಶರಣು 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 ಶರಣಯ್ಯ ಶರಣು ಶರಣಯ್ಯ ಶರಣು ಹಲೋ ಹಲೋ ಸರ್ ವೋಕಲ್ ಮಾನಿಟರ್ ಕಮ್ಮಿ ಇದೆ, ಇದೊಂದು ಕರೆಕ್ಟ್ ಇದೆ, ಇನ್ನೆಲ್ಲ ವೋಕಲ್ ಕಮ್ಮಿ ಇದೆ, ನಮ್ಗೆ ಕೇಳಿಸ್ತಾ ಇಲ್ಲ. ವೋಕಲ್ ಮಾನಿಟರ್ ಜಾಸ್ತಿ ಕೊಡಿ, ಇನ್ನೊಂದು ಮೈಕ್ ಇದ್ರೆ ಕೊಡಿ ಸರ್. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ತಂಡದ ಮುಂದಿನ ಆಯ್ಕೆಗೆ ಧನ್ಯವಾಗ್ತಾ ಇದ್ದಾರೆ. ಕೇಳೋಣ, ತಾವೆಲ್ಲರೂ ಕೂಡ ಕೇಳ್ತಾ ಇದ್ದೀರಾ. ಕೋಲಾರ ರಾಜಪ್ಪ ಮತ್ತು ತಂಡದವರಿಂದ ನಮ್ಮ ಜನಪದ ಕೊಟ್ಟಿರುವಂತಹ ಚಾಮರಾಜನಗರ ಭಾಗದ ಮತ್ತೊಂದು ಮೂಲ ಜಾನಪದ ಗೀತೆಯನ್ನ ಪ್ರಸ್ತುತಪಡಿಸಿದಾಗ ಒಂದ್ಸತಿ ಜೋರಾದ ಚಪ್ಪಾಳೆಗಳು ನಮ್ಮ ಕಿವಿಗೆ ತಾಗ್ಲಿ. ಯಾವಾಗಲೂ ಕೂಡ ಕಲಾವಿದರಿಗೆ ನಿಮ್ಮೆಲ್ಲರ ಚಪ್ಪಾಳೆಗಳೇ ಪ್ರೋತ್ಸಾಹ ಅಂತ ಹೇಳ್ತಾ, ಮಲೆಯ ಮಾದೇಶ್ವರರನ್ನ ಕುರಿತು ನಮ್ಮ ಜನಪದರು ಕೊಟ್ಟಿರುವಂತಹ ಈ ಒಂದು ಮೂಲ ಜಾನಪದ ಗೀತೆ ತಮಗಾಗಿ. ಆನುಮಲೆ, ಏಳುಮಲೆ, ಗುಂಜುಮಲೆ, ಗುಲ್ಗಂಜುಮಲೆ, 77 ಮಲೆಯಲ್ಲಿ ತಪ್ಪದೆ ನಂದು ನಾಟ್ಯವಾಡ್ತಕ್ಕಂತ ನಮ್ಮಪ್ಪ ಮುದ್ದು ಮಾದಪ್ಪನ ಪಾದಕ್ಕೊಂದ್ಸತಿ ಹೋಗೇಂದ್ರಪ್ಪ, ಸತಿ ಹೋಗೇಂದ್ರಪ್ಪ, ಹಲೋ ಮುಂಗುಂಡಾದ ಮಾದೇವನವರು ಮುಂದಾಲು ಪೂಜೆಗೆ ಬರುವಾಗ ಹಣ್ಣು ಕಾಗಿ ಸಾಮ್ರಾಣಿಯ ಗಮಲು ಮಂಜುಗವಿದಾವೆ
ಮೇಳದ ಮಾದಪ್ಪ ಬರುವಾಗ ಗುಡ್ಡದಲ್ಲೂ ಗುರುಗುಟ್ಟಿದವೋ ಹುಲಿಯ ಮ್ಯಾಲೆ ಮಾದೇವ ಬರುವ ಮಾಯಾ ನೋಡಯ್ಯ ಮುಂಗುಂಡದ 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 ಮಾದೇಶ್ವರಿಗೆ ಶರಣು ಶರಣಯ್ಯ ಮಾದೇಶ್ವರಿಗೆ ಶರಣು ಶರಣಯ್ಯ ಮುಂಗುಂಡದ ಮಾದೇಶ್ವರಿಗೆ ಶರಣು ಶರಣಯ್ಯ ಮಾದೇಶ್ವರಿಗೆ ಶರಣು ಶರಣಯ್ಯ ಕಾಣಿಕೆ ತಂದಿಯುನಿ ಸ್ವಾಮಿ ಕಾಣಲಲ್ಲೋ ಮಾದೇಶ್ವರನ ಕಾಣಿಕೆ ನೀಡಿ ಧೂಪವಾಗಿ ಬೇಡುವೆ ಮಾದೇವನ ಗಂಟುಲಿ ಮ್ಯಾಲಿನ ಗಂಟು ಕೈಯೋ ಸ್ವಾಮಿ ಹಿಂಡುಲಿ ಮ್ಯಾಲಿನ ನಿಧರೆಯೋ ಎಲ್ಲರೂ ಗೊಂಡು ಮಾದೇವನ ಗಂಟು ಹುಲಿಯ ಮ್ಯಾಲೆ ಮುಂಗುಂಡದ 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 ಮಾದೇಶ್ವರಿಗೆ ಶರಣು ಶರಣಯ್ಯ ಮಾಯಾದರ ಮಾದೇಶ್ವರಿಗೆ ಶರಣು ಶರಣಯ್ಯ ಎಲ್ಲ ರೂಪವು ತಾನಂತೆ ಶಿವ ಎಲ್ಲಿಯೂ ತಾನಿರನಂತೆ ಅಲ್ಲರಸುತ್ತ ಗುಡಿಗಳ ತಿರುಗುವ ಜನಗಳ ಕಣ್ಣಿಗೆ ಕಂಡಂತೆ ಕಣ್ಣಿಲ್ಲದವರಿಗೆ ಕಣ್ಣಂತೆ ಶಿವ ಕಣ್ಣಿಗೆ ಕಣ್ಣಾಗಿರನಂತೆ ಎಲ್ಲರ ಜೀವಾಗಿ ಮಾದಪ್ಪ ಬಣ್ಣ ಬಣ್ಣವಾಗಿರನಂತೆ ಮುಂಗುಂಡದ 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 ಮಾದೇಶ್ವರಿಗೆ ಶರಣು ಶರಣಯ್ಯ ಮಾಯಾದರ ಮಾದೇಶ್ವರಿಗೆ ಶರಣು ಶರಣಯ್ಯ ಮುಂಗುಂಡದ ಮಾದೇಶ್ವರಿಗೆ ಶರಣು ಶರಣಯ್ಯ ಮಾಯಾದರ ಮಾದೇಶ್ವರಿಗೆ ಶರಣು ಶರಣಯ್ಯ ಮಾಯಾದರ ಮಾದೇಶ್ವರಿಗೆ ಶರಣು ಶರಣಯ್ಯ ಮಾಯಾದರ ಮಾದೇಶ್ವರಿಗೆ ಶರಣು ಶರಣಯ್ಯ ಎಪ್ಪತ್ತ ಏಳುಮಲೆಯಲ್ಲಿ ತಪ್ಪಟೆಯಲ್ಲಿ ನಾಟ್ಯವಟ್ಟ ಕೊಟ್ಟ ನಮ್ಮಪ್ಪ ಮುದ್ದು ಮಾದಪ್ಪ ಪಾದಕ್ಕೆ ಇನ್ನೊಂದ್ಸತಿ ಹಲೋ ಹಲೋ ಚಿಕ್ ಹಲೋ ಚಿಕ್ ಮಾನಿಟರ್ ಕೊಡಿ ಸರ್. ಹಲೋ ಹಲೋ ಚಿಕ್ ಹಲೋ ಹಲೋ ಚಿಕ್ ಆಡ್ತಾ ಆಡ್ತಾ ಕಮ್ಮಿ ಹಲೋ 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 ಹಲೋ
ಬಿಳಿಗಿರಿ ರಂಗನನ್ನ ನೆನೆಯುವಂತಹ ಸಮಯ. ಕಾಡುಗೊರವರು, ಅದೇ ರೀತಿಯಾಗಿ ತಂಬೂರಿನ ನಿಮ್ಮ ಮುಂದೆ ನಮ್ಮ ಹಾಡುಗಾರರು ಬಿಳಿಗಿರಿ ರಂಗನ ಪದದೊಂದಿಗೆ ಬರ್ತಿದ್ದಾರೆ. ನೀವು ಜೋರಾದ ಚಪ್ಪಾಳೆ ತಟ್ಟಿದ್ರೆ ಅವರ ಉತ್ಸಾಹ ಹುಮ್ಮಸ್ಸು ಮತ್ತಷ್ಟು ಹೆಚ್ಚಾಗುತ್ತೆ. ಬಲಿ ಚಪ್ಪಾಳೆ. ಹೌದಪ್ಪ.
ಮಾನಿಟರ್ ಕೊಡಿ ಒಂಚೂರು. ಇದು ಆಂಕರ್ ಮೈಕ್ ಇದು. ಹಲೋ ಹಲೋ ಚೆಕ್. ಹಲೋ ಹಲೋ ಹಲೋ. ಸ್ವಲ್ಪ ಡ್ರೈ ಇದೆ, ಸ್ವಲ್ಪ ರಿವರ್ಬ್ ಕೊಡಿ. ಹಲೋ 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 ಚೆಕ್. ವಾಯ್ಸ್ ಯಾವುದೋ ಒಂದು ಸ್ವಲ್ಪ ಮಾನಿಟರ್ ವಾಲ್ಯೂಮ್ ಬೇಕು. ಹಲೋ ಹಲೋ ಚೆಕ್. ಹಲೋ ಹಲೋ ಚೆಕ್. ಹಲೋ ಹಲೋ ಚೆಕ್. ಸ್ವಲ್ಪ ಮಾನಿಟರ್ ಕೊಡಿ ಇದು. ಹಲೋ ಹಲೋ ಚೆಕ್. ಹಲೋ 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 ಚೆಕ್. ಹಲೋ ಮಾನಿಟ್ರ್ ಬೇಕು ಸರ್. ಹಲೋ ಚೆಕ್. ಹಲೋ 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 ಚೆಕ್. ಒಂದೇ ಮಾನಿಟ್ರ್ ಇದೆ, ಅದಾಗ ನಮಗೆ ಕಮ್ಮಿ ಕೇಳಿಸ್ತಾ ಇದೆ. ನಾನು ಹೇಳಿದ್ದೆ 2 ಮಾನಿಟ್ರ್ ಕೊಡಿ ಅಂತ ಫಸ್ಟೇ. ಹಲೋ ಚೆಕ್. ಹಲೋ ಗಾಯನ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಕಳೆದ ಮುಂದಿನ ಗೀತೆಯನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ. ಗೋವಿಂದ ಸ್ವಾಮಿ ಗುಂಡಾಪುರ ಅವರು ಕೊಟ್ಟಿರುವಂತಹ ಅದ್ಭುತವಾದ ಬಸವಣ್ಣನವರ ಆಧಾರಗಳನ್ನು ಇಟ್ಕೊಂಡು ಕಟ್ಟಿಕೊಟ್ಟಿರುವಂತಹ ಅದ್ಭುತವಾದ ಗೀತೆ. 12ನೇ ಶತಮಾನದಲ್ಲಿ ವಚನಗಳ ಮುಖಾಂತರ ಕ್ರಾಂತಿಯನ್ನ ಮಾಡಿದಂತಹ ಹಲೋ ಕರ್ನಾಟಕ ರಾಜ್ಯದ ಈಡಿಗ, ಬಿಲ್ಲವ, ನಾಮಧಾರಿ, ದೀವರು ಹಾಗೂ ಸಮಸ್ತ ಹಿಂದುಳಿದ, ಅದು ಹಿಂದುಳಿದ ವರ್ಗದ ಸಮಾಜದ ಪೂರ್ವಭಾವಿ ಸಭೆ ಸ್ವಲ್ಪ ನಿಮಿಷದೊಳಗಡೆ, ಇನ್ನೊಂದು 15 ನಿಮಿಷದೊಳಗಡೆ ನಮ್ಮ ಸಚಿವರುಗಳು, ಶಾಸಕರುಗಳು, ಮಂತ್ರಿಗಳು, ಸಮಾಜದ ಮುಖಂಡರುಗಳು, ವಿವಿಧ ಸಮುದಾಯದ ನಾಯಕರುಗಳು, ಸುಮಾರು ಅದು ಹಿಂದುಳಿದ ವರ್ಗದ 20 ಜನ ಜಗದ್ಗುರುಗಳು ಎಲ್ಲರೂ ಕೂಡ ಇನ್ನು ಸ್ವಲ್ಪ ಸಮಯದೊಳಗಡೆ ವೇದಿಕೆ ಮೇಲೆ ಆಸೀನರಾಗೋದಿದೆ. ಈ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿರತಕ್ಕಂಥ ನಮ್ಮ ಈಡಿಗ, ಬಿಲ್ಲವ, ನಾಮಧಾರಿ ಹಾಗೂ ದೀವರು ಮತ್ತೆಲ್ಲ ಹಿಂದುಳಿದ ಸಮುದಾಯದ ನಾಯಕರುಗಳು ಕೂಡ ಆಗಮಿಸ್ತಾ ಇದ್ದಾರೆ. ನೀವೆಲ್ಲರೂ ಕೂಡ ಎಲ್ಲರೂ ತಿಂಡಿ ಮಾಡಿದರೆ ಇಲ್ಲ? ತಿಂಡಿ ಮಾಡಿದರೆ ಇಲ್ಲ? ಎಲ್ಲರೂ ತಿಂಡಿ ಆಯ್ತಲ್ಲ? ಈಗ ಮಧ್ಯಾಹ್ನದ ಪ್ರಸಾದ ವ್ಯವಸ್ಥೆ ಇದೆ, ಹಾಗೆ ನಿಮಗೆ ನೀರಿನ ವ್ಯವಸ್ಥೆ ಇದೆ, ವಾಪಸ್ಸು ಹೋಗುವಾಗ ಪಾರ್ಸಲ್ ಊಟದ ವ್ಯವಸ್ಥೆ ಇದೆ. ಆದರೆ ನಮ್ಮ ಈಳಿಗರ ಮಂದಿ ಇಲ್ಲ, ಈಡಿಗರು ಅಂತಂದ್ರೆ ಕಾರ್ಯಕ್ರಮಕ್ಕೆ ಬಂದಂದ್ರೆ ಒಂದ್ ಕಡೆ ಕೂತ್ಕೊಳ್ಳೋದೇ ಕಷ್ಟ, ಸುತ್ತಾಡ್ತಾ ಇರ್ತಾರೆ. ದಯವಿಟ್ಟದು ಯಾರು ಮಾಡಬೇಡಿ. ಹಿಂದ್ಗಡೆ ನಿಂತಿದಿರಲ್ಲ ಅವರೆಲ್ಲರೂ ಕೂಡ ಚೇರುಗಳಿದೆ ಅಂದ್ರೆ ಚೇರಲ್ಲಿ ಕೂಡುವ ವ್ಯವಸ್ಥೆ ಮಾಡಿ. ಅದೇ ರೀತಿಯಲ್ಲಿ ಈ ಕಡೆ ಫ್ರಂಟ್ ಭಾಗದಲ್ಲಿ ಪಾಸುಗಳೇನು ಸಮಾಜದ ಗಣ್ಯರು, ಸಮಾಜದ ಜಿಲ್ಲಾಧ್ಯಕ್ಷರುಗಳು, ರಾಷ್ಟ್ರೀಯ ಈಡಿಗ ಮಹಾಮಂಡಳಿಯ ರಾಷ್ಟ್ರೀಯ ಈಡಿಗ, ಬಿಲ್ಲವ, ನಾಮಧಾರಿ, ದೀವರು ಇನ್ನೊಂದು 5-10 ನಿಮಿಷ ಎಲ್ಲರೂ ಬರ್ತಾರೆ. ನೀವೆಲ್ಲ ಕ್ಷಮೆಯಿಂದ, ಒಂದು ಶಾಂತಿಯಿಂದ, ನೆಮ್ಮದಿಯಿಂದ ಒಂದು ಬದುಕನ್ನು ಕಟ್ಟೋದಕ್ಕೋಸ್ಕರ ಇವತ್ತು ನಾವೆಲ್ಲರೂ ಮುಂದಾಗ್ತಾ ಇದ್ದೇವೆ. ಆದ್ರಿಂದ ನೀವೆಲ್ಲರೂ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಸುಮಾರು 3-3:30 ಗಂಟೆವರೆಗೂ ಕೂಡ ಕಾರ್ಯಕ್ರಮಗಳು ನಡೆಯುತ್ತೆ. ಈಗಾಗಲೇ ಆಂಧ್ರದ ಸಚಿವರು ಸನ್ಮಾನ್ಯ ಶ್ರೀ ಜೋಗಿ ರಮೇಶ್ ಅವರು ಹಾಗೂ ನಮ್ಮ ಪ್ರಕಾಶ್ ರಾಥೋಡ್ ಅವರು, ಹಾಗೆ ನಮ್ಮ ನಾಗರಾಜ್ ಯಾದವ್ ಅವರು,
ಹಾಗೂ ಸಾಕಷ್ಟು ಸಮುದಾಯದ ನಾಯಕರುಗಳು ಮಂಗಳೂರು, ಉಡುಪಿ, ಶಿವಮೊಗ್ಗ ಹಾಗೂ ಗುಲ್ಬರ್ಗ, ಯಾದಗಿರಿ, ಕೊಪ್ಪಳ, ಹಾವೇರಿ, ದಾವಣಗೆರೆ, ಚಿತ್ರದುರ್ಗ, ಹಾಗೆ ಮೈಸೂರು, ಚಾಮರಾಜನಗರ, ಕೋಲಾರ, ಬೆಳಗಾವಿ, ಗದಗು ರಾಜ್ಯದ ಮೂಲೆಗಳನ್ನು ಇವತ್ತು ನೊಂದ ಜನಾಂಗ, ನೋವು ಅನುಭವಿಸುವ ಜನಾಂಗ ಇವತ್ತು ಬರ್ತಾ ಇದೆ. ಆದ್ದರಿಂದ ಇನ್ನೂ ಸ್ವಲ್ಪ ಸಮಯ ನೀವು ನೀರೆಲ್ಲ ಕುಡ್ಕೊಂಡು ತಿಂಡಿ ಎಲ್ಲ ಮಾಡಿ ಗಟ್ಟಿ ಮಾಡಿಕೊಳ್ಳಿ. ಸಾಕಷ್ಟು ಬಹಳ ದೊಡ್ಡ ನಿರ್ಣಯಗಳು, ಬಹಳ ದೊಡ್ಡ ಚರ್ಚೆಗಳು ಈ ದೇಶದ ರಾಜಕಾರಣ, ಈ ರಾಜ್ಯದ ರಾಜಕಾರಣ, ಈ ರಾಜಕಾರಣಕ್ಕೆ ದಿಕ್ಸೂಚಿಯನ್ನು ಇವತ್ತಿನ ಸಮಯದಲ್ಲಿ ಈ ವೇದಿಕೆ ಮೇಲೆ ನಿರ್ಣಯ ಮಾಡಲಿದೆ. ಪರಂಪೂಜ್ಯ ಎಲ್ಲ ಸಮುದಾಯದ ಸ್ವಾಮೀಜಿಗಳು, ಕುಂಬಾರ, ಮಡಿವಾಳ, ಲಂಬಾಣಿ, ಯಾದವ, ಅಲಮಾರಿ ಸಮಾಜ, ನುಲಿಯ ಚಂದಯ್ಯ ಸಮಾಜ, ಕೊರಚ ಸಮುದಾಯ, ಮೇದಾರ ಸಮುದಾಯ, ಮರಾಠ ಸಮುದಾಯ, ಅಂಬಿಗರ ಚೌಡಯ್ಯ ಸಮುದಾಯ, ಕೋಲಿ ಸಮುದಾಯ, ಸಾಕಷ್ಟು ಸಮುದಾಯದ ಪೂಜ್ಯರುಗಳು ಕೂಡ ಇനി ಒಂದು 10 ನಿಮಿಷದೊಳಗಡೆ ವೇದಿಕೆ ಮೇಲೆ ಆಗಮಿಸಲಿದೆ. ಅನುಭವ 12ನೇ ಶತಮಾನದಲ್ಲಿ ಅನುಭವ ಮಂಟಪ ನೀವು ನೇರವಾಗಿ ನೋಡಲಿಲ್ಲ, ಆದರೆ 12ನೇ ಶತಮಾನದ ಅನುಭವ ಮಂಟಪದಲ್ಲಿ ನಿರ್ಮಾಣವಾಗುತ್ತೆ ಬಂಧುಗಳೇ. ಸ್ವಲ್ಪ ಸಮಯ ಆದ ಮೇಲೆ ಅದಕ್ಕೆ ನೇತೃತ್ವ ವಹಿಸತಕ್ಕಂಥ ಸಮಾಜ ಈಡಿಗ ಸಮುದಾಯ, ಬಿಲ್ಲವ ಸಮುದಾಯ, ನಾಮಧಾರಿ ಸಮುದಾಯ, ಈ ರಾಜ್ಯದ ರಾಜಕಾರಣದ ಭಾಗವಾದ ಈ ಸಮುದಾಯ, ಬಿಲ್ಲವರು, ಈಡಿಗರು, ನಾಮಧಾರಿಗಳು, ಧೀವರು, ನಮ್ಮ ಕ್ಷಮೆ, ನಮ್ಮ ತಾಳ್ಮೆ ಇವತ್ತು ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಇವತ್ತು ಅವರು ಟೆಸ್ಟ್ ಮಾಡ್ತಾ ಇದ್ದಾರೆ. ಆದರೆ ಇದೊಂದು ಸಣ್ಣ ಸಭೆ, ಇದೊಂದು ಟ್ರಯಲ್ ಫಿಲಿಂ ಬೇರೆ ಬರ್ತದೆ. ಇದು ಏನಾಗಿದೆ, ಇದೊಂದು ಟ್ರಯಲ್ ಅಷ್ಟ. ನಮ್ಮ ಶಕ್ತಿ ಏನಿದೆಯಲ್ಲ, ಈಡಿಗರ ತಾಕತ್ತು ಏನಿದೆಯಲ್ಲ, ಬಿಲ್ಲವರ ತಾಕತ್ತು ಏನಿದೆಯಲ್ಲ, ನಾಮಧಾರಿಯ ತಾಕತ್ತು ಏನಿದೆಯಲ್ಲ, ಶಿವಮೊಗ್ಗ ದೇವರ ತಾಕತ್ತು ಏನಿದೆಯಲ್ಲ, ಆ ತಾಕತ್ತು ದೇಶದ ಪಾರ್ಲಿಮೆಂಟ್ಗೂ ರಾಜ್ಯದ ವಿಧಾನಸಭೆಗೂ ಕೂಡ ಇವತ್ತು ನೀಡಲಿದೆ. ಈ ದೇಶ ಕಂಡ ಪ್ರಬುದ್ಧ ರಾಜಕಾರಣಿ, ನಿಷ್ಠಾವಂತ ರಾಜಕಾರಣಿ ಸನ್ಮಾನ್ಯ BK ಹರಿಪ್ರಸಾದ್ ಅವರ ನೇತೃತ್ವದಲ್ಲಿ ಇವತ್ತು ಸಂದೇಶವನ್ನು ಕೊಡುತ್ತದೆ. ನೀ ತಾಳ್ಮೆಯಿಂದ, ಅಕ್ಷಮ್ಯತೆಯಿಂದ ನೀವೆಲ್ಲರೂ ಲೀಡರ್ಗಳೇ, ನೀವೆಲ್ಲರೂ ನಮ್ಮ ಸಮಾಜದ ಒಂದು ಪಿಲ್ಲರುಗಳೇ. ಕಟ್ಟ ಕಡೆ ಬಂದಿರತಕ್ಕಂಥ ಹಾವೇರಿ ಜಿಲ್ಲೆಯ ಡೊಮ್ನಾಳಿಂದ ಬಂದವರು, ಯಾದಗಿರಿ ಜಿಲ್ಲೆಯ ಬೆಳಸಕರಿಂದ ಬಂದವರು, ಬೀದರ್ ಜಿಲ್ಲೆಯ ಬಾಲ್ಕಿಯಿಂದ ಬಂದವರು, ಮಂಗಳೂರಿನ BC ರೋಡಿಂದ ಬಂದವರು, ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿಯಿಂದ ಬಂದವರು, ದಾವಣಗೆರೆ ಜಿಲ್ಲೆಯ ಸೇವಾನಗರದಿಂದ ಬಂದವರು, ಚಿತ್ರದುರ್ಗ ಹೊಸದುರ್ಗದಿಂದ ಬಂದವರು. ಇವತ್ತು ನಮ್ಮಲ್ಲಿ ಯಾವುದು ಲೀಡರ್ಶಿಪ್ ಆಗಲಿ ಕಟ್ಟ ಕಡೆ ಇರತಕ್ಕಂಥ ವ್ಯಕ್ತಿಗಳನ್ನೇ ಸಮಾಜದ ಮುಂದೆ ತಂದು ನಿಲ್ಲಿಸುವ ಕೆಲಸ ಇವತ್ತು ನಾವು ಮಾಡ್ತಾ ಇದ್ದೇವೆ. ಆದ್ರಿಂದ ನಾನು ಈಗಲೇ ಭಾಷಣ ಮಾಡಿಬಿಟ್ಟು ಧ್ವನಿ ಕಮ್ಮಿ. ರಾಜ್ಯದ ರಾಜಕಾರಣ, ಈ ದೇಶದ ರಾಜಕಾರಣ, ಈ ದೇಶದ ರಾಜ್ಯದ ರಾಜಕಾರಣಕ್ಕೆ ಒಂದು ದಿಕ್ಸೂಚಿ ಆಗುವ ಸಭೆ ಇದು. ಕಾರ್ಯಕ್ರಮ ಪ್ರಾರಂಭವಾಗಿ ಅಂತಿಮಗೊಳಿಸುವವರೆಗೂ ಕೂಡ ಒಂದು ವೇಳೆ ಸಣ್ಣ ಸಣ್ಣ ಅಪಮಾನ, ಪೊಲೀಸರುಗಳು ನಿಮ್ಮನ್ನು ಮುಂದೆ ಬಿಡ್ಲಿಕ್ಕಿಲ್ಲ, ಒಂದು ವೇಳೆ ನಿಮ್ಮ ಜೊತೆ ನಾವು ಮಾತಾಡಲಿಕ್ಕೆ ಸಮಯ ಸಿಗಲಿಲ್ಲ, ಯಾವತ್ತೂ ಅನ್ಯತೆಯನ್ನೇ ಭಾವಿಸಬೇಡಿ. ನಿಮಗೆ ಕೈ ಮುಗಿದು ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಸಮಾಜ ಒಂದು ಹಂತಕ್ಕೆ ಹೋಗ್ತಾ ಇದೆ. ನಮಗೆ ಗೊತ್ತಿದೆ, ಕಟ್ಟ ಕಡೆ ಇರತಕ್ಕಂಥ ಈಡಿಗ, ಕಟ್ಟ ಕಡೆ ಇರತಕ್ಕಂಥ ಬಿಲ್ಲವ, ಕಟ್ಟ ಕಡೆ ಇರತಕ್ಕಂಥ ನಾಮಧಾರಿ, ಯಾದವ ಸಮಾಜ, ಲಂಬಾಣಿ ಸಮಾಜ, ಕೇದಾರ ಸಮಾಜ, ಸಾಕಷ್ಟು ಇವತ್ತು ಅಲಮಾರಿ ಸಮಾಜ, ಸಾಕಷ್ಟು ಸಮಾಜ ನೋವು ಅನುಭವಿಸ್ತಾ ಇದ್ದೇವೆ. ಇವತ್ತು ಪರಂಪೂಜ್ಯ ಸ್ವಾಮೀಜಿಗಳೆಲ್ಲರೂ ಕೂಡ ಇಲ್ಲಿ ಸ್ವಲ್ಪ ಸಮಯದೊಳ ವೇದಿಕೆ ಮೇಲೆ ಬರಲಿದೆ. ಎಲ್ಲ ನಮ್ಮ ರಾಷ್ಟ್ರೀಯ ಈಡಿಗ ಮಹಾಮಂಡಳಿಯ ರಾಜ್ಯ ಪದಾಧಿಕಾರಿಗಳು, ಜಿಲ್ಲಾ ಪದಾಧಿಕಾರಿಗಳು, ತಾಲೂಕು ಪದಾಧಿಕಾರಿಗಳು, ಸಮುದಾಯದ ಬೇರೆ ಬೇರೆ ಸಂಘಟನೆಯ ಪ್ರಮುಖರು, ಬೇರೆ ಬೇರೆ ಸಮುದಾಯದ ನಾಯಕರುಗಳು ಎಲ್ಲರೂ ಕೂಡ ನಮ್ಮ ಮಂಗಳೂರಿನ ರಾಷ್ಟ್ರೀಯ ಬಿಲ್ಲವ ಮಹಾಮಂಡಲ ಉಪಾಧ್ಯಕ್ಷ ಶ್ರೀ ಜಿತೇಂದ್ರ ಸುವರ್ಣ, ಶ್ರೀ ದಿವಾಕರ್ ಸನಿಲ್ ಅವರು, ರಾಜ್ಯಾಧ್ಯಕ್ಷ ಸಂತೋಷ್ ಅವರು, ಅದೇ ರೀತಿಯಲ್ಲಿ ಎಲ್ಲಾ ಜಿಲ್ಲೆಗಳು ತಾಲೂಕು ಪದಾಧಿಕಾರಿಗಳು, ನೀವೆಲ್ಲರೂ ಒಂದು ವೇಳೆ ನಿಮಗೂ ಚೇರು ಸಿಗಲಿಲ್ಲ ಅಂದ್ರೆ ಬಂದವರನ್ನ ಕೂಡಿಸಿ ನೀವೆದ್ದು ನಿಂತುಕೊಂಡವർക്ക് ಸ್ವಾಗತವನ್ನ ಮಾಡಿ, ಅದೇ ಒಂದು ನಾವಿವತ್ತು ನಮ್ಮ ಸಾಧನೆಯನ್ನ ಮೆರೆಯಬೇಕಾಗುತ್ತೆ. ಆದ್ದರಿಂದ ಪರಂಪೂಜ್ಯ ಸ್ವಾಮೀಜಿಗಳು, ಸನ್ಮಾನ್ಯ BK ಹರಿಪ್ರಸಾದ್ ಅವರು, ಎಲ್ಲರೂ ಕೂಡ ಆಂಧ್ರದ ಸಚಿವರು, ಇനി ಒಂದು 5 ನಿಮಿಷ 8 ನಿಮಿಷ ಬರ್ತೇವೆ.
ಪರಂಪೂಜ್ಯ ಸ್ವಾಮೀಜಿಗಳ ಎಲ್ಲಾ ಸಮುದಾಯದ ಸ್ವಾಮೀಜಿಗಳ ಅವರ ವಾಣಿಯನ್ನೇ ನಾವೆಲ್ಲರೂ ಕೇಳಬೇಕಾಗತ್ತೆ. ನೊಂದ ಸಮುದಾಯಗಳು ಇವತ್ತು ಅವಕಾಶ ವಂಚಿತರೆ, ನಾವು ಅವಕಾಶ ವಂಚಿತರ ಧ್ವನಿಯನ್ನು ಇವತ್ತು ಕಾಣುತ್ತದೆ. ಆದ್ರಿಂದ ಬಂಧುಗಳೇ, ನಾವೆಲ್ಲ ಇವತ್ತು ಒಂದು ಪಣ ತೊಟ್ಟಿದ್ದೀವಿ. ನಾವೆಲ್ಲರೂ ಕೂಡ ಪಣ ತೊಟ್ಟು ಸಮಾಜದ ಕೆಲಸವನ್ನ ಮಾಡ್ತಾ ಇದ್ದೀವಿ. ನೀವೆಲ್ಲರೂ ಕೂಡ ತಾಳ್ಮೆಯಿಂದ ಇರಬೇಕು. ಸಂಗೀತ ಕಚೇರಿ, ಹಾಡುಗಳು ಎಲ್ಲವನ್ನೇ ಕೂಡ ವೇದಿಕೆ ಮೇಲೆ ಹಾಕ್ತಾ ಇದೆ. ಆದ್ರಿಂದ ನಾವೆಲ್ಲರೂ ಕೂಡ ಇತಿಹಾಸಗಳಲ್ಲಿ ದಾಖಲಾಗುವ ಕಾರ್ಯಕ್ರಮಕ್ಕೆ ನಾವು ಇವತ್ತು ಬಂದಿದ್ದೇವೆ. ಊಟದ ವ್ಯವಸ್ಥೆ, ನಮ್ಮ ಪ್ರಸಾದ ವ್ಯವಸ್ಥೆ ಎಲ್ಲವನ್ನ ಅಚ್ಚುಕಟ್ಟಾಗಿ ಮಾಡಿದ್ದೀವಿ. ನಿಮಗೇನಾದರೂ ಸಣ್ಣ ಪುಟ್ಟ ತೊಂದರೆಗಳಿದ್ರೂ ಕೂಡ ನೀವೆಲ್ಲರೂ ಕೂಡ ಕ್ಷಮಿಸಬೇಕು. ಯಾಕಂದ್ರೆ ಸಮಾಜದ ಕೆಲಸ, ನಿಮ್ಮ ಮನೆ ಕೆಲಸ, ನಿಮ್ಮ ಮೊಮ್ಮಕ್ಕಳ ಭವಿಷ್ಯಕ್ಕೋಸ್ಕರ ಮಾಡುವ ಕೆಲಸ ಎಂದ ಮಾತನ್ನ ಹೇಳುತ್ತಾ ಎಲ್ಲರಿಗೂ ನಮಸ್ಕಾರ. ಹಲೋ ಸರ್, ಮೈಕ್ ಆನ್ ಮಾಡಿ. ಹಲೋ. ಈಗ ತಾನೇ ಸ್ವಾಮೀಜಿಗಳು ಹಿಂದೆ ಹೇಳಿದರು, ಈ ಶ್ರಮಿಕರು, ಹಿಂದುಳಿದ ವರ್ಗಗಳು ಮಾಡುವ ಕಾಯಕದಿಂದ ಬೇರೆ ಎಲ್ಲರೂ ಇವತ್ತು ಬಹಳ ಆರಾಮಾಗಿ ಬದುಕನ್ನು ಕಟ್ಕೊಂಡಿದ್ದಾರೆ. ನಮಗೆ ಕುಲ ಕುಲ ಅಂತಾರೆ. ಅದಕ್ಕೆ ತೆಲುಗಿನ ಚರಬನ್ ರಾಜ ಹೇಳ್ತಾರೆ, ಯಾವ ಕುಲವಯ್ಯ ನಮ್ಮ ಯಾವ ಮತವಯ್ಯ, ಯಾವ ಕುಲವಯ್ಯ ನಮ್ಮ ಯಾವ ಮತವಯ್ಯ. ಈಗಾಗಲೇ ನಾನೊಂದು ಹೆಸರು ಹೇಳಕ್ಕೆ ಮರೆದೋಯಿತು, ದಯವಿಟ್ಟು ಕ್ಷಮಿಸಬೇಕು. ನಮ್ಮ ಈ ಕಾರ್ಯಕ್ರಮದ ರೂವಾರಿಗಳಾಗಿರ್ತಕ್ಕಂಥ, ಸ್ವಾಗತ ಸಮಿತಿ ಅಧ್ಯಕ್ಷರು ಕೂಡ ಆಗಿರತಕ್ಕಂಥ ಸನ್ಮಾನ್ಯ HR ಶ್ರೀನಾಥ್ ಧಣಿಗಳು ನಮ್ಮ ಜೊತೆ ವೇದಿಕೆ ಮೇಲೆ ಇದೆ. ಇವತ್ತು HR ಶ್ರೀನಾಥ್ ಧಣಿಗಳು ಇವತ್ತು ನಮ್ಮ ಸಮುದಾಯದ ಒಂದು ಕಣ್ಣು. ಅವರ ತಂದೆಯವರು ಸುಮಾರು 4-5 ವರ್ಷ MD ಆಗಿದ್ರು. ಈಗ ಅವರು ಮಾಜಿ MLCಗಳು. ಇವತ್ತು ಕಲ್ಯಾಣ ಕರ್ನಾಟಕ ಭಾಗದ ಕೊಪ್ಪಳ, ಬೆಳ್ಳಾರಿ, ರಾಯಚೂರು ಜಿಲ್ಲೆಯ ನಮ್ಮ ಸಮುದಾಯದ ನಾಯಕತ್ವ ವಹಿಸಿಕೊಂಡು ಇವತ್ತು ರಾಜ್ಯಾದ್ಯಂತರ ಪ್ರವಾಸ ಮಾಡುವ ಕೆಲಸ ನಮ್ಮ ಸನ್ಮಾನ್ಯ ಶ್ರೀ HR ಶ್ರೀನಾಥ್ ಧಣಿಗಳು ಮಾಡುತ್ತಾ ಇದ್ದಾರೆ. ಹಗಲಿರುಳು ನಿದ್ದೆ ಇಲ್ಲದೆ, ಅವರು ಊಟ ಇಲ್ಲದೆ ಈ ಸಮಾಜಕ್ಕೋಸ್ಕರ ಒಂದು ಶಕ್ತಿ ಆಗಬೇಕು ಅಂತ ಹೇಳಿಕೊಂಡು ಶ್ರೀನಾಥ್ ಧಣಿಗಳು ನಮ್ಮ ಜೊತೆ ಇದ್ದಾವೆ. ನಾನು ನಿಮ್ಮನ್ನು ನೋಡಿ ಮಾತನಾಡಿದಾಗ ಅವರ ನೋಡ್ಲಿಲ್ಲ, ಹಾಗಾಗಿ ಮತ್ತೆ ನಾನು ಬಂದು ಮಾತಾಡಿದೆ. ಹಲೋ, ಎಲ್ಲರಿಗೂ ನಮಸ್ಕಾರ. ಯಾರ್ಯಾರು MLC ಇದ್ದಾರೆ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. MLC ಯಾರ್ಯಾರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಯಾರು ವೇದಿಕೆ ಮೇಲೆ ಯಾರು ಅತಿಥಿಗಳು ಬಿಟ್ಟು ಬೇರೆ ಯಾರಿದ್ದಾರೆ ದಯವಿಟ್ಟು ಕೆಳಗಡೆ ಹೋಗಬೇಕು. ಅತಿಥಿಗಳಿಗಷ್ಟೇ ವೇದಿಕೆ. ದಯವಿಟ್ಟು ಯಾರು ಅತಿಥಿಗಳು ಬಿಟ್ಟು ಬೇರೆ ಯಾರಿದ್ದೀರಿ ದಯವಿಟ್ಟು ಕೆಳಗಡೆ ಹೋಗಿ. ಮತ್ತೆ MLCಗಳು ಮತ್ತೆ ಯಾರು ಆಹ್ವಾನಿತ ಗಣ್ಯರಿದ್ದೀರಿ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಅಲ್ವಾ? ಕಾರ್ಯಕ್ರಮದ ಸ್ವಾಗತ ಭಾಷಣ ಉತ್ತರ ಕನ್ನಡ ಜಿಲ್ಲೆಯ ರಾಷ್ಟ್ರೀಯ ಈಡಿಗ ಮಹಾಮಂಡಳಿಯ ಜಿಲ್ಲಾ ಅಧ್ಯಕ್ಷರು ವೀರಭದ್ರ ನಾಯಕರು ಸ್ವಾಗತ ಭಾಷಣ ಮಾಡ್ತಾರೆ. ಅಧ್ಯಕ್ಷತೆಯನ್ನು ನಮ್ಮ HR ಶ್ರೀನಾಥ್ ಧಣಿಗಳಿದ್ದಾರೆ. ವಿವಿಧ ಸಮುದಾಯದ
ಎಲ್ಲ ಸಮುದಾಯದ ನಾಯಕರುಗಳು ಸಹಕರಿಸಬೇಕಾಗುತ್ತೆ. ಆದ್ದರಿಂದ ಸ್ವಾಗತ ಭಾಷಣ ಉತ್ತರ ಕನ್ನಡ ಜಿಲ್ಲೆಯ ರಾಷ್ಟ್ರೀಯ ಇಡಿ ಮಹಾಮಂಡಳಿಯ ಜಿಲ್ಲಾ ಅಧ್ಯಕ್ಷರು ವೀರಭದ್ರ ನಾಯಕರು ಮಾಡುತ್ತಾರೆ. ಆದ್ದರಿಂದ ಎಲ್ಲರೂ ಚಾಂದೆಯಿಂದ ತಾಳ್ಮೆಯಿಂದ ಎಲ್ಲರೂ ಏನಾದರೂ ಹೆಚ್ಚು ಕಮ್ಮಿ ಹೆಸರುಗಳನ್ನು ಬಿಟ್ಟು ಹೋದಂದ್ರೆ ಯಾರೂ ಕೂಡ ಅನ್ಯತೆಯನ್ನು ಭಾವಿಸಬಾರದು ಅನ್ನೋ ಮಾತನ್ನು ಹೇಳುತ್ತಾ ನಮ್ಮ ಕಲಾ ತಂಡಗಳು ಸ್ವಲ್ಪ ತೊಂದರೆ ಕೊಟ್ಟಂಗೆ ಕಾಣ್ತಾ ಇದೆ. ಆದ್ದರಿಂದ ತಾವು ಮುಂದುವರಿಸಿ. ಯಾವ ಕುಲವಯ್ಯ ನಮ್ಮ ದ್ಯಾವಮತವಯ್ಯ, 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 ಯಾವ ಕುಲವಯ್ಯ ನಮ್ಮ ದ್ಯಾವಮತವಯ್ಯ. ಮಣ್ಣು ಕಲಿಸಿ ಎತ್ತಿಗೆ ಮಾಡಿ ಮುಳಿಯ ಕಟ್ಟೆ ಕೊಟ್ಟಾಗ, ಮನೆಯ ಕಟ್ಟೆ ಕೊಟ್ಟಾಗ, ಮಣ್ಣು ಕಲಿಸಿ ಎತ್ತಿಗೆ ಮಾಡಿ ಮುಳಿಯ ಕಟ್ಟೆ ಕೊಟ್ಟಾಗ, ಮನೆಯ ಕಟ್ಟೆ ಕೊಟ್ಟಾಗ, ಸದಸೆ ಒತ್ತು ಬಿತ್ತು ಧಾನ್ಯ ರಾಶಿ ಹೊತ್ತಾಗ, ಯಾವ ಕುಲವಯ್ಯ ನಮ್ಮ ದ್ಯಾವಮತವಯ್ಯ, ಯಾವ ಕುಲವಯ್ಯ ನಮ್ಮ ದ್ಯಾವಮತವಯ್ಯ, ಯಾವ ಕುಲವಯ್ಯ ನಮ್ಮ ದ್ಯಾವಮತವಯ್ಯ, ಯಾವ ಕುಲವಯ್ಯ ನಮ್ಮ ದ್ಯಾವಮತವಯ್ಯ. ನಾವು ಸುಣ್ಣ ಬಣ್ಣ ಬಳಿದಾಗ, ಸುಣ್ಣ ಬಣ್ಣ ಬಳಿದಾಗ, ಸುಣ್ಣ ಬಣ್ಣ ಬಳಿದಾಗ, ಹುಣಸೆ ಕಲುಗೆಂದು ನಾವು ಸುಣ್ಣ ಬಣ್ಣ ಬಳಿದಾಗ, ಸುಣ್ಣ ಬಣ್ಣ ಬಳಿದಾಗ, ಸುಣ್ಣ ಬಣ್ಣ ಬಳಿದಾಗ, ನಸುಕಲದ್ದು ನಾವು ನಸುಕಲದ್ದು, ನಸುಕಲದ್ದು ಬೀದಿ ಗುಡಿಸಿ, ನಸುಕಲದ್ದು ಬೀದಿ ಗುಡಿಸಿ ಚಂದ ಮಾಡಿ ಇಟ್ಟಾಗ, ಯಾವ ಕುಲವಯ್ಯ ನಮ್ಮ ದ್ಯಾವಮತವಯ್ಯ, ಯಾವ ಕುಲವಯ್ಯ ನಮ್ಮ ದ್ಯಾವಮತವಯ್ಯ, ಯಾವ ಕುಲವಯ್ಯ ನಮ್ಮ ದ್ಯಾವಮತವಯ್ಯ. ಮರ ಕಡಿದು ತಲೆ ಹೊತ್ತು ಮಂಚಮೇಜು ಮಾಡಿದಾಗ, ಮಂಚಮೇಜು ಮಾಡಿದಾಗ, ಮಂಚಮೇಜು ಮಾಡಿದಾಗ, ಮರ ಕಡಿದು ತಲೆ ಹೊತ್ತು ಮಂಚಮೇಜು ಮಾಡಿದಾಗ, ಮಂಚಮೇಜು ಮಾಡಿದಾಗ, ಮಂಚಮೇಜು ಮಾಡಿದಾಗ, ನಾವು ಕೆಮ್ಮಿ ಕೆಮ್ಮಿ ಇದ್ದಲು ನಡಿಗಿಳಿದಾಗ, ಯಾವ ಕುಲವಯ್ಯ ನಮ್ಮ ದ್ಯಾವಮತವಯ್ಯ, ಯಾವ ಕುಲವಯ್ಯ ನಮ್ಮ ದ್ಯಾವಮತವಯ್ಯ, ಯಾವ ಕುಲವಯ್ಯ ನಮ್ಮ ದ್ಯಾವಮತವಯ್ಯ, ಯಾವ ಕುಲವಯ್ಯ ನಮ್ಮ ದ್ಯಾವಮತವಯ್ಯ. ಪೂಜೆಗಾಗಿ 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 ಹೂವಯ್ಯಲು ಹುಟ್ಟಿ ಹೆಣೆದು ಕೊಟ್ಟಾಗ, ಹುಟ್ಟಿ ಹೆಣೆದು ಕೊಟ್ಟಾಗ, ಹುಟ್ಟಿ ಹೆಣೆದು ಕೊಟ್ಟಾಗ, ರಾಮಕೋಟಿ ರಾಮಕೋಟಿ ನಿಮಗೆ ರಾಮಕೋಟಿ, ರಾಮಕೋಟಿ ಬರೆಯ ನಿಮಗೆ ಮಸಿಯ ಮಾಡಿ ಕೊಟ್ಟಾಗ, ಯಾವ ಕುಲವಯ್ಯ ನಮ್ಮ ದ್ಯಾವಮತವಯ್ಯ, ಯಾವ ಕುಲವಯ್ಯ ನಮ್ಮ ದ್ಯಾವಮತವಯ್ಯ, ಯಾವ ಕುಲವಯ್ಯ ನಮ್ಮ ದ್ಯಾವಮತವಯ್ಯ, ಯಾವ ಕುಲವಯ್ಯ ನಮ್ಮ ದ್ಯಾವಮತವಯ್ಯ.
ಮತಗಳ ನಡುವೆ ನಿಂತು ವೇದಗಳ ಚಿತ್ರಗೊಳಿಸಿ ದೇವರು ಬಸಿಯೋ ಜನ ನಾವು ಎದೆ ಎತ್ತಿ ನಿಂತರೆ ನಾವು ಎದೆ ಎತ್ತಿ ನಿಂತರೆ ನಡೆಯದಿನ್ನು ಹಳೆಯ ಕಥೆನೋ ನಿಮ್ಮ ಹಳೆ ಕತೆ ಗೆದ್ದಲು ಹಿಡಿದು ಹೋಗಾಯ್ತು ಸಾಗೋದಿನ್ನು ಹಳಿಯ ರೋಡಿ ಕಟ್ಟುವೆವು ನಾವು ಹೊಸ ನಾಡೊಂದನ್ನು ಕಟ್ಟುವೆವು ನಾವು ಹೊಸ ನಾಡೊಂದನ್ನು ಕಟ್ಟುವೆವು ನಾವು ಹೊಸ ನಾಡೊಂದನ್ನು ಕಟ್ಟುವೆವು ನಾವು ಹೊಸ ನಾಡೊಂದನ್ನು ಸಮಾನತೆಯ ಬೀಡೊಂದನ್ನು ಸಮಾನತೆಯ ಬೀಡೊಂದನ್ನು ಹೊಸ ಬೀಡೊಂದನ್ನು ಹೊಸ ನಾಡೊಂದನ್ನು ಹೊಸ ಬೀಡೊಂದನ್ನು ಹೊಸ ನಾಡೊಂದನ್ನು ಹೊಸ ಬೀಡೊಂದನ್ನು ಹೊಸ ನಾಡೊಂದನ್ನು ಹೊಸ ಬೀಡೊಂದನ್ನು ಹೊಸ ಬೀಡೊಂದನ್ನು ಹೊಸ ನಾಡೊಂದನ್ನು ಹೊಸ ಬೀಡೊಂದನ್ನು ಧನ್ಯವಾದಗಳು. ಎಲ್ರಿಗೂ ತಿಂಡಿ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀವಿ. ಎಲ್ಲೋ ಒಂದೆರಡು ಕಡೆ ಮಾತ್ರ ಚಪ್ಪಾಳೆ ಕೆಲಸ ಒಂದ್ಸರಿ ಜೋರಾದ ಚಪ್ಪಾಳೆ ಬರಲಿ. ಇದು ನಮ್ಮ ಕಾರ್ಯಕ್ರಮ, ನಿಮ್ಮೆಲ್ಲರ ಚಪ್ಪಾಳೆಗಳು ಯಾವಾಗಲೂ ಕೂಡ ಕಲಾವಿದರಿಗೆ ಪ್ರೋತ್ಸಾಹ ಅಂತ ಹೇಳ್ತಾ ತಾವೆಲ್ಲರೂ ಕೂಡ ಕೇಳ್ತಾ ಇದ್ದೀರಾ ಕೋಲಾರ ರಾಜಪ್ಪ ಮತ್ತು ತಂಡದಿಂದ ಗಾಯನ ಕಾರ್ಯಕ್ರಮವನ್ನು ನಿರ್ಮಲ, ಮುಂದುವರಿಸ್ತಾ ಹಿಂದೆ ಕೂತಿರುವಂತ ಜನ ಹಾಡು ಕೇಳ್ತಿದ್ದೀರೋ ನಿಮ್ಮ ಮಾತಾಡ್ತಿದ್ದೀರೋ ಗೊತ್ತಾಗ್ತಾ ಇಲ್ಲ. ಒಂದ್ಸಲ ಜೋರಾಗಿ ಬ್ರಹ್ಮರ್ಷಿ ನಾರಾಯಣ ಗುರುಗಳಿಗೆ ಕೈ ಎತ್ತಿ ಜಯ ಹೇಳ್ಬೇಕು. ಬ್ರಹ್ಮರ್ಷಿ ಶ್ರೀ ನಾರಾಯಣ ಗುರುಗಳಿಗೆ ಧನ್ಯವಾದ. ಹಲೋ ಹಲೋ ಚಿ ಹಲೋ ಚಿ ಹಲೋ ಹಲೋ ಚಿ ಹಲೋ ಸರ್ ಒಂಚೂರು ಮಾನಿಟರ್ ಕೊಡ್ಬೋದಾ? ಹಲೋ ಹಲೋ ಚಿ ಹಲೋ ಹಲೋ ಚಿ ಹಲೋ ಹಲೋ ಚಿ ಹಲೋ. ಆಗಮಿಸಿದ ನನ್ನೆಲ್ಲ ಆತ್ಮೀಯ ಕುಲಬಂಧುಗಳಿಗೂ ತುಂಬುರಿದ ಸ್ವಾಗತವನ್ನ ಕೋರ್ತಾ, ಆತ್ಮೀಯ ಬಂಧುಗಳೇ ಮತ್ತು ಅತಿ ಹಿಂದುಳಿದ ವರ್ಗಗಳ ಸಮಾನ ಮನಸ್ಕರರ ಪೂರ್ವಭಾವಿ ಸಭೆಗೆ ಆಗಮಿಸಿದ ನನ್ನೆಲ್ಲ ಕರ್ನಾಟಕದ 31 ಜಿಲ್ಲೆಗಳು 227 ತಾಲೂಕುಗಳ ಹಳ್ಳಿಗಳಿಂದ ಬಂದಂತ ನನ್ನೆಲ್ಲ ಆತ್ಮೀಯ ಅಣ್ಣ ತಮ್ಮ ಅಕ್ಕ ತಂದಿಯವರಿಗೆ ತುಂಬುರಿದ ಸ್ವಾಗತವನ್ನ ಕೋರ್ತಾ, ನಿನ್ನೇನು ಕೆಲವೇ ನಿಮಿಷಗಳಲ್ಲಿ ಸಭಾ ಕಾರ್ಯಕ್ರಮವನ್ನ ಪ್ರಾರಂಭಿಸ್ತೀವಿ. ತಾವೆಲ್ಲರೂ ಕೂಡ ಪ್ರಸಾದವನ್ನ ಬೆಳಗ್ಗೆ ಆಗಿಲ್ಲನ್ನವರು ದಯವಿಟ್ಟು ಸ್ವೀಕರಿಸಿ ವೇದಿಕೆಯ ಮುಂಭಾಗದಲ್ಲಿ ಶಾಂತ ರೀತಿಯಿಂದ ತಾವು ಕಾರ್ಯಕ್ರಮವನ್ನ ವೀಕ್ಷಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರಗಳು. ತಂಡದ ಮುಂದಿನ ಗಾಯನವನ್ನ ಪ್ರಸ್ತುತಪಡಿಸ್ತಾ ಇದ್ದೇವೆ. ಗೋವಿಂದ ಸ್ವಾಮಿ ಗುಂಡಾಪುರ ಅವರು ಕೊಟ್ಟಿರುವಂತಹ ಬಸವಣ್ಣನವರ ಆಧಾರಗಳನ್ನ ಇಟ್ಕೊಂಡು ಕಟ್ಕೊಟ್ಟಿರುವಂತಹ ಗೀತೆ. ನಿಜವಾದ ಜಂಗಮರು, ನಿಜವಾದ ಶರಣರು ಯಾವ ರೀತಿ ಇರಬೇಕು, ಆದ್ರೆ ಯಾವ ರೀತಿ ಇದ್ದಾರೆ ಅಂತ ಅದ್ಭುತ ಸಾಲುಗಳಲ್ಲಿ ಕಟ್ಕೊಟ್ಟಿರುವಂತಹ ಈ ಗೀತೆಯನ್ನ ಪ್ರಸ್ತುತಪಡಿಸ್ತಾ
ಹಲೋ, ಇಷ್ಟು ಹೊತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ತಮ್ಮ ಸಂಗೀತದ ಮೂಲಕ ಮೆರುಗನ್ನು ತಂದಂತಹ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನ ಪಡೆದಿರುವಂತಹ ನಮ್ಮ ಪ್ರೀತಿಯ ಕೋಲಾರ ರಾಜಪ್ಪ ಅವರು ಹಾಗೂ ಅವರ ಇಡೀ ತಂಡಕ್ಕೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀವಿ. ಜೋರಾದ ಚಪ್ಪಾಳೆಯ ಮೂಲಕ ನಮ್ಮ ಗಾಯಕರಿಗೆ ಮತ್ತಷ್ಟು ಧನ್ಯವಾದಗಳನ್ನ ತಿಳಿಸ್ಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಈಡಿಗ ಬಿಲ್ಲವ ನಾಮಧಾರಿ ಜೀವರು ಮತ್ತು ಅತಿ ಹಿಂದುಳಿದ ವರ್ಗದ ಸ್ವಾಮಿಗಳು ಆಗಮಿಸುತ್ತಿದ್ದಾರೆ. ಈ ವೇದಿಕೆ ಮುಖಾಂತರ ಅವರೆಲ್ಲರನ್ನ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಬಂಧುಗಳೇ, ಒಂದು ಮಹಾ ಉದ್ದೇಶವನ್ನು ಇಟ್ಟುಕೊಂಡು, ಮಹಾ ಸಂಕಲ್ಪವನ್ನು ಇಟ್ಟುಕೊಂಡು ಹಿಂದುಳಿದವರ ಮುನ್ನಡೆಯ ಮಹಾಸಂಕಲ್ಪದ ಮುನ್ನುಡಿಯನ್ನು ಬರೆಯುವಂತಹ ಸದುದ್ದೇಶದಿಂದ ಈಡಿಗ ಬಿಲ್ಲವ ನಾಮಧಾರಿ ಮತ್ತು ತೀವರು ಹಾಗೂ ಅತಿ ಹಿಂದುಳಿದ ವರ್ಗಗಳ ಸಮಾನ ಮನಸ್ಕರ ಪೂರ್ವಭಾವಿ ಸಭೆಯನ್ನು ಆಯೋಜಿಸಿಕೊಂಡಿದ್ದೇವೆ. ಎಲ್ಲರಿಗೂ ಸಮಬಾಳು, ಎಲ್ಲರಿಗೂ ಸಮಪಾಲು, ಕಟ್ಟ ಕಡೆಯವನಿಗೆ ಮೊಟ್ಟ ಮೊದಲ ಪಾಲು ಕೊಟ್ಟುಕೊಂಡು ಬಂದರೆ ಈ ದೇಶ ರಾಮರಾಜ್ಯವಾದಿದ್ದಂತೆ. ಹಾಗಾಗಿ ರಾಜಕೀಯವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ಕಟ್ಟ ಕಡೆಯವನಿಗೂ ಮೊಟ್ಟ ಮೊದಲ ಪಾಲನ್ನು ಕೊಡಬೇಕು, ಸಮಾನತೆಯನ್ನು ತರಬೇಕು ಅನ್ನುವಂತಹ ಸದುದ್ದೇಶದಿಂದ ಆಯೋಜಿಸಿಕೊಂಡಿರುವಂತಹ ಸಮಾನ ಮನಸ್ಕರ ಪೂರ್ವಭಾವಿ ಸಭೆಗೆ ಮತ್ತೊಮ್ಮೆ ಮಗದೊಮ್ಮೆ ತಮ್ಮೆಲ್ಲರನ್ನ ಕೂಡ ಪ್ರೀತಿಯಾಧಾರದಿಂದ ಸ್ವಾಗತಿಸಿಕೊಳ್ಳುತ್ತಿದ್ದೇವೆ. ಸಮಪಾಲು ಸಮಬಾಳು ಕೇವಲ ಪುಸ್ತಕಗಳಲ್ಲಿ ಮಾತ್ರ ಅಲ್ಲ, ಗೋಡೆ ಬರಹಗಳಲ್ಲಿ ಮಾತ್ರವಲ್ಲ, ಬದಲಾಗಿ ಕಟ್ಟ ಕಡೆಯ ಪ್ರಜೆಗೂ ನರೇಶ್ ಅವರು ಹೇಳಿರೋ ಹಾಗೆ ತಲುಪಬೇಕು. ಈಗಾಗಲೇ ಬೆಳಿಗ್ಗೆಯಿಂದ ನಾವು ನೋಡಿರೋ ಹಾಗೆ ಅತಿ ಹಿಂದುಳಿದ ಸಮುದಾಯ ಅಂತ ಹೇಳಿ ಕರೆಸ್ಕೊಂಡರೂ ಕೂಡ ಸಾಂಸ್ಕೃತಿಕವಾಗಿ ಸಮೃದ್ಧವಾಗಿರುವಂತಹ ಸಮುದಾಯಗಳು ಶೈಕ್ಷಣಿಕವಾಗಿ, ಔದ್ಯೋಗಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಕೂಡ ಮುನ್ನೆಲೆಗೆ ಬರಬೇಕು ಅನ್ನುವಂತಹ ಉದ್ದೇಶದೊಂದಿಗೆ ಇವತ್ತು ಈಡಿಗ ಬಿಲ್ಲವ ನಾಮಧಾರಿ ಧೀವರು ಮತ್ತು ಅತಿ ಹಿಂದುಳಿದ ವರ್ಗಗಳ ಸಮಾನ ಮನಸ್ಕರ ಪೂರ್ವಭಾವಿ ಸಭೆಯನ್ನ ಆಯೋಜಿಸಲಾಗಿದೆ. ಸಭೆಗೆ ಬಂದಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಮನದಾಳದಿಂದ ಸ್ವಾಗತಿಸ್ತಾ ಇದೀಗ ನಮ್ಮ ವೇದಿಕೆಯಲ್ಲಿರುವಂತಹ ಪ್ರತಿಯೊಬ್ಬರಿಗೂ ಸ್ವಾಗತವನ್ನ ಕೊಡ್ತಾ ಇದ್ದೀವಿ. ಇಂದಿನ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿಕೊಂಡು ನಮ್ಮ ಜೊತೆಗಿದ್ದಾರೆ ಉಡಿಲಿಂಗ ಬುದ್ಧಿಮಾಟ, ಗಾಂಧಿನಗರ, ಮೈಸೂರು ಇಲ್ಲಿನ ಶ್ರೀ 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 ಜ್ಞಾನಪ್ರಕಾಶ ಮಹಾಸ್ವಾಮೀಜಿಗಳು. ಅವರನ್ನ ಸರ್ವರ ಪರವಾಗಿ ನಾನು ಈ ವೇದಿಕೆಗೆ ಗೌರವ ಪ್ರೀತಿ ಪೂರ್ವಕವಾಗಿ ಭಕ್ತಿಯಿಂದ ಸ್ವಾಗತಿಸಿಕೊಳ್ಳುತ್ತಿದ್ದೇನೆ. ಅದೇ ರೀತಿಯಾಗಿ ನಮ್ಮೊಂದಿಗಿದ್ದಾರೆ ರಾಷ್ಟ್ರೀಯ ಈಡಿಗ ಮಹಾಮಂಡಳಿಯ ರಾಷ್ಟ್ರೀಯ ಅಧ್ಯಕ್ಷರು ಆಗಿರುವ ಪರಮ ಪೂಜ್ಯ ಡಾಕ್ಟರ್ ಶ್ರೀ 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 ಪ್ರಣವಾನಂದ ಮಹಾಸ್ವಾಮೀಜಿಗಳನ್ನ ಕೂಡ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದೀವಿ. ಇಂದಿನ ಸಮಾನ ಮನಸ್ಕರ ಪೂರ್ವಭಾವಿ ಸಭೆಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಳ್ಳಲು ನಮ್ಮ ಜೊತೆಗಿದ್ದಾರೆ ಮಾನ್ಯ ಮಾಜಿ ವಿಧಾನ ಪರಿಷತ್ ಸದಸ್ಯರು, ಸ್ವಾಗತ ಸಮಿತಿ ಅಧ್ಯಕ್ಷರು ಆಗಿರುವಂತಹ ಸನ್ಮಾನ್ಯ ಶ್ರೀ HR ಶ್ರೀನಾಥ್ ಅವರನ್ನ ಕೂಡ ಗೌರವದಿಂದ ಈ ಸಭೆಗೆ ಸ್ವಾಗತಿಸಿಕೊಳ್ಳುತ್ತಿದ್ದೇನೆ. ಇನ್ನು ನಮ್ಮೊಂದಿಗಿದ್ದಾರೆ ಮಾನ್ಯ ವಿಧಾನ ಪರಿಷತ್ ಸದಸ್ಯರು, ಮಾಜಿ ರಾಜ್ಯಸಭಾ ಸದಸ್ಯರು ಹಾಗೂ ಮಾಜಿ ವಿರೋಧ ಪಕ್ಷದ ನಾಯಕರು ಆಗಿರುವ ಸನ್ಮಾನ್ಯ ಶ್ರೀ BK ಹರಿಪ್ರಸಾದ್ ಅವರನ್ನ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀವಿ. ಮುಖ್ಯ ಅತಿಥಿಗಳ ಸ್ಥಾನಕ್ಕೆ ನಾನು ಪ್ರೀತಿಯಿಂದ ಬರಮಾಡಿಕೊಳ್ಳುತ್ತಾ ಇದ್ದೇನೆ ಮಾಜಿ ಸಚಿವರು, ವಿರೋಧ ಪಕ್ಷದ ಮಾಜಿ ನಾಯಕರು ಆಗಿರುವಂತಹ ಹಾಗೂ ವಿಧಾನ ಪರಿಷತ್ ಸದಸ್ಯರು ಆಗಿರುವಂತಹ ಸನ್ಮಾನ್ಯ ಶ್ರೀ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರನ್ನ ಗೌರವದಿಂದ ಸ್ವಾಗತಿಸಿಕೊಳ್ಳುತ್ತಿದ್ದೇನೆ. ಇನ್ನು ನಮ್ಮೊಂದಿಗೆ ಈ ಸಭೆಗೆ ಆಂಧ್ರ ಪ್ರದೇಶದಿಂದ ವಿಶೇಷ ಅತಿಥಿಗಳು ಬಂದಿದ್ದಾರೆ. ಆಂಧ್ರ ಪ್ರದೇಶದ ಮಾನ್ಯ ವಸತಿ ಸಚಿವರಾಗಿರುವಂತಹ ಶ್ರೀ ಜೋಗಿ ರಮೇಶ್ ಅವರಿಗೆ ಪ್ರೀತಿಯ ಸ್ವಾಗತವನ್ನ ಕೊಡ್ತಾ ಇದ್ದೀವಿ. ಇಂದಿನ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ನಮ್ಮ ಜೊತೆಗಿದ್ದಾರೆ ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ನಾಗರಾಜ್ ಯಾದವ್ ಅವರನ್ನ ಕೂಡ ಗೌರವದಿಂದ ಸ್ವಾಗತಿಸಿಕೊಳ್ಳುತ್ತಿದ್ದೇನೆ. ಅದೇ ರೀತಿಯಾಗಿ ನಮ್ಮೊಂದಿಗಿದ್ದಾರೆ ರಾಮನಗರ ಜಿಲ್ಲೆ ಶ್ರೀ ರೇಣುಕಾ ಪೀಠ ಆರ್ಯ ಈಡಿಗ ಮಹಾಸಂಸ್ಥಾನ ಸೋಲೂರಿನರ ಪರಮ ಪೂಜ್ಯ ಶ್ರೀ 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 ವಿಖ್ಯಾತಾನಂದ ಮಹಾಸ್ವಾಮಿಗಳನ್ನ ಕೂಡ ಬರಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿ ದಲಿತ ಮತ್ತು ಹಿಂದುಳಿದ ಜಾತಿಗಳ ಮಠಾಧೀಶರ ಒಕ್ಕೂಟ, ಉಪ್ಪಾರ ಸಮಾಜದ ಜಗದ್ಗುರುಗಳು, ಭಗೀರಥ ಪೀಠದ ಗೌರವಾಧ್ಯಕ್ಷರು ಆಗಿರುವಂತಹ ಪರಮ ಪೂಜ್ಯ ಶ್ರೀ 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 ಡಾಕ್ಟರ್ ಪುರುಷೋತ್ತಮಾನಂದ ಪುರಿ ಮಹಾಸ್ವಾಮೀಜಿಗಳನ್ನ ಕೂಡ ಭಕ್ತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳುತ್ತಿದ್ದೇನೆ. ಇನ್ನು ಬಂಜಾರ ಗುರುಪೀಠ ಚಿತ್ರದುರ್ಗ ಇಲ್ಲಿನ
ಪರಮ ಪೂಜ್ಯ ಶ್ರೀ 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 ಸೇವಾಲಾಲ್ ಸರ್ದಾರ್ ಮಹಾಸ್ವಾಮಿಗಳು ನಮ್ಮೊಂದಿಗಿದ್ದಾರೆ. ಅವರಿಗೂ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದಾರೆ. ವೇದಿಕೆಯಲ್ಲಿ ಉಪಸ್ಥಿತರಿದ್ದರೆ ಜಗದ್ಗುರು ಛಲವಾದಿ ಗುರುಪೀಠ ಚಿತ್ರದುರ್ಗದ ಪರಮ ಪೂಜ್ಯ ಶ್ರೀ 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 ಜಗದ್ಗುರು ಬಸವನಾಗಿದೇವ ಶರಣರು ಗೌರವಾನ್ವಿತರನ್ನು ಕೂಡ ಭಕ್ತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳುತ್ತಿದ್ದೇನೆ. ಇನ್ನು ಡಾಕ್ಟರ್ ಸಿ.ಎಸ್. ದ್ವಾರಕಾನಾಥ್ ಅವರಿದ್ದಾರೆ. ಹಿಂದುಳಿದ ವರ್ಗದ ಆಯೋಗದ ಮಾಜಿ ಅಧ್ಯಕ್ಷರು. ಅವರಿಗೂ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಅದೇ ರೀತಿ ಮಾಜಿ ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಶ್ರೀಯುತ ರಘು ಆಚಾರ್ ಅವರನ್ನು ಕೂಡ ಗೌರವದಿಂದ ಸ್ವಾಗತಿಸಿಕೊಳ್ಳುತ್ತಿದ್ದೇನೆ. ಇನ್ನು ಶಿರಸಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವ ಭೀಮಣ್ಣ ಟಿ ನಾಯಕ್ ಅವರಿಗೂ ಪ್ರೀತಿಯ ಸ್ವಾಗತವನ್ನ ಕೊಡ್ತಾ ಇದ್ದೀವಿ. ಅದೇ ರೀತಿ ಮಾಚಿದೇವ ಮಹಾಸಂಸ್ಥಾನ ಮಠ ಚಿತ್ರದುರ್ಗ ಇದರ ಶ್ರೀ 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 ಬಸವ ಮಾಚಿದೇವ ಸ್ವಾಮೀಜಿಗಳನ್ನ ಕೂಡ ನಾನು ಗೌರವದಿಂದ ಈ ವೇದಿಕೆಗೆ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಇನ್ನು ಶ್ರೀ ಜಗದ್ಗುರು ಮರುಳ ಶಂಕರ ದೇವರ ಗುರುಪೀಠದ ಶ್ರೀ 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 ಸಿದ್ಧ ಬಸವ ಕಬೀರ ಮಹಾಸ್ವಾಮೀಜಿಗಳಿಗೂ ಕೂಡ ಪ್ರೀತಿಯ ಸ್ವಾಗತ. ಅದೇ ರೀತಿ ಕಲಬುರಗಿಯ ಕೊಚ್ಚೂರಿನ ಶ್ರೀ ಸವಿತಾನಂದ ಪೀಠದ ಶ್ರೀ 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 ಸವಿತಾನಂದನಾಥ ಸ್ವಾಮೀಜಿಗಳನ್ನ ಕೂಡ ಗೌರವದಿಂದ ಈ ಸಭಾ ವೇದಿಕೆಗೆ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಇನ್ನು ಶ್ರೀ ಮಾಚಿದೇವ ಮಹಾಸಂಸ್ಥಾನ ಮಠ ಚಿತ್ರದುರ್ಗದ ಪರಮ ಪೂಜ್ಯ ಶ್ರೀ 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 ಬಸವ ಮಾಚಿದೇವ ಮಹಾಸ್ವಾಮಿಗಳಿಗೆ ಸ್ವಾಗತವನ್ನ ಕೊಡ್ತಾ ಇದ್ವಿ. ಅದೇ ರೀತಿ ಆದಿಚಾಂಬವ ಕೋಡಿಹಳ್ಳಿ ಬರ್ಬನ್ ಮಠದ ಇದರ ಪರಮ ಪೂಜ್ಯ ಶ್ರೀ 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 ಷಡಕ್ಷರ ಮುನಿ ದೇವಿ ಕೇಂದ್ರ ಮಹಾಸ್ವಾಮೀಜಿಗಳನ್ನ ಕೂಡ ಗೌರವದಿಂದ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಯಾದವ ಸಮಾಜದ ಜಗದ್ಗುರುಗಳು ಚಿತ್ರದುರ್ಗದ ಪರಮ ಪೂಜ್ಯ ಶ್ರೀ 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 ಕೃಷ್ಣ ಯಾದವಾನಂದ ಮಹಾಸ್ವಾಮಿಗಳಿಗೆ ಆತ್ಮೀಯ ಸ್ವಾಗತ. ಅದೇ ರೀತಿ ಹಾವೇರಿಯ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯ ಗುರುಪೀಠದ ಜಗದ್ಗುರು ಶ್ರೀ 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 ಶಾಂತ ಭೀಷ್ಮ ಚೌಡಯ್ಯ ಮಹಾಸ್ವಾಮಿಗಳನ್ನ ಕೂಡ ಗೌರವದಿಂದ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಗೋಸಾಯಿ ಮಹಾಸಂಸ್ಥಾನ ಮಠ ಬೆಂಗಳೂರು ಇಲ್ಲಿನ ಪರಮ ಪೂಜ್ಯ ಶ್ರೀ 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 ಮಂಜುನಾಥ ಭಾರತಿ ಮಹಾಸ್ವಾಮಿಗಳಿಗೂ ಕೂಡ ಪ್ರೀತಿಯ ಸ್ವಾಗತ. ಅದೇ ರೀತಿ ಶ್ರೀ 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 ದೊಡ್ಡೇಂದ್ರ ಮಹಾಸ್ವಾಮೀಜಿಗಳು ಶ್ರೀ ವಿಶ್ವಕರ್ಮ ಏಕತಂಡಗಿ ಪೀಠ ಸೂಲೆಪೀಠ ಇವರನ್ನ ಕೂಡ ಗೌರವದಿಂದ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಇನ್ನು ಮೇಧಾರ ಕೇತೀಶ್ವರ ಮಹಾಮಠ ಚಿತ್ರದುರ್ಗದ ಪರಮ ಪೂಜ್ಯರು ಆಗಿರುವ ಶ್ರೀ 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 ಇಮ್ಮಡಿ ಬಸವಸ್ವಾಮಿಗಳಿಗೆ ಆತ್ಮೀಯ ಸ್ವಾಗತವನ್ನ ಕೊಡ್ತಾ ಇದ್ದೀವಿ. ಅದೇ ರೀತಿ ಮೇಧಾರ ಕೇತೇಶ್ವರ ಮಹಾಪೀಠ ಚಿತ್ರದುರ್ಗ ಇಲ್ಲಿನ ಪರಮ ಪೂಜ್ಯ ಶ್ರೀ 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 ಇಮ್ಮಡಿ ಬಸವ ಸ್ವಾಮೀಜಿಗಳನ್ನ ಕೂಡ ನಾನು ಗೌರವದಿಂದ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಗುರುಪೀಠ ಚಿತ್ರದುರ್ಗ ಇಲ್ಲಿನ ಪರಮ ಪೂಜ್ಯ ಶ್ರೀ 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 ಬಸವಮೂರ್ತಿ ಕುಂಬಾರ ಗುಂಡಯ್ಯ ಸ್ವಾಮಿಗಳಿಗೆ ಹಾರ್ದಿಕ ಸ್ವಾಗತವನ್ನು ಎಲ್ಲರ ಪರವಾಗಿ ಕೊಡ್ತಾ ಇದ್ದೇವೆ. ಅದೇ ರೀತಿ ಮುಸ್ಟೂರು ಭೋವಿ ಗುರುಪೀಠದ ಪರಮ ಪೂಜ್ಯ ಶ್ರೀ 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 ವಿಜಯಾನಂದ ಮಹಾಸ್ವಾಮೀಜಿಗಳನ್ನ ಕೂಡ ಗೌರವದಿಂದ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಇನ್ನು ಮಧುಗಿರಿ ತುಮಕೂರು ಜಿಲ್ಲೆಯ ಶ್ರೀಮಠ ನಿಟ್ಟರಹಳ್ಳಿಯ ಪರಮ ಪೂಜ್ಯರಾಗಿರುವ ಶ್ರೀ 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 ನೀಲಕಂಠಾಚಾರ್ಯ ಮಹಾಸ್ವಾಮಿಗಳಿಗೆ ಆತ್ಮೀಯ ಸ್ವಾಗತ. ಅದೇ ರೀತಿ ಧರ್ಮದರ್ಶಿಗಳು ಶ್ರೀ ಚೌಡೇಶ್ವರ ದೇವಸ್ಥಾನ ಶ್ರೀ ಕ್ಷೇತ್ರ ಸಿಗಂದೂರು ಸಾಗರ ಇದರ ಪರಮ ಪೂಜ್ಯ ಶ್ರೀ ಡಾಕ್ಟರ್ ರಮಪ್ಪಜಿ ಅವರನ್ನು ಕೂಡ ಗೌರವದಿಂದ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಶ್ರೀ ಕ್ಷೇತ್ರ ಕಾರ್ತಿಕೇಯ ಪೀಠ ಸಾಗರನ ಜಡ್ಡು ಹೊಸನಗರ ಇಲ್ಲಿನ ಪರಮ ಪೂಜ್ಯರಾಗಿರುವ ಶ್ರೀ 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 ಯೋಗೇಂದ್ರ ಮಹಾಸ್ವಾಮಿಗಳಿಗೆ ಸಭಿಕರೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತ. ಅದೇ ರೀತಿ ಶ್ರೀ ನಾರಾಯಣಗುರು ಮಹಾಸಂಸ್ಥಾನ ನಿಟ್ಟೂರು ತೀರ್ಥಹಳ್ಳಿ ಇಲ್ಲಿನ ಪರಮ ಪೂಜ್ಯ ಶ್ರೀ 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 ರೇಣುಕಾನಂದ ಮಹಾಸ್ವಾಮೀಜಿಗಳನ್ನ ಕೂಡ ಗೌರವದಿಂದ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಶ್ರೀ ಮಹಾಕಾಳಿ ಮಹಾಸಂಸ್ಥಾನ ಸದ್ಧರ್ಮ ಓಂ ಶಕ್ತಿ ಪೀಠ ನಿಪ್ಪಾಣಿ ಬೆಳಗಾವಿ ಜಿಲ್ಲೆಯ ಪರಮ ಪೂಜ್ಯರಾಗಿರುವ ಶ್ರೀ 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 ರೇಣುಕಾನಂದ ಮಹಾಸ್ವಾಮಿಗಳಿಗೆ ಆತ್ಮೀಯ ಸ್ವಾಗತ. ಅದೇ ರೀತಿ ಪುಣ್ಯಕೋಟಿ ಆಶ್ರಮ ಕಲಬುರಗಿ ಇಲ್ಲಿನ ಡಾಕ್ಟರ್ ಶ್ರೀ 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 ವರಲಿಂಗೇಶ್ವರ ಮಹಾಸ್ವಾಮೀಜಿಗಳಿಗೆ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇನ್ನು ಭಜಂತ್ರಿ ಕೊರಮ ಶ್ರೀ ನುಂಡಿ ಚಂಡಯ್ಯ ಗುರುಪೀಠ ಶ್ರವಣಗಿ ಮತ್ತು ನಂದಿ ಕ್ಷೇತ್ರ ತರೀಕೆರೆಯ ಪರಮ ಪೂಜ್ಯ ಶ್ರೀ 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 ವೃಷಭೇಂದ್ರ ನೂಲಿ ಚಂದ್ರೇಶ್ವರ ಮಹಾಸ್ವಾಮಿಗಳಿಗೆ ಪ್ರೀತಿಯ ಸ್ವಾಗತ. ಬಂಧುಗಳೇ, ಒಂದು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ದಯವಿಟ್ಟು ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಅತಿಥಿಗಳನ್ನು ಹೊರತುಪಡಿಸಿ ಎಲ್ಲ ಸ್ವಯಂ ಸೇವಕರುಗಳು ಕೂಡ ವೇದಿಕೆಯಿಂದ ನಿರ್ಗಮಿಸಿಕೊಂಡು ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡಬೇಕಾಗಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಮಗದೊಮ್ಮೆ ವೇದಿಕೆಯಲ್ಲಿರುವಂತಹ ಅತಿಥಿ ಅಭ್ಯಾಗತರುಗಳನ್ನು ಹೊರತುಪಡಿಸಿಕೊಂಡು ವೇದಿಕೆಯಲ್ಲಿರುವಂತಹ ಇತರ ಎಲ್ಲರೂ ಕೂಡ ವೇದಿಕೆಯಿಂದ ನಿರ್ಗಮಿಸಿಕೊಂಡು ಕಾರ್ಯಕ್ರಮ ಸುಸೂತ್ರವಾಗಿ ನಡೆಯುವರೆ ಸಹಕಾರವನ್ನು ನೀಡಬೇಕಾಗಿ ಬಯಸುತ್ತಾ, ಇನ್ನು ನಮ್ಮ ಜೊತೆಗಿದ್ದಾರೆ ಅರೆ ಅಲೆಮಾರಿ ಸಮುದಾಯದ ಪರಮ ಪೂಜ್ಯರು ಆಗಿರುವ ವಿದ್ವಾನ್ ಕರುಣಾಕರ ಮಹಾಸ್ವಾಮಿಗಳು, ತಮಗೂ ಆತ್ಮೀಯ ಸ್ವಾಗತ. ಅದೇ ರೀತಿ ಆದಿಪೀಠ ಶ್ರೀ ಜಗದ್ಗುರು
ಕ್ಷಾವೃತ್ತಿ ನೀಲಕಂಠ ಮಠ ಹಳೆ ಹುಬ್ಬಳ್ಳಿ ಇಲ್ಲಿನ ಪರಮ ಪೂಜ್ಯ ಶ್ರೀ ಶ್ರೀ ಶಿವಶಂಕರ ಶಿವಾಚಾರ್ಯ ಮಹಾಸ್ವಾಮೀಜಿಗಳನ್ನ ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಇನ್ನು ರಾಷ್ಟ್ರೀಯ ಕಾರ್ಯದರ್ಶಿ ರಾಷ್ಟ್ರೀಯ ಈಡಿಗ ಮಹಾಮಂಡಳಿಯ ಶ್ರೀ ಕನ್ನಡ ರತ್ನ ಡಾಕ್ಟರ್ ಮಂಜೇಗೌಡ BH ಅವರಿದ್ದಾರೆ. ಅವರಿಗೂ ಆತ್ಮೀಯ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಅದೇ ರೀತಿ ಶ್ರೀಯುತ ಎಸ್ ಮಧುಬಂಗಾರಪ್ಪ ಮಾನ್ಯ ಶಿಕ್ಷಣ ಸಚಿವರು ಕರ್ನಾಟಕ ಸರ್ಕಾರ ಅವರನ್ನು ಕೂಡ ಸ್ವಾಗತಿಸಿಕೊಳ್ತಾ ಇದ್ದೇನೆ. ರಾಷ್ಟ್ರೀಯ ಈಡಿಗ ಮಹಾಮಂಡಳಿಯ ರಾಜ್ಯ ಗೌರವಾಧ್ಯಕ್ಷರಾಗಿರುವ ಶ್ರೀ HY ಆನಂದಪ್ಪ ಅವರಿಗೆ ಪ್ರೀತಿಯ ಸ್ವಾಗತ. ಮಾಜಿ ಸಭಾಪತಿಗಳು ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಶ್ರೀಯುತ VR ಸುದರ್ಶನ್ ಅವರನ್ನು ಸ್ವಾಗತಿಸಿಕೊಳ್ತಾ ಇದ್ದೇವೆ. ಮಾಜಿ ಸಚಿವರು ಮತ್ತು ಹಾಲಿ ಶಾಸಕರಾಗಿರುವ ಶ್ರೀ ಪುಟ್ಟರಂಗ ಶೆಟ್ಟಿ ಅವರಿಗೆ ಆತ್ಮೀಯ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಶ್ರೀಯುತ MC ವೇಣುಗೋಪಾಲ್ ಮಾಜಿ ವಿಧಾನ ಪರಿಷತ್ ಸದಸ್ಯರವರನ್ನ ಗೌರವದಿಂದ ಸ್ವಾಗತಿಸಿಕೊಳ್ಳುತ್ತಾ ರಾಷ್ಟ್ರೀಯ ಈಡಿಗ ಮಹಾಮಂಡಳಿ ರಾಜ್ಯಾಧ್ಯಕ್ಷರಾಗಿರುವ ಶ್ರೀ ಸಂತೋಷ್ ಕುಮಾರ್ GN ತವನಂದಿ ಅವರಿಗೂ ಆತ್ಮೀಯ ಸ್ವಾಗತ. ಎಲ್ಲ ಅತಿಥಿ ಅಭ್ಯಾಗತರುಗಳನ್ನು ಕೂಡ ಮತ್ತೊಮ್ಮೆ ಮಗದೊಮ್ಮೆ ಈ ವೇದಿಕೆಗೆ ಪ್ರೀತಿಯಿಂದ ಸ್ವಾಗತಿಸಿಕೊಳ್ಳುತ್ತಾ ಬಂಧುಗಳೇ ಕಾರ್ಯಕ್ರಮದಲ್ಲಿ ಮುಂದುವರಿತಾ ಇದ್ದೇವೆ. ಇದೀಗ ನಾವು ಸಾಂಕೇತಿಕವಾಗಿ ಸ್ವಾಗತಿಸಿದ್ದೀವಿ ಅಷ್ಟೇ, ಆದರೆ ನಮ್ಮೊಂದಿಗೆ ಬಂದಿರುವಂತಹ ಮೊದಲನೆಯದಾಗಿ ಬೇರೆ ಬೇರೆ ಜಿಲ್ಲೆಗಳಿಂದ ಆಗಮಿಸಿರುವ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಸಮಾನ ಮನಸ್ಕರ ಪೂರ್ವಭಾವಿ ಸಭೆಯಲ್ಲಿ ಇದೀಗ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯಾತಿ ಗಣ್ಯರನ್ನ ಸ್ವಾಗತಿಸುವುದರ ಜೊತೆಗೆ ಗೌರವ ಸಮರ್ಪಣೆಯನ್ನ ಸಲ್ಲಿಸಬೇಕು ಅಂತ ಹೇಳಿ ಉತ್ತರ ಕನ್ನಡದ ಆರ್ಯ ಈಡಿಗ ಮಹಾಮಂಡಳಿಯ ಜಿಲ್ಲಾಧ್ಯಕ್ಷರಾಗಿರುವ ಮಾನ್ಯ ವೀರಭದ್ರ R ನಾಯಕ್ ಅವರಲ್ಲಿ ವಿನಂತಿಸ್ತಾ ಇದ್ದೇವೆ. ಮತ್ತೊಮ್ಮೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅತಿಥಿಗಳಾಗಿ ಆಮಂತ್ರಣ ಪಡೆದಿರುವಂತಹ ಅತಿಥಿಗಳು ದಯವಿಟ್ಟು ಇದ್ದಲ್ಲಿ ತಾವು ವೇದಿಕೆಯನ್ನು ಅಲಂಕರಿಸಿಕೊಳ್ಳಬೇಕಾಗಿ ನಾನು ವಿನಂತಿಸಿಕೊಳ್ಳುತ್ತಾ ಬಂದಿರುವಂತಹ ಎಲ್ಲ ಅತಿಥಿ ಅಭ್ಯಾಗತರುಗಳನ್ನ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇವೆ. ಸ್ವಾಗತ. ವೀರಭದ್ರ ನಾಯಕ್ ಅವರು ದಯಮಾಡಿ ಬರಬೇಕು. ಒಂದೇ ಒಂದೇ ಎಲ್ಲ ನನ್ನ ಬಂಧುಗಳೇ, ರಾಷ್ಟ್ರೀಯ ಈಡಿಗ ಮಹಾಮಂಡಳಿಯ ನೇತೃತ್ವದಲ್ಲಿ ಈಡಿಗ ಬಿಲ್ಲವ ನಾಮಧಾರಿ ದೀವರು ಮತ್ತು ಅತಿ ಹಿಂದುಳಿದ ಸಮಾನ ಮನಸ್ಕರ ಪೂರ್ವಭಾವಿ ಸಭೆಯನ್ನ ಡಾಕ್ಟರ್ ಶ್ರೀ 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 ಪ್ರಣವಾನಂದ ಸ್ವಾಮೀಜಿಯವರ ನೇತೃತ್ವದಲ್ಲಿ ಇವತ್ತು ಇಲ್ಲಿ ಆಯೋಜಿಸಿದ್ದೇವೆ. ಬಂಧುಗಳೇ, ಬಹಳ ಹಿಂದೆ ಈ ಸಮುದಾಯಗಳನ್ನ ಬಹಳ ಹೀನಾಯವಾಗಿ ಕಾಣುವಂತ ಪರಿಸ್ಥಿತಿಯನ್ನು ನಾವು ಇತಿಹಾಸದಲ್ಲಿ ನೋಡಿದ್ದೇವೆ. ಈ ಸಮುದಾಯಗಳಿಗೆ ಧಾರ್ಮಿಕ ಸ್ವಾತಂತ್ರ್ಯ ಇರಲಿಲ್ಲ, ಸಾಮಾಜಿಕ ಇರಲಿಲ್ಲ, ಶೈಕ್ಷಣಿಕವಾದಂಥ ಸ್ವಾತಂತ್ರ್ಯ ಇರಲಿಲ್ಲ. ಈ ಸಮುದಾಯದ ಜನರು ದೇವಸ್ಥಾನಗಳಿಗೆ ಹೋಗುವ ಹಾಗಿರಲಿಲ್ಲ, ಸಾರ್ವಜನಿಕ ಸಭೆಗಳಲ್ಲಿ ಭಾಗವಹಿಸುವಂತಿರಲಿಲ್ಲ. ಈ ಸಮುದಾಯದ ಜನರು ಅವತ್ತು ಏನೋ ಮುಂದುವರೆದ ಜನಾಂಗ ಅಂತ ಅನ್ಸ್ಕೊಂಡಿದ್ರು, ಅವರ ಸೇವೆಯನ್ನು ಮಾಡುವಂತ ಪರಿಸ್ಥಿತಿ ಇತ್ತು. ಇದನ್ನೆಲ್ಲ ಮನಗಂಡಿರುವಂತ ಕೇರಳದಲ್ಲಿ ಹುಟ್ಟಿರುವಂತ ಮಹಾನ್ ಪುರುಷ ನಾರಾಯಣ ಗುರುಗಳು ಈ ಸಮುದಾಯವನ್ನ ಆರ್ಥಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ ಮೇಲೆತ್ತಬೇಕಂತ ಹೇಳಿ ಕೇರಳದಲ್ಲಿ ಸನ್ಯಾಸವನ್ನು ಸ್ವೀಕರಿಸಿ ಈ ಸಮುದಾಯದ ಅಭಿವೃದ್ಧಿಗೋಸ್ಕರವಾಗಿ ಅವರು ಹೋರಾಟ ಮಾಡ್ತಾರೆ. ದೇವಸ್ಥಾನಗಳನ್ನು ಕಟ್ತಾರೆ, ಶಾಲೆಗಳನ್ನು ಕಟ್ತಾರೆ, ಗುಡಿ ಕೈಗಾರಿಕೆಗಳನ್ನು ಕಟ್ಟಿ ಸಮುದಾಯದ ಅಭಿವೃದ್ಧಿಗೋಸ್ಕರವೇ ತನ್ನನ್ನು ತಾನು ತೊಡಗಿಸಿಕೊಳ್ಳುತ್ತಾರೆ. ಅವರ ತತ್ವ, ಸಿದ್ಧಾಂತ, ಆದರ್ಶಗಳನ್ನು ಅಳವಡಿಸಿಕೊಂಡಿರುವಂತ ನನ್ನ ನೆಚ್ಚಿನ ಗುರುಗಳು, ನಮ್ಮ ಸಮಾಜದ ಗುರುಗಳು
ಶ್ರೀ ಡಾಕ್ಟರ್ ಪರಮಾನಂದ ಸ್ವಾಮೀಜಿಯವರು ಈ ಸಂಘಟನೆಯನ್ನು ಹುಟ್ಟು ಹಾಕಿಕೊಂಡು ಇವತ್ತು ಈ ಸಭೆಯನ್ನು ಆಯೋಜಿಸಿದ್ದಾರೆ. ಇವತ್ತು ಈ ಸುಂದರ ಸಭೆಯ ಕಾರ್ಯಕ್ರಮವನ್ನ ಉದ್ಘಾಟನೆಯನ್ನು ನೆರವೇರಿಸಬೇಕು ಅಂತೇಳಿ ನಮ್ಮ ಗುರುಗಳಾಗಿರುವಂತ ಶ್ರೀ 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 ಜ್ಞಾನ ಪ್ರಕಾಶ್ ಮಹಾಸ್ವಾಮಿಗಳು ಅವರು ಜ್ಯೋತಿಯನ್ನು ಬೆಳಗಿಸಿ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲಿಕ್ಕೆ ಬಂದಿದ್ದಾರೆ. ಈಗ ನೀವೇನು ಮಾಡಿ ಎಲ್ಲರಿಗೂ ಸ್ವಾಗತ. ಸರಿ. ಹಾಗಾಗಿ ಸ್ವಾಮೀಜಿ ಅವರಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ, ಪ್ರಣವಾನಂದ ಸ್ವಾಮೀಜಿ ಅವರಿಗೆ ಸ್ವಾಗತಿಸ್ತಾ, ಡಿ.ಕೆ. ಹರಿಪ್ರಸಾದ್ ಸ್ವಾಗತಿಸ್ತಾ ಮುಂದಿನ ಕಾರ್ಯಕ್ರಮವನ್ನ ನಮ್ಮ ಲೋಹಿತ್ ಅವರು ನಡೆಸಿಕೊಡ್ಬೇಕಂತೇಳಿ, ಲೋಕೇಶಪ್ಪನ ನಡೆಸಿಕೊಡ್ಬೇಕಂತೇಳಿ ಸ್ವಾಮೀಜಿ ಅಪ್ಪಣೆ ಮೇರೆಗೆ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ನಮಸ್ಕಾರ. ಧನ್ಯವಾದಗಳು. ಸರ್ವರನ್ನ ಸ್ವಾಗತಿಸುವಂತೆ ಶ್ರೀಯುತ ಲೋಕೇಶಪ್ಪ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಸಕಲ ವಿಘ್ನ ನಿವಾರಕನಾದ ವಿಘ್ನೇಶ್ವರನನ್ನು ಸ್ಮರಿಸಿಕೊಂಡು ನಾಡಿನ ಅಧಿದೇವತೆ ಚಾಮುಂಡೇಶ್ವರಿ ಹಾಗೂ ದಲಿತ ಮತ್ತು ಹಿಂದುಳಿದ ಸಮುದಾಯದ ಚೈತನ್ಯ ಸ್ವರೂಪಿಗಳಾದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರನ್ನು ಸ್ಮರಿಸಿಕೊಂಡು ಈಡಿಗ ಬಿಲ್ಲವ ನಾಮಧಾರಿ ಸಮಾಜದ ಹಾಗೂ ನಾಡಿನ ಸಮಸ್ತ ಹಿಂದುಳಿದ ಜಾತಿಗಳ ಆರಾಧ್ಯ ದೈವ ಶ್ರೀ ನಾರಾಯಣ ಗುರು ಅವರನ್ನು ಸ್ಮರಿಸಿಕೊಂಡು ಹಿಂದುಳಿದ ವರ್ಗಗಳ ಧೀಮಂತ ನಾಯಕ, ಹಿಂದುಳಿದ ವರ್ಗದವರ ಆಶಾಕಿರಣ ಆದ ದಿವಂಗತ ಡಿ. ದೇವರಾಜ ಅರಸು ಅವರ ಸ್ಮರಿಸಿಕೊಂಡು, ಬಂಧುಗಳೇ, ಈಡಿಗ ಬಿಲ್ಲವ ನಾಮಧಾರಿ ದೇವರು ಮತ್ತು ಅತಿ ಹಿಂದುಳಿದ ವರ್ಗಗಳ ಜಾತಿಗಳಿಗೆ ಸೇರಿದ ಪ್ರವರ್ಗ 1ರ ಜಾತಿಗಳ 95 ಜಾತಿಗಳು ಹಾಗೂ ಪ್ರವರ್ಗ 2A ಸೇರಿದ 102 ಜಾತಿಗಳು, ಅಲೆಮಾರಿ ಸೇರಿದಂತೆ 197 ಜಾತಿಗಳ ಈ ಐತಿಹಾಸಿಕ ಸಮಾವೇಶ ಈ ಸಂದರ್ಭದಲ್ಲಿ ನಮ್ಮ ಹಿಂದುಳಿದ ವರ್ಗಗಳ ಧೀಮಂತ ನಾಯಕ, ಬಡವರ ಬಂಧು, ಬಡವರ ಆಶಾಕಿರಣ, ಮಾಜಿ ಮುಖ್ಯಮಂತ್ರಿಗಳಾದ ಡಿ. ದೇವರಾಜ ಅರಸು ಅವರನ್ನು ಸ್ಮರಿಸುತ್ತಾ ಅವರಿಗೆ ನಾವೆಲ್ಲ ಜೈಕಾರ ಹಾಕೋಣ. ನಾನು ದೇವರಾಜ ಅರಸು ಅವರಿಗೆ ಅಂತೀನಿ, ನೀವು ಜಯವಾಗಲಿ. ಶ್ರೀ ಡಿ. ದೇವರಾಜ ಅರಸು ಅವರಿಗೆ, ಶ್ರೀ ಡಿ. ದೇವರಾಜ ಅರಸು ಅವರಿಗೆ, ಶ್ರೀ ಡಿ. ದೇವರಾಜ ಅರಸು ಅವರಿಗೆ. ಹಿಂದುಳಿದ ವರ್ಗಗಳ ಅವಕಾಶ ವಂಚಿತ ಸಮುದಾಯದ ಧ್ವನಿಯಾಗಿ ಈ ಕಾರ್ಯಕ್ರಮದ ಆಯೋಜಿಸಿರುವ ಎಲ್ಲ ಹಿಂದುಳಿದ ವರ್ಗಗಳ ಧೀಮಂತ ನಾಯಕರಿಗೆ ಮತ್ತು ಇಲ್ಲಿ ಉಪಸ್ಥಿತರಿರುವ ಪರಮ ಪೂಜ್ಯ ಸ್ವಾಮೀಜಿಗಳಿಗೆ, ಗಣ್ಯರಿಗೆ ನಮನ ಸಲ್ಲಿಸುತ್ತಾ, ಅದರಲ್ಲೂ ಪ್ರಮುಖವಾಗಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ನಮ್ಮೆಲ್ಲರ ಜನಪ್ರಿಯ ನಾಯಕ, ಅರ್ಧ ಶತಮಾನಗಳಿಗೂ ಹೆಚ್ಚು ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತ ನಾಯಕ ಆಗಿ ಬೆಳೆದಂಥ ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕಾಗಿ ಸದಾ ತಮ್ಮ ನಿರಂತರ ಕೊಡುಗೆಯನ್ನು ಕೊಡುತ್ತಾ ತಪಸ್ವಿಯಂತೆ ಕಾರ್ಯನಿರ್ವಹಿಸುತ್ತಿರುವ ಕೇಂದ್ರದ AICC ಮಾಜಿ ಪ್ರಧಾನ ಕಾರ್ಯದರ್ಶಿಗಳು, ವಿಧಾನ ಪರಿಷತ್ನ ಮಾಜಿ ವಿರೋಧ ಪಕ್ಷದ ನಾಯಕರು, ಹಾಲಿ ವಿಧಾನ ಪರಿಷತ್ತಿನ ಸದಸ್ಯರು ಆದಂಥ ನಮ್ಮ ಗೌರವಾನ್ವಿತ ಶ್ರೀ ಡಿ.ಕೆ. ಹರಿಪ್ರಸಾದ್ ಅವರನ್ನು ನಿಮ್ಮೆಲ್ಲರ ಮನದಲ್ಲಿ ಇಟ್ಟುಕೊಂಡು ಈ ಐತಿಹಾಸಿಕ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತ ಕೋರುತ್ತೇನೆ. ಬಂಧುಗಳೇ, ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು, ಸ್ವಾಗತ ಸಮಿತಿಯ ಅಧ್ಯಕ್ಷತೆಯನ್ನು ವಹಿಸಿದಂಥ ಸನ್ಮಾನ್ಯ ಶ್ರೀನಾಥ್ ಸರ್, ಇವ್ರಿಗೂ ಸಹ ನಾವು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತೇನೆ. ದಯವಿಟ್ಟು ಶ್ರೀನಾಥ್ ಸರ್ ಅವರು ಸ್ವಾಗತಿಸಿಕೊಳ್ಬೇಕಾಗಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆ ಬಂಧುಗಳೇ, ವೇದಿಕೆ ಮೇಲಿರುವ ಎಲ್ಲ ಗಣ್ಯಾತಿ ಗಣ್ಯರಿಗೂ ಮತ್ತು ಎಲ್ಲ ಸಂಘ ಸಂಸ್ಥೆಗಳ ಅಧ್ಯಕ್ಷ ಮತ್ತು ಪದಾಧಿಕಾರಿಗಳಿಗೆ ಮತ್ತು ಪೂಜ್ಯ ಸ್ವಾಮೀಜಿಗಳಿಗೂ ಸಹ ನಾವು ಸ್ವಾಗತ ಕೋರ್ತೀವಿ. ದಯವಿಟ್ಟು ಚಪ್ಪಾಳೆ ತಟ್ಟುವ ಮೂಲಕ ಅವರಿಗೆ ಸ್ವಾಗತ ಕೋರಿ. ಅದರಲ್ಲೂ ವಿಶೇಷವಾಗಿ ಈ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದು ಮತ್ತು ನಮ್ಮೆಲ್ಲರ ನಾಯಕರಾದ ಶ್ರೀ ಹರಿಪ್ರಸಾದ್ ರವರಿಗೂ ಸಹ ಸ್ವಾಗತ ಕೋರ್ತೀನಿ. ಬೇಗ ಹೇಳಿದ್ರೆ ಬೇಗ ಮುಗಿಯುತ್ತೆ. ಮುಗಿತಲ್ಲ.
ನಮ್ಮ ಸಮಾಜದ ಅಭಿವೃದ್ಧಿಗಾಗಿ ಸರ್ವತೋಮುಖ ಬೆಳವಣಿಗೆಗಾಗಿ ಪಣ ತೊಟ್ಟು ಈ ದಿನ ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲ ಗುರು ಹಿರಿಯರಿಗೆ, ಸಂಘಟನೆಗಳ ಮುಖಂಡರಿಗೆ, ಅದರಲ್ಲೂ ವಿಶೇಷವಾಗಿ ರಾಜ್ಯದ ನಾನಾ ಭಾಗಗಳಿಂದ ಬಂದಂಥ ನಿಮ್ಮೆಲ್ಲರಿಗೂ ಸಹ ಈ ಒಂದು ವೇದಿಕೆಯ ಮೂಲಕ ಸ್ವಾಗತ ಕೋರಿ ಎಲ್ಲರಿಗೂ ಗೌರವ ಸಮರ್ಪಣೆ ಮಾಡ್ತಾ ಇದ್ವಿ. ಸ್ವೀಕರಿಸಬೇಕು ಅಂತ ವಿನಂತಿ ಮಾಡ್ತೀವಿ. ಬಂಧುಗಳೇ, ಮತ್ತೊಮ್ಮೆ ಮೊಗದೊಮ್ಮೆ ಬಂದಿರುವಂತಹ ಎಲ್ಲ ಅತಿಥಿ ಅಭ್ಯಾಗತರುಗಳನ್ನ, ಮಠಾಧೀಶರುಗಳನ್ನ, ಸ್ವಾಮೀಜಿಗಳನ್ನ, ಗುರುವರಿಯರುಗಳನ್ನ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳುತ್ತಾ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಒಂದು ಸಮಾನ ಉದ್ದೇಶಕ್ಕಾಗಿ ನಾವೆಲ್ಲರೂ ಕೂಡ ಸಮಾನ ಮನಸ್ಕ ಸಂಘಟನೆ ಅಡಿಯಲ್ಲಿ ಒಂದುಗೂಡಿದ್ದೇವೆ. ಹಿಂದುಳಿದವರ ಸಮಾಜದ ಎಲ್ರಿಗೂ ಕೂಡ ರಾಜಕೀಯವಾಗಿ, ಸಾಮಾಜಿಕವಾಗಿ ಸಮಾನತೆಯನ್ನು ನೀಡಬೇಕು ಅನ್ನುವಂತಹ ಒಂದು ಪರಿಕಲ್ಪನೆ ಅಡಿಯಲ್ಲಿ ಒಟ್ಟುಗೂಡಿರುವಂತಹ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಬಂದಿರುವಂತಹ ಎಲ್ಲ ಸಮಾಜದ ಬಂಧುಗಳಿಗೂ ಕೂಡ ಮತ್ತೊಮ್ಮೆ ಮೊಗದೊಮ್ಮೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಬಂದಿರುವಂತಹ ಅತಿಥಿ ಅಭ್ಯಾಗತರುಗಳಿಗೆ, ಮಠಾಧೀಶರುಗಳಿಗೆ, ಸ್ವಾಮೀಜಿಗಳಿಗೆ ಫಲತಾಂಬೂಲವನ್ನು ನೀಡಿ ಸ್ವಾಗತಿಸಿಕೊಳ್ಳುವುದು ನಮ್ಮ ಧರ್ಮ. ಈ ನಿಟ್ಟಿನಲ್ಲಿ ಫಲತಾಂಬೂಲ ಇದೀಗ ಹಲೋ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀವಿ. ಇದೀಗ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯಾತಿ ಗಣ್ಯರನ್ನು ಗೌರವಿಸೋದ್ರ ಜೊತೆಗೆ ನಮ್ಮ ಕಾರ್ಯಕ್ರಮವನ್ನು ಅಧಿಕೃತವಾಗಿ ಪ್ರಾರಂಭ ಮಾಡ್ತಾ ಇದ್ದೀವಿ. ಹಾಗಾಗಿ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿರುವಂತಹ ನಿಮ್ಮೆಲ್ಲರಲ್ಲೊಂದು ವಿನಂತಿ, ನಾಡಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಿರೋದ್ರಿಂದಾಗಿ ತಾವೆಲ್ಲರೂ ಎದ್ದು ನಿಂತು ನಾಡಗೀತೆಗೆ ಗೌರವಿಸಬೇಕು. ಇದೀಗ ಜಯ ಭಾರತ ಜನನಿಯ ತನುಜಾತೆ. ದಯವಿಟ್ಟು ಎಲ್ಲರೂ ಕೂಡ ಎದ್ದು ನಿಲ್ಬೇಕು. ವೇದಿಕೆಯಲ್ಲಿ ಇದ್ದವರು ಒಮ್ಮೆಗೆ ಎದ್ದು ನಿಂತು ನಾಡಗೀತೆಗೆ ಗೌರವವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ಋಷಿಗಳ ಬೀಡೆ, ಭೂದೇವಿಯ ಮಕುಟದ ನವಮಣಿಯೇ, ಗಂಗರ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿ ಭಾರತ ಜನನಿಯ ತನುಜಾತೆ, ಜನನಿಯ ಜೋಗುಳ ವೇದನ ಘೋಷ, ಜನನಿಗೆ
ಬಂಧುಗಳೇ, ಇಂದಿನ ಈ ಪೂರ್ವಭಾವಿ ಸಭೆಗೊಂದು ಸದುದ್ದೇಶ, ಮಾತಿಗೊಂದು ಅರ್ಥ, ಕಾರ್ಯಕ್ರಮಕ್ಕೊಂದು ಸತ್ವ ಇದ್ದಾಗ ಮಾತ್ರ ಅದು ಪರಿಪೂರ್ಣವಾಗಲು ಸಾಧ್ಯವಂತೆ ನಾವು ಸೇರಿರುವಂತಹ ಸದುದ್ದೇಶಗಳನ್ನು ತನ್ನ ಪ್ರಾಸ್ತಾವಿಕ ಮಾತಿನೊಂದಿಗೆ ನಮ್ಮ ಮುಂದಿಡ್ತಾ ಇದ್ದಾರೆ ಶ್ರೀ 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 ಪ್ರಣವಾನಂದ ಸ್ವಾಮೀಜಿಗಳು. ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಸಮಾಜದ, ಎಲ್ಲ ಹಿಂದುಳಿದ ವರ್ಗದ ಪರಮ ಪೂಜ್ಯ ಸ್ವಾಮೀಜಿಗಳ ಪಾದ ಕಮಲಗಳಿಗೆ ನಮಸ್ಕರಿಸುತ್ತಾ, ಕರ್ನಾಟಕ ರಾಜ್ಯದ ಎಲ್ಲ ಹಿಂದುಳಿದ, ಅತಿ ಹಿಂದುಳಿದ ವರ್ಗದ ಎಲ್ಲ ಸಮಾಜದ ಅಧ್ಯಕ್ಷರುಗಳೇ ಹಾಗೂ ಈ ರಾಜ್ಯದ, ಈ ದೇಶದ ಪ್ರಬುದ್ಧ ರಾಜಕಾರಣಿ, ಯಾವುದು ಕಪ್ಪು ಚುಕ್ಕಿ ಇಲ್ಲದ ರಾಜಕಾರಣಿ, 49 ವರ್ಷ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿರ್ತಕ್ಕಂಥ ಸನ್ಮಾನ್ಯ BK ಹರಿಪ್ರಸಾದ್ ಅವರೇ ಹಾಗೂ ಕಾಂಗ್ರೆಸ್ ಪಕ್ಷದ MLC ಶ್ರೀ ಪ್ರಕಾಶ್ ರಾಥೋಡ್ ಅವರೇ ಹಾಗೂ ಶ್ರೀ ಮುಖ್ಯಮಂತ್ರಿ ಚಂದ್ರು ಅವರೇ ಹಾಗೂ ವೇದಿಕೆ ಮೇಲೆ ನಡೆದಿರತಕ್ಕಂಥ ನಮ್ಮ ಈ ಕಾರ್ಯಕ್ರಮದ ಸ್ವಾಗತ ಸಮಿತಿಯ ಅಧ್ಯಕ್ಷರಾದ HR ಶ್ರೀನಾಥ್ ಧಣಿಗಳವರೇ, ಅದೇ ರೀತಿಯಲ್ಲಿ 94ನೇ ಇಸ್ವಿಯಲ್ಲಿ ಕೋಲಾರಲ್ಲಿ ಅಹಿಂದೆಯನ್ನು ಪ್ರಾರಂಭ ಮಾಡುವ, ಅಹಿಂದಕ್ಕೆ ನಾಮಕರಣವನ್ನು ಕೊಟ್ಟಿರುವ ಸನ್ಮಾನ್ಯ ಶ್ರೀ ಭಾರತ್ನಾಥ್ ಅವರು ಕೂಡ ಈ ವೇದಿಕೆ ಮೇಲೆ ಇದ್ದಾರೆ. ಅದರ ಜೊತೆ ರಾಷ್ಟ್ರೀಯ ಈಡಿಗವಿಲ್ಲದ ನಾಮಧಾರಿ ದೇವರು ಮಹಾಮಂಡಳಿಯ ರಾಜ್ಯ ರಾಷ್ಟ್ರೀಯ ಪದಾಧಿಕಾರಿಗಳೇ, ಅದೇ ರೀತಿಯಲ್ಲಿ ತೆಲಂಗಾಣದಿಂದ ಬಂದಿರತಕ್ಕಂಥ ವೇಮಲೇಯ ಗೌಡ ಅವರೇ, ಶ್ರೀಮತಿ ಅರ್ಚನಾ ಜೈಸ್ವಾಲ್ ಅವರೇ, ಶ್ರೀ ರಾಜಯ್ಯ ಅವರೇ, ಶ್ರೀ ಸುಧೀಶ್ ಅವರೇ, ಶ್ರೀ ಬಾಬು ಅವರೇ ಬಂದು ವೇದಿಕೆ ಮೇಲೆ ನೆರೆದಿರತಕ್ಕಂಥ ಅಲಮಾರಿ ಸಮಾಜ, ಲಂಬಾಣಿ ಸಮಾಜ, ಮೇದಾರ ಸಮಾಜ, ಪಿಂಜಾರ ಸಮಾಜ, ಹುಲಿಯ ಚಂದಯ್ಯ ಸಮಾಜ, ಕೋಲಿ ಸಮಾಜ ಹಾಗೂ ನಮ್ಮ ಚಲುವಾದಿ ಸಮುದಾಯ ಹಾಗೂ ವಿಶ್ವಕರ್ಮ ಸಮುದಾಯ ಹಾಗೂ ಎಲ್ಲ ಸಮುದಾಯದ ಪರಮ ಪೂಜ್ಯರ ಆಶೀರ್ವಾದದೊಂದಿಗೆ, ಆ ಸಮುದಾಯಗಳ ಅಧ್ಯಕ್ಷರುಗಳ ಸಹಕಾರದೊಂದಿಗೆ ವೇದಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಬಂಧುಗಳೇ, ಜ್ಞಾನಪ್ರಕಾಶ ಸ್ವಾಮೀಜಿ ಕರ್ನಾಟಕದ ಹಿಂದುಳಿದ ವರ್ಗಕ್ಕೆ ಶಕ್ತಿಯಾಗಿರತಕ್ಕಂಥ ಪರಮ ಪೂಜ್ಯ ಜ್ಞಾನಪ್ರಕಾಶ್ ಸ್ವಾಮೀಜಿ ಅವರು, ಸರ್ದಾರ್ ಸೇವಾಲಾಲ್ ಸ್ವಾಮೀಜಿ ಅವರು, ಬಸವನಾಗಿದೇವ ಸ್ವಾಮೀಜಿ ಅವರು, ಅಂಬೇಡ್ಕರ್ ಅವರ ಕನಸು, ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಕನಸು, ಈ ರಾಜ್ಯದ ದಿವಂಗತ ಮುಖ್ಯಮಂತ್ರಿಗಳಾಗಿರತಕ್ಕಂಥ ದೇವರಾಜ ಅರಸು ಅವರ ಕನಸು ಇವತ್ತು ನೆನಸಾಗಬೇಕು ಅಂತ ಹೇಳಿಕೊಂಡು ಒಂದು ಸಂಕಲ್ಪವನ್ನ ಮಾಡಿ ಇವತ್ತು ಈ ಕಾರ್ಯಕ್ರಮವನ್ನ ಬಂದಿದ್ದೇವೆ. ಬಂಧುಗಳೇ, ಯಾವುದೋ ಸರ್ಕಾರ ವಿರುದ್ಧ ಅಲ್ಲ, ಯಾವುದೋ ಪಕ್ಷ ವಿರುದ್ಧ ಅಲ್ಲ, ಯಾವುದೋ ವ್ಯಕ್ತಿ ವಿರುದ್ಧ ಅಲ್ಲ, ಈಡಿಗವಿಲ್ಲವ ನಾಮಧಾರಿ ದೇವರು ಸಮಾಜ ಈ ರಾಜ್ಯಕ್ಕೆ ಕೊಟ್ಟಿರತಕ್ಕಂಥ ಕೊಡುಗೆ, ದಿವಂಗತ ಬಂಗಾರಪ್ಪನವರು, ಆರಂಜಾಲಪ್ಪನವರು, ಅದೇ ರೀತಿಯಲ್ಲಿ ಸನ್ಮಾನ್ಯ ಜನಾರ್ದನ ಪೂಜಾರಿ ಅವರು, ಅದೇ ರೀತಿಯಲ್ಲಿ ಮಾಣಿಕಯ್ಯ ಗುತ್ತೇದಾರ್ ಅವರು, ಇವರೆಲ್ಲರೂ ಕೂಡ ಸಮಾನತೆಗೋಸ್ಕರ ನಿಂದಿರತಕ್ಕಂಥ ನಮ್ಮ ಸಮುದಾಯದವರು. ಕಾಂಗ್ರೆಸ್ ಪಕ್ಷದಲ್ಲಿ 40 ವರ್ಷ ಕಾಲ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿ ಸೇವಾ ಮಾಡಿ ಬಂದವರು. ಆದರೆ ನಾವೇನು ಕಾಣುತ್ತಾ ಇದೆ, ಈ ರಾಜ್ಯದಲ್ಲಿ ಏನು ಸಂದೇಶವನ್ನು ಕೊಡ್ತಾ ಇದ್ದೀರಿ? ಅಹಿಂದದ ಹೆಸರನ್ನು ಹೇಳಿಕೊಂಡು ಈ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳು ಒಕ್ಕಟ್ಟಾಗಬೇಕು, ಹೊಂದಾಣಿಕೆ ಆಗಬೇಕು ಎಂದು ಹೇಳಿಕೊಂಡು ನಮ್ಮ ಹಕ್ಕುಗಳನ್ನು ಪಡೆಯಬೇಕು ಎಂದು ಹೇಳಿಕೊಂಡು ಈ ರಾಜ್ಯದಲ್ಲಿ ಬಹಳ ದೊಡ್ಡ ಮೂವ್ಮೆಂಟ್ ಆಯಿತು. ಆ ಮೂವ್ಮೆಂಟ್ಗೆ ಆ ಅಹಿಂದೆಯನ್ನು ಪ್ರಾರಂಭ ಮಾಡುವಾಗ ಅದಕ್ಕೆ ಆರ್ಥಿಕ ಬಲಶಕ್ತಿಯನ್ನು ತುಂಬಿದವರು ದಿವಂಗತ ಆರಂಜಾಲಪ್ಪನವರು, JP ನಾರಾಯಣಸ್ವಾಮಿ ಅಂತವರು. ಆದರೆ ಈ ರಾಜ್ಯಕ್ಕೆ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿರತಕ್ಕಂಥ ನೂರಾರು ಜನ ಈ ವೇದಿಕೆ ಮೇಲೆ ಇದ್ದಾರೆ. ಲಂಬಾಣಿ ಸಮುದಾಯದ ಶ್ರೀಮೂರ್ತಿ ನಾಯಕರವರು, ನೇಕಾರ್ ಸಮುದಾಯದ KC ಕೊಂಡಯ್ಯನವರು,
ಅದೇ ರೀತಿಯಲ್ಲಿ ಸಾಕಷ್ಟು ನಾಯಕರುಗಳು ಈ ರಾಜ್ಯದ ಸಮಾನತೆಗೋಸ್ಕರ ಕಾಂಗ್ರೆಸ್ ಪಕ್ಷದ ಜೊತೆ ನಿಂತುಕೊಂಡು ಕೆಲಸ ಮಾಡಿದ್ದವರು. ಆದರೆ ಈ ರಾಜ್ಯಕ್ಕೆ ಇಷ್ಟೆಲ್ಲ ಕೊಡುಗೆ ಕೊಟ್ಟಿರ್ತಕ್ಕಂಥ ನಾಯಕರುಗಳು ಇವತ್ತು ಎಲ್ಲಿದ್ದಾರೆ ಅಂತಕ್ಕಂಥದ್ದು ನಾವು ನೋಡಬೇಕಾಗುತ್ತೆ. ಯಾವುದು ಅಧಿಕಾರ ಸ್ಥಾನಕ್ಕೋಸ್ಕರ ಅಲ್ಲ, ಯಾರನ್ನೇ ಮಂತ್ರಿ ಮಾಡೋಕ್ಕೋಸ್ಕರ ಅಲ್ಲ, ಆದರೆ ನಡೆಸಿಕೊಳ್ಳುವ ರೀತಿ ಏನಿದೆಯಲ್ಲ, ಅವರ ಸ್ವಾಭಿಮಾನಕ್ಕೆ ಧಕ್ಕೆ ತರಕ್ಕೆ ಕಲಿಸಿದ ರೀತಿಯಲ್ಲ, ಇದು ಯಾವ ಸಮುದಾಯ ಕೂಡ ಸಹಿಸುವುದಿಲ್ಲ. ಇವತ್ತು ಈ ರಾಜ್ಯದಲ್ಲಿ ಬಂದಿರತಕ್ಕಂಥ ಸರ್ಕಾರಗಳು ಅದು ಹಿಂದುಳಿದ ವರ್ಗಕ್ಕೆ ಏನೇನು ಕೊಟ್ಟಿದೆ. ಇವತ್ತು ಈ ವೇದಿಕೆ ಮೇಲೆ ಸಾಕಷ್ಟು ಜನ ಅದು ಹಿಂದುಳಿದ ವರ್ಗದ ಸಮುದಾಯದ ಸ್ವಾಮೀಜಿಗಳಿದ್ದಾರೆ. ಈ ಸಮುದಾಯಕ್ಕೆ, ಮೇದಾರ ಸಮುದಾಯಕ್ಕೆ, ಮಡಿವಾಳ ಸಮುದಾಯಕ್ಕೆ, ಎಲ್ಲ ಸಮುದಾಯಗಳಿಗೂ ಕೂಡ ಅಕ್ಕಿ ಪಕ್ಕಿ ಸಮುದಾಯಕ್ಕೆ ಎಲ್ಲಿ ಕೊಟ್ಟಿದ್ದೀರಿ, ಎಲ್ಲಿ ಕೊಟ್ಟಿದ್ದೀರಿ? ಇವತ್ತು ಅಂಬೇಡ್ಕರ್ ಅವರ ಕನಸು ಜನಸಂಖ್ಯೆಯ ಆಧಾರದ ಮೇಲೆ ಅಲ್ಲ, ಕಟ್ಟ ಕಡೆ ಇರತಕ್ಕಂಥ ಮೈನ್ಯೂಟ್ ಆಗಿರತಕ್ಕಂಥ ಸಮುದಾಯಕ್ಕೂ ಕೂಡ ಅವರು ವಿಧಾನಸಭೆಯಲ್ಲಿ ಪ್ರವೇಶನ ಆಗಬೇಕು, ಅವರು ಪಾರ್ಲಿಮೆಂಟ್ ಅಲ್ಲಿ ಪ್ರವೇಶನ ಆಗಬೇಕಾಗುತ್ತೆ. ಅದಕ್ಕೋಸ್ಕರ ಸಮಾನತೆ, ಈಕ್ವಾಲಿಟಿ ಅಂತಕ್ಕಂಥದ್ದು. ಆದ್ದರಿಂದ ಈ ರಾಜ್ಯದಲ್ಲಿ ಒಂದು ಸಂದೇಶ ಇಡೀ ದೇಶಕ್ಕೆ ಕೊಡಬೇಕಾಗುತ್ತೆ. ಈಡೀಗ ಬಿಲ್ಲವ ನಾಮಧಾರಿ ಸಮುದಾಯ ಯಾವತ್ತೂ ಕೂಡ ಭಿಕ್ಷಾ ಬೇಡಿದ ಸಮುದಾಯ ಅಲ್ಲ. ಇದು ಈ ರಾಜ್ಯದ ರಾಜಕಾರಣಕ್ಕೆ ಸಾಕಷ್ಟು ಕೊಡುಗೆ ಕೊಟ್ಟ ಸಮುದಾಯ. ಆದರೆ ಆ ಸಮುದಾಯದ ನಾಯಕರುಗಳನ್ನೇ, ಆ ಸಮುದಾಯದ ಗುರುತಿಸಿಕೊಂಡಿರುವ ನಾಯಕರುಗಳನ್ನೇ ಷಡ್ಯಂತ್ರದಿಂದ, ಕಾನ್ಫರೆನ್ಸಿಯಿಂದ ಇವತ್ತು ಅವರನ್ನೇ ದೂರ ಮಾಡತಕ್ಕಂಥದ್ದು. ಸನ್ಮಾನ್ಯ ದಿವಂಗತ ದೇವರಾಜ ಅರಸು ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆದಾಗ ಡೆಲ್ಲಿಯಿಂದ ಒಂದು ಲೆಟರ್ ಬರುತ್ತದೆ. ಏನಂತ? ದಿವಂಗತ ಬಂಗಾರಪ್ಪನವರನ್ನ ಸಂಪುಟ ಸಚಿವರಲ್ಲೇ ತೆಗೆದುಕೊಳ್ಳಬೇಡಿ ಅಂತಕ್ಕಂಥ ಒಂದು ಲೆಟರ್ ಡೆಲ್ಲಿಯಿಂದ ರವಾನೆ ಆಗುತ್ತೆ. ಅದಕ್ಕೆ ಉತ್ತರವನ್ನು ಕೊಡ್ತಾರೆ ದೇವರಾಜ ಅರಸು ಅವರು. ನಾನು ಮೊಟ್ಟ ಮೊದಲೇ ತೆಗೆದುಕೊಳ್ಳೋದು ದಿವಂಗತ ಬಂಗಾರಪ್ಪನವರನ್ನ ಅಂತಕ್ಕಂಥದ್ದು ದೇವರಾಜ ಅರಸು ಹೇಳತಕ್ಕಂಥದ್ದು. ಆದರೆ ಈಗ ಅದು ಬದಲಾವಣೆ ಆಗಿದೆ. ಇಲ್ಲಿಂದ ಲೆಟರ್ ಹೋಗ್ತದೆ, ಇವರನ್ನ ಮಂತ್ರಿ ಸ್ಥಾನಕ್ಕೆ ತಗೊಳ್ಳಂಗಿಲ್ಲ, ಇವರು ಆಗುವುದಿಲ್ಲ. ಎಷ್ಟು ಬದಲಾವಣೆ ಆಗ್ತಾ ಇದೆ. ಅದಕ್ಕೆ ರಾಜ್ಯ ಸರ್ಕಾರಗಳಿಗೆ, ಕೇಂದ್ರ ಸರ್ಕಾರಗಳಿಗೆ ಈ ವೇದಿಕೆ ಮೂಲಕ 12ನೇ ಶತಮಾನದ ಅನುಭವ ಮಂಡಪ ಹೇಗೆ ಕಾಣುತ್ತದೆ, ಸಮಾನತೆಯ ಒಂದು ವೇದಿಕೆಯನ್ನು ಇವತ್ತು ಸೃಷ್ಟಿಯಾಗಿದೆ. ನಾವು ಈ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯ ಸಂದೇಶವನ್ನು ಕೊಡ್ತಾ ಇದ್ದೀನಿ, ಕೇಂದ್ರ ಸರ್ಕಾರಕ್ಕೂ ಕೊಡ್ತಾ ಇದ್ದೀನಿ. ಈಡೀಗ ಬಿಲ್ಲವ ನಾಮಧಾರಿ ಸಮುದಾಯವನ್ನೇ ಎದುರಿಸಿಕ್ಕೆ ಬರುವ ಅವಶ್ಯಕತೆ ಇಲ್ಲ. ನಾವು ಎದುರವರಲ್ಲ, ನಾವು ಜಗ್ಗವರಲ್ಲ, ನಾವು ಹಿಂದಕ್ಕೆ ಹೋಗೋವರಲ್ಲ. ಸಮಾನತೆಗೋಸ್ಕರ ನಮ್ಮನ್ನು ಕೆಣಿಸುವ ಕೆಲಸ ಮಾಡಬೇಡಿ. ಮಂಗಳೂರು, ಉಡುಪಿ, ಕಾರವಾರ, ಶಿವಮೊಗ್ಗ 4 ಜಿಲ್ಲೆಯಲ್ಲಿ ಈ ಸಮಾಜ 22 ವಿಧಾನಸಭಾ ಕ್ಷೇತ್ರದಲ್ಲಿ ಹೈಯೆಸ್ಟ್ ಮತಗಳನ್ನೇ ಹೊಂದಿರತಕ್ಕಂಥ ಸಮುದಾಯ ಯಾವುದು? ಈಡೀಗ ಬಿಲ್ಲವ ನಾಮಧಾರಿ ಸಮುದಾಯ. ಇವತ್ತು ಬಂಧುಗಳೇ, ನಮ್ಮ ಕಸಬು, ಒಬ್ಬ ಕಸಬುಗಳಾಗಿ ಮಾಡಿಕೊಂಡಿರ್ತಕ್ಕಂಥ ನಮ್ಮ ಕಸಬು 2004ನೇ ಇಸುವಲ್ಲಿ ಬಂದು ಮಾಡಿದರು. 2007ನೇ ಇಸುವಲ್ಲಿ ಸಾರಾಯ ಬಂದು ಮಾಡಿದರು. ಆದರೆ ಯಾವುದು ಪರ್ಯಾಯ ವ್ಯವಸ್ಥೆ ಈ ಸಮುದಾಯಕ್ಕೆ ಮಾಡಲಿಲ್ಲ. ಯಾವುದಕ್ಕೋಸ್ಕರ ನಮ್ಮ ಆರ್ಥಿಕ ಭದ್ರತೆಯನ್ನು ಕಳ್ಕೊಂಡು ಇವತ್ತು ಕಲ್ಯಾಣ ಕರ್ನಾಟಕದ ಭಾಗದ ಜನ ಇವತ್ತು ಬೀದಿ ಪಾರಾದ್ರು. ಯಾವುದು ಆಶ್ರಯವಿಲ್ಲದೆ ಇವತ್ತು ನಮ್ಮ ಸಮಾಜ ಅಷ್ಟಲ್ಲ, ಉಳಿದ ಸಮುದಾಯಕ್ಕೂ ಕೂಡ ಸಾಕಷ್ಟು ನೋವಾಗಿದೆ. ಅದಕ್ಕೋಸ್ಕರ ಬಂಧುಗಳೇ, ನಾವು ಸರ್ಕಾರದಲ್ಲಿ ಹೇಳತಕ್ಕಂಥದ್ದೇನು, ಜನಸಂಖ್ಯೆಯ ಆಧಾರದಲ್ಲಿ ಇರತಕ್ಕಂಥ ಸಾಮಾಜಿಕ ನ್ಯಾಯ ಅಲ್ಲ ನಮಗೆ ಬೇಕಾಗಿರೋದು. ಸನ್ಮಾನ್ಯ ದ್ವಾರಕನಾಥ್ ಅವರು ಹೇಳಿದ ಹಾಗೆ ಸಾಮಾಜಿಕ ಪರಿವರ್ತನೆ ಆಗಬೇಕಾಗುತ್ತೆ. ಅದಕ್ಕೋಸ್ಕರ ನಾವು ಮಂತ್ರಿ ಮಾಡಿ ಮತ್ತೊಂದು ಮಾಡಿ ಅಂತ ಹೇಳಕ್ಕೋಸ್ಕರ ಅಲ್ಲ ಈ ಸಭೆಯನ್ನು ಇವತ್ತು ಸೇರಿರೋದು. ಈ ರಾಜ್ಯ ಸರ್ಕಾರ ಇವತ್ತು ಬ್ರಹ್ಮಶ್ರೀ ನಾರಾಯಣ ಗುರು ನಿಗಮ, ನಾನು ಸರ್ಕಾರಕ್ಕೆ ಕೇಳುತ್ತೇನೆ, ಈ ರಾಜ್ಯದಲ್ಲಿ 50ರಿಂದ 70 ಲಕ್ಷ ಜನಸಂಖ್ಯೆ ಇರುವ ನಾರಾಯಣ ಗುರು ಅನುಯಾಯಿಗಳು, ನಾರಾಯಣ ಗುರುಗಳ ಸಂದೇಶ
ಒಂದೇ ಜಾತಿ, ಒಂದೇ ಧರ್ಮ, ಒಂದೇ ದೇವರು ಎಂದು ಹೇಳಿರ್ತಕ್ಕಂಥ ನಾರಾಯಣ ಗುರುಗಳ ಸಂದೇಶ, ಅದೇ ನಾರಾಯಣ ಗುರುಗಳ ನಿಗಮಕ್ಕೆ ಇವತ್ತು ಕಳೆದ ಬಜೆಟ್ನಲ್ಲಿ ಸುಮಾರು 7 ನಿಗಮಕ್ಕೆ ಹಣೆಯನ್ನು ಕೊಟ್ಟರು. ಆದರೆ ಏನಾಯಿತು? ನಾರಾಯಣ ಗುರು ನಿಗಮಕ್ಕೆ ಹಣೆಯನ್ನ ಕೊಡಲಿಲ್ಲ ಬಂಧುಗಳೇ. ಸುಮಾರು 900 ಕಿಲೋಮೀಟರ್ ಪಾದಯಾತ್ರೆಯ ನಂತರ ನಾರಾಯಣ ಗುರು ನಿಗಮವನ್ನೇ ಹಿಂದಿನ ಸರ್ಕಾರ ಘೋಷಣೆ ಮಾಡಿದರು. ಅದಕ್ಕೋಸ್ಕರ ಬಂಧುಗಳೇ, ವೇದಿಕೆ ಮೇಲೆ ಸಾಕಷ್ಟು ಜನ ಮಾತನಾಡಲಿದೆ. ನಾವು ಒಂದೇ ಮಾತನ್ನು ಹೇಳುತ್ತಾ ಇದ್ದೇನೆ, ಇವತ್ತು ಈಡಿಗ ಸಮುದಾಯ ಎಲ್ಲಾ ಸಮುದಾಯಗಳನ್ನೇ ಕೂಡ ಅಲಮಾರಿ ಸಮಾಜ, ಮೇದಾರ ಸಮಾಜ, ಮರಾಠ ಸಮಾಜ ಎಲ್ಲರನ್ನೇ ಒಟ್ಟಿಗೆ ಸೇರಿ ಸಮಾನದ ನಾಯಕತ್ವದಲ್ಲಿ ಇವತ್ತು ರಾಜ್ಯದಲ್ಲಿ ನಡೆಸಬೇಕಾಗುತ್ತೆ. ಅದಕ್ಕೆ ನಮ್ಮ ಪೂಜ್ಯ ಬಸವರಾಗಿ ದೇವರಲ್ಲಿದ್ದಾರೆ, ಅವರು ಹೇಳುತ್ತಾರೆ, ಅದು ಹಿಂದುಳಿದ ವರ್ಗದ ಸ್ವಾಮೀಜಿಗಳ ಒಕ್ಕೂಟ ಇಲ್ಲಿಷ್ಟ ಪ್ರಾರಂಭವಾಗುತ್ತೆ. ಅದು ಹಿಂದುಳಿದ ವರ್ಗಗಳ ಪರಂಪೂಜ್ಯರ ಒಕ್ಕೂಟ ಇವತ್ತು ಪ್ರಾರಂಭವಾಗುತ್ತೆ. ಸನ್ಮಾನ್ಯ BK ಹರಿಪ್ರಸಾದ್ ಇರ್ತಕ್ಕಂಥ ಕಟ್ಟ ಕಡೆ ಇರತಕ್ಕಂಥವರು ಕೂಡ ಎಲ್ಲರಿಗೂ ಹಕ್ಕಿದೆ, ಎಲ್ಲರೂ ಹಿಂದುಳಿದವರೇ, ಎಲ್ಲ ನಮಗೇ ಬೇಕು, ಎಲ್ಲ ನಮಗೇ ಬೇಕು, ನಾವೇ ಇರಬೇಕು, ಉಳಿದವರು ಸಾಯಿಲಿ ಎಂದಕ್ಕಂಥದ್ದು ಏನಿದೆಯಲ್ಲ, ಇದು ಸಹಿಸಕ್ಕಾಗುವುದಿಲ್ಲ. ಇದಕ್ಕೆ ಶಕ್ತಿಯಾಗಿ ನಾವು ನಿಲ್ಲಬೇಕಾಗುತ್ತೆ. ಸನ್ಮಾನ್ಯ BK ಹರಿಪ್ರಸಾದ್ ಅವರೇ, ಇಡೀ ಹಿಂದುಳಿದ ಸಮಾಜ, ಇಡೀ ಹಿಂದುಳಿದ ಸಮುದಾಯ ಇವತ್ತು ಒಂದು ಆಶಾ ಕಿರಣ, ತಾವೊಂದು ತಮ್ಮ ಮೇಲೆ ಒಂದು ಆಶಾ ಕಿರಣವನ್ನ ಕಾಣುತ್ತಾ ಇದೆ. ಇವತ್ತು ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಸಮುದಾಯಗಳನ್ನೇ ತೆಗೆದುಕೊಂಡು ಹೋಗುವ ಒಂದು ಕೆಪಾಸಿಟಿ ಯಾರಿಗಿದೆ? ಇವತ್ತು ತಮಗಿದೆ. ತಮ್ಮ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ಒಂದು ಸಂಘಟನೆ ಆಗಬೇಕಾಗುತ್ತೆ. ಒಂದೇ ಉತ್ತರವನ್ನು ಹೇಳುತ್ತೇನೆ ನಾನು, ನಮ್ಮ ಮಡಿವಾಳ ಸಮುದಾಯ ಇಡೀ ರಾಜ್ಯದಲ್ಲಿ ಈ ಸಲ ಒಂದೇ ಸೀಟು ಕೇಳಿದವರು, ಅದೇ ಮಡಿವಾಳ ಸಮುದಾಯ ಒಂದೇ ಸೀಟು ಕೇಳಿದರು, ಬಾಯಿ ಬಡಕೊಂಡ ಸಮಾಜ. ಆದರೆ ಕೊಡಲಿಲ್ಲ, ಅವಕ್ಕೆ ತರೀಕೆರೆಯಲ್ಲಿ ಅವ್ರಿಗೆ ಕೊಡಲಿಲ್ಲ. ಈಡಿಗ ಸಮುದಾಯಕ್ಕೆ 11 ಸೀಟು ಕೊಡಬೇಕಿತ್ತು. ಎಷ್ಟು ಸೀಟು ಕೊಡಬೇಕಿತ್ತು? 11 ಸೀಟು ಕೊಡಬೇಕಿತ್ತು. ಗಂಗಾವತಿಯಲ್ಲಿ ಕೊಡಲಿಲ್ಲ, ಕುಂತದಲ್ಲಿ ಕೊಡಲಿಲ್ಲ, ಮಂಗಳೂರು ಉತ್ತರ ದಕ್ಷಿಣದಲ್ಲಿ ಕೊಡಲಿಲ್ಲ. ಅದಕ್ಕೋಸ್ಕರ ಬಂಧುಗಳೇ, ರಾಜಕೀಯವಾದ ಅರಿವು ನಾವು ತಲುಪಿಸಬೇಕಾಗತ್ತೆ. ಇವತ್ತು ನೀವೇನು ಬಂದಿದ್ದೀರಲ್ಲ, ವಾಪಸ್ ನಿಮ್ಮ ಜಿಲ್ಲೆಗಳಿಗೆ ಹೋಗಿ, ನಿಮ್ಮ ತಾಲೂಕುಗಳಿಗೆ ಹೋಗಿ, ನಿಮ್ಮ ಗ್ರಾಮಗಳಿಗೆ ಹೋಗಿ, ಅಲ್ಲಿರತಕ್ಕಂಥ ಇಡೀ ಹಿಂದುಳಿದ ಸಮುದಾಯದ ಒಕ್ಕಟ್ಟಾಗಿ ಸೇರಿಸಿ ಆ ಕೆಲಸ ಯಾರು ಮಾಡಬೇಕು? ಮಾಡುತ್ತೀರಾ ಇಲ್ವೋ? ಈಡಿಗ ಬಿಲ್ಲವರು, ನಾಮಧಾರಿಗಳು, ದೀವರುಗಳು ನಿಮ್ಮ ನೇತೃತ್ವದಲ್ಲಿ ಇಡೀ ಹಿಂದುಳಿದ ಸಮುದಾಯ ಒಕ್ಕಟ್ಟಾಗಿ ನಾವು ಮುಂದೆ ಹೋಗಬೇಕಾಗುತ್ತೆ. ನಮ್ಮ ಬೆನ್ನಿನ ಹಿಂದೆ ಇವತ್ತೆಲ್ಲ ಸೋಲೂರು ಮಠದ ಪರಮ ಪೂಜ್ಯ ವಿಖ್ಯಾತಾನಂದ ಶ್ರೀಗಳಿದ್ದಾರೆ. ಇವತ್ತು ಇಡೀ ನಾಡಿಗೆ, ಇಡೀ ಉತ್ತರ ದಕ್ಷಿಣ ಭಾರತದಲ್ಲಿ, ಪಕ್ಕದ ರಾಜ್ಯದಲ್ಲಿಯೂ ಕೂಡ ಈಡಿಗ ಸಮುದಾಯದ ನೇತೃತ್ವದಲ್ಲಿ ಸುಮಾರು 70 ಜನ ಶಾಸಕರು ದಕ್ಷಿಣ ಭಾರತದಲ್ಲಿದೆ ಬಂಧುಗಳೇ. ಕೇರಳ ರಾಜ್ಯ ಈಡಿಗರ ಆಳುತ್ತಾ ಇದೆ. ಅದು ಗೋವಾ ಆಗಲಿ, ತೆಲಂಗಾಣ ಆಗಲಿ, ಆಂಧ್ರ ಪ್ರದೇಶ ಆಗಲಿ, ಎಲ್ಲ ಕಡೆಯೂ ಕೂಡ ಈ ಸಮಾಜ ಧ್ವನಿಯಿಲ್ಲದ ಸಮುದಾಯ. ನಾನು ಇಲ್ಲಿ ವೇದಿಕೆ ಮೇಲೆ ಕುತ್ಕೊಂಡಿರ್ತಕ್ಕಂಥ ಸನ್ಮಾನ್ಯ BK ಹರಿಪ್ರಸಾದ್ ಅವರಿಗೂ ಹಾಗೂ ಪ್ರಕಾಶ್ ರಾಥೋಡ್ ಅವರಿಗೂ, ಮುಖ್ಯಮಂತ್ರಿ ಚಂದ್ರ ಅವರಿಗಾಗಲಿ ಎಲ್ಲರಿಗೂ ವಿನಂತಿ ಮಾಡತಕ್ಕಂಥದ್ದೊಂದೇ, ಈ ವೇದಿಕೆ ಮೇಲೆ ಕೂತಿರತಕ್ಕಂಥ ಅದು ಹಿಂದುಳಿದ ವರ್ಗದ ಸ್ವಾಮೀಜಿಗಳೇನಿದಾರಲ್ಲ, ಇವರು ಯಾರ ಮನೆ ಬಾಗಿಲು ಕೂಡ ಒಂದು ಫೈಲ್ ತಗೊಂಡು ಹೋಗುವವರಲ್ಲ. ಇವರು ಸ್ವಾಭಿಮಾನಿಯಾಗಿರ್ತಕ್ಕಂಥ ಸ್ವಾಮೀಜಿಗಳು. ಅವರವರ ಸಮಾಜಕ್ಕೆ ಅಧ್ಯಯನವನ್ನು ಮಾಡಿ ಸಾಕಷ್ಟು ಕೊಡುಗೆಯನ್ನು ಕೊಡೋದಕ್ಕೆ ಶಕ್ತಿ ಇರುವ ಸ್ವಾಮೀಜಿಗಳೆಲ್ಲರೂ ಕೂಡ. ಈ ಸ್ವಾಮೀಜಿಗಳಿಗೆ ನಾವು ಧೈರ್ಯವನ್ನು ತುಂಬಬೇಕಾಗುತ್ತೆ. ಅವರಿಗೆಲ್ಲ ರೀತಿಯಲ್ಲಿ ಕೂಡ ನಾವು ಸಹಕಾರವನ್ನು ಕೊಡಬೇಕಾಗುತ್ತೆ. ಬರೀ ನಾಯಕತ್ವದಲ್ಲಿ ಅಲ್ಲ, ಹಿಂದುಳಿದ ವರ್ಗದ ಸ್ವಾಮೀಜಿಗಳ 2ನೇ ಲೈನ್ ಲೀಡರ್ಶಿಪ್ ಇಲ್ಲಿಂದ ಉದಯವಾಗುತ್ತೆ ಬಂಧುಗಳೇ, ಇಲ್ಲಿಂದ ಉದಯವಾಗುತ್ತೆ. ಅದಕ್ಕೋಸ್ಕರ ಅದು ಹಿಂದುಳಿದ ವರ್ಗದ ಸ್ವಾಮೀಜಿಗಳು, ಅದು ಹಿಂದುಳಿದ ವರ್ಗದ ನಾಯಕರುಗಳು ಇದೇ ರೀತಿ ಸಭೆ, ಇದೇ ರೀತಿ ಕಾರ್ಯಕ್ರಮ ಪ್ರತಿ ಜಿಲ್ಲೆಗಳಲ್ಲಿಯೂ, ಪ್ರತಿ ತಾಲೂಕುಗಳಲ್ಲಿ ಮಾಡುತ್ತೇವೆ. ಮತ್ತೊಂದು ಸಲ ನಾನು ಹೇಳುತ್ತಾ ಇದ್ದೇನೆ, ಸನ್ಮಾನ್ಯ BK ಹರಿಪ್ರಸಾದ್ ಅವರು 2 ಸಲ ಕೇಂದ್ರದ UPA ಸರ್ಕಾರ ಅಧಿಕಾರದಲ್ಲಿದ್ದ ಸಮಯದಲ್ಲಿಯೂ ಕೂಡ ಮಂತ್ರಿ ಆಗಬೇಕು ಅನ್ನೋ ಬಯಸಿದವರಲ್ಲವರು. ಅವರು ಯಾವತ್ತೂ ಕೂಡ ಇರಮರೆ ಕಾಯಿಯಲ್ಲಿ ಕೆಲಸ ಮಾಡಿರ್ತಕ್ಕಂಥವರು.
ಶ್ರೀಮತಿ ಇಂದಿರಾ ಗಾಂಧಿ, ಸಂಜಯ್ ಗಾಂಧಿ, ಶ್ರೀ ರಾಹುಲ್ ಗಾಂಧಿ ಎಲ್ಲರ ಜೊತೆ ಕೂಡ ಕೆಲಸ ಮಾಡಿ ಬಂದವರು. 19 ವರ್ಷ ರಾಜ್ಯಸಭಾ ಮೆಂಬರು, 49 ವರ್ಷ ಈ ಕಾಂಗ್ರೆಸ್ನ ನಿಷ್ಠಾವಂತ ರಾಜಕಾರಣಿ. ವಿರೋಧ ಪಕ್ಷಗಳಿಗೆ ಹೆಂಗ ಬೇಕಂಗದ ಟೀಕೆ ಟಿಪ್ಪಣಿ ಮಾಡತಕ್ಕಂಥ ಈಡಿಗ ಬಿಲ್ಲವ ಸಮುದಾಯದ ಒಬ್ಬ ದಿವಂತ ನಾಯಕ BK ಹರಿಪ್ರಸಾದ್ ಅಂತಕ್ಕಂಥದ್ದು. ಇಂಗ್ಲಿಷ್ ಆದ್ರಿಂದ ವೇದಿಕೆ ಮೇಲೆ ಎಲ್ಲರೂ ಕೂಡ ಮಾತನಾಡಲಿದೆ. ಬಂಧುಗಳೇ, ನಾವೆಲ್ಲರೂ ಕೂಡ ಒಂದು ಶಪಥವನ್ನು ಮಾಡಬೇಕು. ಈ ಹಿಂದುಳಿದ ವರ್ಗದ ಹೋರಾಟಕ್ಕೆ ನಾವೆಲ್ಲರೂ ಕೂಡ ತನು ಮನು ಧನದಿಂದ ಎಲ್ಲರೂ ಒಕ್ಕಟ್ಟಾಗಿ ಮುಂದಿನ ದಿನಗಳಲ್ಲಿ ನಾವು ಬೀದರಿಂದ ಚಾಮರಾಜನಗರವರೆಗೂ, ಮಂಗಳೂರಿಂದ ಮೈಸೂರುವರೆಗೂ, ಹಾವೇರಿಯಿಂದ ಚಿತ್ರದುರ್ಗವರೆಗೂ ಕೂಡ ಎಲ್ಲರೂ ಒಂದೇ ತಾಯಿ ಮಕ್ಕಳಾಗಿ ನಾವು ಕೆಲಸ ಮಾಡಬೇಕು ಅಂತ ಮಾತನ್ನ ಹೇಳುತ್ತಾ, ಈ ಹಿಂದುಳಿದ ವರ್ಗದ ಪರಮ ಪೂಜ್ಯರುಗಳೇ ತಮ್ಮಲ್ಲಿ ಕೂಡ ವಿನಂತಿ ಮಾಡತಕ್ಕಂಥದ್ದು, ತಮ್ಮ ಕಷ್ಟಗಳ ಜೊತೆ, ತಮ್ಮ ಮಡಗಳ ಜೊತೆ, ತಮ್ಮ ಸಮಾಜದ ಜೊತೆ ನಾವೆಲ್ಲರೂ ಕೂಡ ಇರ್ತೇವೆ ಎಂಬ ಮಾತನ್ನ ಹೇಳುತ್ತಾ ಎಲ್ಲರಿಗೂ ಕೂಡ ನಮಸ್ಕಾರ. ಪರಮ ಪೂಜ್ಯರಾಗಿರುವ ಡಾಕ್ಟರ್ ಶ್ರೀ 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 ಪ್ರಣವಾನಂದ ಮಹಾಸ್ವಾಮೀಜಿಯವರಿಗೆ ಅವರ ಪ್ರಾಸ್ತಾವಿಕ ನುಡಿಗಳನ್ನಾಡಿದ್ದಕ್ಕಾಗಿ ಮನದಾಳದಿಂದ ಧನ್ಯವಾದಗಳನ್ನು ತಿಳಿಸ್ತಾ, ಒಂದು ವಿಶೇಷ ಪ್ರಕಟಣೆ ಇದೆ. ಬಸ್ಸಿನಿಂದ ಈಗಲೂ ಕೂಡ ಸಾಕಷ್ಟು ಜನರು ಸಭೆಗಾಗಿ ಬರ್ತಾ ಇದ್ದೀರಾ. ಬರುವವರು ದಯಮಾಡಿ ಬಸ್ಸನ್ನು ಎಲ್ಲಿ ನಿಲ್ಲಿಸಿರ್ತಾರೋ ಅದೇ ದಾರಿಯಲ್ಲಿ ನೀವು ನೇರವಾಗಿ ಬಂದರೆ ಈ ಸಭೆಗೆ ತಲುಪ್ತೀರಾ. ನೀವು ಒಂದು ವೇಳೆ ಮುಖ್ಯ ರಸ್ತೆಗೆ ತೆರಳಿದ್ರೆ ಅಲ್ಲಿ ಸಂಚಾರ ದಟ್ಟಣೆ ಆಗುತ್ತೆ. ಮತ್ತೊಮ್ಮೆ ದಯಮಾಡಿ ಬಸ್ಸನ್ನು ಎಲ್ಲಿ ನಿಲ್ಲಿಸಿದ್ದಾರೋ ಅದೇ ನೇರ ರಸ್ತೆಯಲ್ಲಿ ನೀವು ಬಂದರೆ ಸಭೆಗೆ ತಲುಪ್ತೀರಾ. ಇನ್ನು ಹೊರಾಂಗಣದಲ್ಲಿರುವಂತಹ ಸಭಿಕರಲ್ಲೂ ಕೂಡ ವಿನಂತಿ, ದಯಮಾಡಿ ತಾವೆಲ್ಲರೂ ಸಭೆಯ ಮುಂಭಾಗಕ್ಕೆ ಬರಬೇಕು ಅಂತ ಹೇಳಿ. ಇದೀಗ ನಮ್ಮ ಈಡಿಗ ಬಿಲ್ಲವ ನಾಮಧಾರಿ ದೀವರು ಮತ್ತು ಅತಿ ಹಿಂದುಳಿದ ವರ್ಗದ ಸಮಾನ ಮನಸ್ಕರ ಪೂರ್ವಭಾವಿ ಸಭೆಯ ಅಧಿಕೃತ ಚಾಲನೆಯನ್ನ ನೀಡುವಂತಹ ಸಮಯ. ಹಾಗಾಗಿ ನಮ್ಮೊಂದಿಗಿದ್ದಾರೆ ಉರಿಲಿಂಗಪೆಡ್ಡಿ ಮಠ, ಗಾಂಧಿನಗರ, ಮೈಸೂರಿನ ಶ್ರೀ 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 ಜ್ಞಾನಪ್ರಕಾಶ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಗಣ್ಯಾತಿ ಗಣ್ಯರೆಲ್ಲರೂ ಕೂಡ ದೀಪ ಬೆಳಗುವುದರ ಮೂಲಕ ನಮ್ಮ ಕಾರ್ಯಕ್ರಮಕ್ಕೆ ಅಧಿಕೃತ ಚಾಲನೆಯನ್ನ ನೀಡಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದೀವಿ. ದೀಪ ಬೆಳಕಿನ ಸಂಕೇತ. ತಾನು ಬೆಳಗೋದ್ರ ಜೊತೆಗೆ ತನ್ನ ಸುತ್ತಲಿನವರಿಗೆ ಬೆಳಕನ್ನು ಪಸರಿಸುತ್ತೆ. ಅದೇ ರೀತಿಯಾಗಿ ಎಲ್ಲ ವರ್ಗದವರಿಗೂ, ಎಲ್ಲ ಸಮುದಾಯದವರಿಗೂ ಕೂಡ ಈ ದೀಪ, ಈ ಸಭೆಯ ಮೂಲಕ ಮತ್ತಷ್ಟು ಆಶಾಕಿರಣದೊಂದಿಗೆ ಎಲ್ಲರ ಬದುಕು ಪ್ರಜ್ವಲಿಸಲಿ ಅಂತ ಹೇಳಿ ಪ್ರಾರ್ಥಿಸುತ್ತಾ, ಇದೀಗ ದೀಪ ಬೆಳಗುವುದರ ಮೂಲಕ ನಮ್ಮ ಕಾರ್ಯಕ್ರಮಕ್ಕೆ ಅಧಿಕೃತ ಚಾಲನೆಯನ್ನ ನೀಡಲಾಗ್ತಾ ಇದೆ. जय श्री नारायण गुरु की जय. जय श्री नारायण गुरु की जय. ಹೇಳಿ ಈಗ ಇದಾಗ್ತದೆ ಸರ್, ನೀವು ಹೋಗಿ ಸರ್. ಹಲೋ, ಚೆನ್ನಾಗಿ ಬರ್ತಾ ಇದೆ. ನಾನು ಎಲ್ಲಿ ಬರಲಿ ರೀ? ದೀಪ ಒಂದು ಬೆಳಗುತ್ತಾ ಸಾವಿರಾರು ಹಣತೆಗಳನ್ನು ಬೆಳಗುವಂತೆ ಹಿಂದುಳಿದವರ ಮುನ್ನಡೆಯ ಮಹಾಸಂಕಲ್ಪದೊಂದಿಗೆ ನಾವು ಹಚ್ಚಿರುವಂತಹ ಈ ದೀಪ ಸಾವಿರ ದೀಪಗಳಾಗಿ ಪ್ರಜ್ವಲಿಸಿಕೊಂಡು ಕಾರ್ಯಕ್ರಮವನ್ನು ಉದ್ಘಾಟಿಸಿದೆ. ಬಂಧುಗಳೇ, ಎಲ್ರಿಗೂ ಕೂಡ ಆಸನದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ನಿರೀಕ್ಷೆಗೆ ಮೀರಿ ಜನಸಾಗರವೇ ಹರಿದು ಬಂದಿದೆ. ನಮ್ಮ ತನಕ್ಕಾಗಿ, ನಮ್ಮ ಸಮಾನತೆಗಾಗಿ ನಾವೆಲ್ಲರೂ ಕೂಡ ಕಟಿಬದ್ಧರಾಗುವಂತಹ ಸಂಕಲ್ಪದೊಂದಿಗೆ ಸೇರಿದ್ದೇವೆ. ಹಾಗಾಗಿ ದಯವಿಟ್ಟು ಎಲ್ಲರೂ ಕೂಡ ಎಲ್ಲಿ ಮಧ್ಯದಲ್ಲಿ ಕುರ್ಚಿಯ ವ್ಯವಸ್ಥೆ ಇದೆ ಅದೆಲ್ಲವನ್ನ ಸ್ವೀಕರಿಸಿಕೊಂಡು ಆರಾಮದ ಆಸನವನ್ನು ಸ್ವೀಕರಿಸಿ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಇದೀಗ ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಅಧಿಕೃತ ಚಾಲನೆಯನ್ನ ನೀಡಿರುವ ಹೊರಭಾಗದಲ್ಲಿರೋರು ದಯಮಾಡಿ ಸಭೆಯ ಮುಂಭಾಗಕ್ಕೆ ಬರಬೇಕು ಅಂತ ಮತ್ತೊಮ್ಮೆ ವಿನಂತಿಸ್ತಾ ಇದ್ದೀವಿ. ಬೇರೆ ಬೇರೆ ಜಿಲ್ಲೆಗಳಿಂದ, ಬೇರೆ ಬೇರೆ ಊರುಗಳಿಂದ
ಎಲ್ಲರೂ ಕೂಡ ಸಂಘಟಿತರಾಗಬೇಕು ಅನ್ನುವಂತಹ ಸದುದ್ದೇಶದೊಂದಿಗೆ ಬಂದಿದ್ದೀರಾ. ಹಾಗಾಗಿ ದಯಮಾಡಿ ಬಿಸಿಲಲ್ಲಿ ಇರಬೇಡಿ, ಎಲ್ಲರೂ ಕೂಡ ಸಭೆಯ ಮುಂಭಾಗಕ್ಕೆ ಬರಬೇಕು. ಇದೀಗ ದೀಪ ಬೆಳಗೋದ್ರ ಮೂಲಕ ನಮ್ಮ ಕಾರ್ಯಕ್ರಮಕ್ಕೆ ಅಧಿಕೃತ ಚಾಲನೆಯನ್ನ ನೀಡಿರುವಂತಹ ಉದ್ಘಾಟಕರ ಭಾಷಣಕ್ಕೂ ಮೊದಲು ನಮ್ಮ ಜೊತೆಗೆ ಬಂದಿದ್ದಾರೆ ಆಂಧ್ರ ಪ್ರದೇಶದ ವಸತಿ ಸಚಿವರಾಗಿರುವ ಜೋಗಿ ರಮೇಶ್ ಸರ್. ಅವರಿಗೆ ಆತ್ಮೀಯ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಜೋರಾದ ಚಪ್ಪಾಳೆಯ ಮೂಲಕ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಅವರನ್ನ ಸ್ವಾಗತಿಸಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ವಿ. ದಯಮಾಡಿ ನೆನಪಿನ ಕಾಣಿಕೆ ಹಾಗೂ ಶಾಲನ್ನ ದಯಮಾಡಿ ತಂದುಕೊಡ್ಬೇಕು. ನಮ್ಮ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗನ್ನ ತಂದಿದ್ದಾರೆ ನಮ್ಮ ಆಂಧ್ರ ಪ್ರದೇಶದ ವಸತಿ ಸಚಿವರಾಗಿರುವಂತಹ ಜೋಗಿ ರಮೇಶ್ ಸರ್. ನಮ್ಮ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗನ್ನ ತರ್ತಾ ಇರುವಂತಹ ಆಂಧ್ರ ಪ್ರದೇಶದ ವಸತಿ ಸಚಿವರಾಗಿರುವಂತಹ ಜೋಗಿ ರಮೇಶ್ ಸರ್ಗೆ ಪ್ರತಿಯೊಬ್ಬರ ಪರವಾಗಿ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಇದೀಗ ಸರ್ವಧರ್ಮ ಸಹಿಷ್ಣುತೆ ಸಾರುವ ಮೂಲಕ ಬಹುಜನ ಪೀಠ ಅಂತ ಹೇಳಿ ಹೆಸರುವಾಸಿಯಾಗಿರುವ ನಮ್ಮ ಮೈಸೂರಿನ ಗಾಂಧಿನಗರದ ಉರಿಲಿಂಗಪೆದ್ದಿ ಮಠದ ನಮ್ಮ ಕಾರ್ಯಕ್ರಮದ ಉದ್ಘಾಟಕರು ಆಗಿರುವಂತಹ ಪರಮ ಪೂಜ್ಯ ಶ್ರೀ 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 ಜ್ಞಾನ ಪ್ರಕಾಶ ಮಹಾಸ್ವಾಮಿಗಳು ಉದ್ಘಾಟಕರ ಭಾಷಣವನ್ನು ನೆರವೇರಿಸಬೇಕು ಅಂತ ವಿನಂತಿಸ್ತಾರೆ. ರಾಷ್ಟ್ರೀಯ ಈಡಿಗ ಮಹಾಮಂಡಳಿ ಮತ್ತು ಈಡಿಗ ಬಿಲ್ಲವ ನಾಮಧಾರಿ ದೇವರು ಮತ್ತು ಅತಿ ಹಿಂದುಳಿದ ವರ್ಗಗಳ ಸಮಾನ ಮನಸ್ಕರ ಪೂರ್ವಭಾವಿ ಸಭೆಯಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂತಹ ಎಲ್ಲ ಸಮುದಾಯದ ಹಿಂದುಳಿದ ವರ್ಗದ ಎಲ್ಲ ಪರಮ ಪೂಜ್ಯ ಮಠಾಧೀಶರಲ್ಲಿ ಹಾಗೂ ಈ ವೇದಿಕೆ ಮೇಲೆ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ HR ಶ್ರೀನಾಥ್ರವರಲ್ಲಿ, ಈ ವೇದಿಕೆ ಮೇಲೆ ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 49 ವರ್ಷಗಳ ಕಾಲ ಬಹಳ ಶ್ರೇಷ್ಠ ರಾಜಕಾರಣವನ್ನು ಮಾಡಿರ್ತಕ್ಕಂತಹ ಹಿರಿಯರು DK ಹರಿಪ್ರಸಾದ್ ಸಾಹೇಬರು ಈ ಕಾರ್ಯಕ್ರಮವನ್ನು ಸಾಕ್ಷಿಗಳಾಗಿದ್ದಾರೆ. ಅವರಲ್ಲಿ ಹಾಗೂ ಈ ವೇದಿಕೆಯಲ್ಲಿ ಹಿಂದುಳಿದ ವರ್ಗಗಳ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂತಹ ದ್ವಾರಕನಾಥ್ ಸರ್ ಇದ್ದಾರೆ. ಅವರಲ್ಲಿ ಮುಖ್ಯಮಂತ್ರಿ ಚಂದೂರ್ ಅವರಲ್ಲಿ, ವಿವಿಧ ರಾಜ್ಯಗಳಿಂದ ಬಂದಿರತಕ್ಕಂಥ ಎಲ್ಲ ಜನಪ್ರತಿನಿಧಿಗಳಲ್ಲಿ, ವಿವಿಧ ಎಲ್ಲ ಜಿಲ್ಲೆಗಳಿಂದ ಬಂದಿರತಕ್ಕಂತಹ ಹಿಂದುಳಿದ ವರ್ಗ, ಅತಿ ಹಿಂದುಳಿದ ವರ್ಗದ ಎಲ್ಲ ಸಮುದಾಯದ ಎಲ್ಲ ಮುಖಂಡರಲ್ಲಿ, ಬಂಧುಗಳಲ್ಲಿ ಹಾಗೂ ಸಮಾನ ಮನಸ್ಕರ ಈ ಪೂರ್ವಭಾವಿ ಸಭೆಗೆ ತಾವೆಲ್ಲರೂ ಸಾಕ್ಷಿಗಳಾಗಿರ್ತಕ್ಕಂತಹ ಎಲ್ಲ ಸಮುದಾಯದ ರಾಜಕೀಯ ಗಣ್ಯರು, ಎಲ್ಲ ಪಕ್ಷದ ರಾಜಕೀಯ ಗಣ್ಯರು ಹಾಗೂ ಮಾಧ್ಯಮದ ಮಿತ್ರರು ಹಾಗೂ ಎಲ್ಲ ತಾಯಿ ತಂದೆಗಳು, ತಮ್ಮೆಲ್ಲರಿಗೂ ನಾನು ಈ ಒಂದು ಸಮಾನ ಮನಸ್ಕರ ಪೂರ್ವಭಾವಿ ಸಭೆಗೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದಂತಹ ಜೈ ಭೀಮ್ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ತಮ್ಮೆಲ್ಲರ ಜೋರು ಚಪ್ಪಾಳೆಯೊಂದಿಗೆ ಹಿಂದೆಗಡೆ ಇರ್ತಕ್ಕಂಥವರು ಜೋರಾದ ಚಪ್ಪಾಳೆಯೊಂದಿಗೆ ಈ ಕಾರ್ಯಕ್ರಮದಲ್ಲಿ ಪ್ರಣವಾನಂದ ಮಹಾಸ್ವಾಮಿಗಳವರು ಪ್ರಾಸ್ತಾವಿಕ ನುಡಿಗಳನ್ನು ಹೇಳಿದ್ದಾರೆ. ಬಂಧುಗಳೇ, ಇವತ್ತು ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ. ನಾವೆಲ್ಲ ಇಲ್ಲಿ ಯಾಕೆ ಸೇರಿದ್ದೇವೆ, ಯಾವ ಉದ್ದೇಶಕ್ಕೆ ಸೇರಿದ್ದೇವೆ? ಇದು ಯಾರ ಪರ ವಿರೋಧ ಅಲ್ಲ, ಇದು ಯಾವ ಪಕ್ಷದ ವಿರೋಧ ಅಲ್ಲ, ಯಾವ ಜಾತಿ ವರ್ಣ ವರ್ಗದ ವಿರೋಧ ಅಲ್ಲ. ಇದು ನಮ್ಮ ಹಕ್ಕುಗಳನ್ನ ಕೇಳಲಿಕ್ಕೆ, ನಮ್ಮ ಹಿತವನ್ನ ಕಾಪಾಡಲಿಕ್ಕೆ ನಾವು ಸೇರಿರ್ತಕ್ಕಂಥ ಸಭೆ ಅಂತಕ್ಕಂಥದನ್ನ ಪೂರ್ವಭಾವಿಯಾಗಿ ನಾವೆಲ್ಲರೂ ಪ್ರಾಸ್ತಾವಿಕ ಮಾತುಗಳಲ್ಲಿ ಪೂಜ್ಯ ಸ್ವಾಮೀಜಿಗಳು ಹೇಳಿದ್ದಾರೆ. ಬಂಧುಗಳೇ, ಭಾರತ ದೇಶದ ಸಂವಿಧಾನದ ಪೀಠಿಕೆಯಲ್ಲಿ ನಾವೆಲ್ಲ ಪೀಠಿಕೆಯನ್ನು ಓದಿದ್ದೇವೆ. ಆ ಪೀಠಿಕೆಯಲ್ಲಿ ಕೊನೆಯಲ್ಲಿ ಈ ಸಂವಿಧಾನವನ್ನ ನಮಗೆ ನಾವೇ ಅಂಗೀಕರಿಸಿ ಅರ್ಪಿಸಿಕೊಂಡು ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ ಅಂತಕ್ಕಂಥದ್ದನ್ನ ಲಾಸ್ಟಲ್ಲಿ ಪ್ರಿಯಾಂಬಲಲ್ಲಿದೆ. ಬಹುಶಃ ಇವತ್ತು ಇಡೀ ರಾಜ್ಯಾದ್ಯಂತ ಬಂದಿರತಕ್ಕಂತಹ
ಎಲ್ಲ ಅತಿ ಹಿಂದುಳಿದ ಸಮುದಾಯ, ಎಲ್ಲ ಹಿಂದುಳಿದ ವರ್ಗದ ಸಮುದಾಯ, ಕಟ್ಟ ಕಡೆಯ ಸಮುದಾಯ, ಈ ಸಮುದಾಯದ ಎಲ್ಲರ ಹಿತವನ್ನ ಕಾಪಾಡ್ತಕ್ಕಂಥವ್ರು ಯಾರು? ನಮ್ಮಗಳ ಮತ ಬೇಕು, ನಮ್ಮಗಳ ಹಿತವನ್ನ ಕಾಪಾಡೋರು ಯಾರು? ಇದನ್ನ ಬಹಳ ಸುದೀರ್ಘವಾಗಿ ಚರ್ಚೆ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಆಶಯ ಏನಂದ್ರೆ, ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ಭಾರತ ದೇಶದ 140 ಕೋಟಿ ಜನರಿಗೆ ಓಟಿನ ಹಕ್ಕು, ನೋಟಿನ ಹಕ್ಕು, ಸೀಟಿನ ಹಕ್ಕು, ಬೂಟಿನ ಹಕ್ಕು, ಟಿಪಿ ಹಕ್ಕು, ಜೆಡ್ಪಿ ಹಕ್ಕು, MP ಹಕ್ಕು, MLA ಹಕ್ಕು, ಎಲ್ಲ ಹಕ್ಕುಗಳನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ದಾರೆ. ಆದರೆ ಆ ಹಕ್ಕುಗಳು ಯಾರ ಕೈಯಲ್ಲಿವೆ? ಪ್ರಜೆಗಳಿಂದ ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ ಪ್ರಜಾಪ್ರಭುತ್ವ ಅಂತ ಪ್ರಜಾಪ್ರಭುತ್ವದ ಆಶಯ ಇದ್ರೆ, ಇವತ್ತು ಕೆಲವರಿಂದ ಕೆಲವರಿಗಾಗಿ, ಕೆಲವರಿಗೋಸ್ಕರ ಪ್ರಜಾಪ್ರಭುತ್ವ ಇವತ್ತು ಮಾರಾಟ ಆಗಿದೆ. ಇದು ನೈಜ ಪ್ರಜಾಪ್ರಭುತ್ವ ಅಲ್ಲ. ದಿಸ್ ಇಸ್ ನಾಟ್ ಡೆಮೋಕ್ರಸಿ. ಡೆಮೋಕ್ರಸಿ ಡಿಕ್ಲೇರ್ಡ್ ಬೈ ವಾಟ್? ಫಾರ್ ದಿ ಪೀಪಲ್, ಬೈ ದಿ ಪೀಪಲ್, ಟು ದಿ ಪೀಪಲ್. ಇಲ್ಲವೇ ಇಲ್ಲ ಇಲ್ಲಿ. ಕಾರ್ಪೊರೇಟ್ ಡೆಮೋಕ್ರಸಿ ಇಸ್ ದೇರ್. ಹಾಗಾಗಿ BK ಹರಿಪ್ರಸಾದ್ ಸಾಹೇಬ್ರಿಂದ ಹಿಡಿದು ಹಿಂದುಳಿದ ವರ್ಗಗಳ ನೇತಾರರಾಗಿರ್ತಕ್ಕಂತಹ D. ದೇವರಾಜರ್ಸ್ ಅವರು, ಬಂಗಾರಪ್ಪನವರು, ಹಲವಾರು ಮಹನೀಯರು ಈ ಸಮುದಾಯಕ್ಕೋಸ್ಕರವಾಗಿ ಧ್ವನಿ ಎತ್ತಿದ್ರು. ಬ್ರಹ್ಮರ್ಷಿ ನಾರಾಯಣ ಗುರುಗಳು, ಇಡೀ ವಿಶ್ವದ ಮಹಾನ್ ದಾರ್ಶನಿಕರು, ಬುದ್ಧ, ಬಸವ, ಅಂಬೇಡ್ಕರ್ ಅವರು, ಪೆರಿಯಾರ್ ಅವರು, ಫುಲೆ ಅವರು, ಜ್ಯೋತಿಬಾ ಫುಲೆ ಅವರು ಈ ಸಮುದಾಯದ ಪರಿವರ್ತನೆಗೋಸ್ಕರವಾಗಿ ಬಹಳಷ್ಟು ಶ್ರಮವನ್ನು ಪಟ್ಟರು. ಬಂಧುಗಳೇ, 1932 ಇಸ್ವಿ 1932 1932ರಲ್ಲಿ ಲಂಡನ್ನಿನ ರೌಂಡ್ ಟೇಬಲ್ ಕಾನ್ಫರೆನ್ಸ್, ಬಕಿಂಗ್ಹ್ಯಾಮ್ ಪ್ಯಾಲೇಸ್ನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ನನ್ನ ಸಮುದಾಯ, ನನ್ನ ಹಿಂದುಳಿದ ಸಮುದಾಯ, OBC ಸಮುದಾಯ, ಆದಿವಾಸಿ ಸಮುದಾಯ, ಅಲೆಮಾರಿ ಸಮುದಾಯ, ಅಕ್ಕಿಪಿಕ್ಕಿ ಸಮುದಾಯ, ಎಲ್ಲ ಸಮುದಾಯಗಳು ಭಿಕಾರಿಗಳಾಗಿದ್ದಾರೆ. ಅವರಿಗೆ ಓಟಿನ ಹಕ್ಕಿಲ್ಲ, ಅವರಿಗೆ ಸ್ವಾಭಿಮಾನ ಇಲ್ಲ, ಬದುಕುವ ಹಕ್ಕಿಲ್ಲ. ಅವರೆಲ್ಲರಿಗೂ ಓಟಿನ ಹಕ್ಕನ್ನು ಕೊಡಬೇಕು ಅಂತೇಳಿ ವಾದವನ್ನು ಮಾಡಿ ನಮ್ಮೆಲ್ಲರಿಗೂ ಓಟಿನ ಹಕ್ಕನ್ನು ಕೊಡಿಸಿದ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಇವತ್ತು ನಾವೇನ್ ಮಾಡಿದ್ದೇವೆ? ಓಟ್ ಹಾಕಕ್ಕೆ ಮಾತ್ರ ಹುಟ್ಟಿದ್ದೇವೆ. ನಮ್ಮ ಓಟ್ ಬೇಕು, ನಮ್ಮ ಮತ ಬೇಕು, ನಮ್ಮ ಹಿತವನ್ನ ಕಾಯೋರ್ಯಾರು? ಸಾಮಾಜಿಕ ನ್ಯಾಯ ಕೇವಲ ಭಾಷಣ ಅಲ್ಲ. ಸಾಮಾಜಿಕ ನ್ಯಾಯ, ಸೋಷಿಯಲ್ ಜಸ್ಟಿಸ್ ಅಂತ ಏನ್ ಹೇಳ್ತೇವೆ, ಅದು ಬರೀ ಭಾಷಣ ಅಲ್ಲ. ಇವತ್ತು ನಮ್ಮನ್ನು ಏನ್ ಮಾಡಿದ್ದಾರೆ? ಜಲ್ಲಿ ಬೇರೆ, ಮರಳು ಬೇರೆ, ನೀರು ಬೇರೆ, ಸಿಮೆಂಟ್ ಬೇರೆ, ಕಬ್ಬಣ ಬೇರೆ ಮಾಡಿ ನಾವ್ಯಾರೂ ಕಾಂಕ್ರೀಟ್ ಆಗಬಾರ್ದು ಅಂತ ಬಹಳ ಜೋಪಾನದಿಂದ ನೋಡಿಕೊಂಡಿದ್ದಾರೆ. ಆದರೆ BK ಹರಿಪ್ರಸಾದ್ ಅವರು, ಮುಖ್ಯಮಂತ್ರಿ ಚಂದ್ರು ಅವರು, ಮತ್ತೆ ದ್ವಾರಕನಾಥ್ ಸರ್ ಅವರು, ನಾವೆಲ್ಲ ಹಿಂದುಳಿದ ವರ್ಗದ ಸ್ವಾಮಿಗಳು, ನಾವು ಜಲ್ಲಿ ಬೇರೆ, ಮರಳು ಬೇರೆ, ನೀರು ಬೇರೆ, ಕಬ್ಬಣ ಬೇರೆ, ಸಿಮೆಂಟ್ ಬೇರೆ ಆಗಲ್ಲ ಸ್ವಾಮಿ, ನಾವೆಲ್ಲ ಒಟ್ಟಾಗಿ ಕಾಂಕ್ರೀಟ್ ಆಗ್ತೇವೆ, ನಾವೆಲ್ಲರೂ ಕಾಂಕ್ರೀಟ್ ಆಗ್ತೇವೆ. ನಾವು ಕಾಂಕ್ರೀಟ್ ಆದ್ರೆ ಮಾತ್ರ ಏನಾದರೂ ಮಾಡಕ್ ಸಾಧ್ಯ. ನಮ್ಮನ್ನ ಜಲ್ಲಿ ಬೇರೆ, ಮರಳು ಬೇರೆ, ನೀರು ಬೇರೆ, ಸಿಮೆಂಟ್ ಬೇರೆ ಮಾಡಿ ನಮ್ಮೆಲ್ಲರ ಹಕ್ಕುಗಳನ್ನು ಅನುಭವಿಸಿದ್ದಾರೆ. ಒಂದು ಸಮುದಾಯ 30 ವರ್ಷಗಳ ಕಾಲ ಈ ರಾಜ್ಯವನ್ನು ಆಳಿದ ಒಂದು ಸಮುದಾಯ, 30 ವರ್ಷಗಳ ಕಾಲ ಸಾವಿರಾರು ಎಕರೆ ಭೂಮಿಯನ್ನು ಅವರ ಮಠಗಳಿಗೆ ಕೊಟ್ಟಿದೆ, ಸಾವಿರಾರು ಕೋಟಿ ದುಡ್ಡನ್ನು ಅವರ ಮಠಕ್ಕೆ ಕೊಟ್ಟಿದೆ. 30 ವರ್ಷ ಈ ರಾಜ್ಯವನ್ನು ಆಳಿದ ಒಂದು ಸಮುದಾಯ. ಇನ್ನೊಂದು ಸಮುದಾಯ 20 ವರ್ಷಗಳ ಕಾಲ ಈ ರಾಜ್ಯ ಆಳಿದೆ. 20 ವರ್ಷಗಳ ಕಾಲ ರಾಜ್ಯ ಆಳಿ ಸಾವಿರಾರು ಎಕರೆ ಭೂಮಿಯನ್ನು ಅವರ ಮಠಕ್ಕೆ ಕೊಟ್ಟಿದೆ, ಸಾವಿರಾರು ಕೋಟಿಯನ್ನು ಅವರ ಮಠಕ್ಕೆ ಕೊಟ್ಟಿದೆ ಸ್ವಾಮಿ. ಇನ್ನೊಂದು ವರ್ಗ 10 ವರ್ಷಗಳ ಕಾಲ ಈ ರಾಜ್ಯವನ್ನು ಆಳಿದೆ, ಅವರು ಸಾವಿರಾರು ಎಕರೆ ಭೂಮಿಯನ್ನು ಅವರು ಮಠಕ್ಕೆ ಕೊಟ್ಟಿದ್ದಾರೆ ಸ್ವಾಮಿ. ನಮಗೇನು ಕೊಟ್ಟಿದ್ದೀರಿ? ನಮಗೇನು ಕೊಟ್ಟಿದ್ದೀರಿ? ನಮ್ಮ ಓಟ್ ಬೇಕು, ಚುನಾವಣೆಯಲ್ಲಿ ಓಟ್ ಬೇಕು, ಹಕ್ಕು ಮತ್ತು ಅಧಿಕಾರಗಳು ಅವ್ರ ಕೈಯಲ್ಲಿರಬೇಕು. ಭವಿಷ್ಯ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಮೆಂಬರ್ ಆಗಕ್ಕೆ ಸಾಧ್ಯ ಇಲ್ಲ ಅಂತ ಸಮುದಾಯ ಪಾರ್ಲಿಮೆಂಟ್ನಲ್ಲಿ 127 ಜನ ಹೋಗಿದ್ದಾರೆ ಸ್ವಾಮಿ. ಯಾವುದೇ ಭಾರತ ದೇಶದಲ್ಲಿ ಒಂದು ಪಂಚಾಯಿತಿಯಲ್ಲಿ ಮೆಂಬರ್ ಆಗಕ್ಕಾಗಲ್ಲ. ಅವರು 127 ಜನ ಪಾರ್ಲಿಮೆಂಟ್ ಹೆಂಗ್ ಹೋದ್ರು? ಯಾರು ಕಳಿಸಿದ್ದವರನ್ನ?
ಇವತ್ತು ನಾವೆಲ್ಲರೂ ಸಹ ಹಿಂದುಳಿದ ವರ್ಗ, ಅತಿ ಹಿಂದುಳಿದ ವರ್ಗ ಇವತ್ತು ನಾವೆಲ್ಲ ಒಗ್ಗಟ್ಟಾಗಿ ಒಂದು ಕಡೆ ಸೇರಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, SC ST OBCಗಳು ಒಂದು ಕಡೆ ಸೇರಿ ನೀವು ನಿಮ್ಮ ಬೂಟ್ ಲೇಸನ್ನ ಅವರು ಕಟ್ತಾರೆ ಅಂತಾರೆ ಅಂಬೇಡ್ಕರ್. ನಿಮ್ಮ ಬೂಟ್ ಲೇಸನ್ನ ನೀವೆಲ್ಲ ಒಂದು ಕಡೆ ಸೇರಿ ನಿಮ್ಮ ಬೂಟ್ ಲೇಸನ್ ಕಟ್ಟಕ್ಕೆ ಬರ್ತಾರೆ ಅವರು. ಯಾಕೆ ಅಂದ್ರೆ ಮೆಜಾರಿಟಿ ಶುಡ್ ಬಿ ರೆಸ್ಪೆಕ್ಟ್ ಡೆಮೋಕ್ರಸಿ. ವಾಟ್ ಈಸ್ ಮೆಂಟ್ ಬೈ ಡೆಮೋಕ್ರಸಿ? ಪ್ರಜಾಪ್ರಭುತ್ವ ಅಂದ್ರೆ ಮೆಜಾರಿಟಿ. ಯಾರು ಮೆಜಾರಿಟಿ? ನಾವು SC ST OBC ಹಿಂದುಳಿದ ವರ್ಗದವರು ಮೆಜಾರಿಟಿ. ನಮ್ಮನ್ನ ತಿರಸ್ಕಾರ ಮಾಡಿ ನಯವಂಚಕತನದಿಂದ ನೀವು ರಾಜಕೀಯ ಹಕ್ಕು, ಸಾಮಾಜಿಕ ಹಕ್ಕು, ಧಾರ್ಮಿಕ ಹಕ್ಕು, ಆರ್ಥಿಕ, ತಮಿಳುನಾಡು ಇಡೀ ರಾಜ್ಯದ ಹೊರ ರಾಜ್ಯಗಳಿಂದ ತಾವೆಲ್ಲ ಬಂದಿದ್ದೀರಿ. ಅಂಬೇಡ್ಕರ್ ಅವರ ಒಂದು ಮಾತನ್ನ ಕೇಳಿಸ್ಕೋಬೇಕು ನೀವು. ಏನ್ ಹೇಳ್ತಾರೆ ಅಂಬೇಡ್ಕರ್? ಐ ವಿಲ್ ಗಿವ್ ದಿ ಬಿಗ್ ವೆಪನ್ಸ್ ಟು ಯು. ನಾನು ನಿಮ್ಮ ನಾಳುವ ದೊರೆ ರಾಣಿ ಹೊಟ್ಟೆಲಿ ಹುಡುಕ್ತಾ ಇದ್ದ. ಹಿಂದೆ ಅವನು ಕುಂಟ ಆಗಿದ್ರು ರಾಜ ಅಂತ ಒಪ್ಪಿಕಬೇಕಾಗಿತ್ತು, ಕುರುಡ ಆಗಿದ್ರು ರಾಜ ಅಂತ ಒಪ್ಪಿಕಬೇಕಾಗಿತ್ತು. ರಾಣಿ ಹೊಟ್ಟೆಯನ್ನು ಆಪರೇಷನ್ ಮಾಡಿದೀನಿ ಲಂಡನ್ ನಲ್ಲಿ. ನಿಮ್ಮ ನಾಳುವ ದೊರೆ ಬ್ಯಾಲೆಟ್ ಬಾಕ್ಸ್ ಅಲ್ಲಿ ಹುಡ್ತಾನೆ. ಬಿ ಕೇರ್ಫುಲ್ ಟು ದಿ ಬ್ಯಾಲೆಟ್ ಬಾಕ್ಸ್. ಬ್ಯಾಲೆಟ್ ಬಾಕ್ಸ್ ನಲ್ಲಿ ಹುಡ್ತಾನೆ. ನಿಮಗೆ ಓಟಿನ ಹಕ್ಕನ್ನು ಕೊಟ್ಟಿದ್ದೇವೆ, ನೀವೆಲ್ಲರೂ ಒಗ್ಗಟ್ಟಾಗಿ ಕೆಂಪು ಕೋಟೆಯನ್ನೇ ನಿಮ್ಮಂತೆ ವಶಪಡಿಸಿಕೊಳ್ಳಿ ಅಂದ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಇವತ್ತು ನಾವು ನಮ್ಮ ಓಟುಗಳನ್ನ ಕೊಟ್ಟು ಬೀದಿಯಲ್ಲಿ ನಿಂತಿದ್ದೇವೆ. ವಿ ಆರ್ ಅಲಿಗೇಷನ್ ಇನ್ ದಿ ಸ್ಟ್ರೀಟ್. ವಿ ಆರ್ ಅಲಿಗೇಷನ್ ಇನ್ ದಿ ಸ್ಟ್ರೀಟ್. ಯಾಕೆ ಈ ತರ ಸಂಕಷ್ಟ ಬಂದಿದೆ ಅಂದ್ರೆ ನಮ್ಮೆಲ್ಲರನ್ನು ಡಿವೈಡ್ ಮಾಡಿದ್ದಾರೆ. ವಂಚಿತ ಸಮುದಾಯ, ಅಲೆಮಾರಿ ಸಮುದಾಯ, ಅಲೆಮಾರಿ ಸಮುದಾಯಗಳು, ಅಕ್ಕಿಪಿಕ್ಕಿ ಸಮುದಾಯ, ದೊಂಬರ ಸಮುದಾಯ ಎಷ್ಟು ಕಡೆಗಣಿಸಿದ್ದಾರೆ ಸ್ವಾಮಿ. ಅವರ್ಯಾರು ದೇಶದ ಪ್ರಜೆಗಳಲ್ವಾ? ಅವರ್ಯಾರಿಗೂ ಹಕ್ಕುಗಳಿಲ್ವಾ? ಅವರಿಗೆ ಆಧಾರ್ ಕಾರ್ಡ್ಗಳು, ವೋಟರ್ ಐಡಿಗಳಿಲ್ವಾ? ಅವರಿಗೆ ರಾಜಕೀಯ ಪ್ರಾತಿನಿಧ್ಯ ಸಿಗಬೇಕಲ್ವಾ? ಹಾಗಾಗಿ ಇವತ್ತೇನು BK ಹರಿಪ್ರಸಾದ್ ಸರ್ ಅವರು, ಪೂಜ್ಯ ಎಲ್ಲ ಸ್ವಾಮೀಜಿಗಳು, ವಿವಿಧ ರಾಜ್ಯಗಳಿಂದ ಬಂದಿರತಕ್ಕಂಥ ಎಲ್ಲ ಪ್ರತಿನಿಧಿಗಳು, ನೀವು ಒಂದು ಚಾಲೆಂಜ್ ಮಾಡಬೇಕು. ಬಾಬಾ ಸಾಹೇಬರು ಹೇಳ್ತಾರೆ, ಒಗ್ಗಟ್ಟಾದ್ರೆ ಉಳಿತೀರಿ, ವಿಭಜನೆ ಆದ್ರೆ ಸಾಯ್ತಿರಿ ಅಂತಕ್ಕಂಥ ಮಾತನ್ನ ಅಂಬೇಡ್ಕರ್ ಹೇಳಿದ್ದಾರೆ. ಒಗ್ಗಟ್ಟಾಗಬೇಕು. ಹೆಂಗ್ ಒಗ್ಗಟ್ಟಾಗಬೇಕು? ಒಬ್ಬ ಟೈಲರ್ ಚಿನ್ನದ ಕತ್ರಿ ಮಾಡಿಸಿರ್ತಾನೆ. ಚಿನ್ನದ ಕತ್ರಿಯನ್ನ ಕೆಳಗೆ ಬಿಸಾಕಿರ್ತಾನೆ. ಯಾತ್ಯಾತ್ಕೋ ಬೇಡದಾರ ₹1 ಸೂಜಿಯನ್ನ ತನ್ನ ಪೇಟೆ ಚುಚ್ಚಿಕೊಂಡಿರ್ತಾನೆ. ಮಗ ಬರ್ತಾನೆ ಮನೆಗೆ, ಏ ಅಪ್ಪ ಬೇಕು, ಚಿನ್ನದ ಕತ್ರಿ ಯಾಕೋ ಕೆಳಕ್ಕೆ ಹೋಗ್ತಿದ್ಯಾ ಅಂತಾನೆ. ಅಪ್ಪ ಕರೀತಾನೆ ಮಗನಿಗೆ ಬಾಯಿಲಿ ಅಂತೇಳಿ, ತಲೆ ಮೇಲೆ ಹೊಡೆದು ಹೇಳ್ತಾನೆ, ಏ ಬದ್ಮಾಸ್, ಈ ಚಿನ್ನದ ಕತ್ರಿ ಎಷ್ಟೇ ₹25,000 ಸೀರೆ ಆಗಿರ್ಲಿ ಕಚಾ 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 ಅಂತ ಕತ್ತರಿಸಿ ಚೂರು ಮಾಡ್ತದಲ್ಲಿ. ಯಾತ್ಯಾತ್ಕೋ ಬೆಳೆದ್ರೆ ₹1 ಸೂಜಿ ಎಲ್ಲ ಚಿಂದಿಯಾದ ಬಟ್ಟೆಗಳನ್ನ ಸೇರಿಸಿ ಒಂದು ಮಾಡ್ತದಲ್ಲಿ. ಅದಕ್ಕೆ ಇದನ್ನು ನೆತ್ತಿ ಮೇಲೆ ಇಟ್ಟಿದ್ದೇನೆ, ಕತ್ರಿಯನ್ನು ಕೆಳಕ್ಕೆ ಬಿಸಾಕಿದ್ದೇನೆ ಅಂತಾನೆ. ಈ ಸಮಾವೇಶದಲ್ಲಿ, ಈ ಈಡಿಗ ಬಿಲ್ಲವ ದೇವರ ಈ ಹಿಂದುಳಿದ ವರ್ಗದ ಸಮಾವೇಶದಲ್ಲಿ ನೀವು ಪ್ರಾಮಿಸ್ ಮಾಡ್ಬೇಕು, ನಾವು ಯಾವುದೇ ಕಾರಣಕ್ಕೂ ಕತ್ರಿಗಳಾಗೋದಿಲ್ಲ, ನಾವು ಸ್ವಾಭಿಮಾನದ ಸೂಜಿಗಳಾಗ್ತೇವೆ ಅಂತಕ್ಕಂಥದ್ದನ್ನು ನೀವು ಚಾಲೆಂಜ್ ಮಾಡಬೇಕು. ನಾವು ಸ್ವಾಭಿಮಾನದ ಸೂಜಿಗಳಾಗ್ತೀವಿ ಸ್ವಾಮಿ, ನಾವು ಸ್ವಾರ್ಥದ ಕತ್ರಿಗಳಾಗೋದಿಲ್ಲ. ಸಮುದಾಯವನ್ನು ಕಟ್ಟಬೇಕು, ಹಿಂದುಳಿದ ವರ್ಗಗಳನ್ನ ಕಟ್ಟಬೇಕು. ಕಟ್ಟ ಕಡೆಯ ಮನುಷ್ಯನಿಗೂ ಸಾಮಾಜಿಕ ನ್ಯಾಯ, ರಾಜಕೀಯ ನ್ಯಾಯ ಸಿಗಬೇಕು ಅಂತಕ್ಕಂಥದ್ದು ಸಂವಿಧಾನದ ಆಶಯ, ಅಂಬೇಡ್ಕರ್ ಅವರ ಆಶಯ, ಬುದ್ಧನ ಆಶಯ, ಬಸವೇಶ್ವರರ ಆಶಯ. ಇವತ್ತು ಈ ರಾಷ್ಟ್ರೀಯ ಈಡಿಗ ಮಹಾಸಭೆಯಲ್ಲಿ, ಹಿಂದುಳಿದ ವರ್ಗದ ಮಹಾಸಭೆಯಲ್ಲಿ ನೀವೆಲ್ಲರೂ ಸಹ ಸೇರಿದ್ದೀರಿ. ನೀವೆಲ್ಲರೂ ಚಾಲೆಂಜ್ ಮಾಡಬೇಕು. ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಎಲ್ಲರೂ ಮುಖ್ಯಮಂತ್ರಿ ಆಗಿದ್ದಾರೆ. ಎಲ್ಲ ಸಮುದಾಯಗಳು, ಯಾವ ಸಮುದಾಯ ಇವತ್ತು 30 ವರ್ಷ, 20 ವರ್ಷ, 10 ವರ್ಷ ಆದರೆ ಒಬ್ಬ ಪರಿಶಿಷ್ಟ ಜಾತಿ ದಲಿತ ಮುಖ್ಯಮಂತ್ರಿ ಯಾಕಾಗಬಾರದು ಈ ರಾಜ್ಯದಲ್ಲಿ? ಒಬ್ಬ ಹಿಂದುಳಿದ ವರ್ಗದ ಸಣ್ಣ ಸಮುದಾಯ ಮುಖ್ಯಮಂತ್ರಿ ಯಾಕಾಗಬಾರದು? ಇದನ್ನ ಪ್ರಶ್ನೆ ಮಾಡಲೇಬೇಕು. ಯಾಕೆ ಅಂದ್ರೆ ವೋಟ್ ಹಾಕಕ್ ಮಾತ್ರ ಹುಟ್ಟಿಲ್ಲ ನಾವು ಆಳುವ ಸಮಾಜ. ವಿ ಆರ್ ದಿ ರೂಲರ್ಸ್, ವಿ ಆರ್ ನಾಟ್ ಸ್ಲೇವರೀಸ್. ನಾವ್ಯಾರು ಗುಲಾಮರಲ್ಲ. ನಾವು ಸಹ ಅಧಿಕಾರದ ಚುಕ್ಕಾಣಿ ಹಿಡಿಲಿಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗಬೇಕು, ನಾವೆಲ್ಲರೂ ಕಾಂಕ್ರೀಟ್ ಆಗಬೇಕು.
ಇಲ್ಲ ಅಂದ್ರೆ ನಮ್ಮ ನಾಯಕತ್ವವನ್ನು ನಾಶ ಮಾಡ್ತಾರೆ. ನೀವು ಅರ್ಥ ಮಾಡ್ಕೋಬೇಕು ಬಂಧುಗಳೇ. ಏನಿವತ್ತು ಈಡಿಗ, ಬಿಲ್ಲವ, ನಾಮದಾರಿ, ದೀವರು ಮತ್ತು ಶ್ರೀ ವರ್ಗದ ಎಲ್ಲ ಪೂಜ್ಯ ಎಲ್ಲ ಸ್ವಾಮೀಜಿಗಳು ಇವತ್ತು ನಾಯಕತ್ವವನ್ನು ವಹಿಸಿಕೊಂಡಿದ್ದಾರೆ. ನಮ್ಮ ನಾಯಕ ಹೇಗಿರಬೇಕು? ಇಲಿಗಳೆಲ್ಲ ಸೇರಿ ಸಂಘ ಕಟ್ಟುವಂತೆ ಇಲಿಗಳು, ಸಂಘ ಕಟ್ಟಿ ಏನು ಮಾಡಿದ ಇಲಿಗಳು ನಾಯಕನನ್ನ ಆಯ್ಕೆ ಮಾಡಬೇಕು ಅಂತ ತಮಗ್ ತಾವೇ ಮಾತಾಡ್ಕೊಂಡು ಆ ಇಲಿಗಳೆಲ್ಲ ಎರಡು ಗುಂಪು ಆಗ್ಬಿಟ್ಟು ಎರಡು ಗುಂಪಾಗಿ ಒಂದು ಗುಂಪು ನಮ್ಮ ನಾಯಕ ಬೆಕ್ಕನ ನಾಯಕನ ಮಾಡ್ಕೊಳ್ಳವ ಅಂದ್ವನ್. ಇನ್ನೊಂದು ಗುಂಪಿನ ಇಲಿಗಳು ನಮ್ಮ ಗುಂಪಿನ ನಾಯಕ ಹಾವು ನಾಗರಾವನ್ ಮಾಡ್ಕೊಳ್ಳವ ಅಂತ ತೀರ್ಮಾನ ಮಾಡಿದವನ್. ಈ ಬೆಕ್ಕು ಮತ್ತು ನಾಗರಾವುಗಳು ಒಳೊಳಗೇನೆ ಮಾತಾಡಿಕೊಂಡು ನೀನೇನು ಚಿಂತೆ ಮಾಡಬೇಡ, ನಿನ್ನೆದುರಿಗೆ ನಾನು ಬೈತೀನಿ, ನನ್ನೆದುರಿಗೆ ನೀನು ಬೈ, ಎಲ್ಲ ಈ ಕಡೆ ಇಲಿಗಳನ್ನು ತಿಂದಾಕುವ, ಈ ಕಡೆ ಇಲಿಗಳನ್ನು ತಿಂದಾಕುವ ಅಂತೇಳಿ ಪ್ಲಾನ್ ಮಾಡಿಕೊಂಡು ಹಾವು ಮತ್ತು ಬೆಕ್ಕು ಒಳೊಳಗೆ ಕಾಂಪ್ರಮೈಸ್ ಮಾಡಿಕೊಂಡು ಎಲ್ಲ ಇಲಿಗಳನ್ನು ನಾಶ ಮಾಡಿಬಿಟ್ವನ್. ಹಾಗೆ ನಮ್ಮ ಹಿಂದುಳಿದ ವರ್ಗ, ಅತಿ ಹಿಂದುಳಿದ ವರ್ಗ, ಆದಿವಾಸಿ, ಅಲೆಮಾರಿ, ಅಲೆಮಾರಿ ಎಲ್ಲ ಸಮುದಾಯದ ಹಕ್ಕುಗಳನ್ನ, ಎಲ್ಲ ಸಮುದಾಯದ ಎಲ್ಲ ಹಕ್ಕುಗಳನ್ನ ನಾಶ ಮಾಡಿಟ್ಟಿದ್ದಾರೆ. ಭವಿಷ್ಯ ಈ ಸಭೆಗೆ ನಮ್ಮೆಲ್ಲ ಹಿರಿಯರು ಮಾರ್ಗದರ್ಶನ, ಮುಖ್ಯಮಂತ್ರಿ ಚಂದ್ರು ಅವರಿದ್ದಾರೆ, ಹಿರಿಯರು ಡಿ.ಕೆ. ಹರಿಪ್ರಸಾದ್ ಅವರಿದ್ದಾರೆ, ದ್ವಾರಕನಾಥ್ ಸರ್ ಅವರಿದ್ದಾರೆ, ಹಾಗೆ ಹಲವಾರು ಜನ ಗಣ್ಯರಿದ್ದಾರೆ. ನೀವೆಲ್ಲರೂ ಬಹಳ ಶಾಂತವಾಗಿ ಕೂತ್ಕೋಬೇಕು. ಅಷ್ಟೇ, ಸಾಮಾಜಿಕ ನ್ಯಾಯ ಕೇವಲ ಭಾಷಣದಿಂದ ಬದುಕು ಕಟ್ಟಕ್ಕಾಗೋದಿಲ್ಲ, ಭಾಷಣದಿಂದ ಸಮಾಜವನ್ನು ಬದಲಾಯಿಸಕ್ಕಾಗೋದಿಲ್ಲ. ಭಾಷಣ ಕಾರ್ಯರೂಪಕ್ಕಿಳಿಬೇಕು, ಪ್ರಾಕ್ಟೀಸ್ ಮಾಡಬೇಕು, ಅತ್ಯಂತ ಕಟ್ಟ ಕಡೆಯ ಸಮುದಾಯವನ್ನು ಗುರುತಿಸಬೇಕು. ಅದಕ್ಕೆ ದೇವರಾಜ ಅರಸರವನ್ನು ನಾವು ಜ್ಞಾಪಕ ಮಾಡ್ಕೊಳ್ತೇವೆ. ಹೊರಡಿ ಚಪ್ಪಾಳೆ. ದೇವರಾಜ ಅರಸರು ಅತ್ಯಂತ ಕಟ್ಟ ಕಡೆಯ ಸಮುದಾಯವನ್ನು ಸಹ ಬಿಟ್ಟಿಲ್ಲ ಅವರು. ಅದಕ್ಕೆ ಅವರನ್ನ ಹಿಂದುಳಿದ ವರ್ಗಗಳ ನಾಯಕ ಅಂತ ಕರೀತಾರೆ. ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಪ್ರಾಮಿಸ್ ಮಾಡಬೇಕು, ನಾವ್ಯಾರು ಜಲ್ಲಿ ಬೇರೆ, ಮರಳು ಬೇರೆ, ನೀರು ಬೇರೆ, ಸಿಮೆಂಟ್ ಬೇರೆ, ಕಬ್ಬಿಣ ಬೇರೆ ಆಗಲ್ಲ. ಆದ್ರೆ ನಿಮಗೆ ಉಳುಗಾಲ ಇಲ್ಲ ಸ್ವಾಮಿ, ನಾವೆಲ್ಲರೂ ಜಲ್ಲಿ, ಮರಳು, ನೀರು, ಕಬ್ಬಿಣ ಎಲ್ಲ ಒಟ್ಟಾಗಿ ಕಾಂಕ್ರೀಟ್ ಆಗ್ತವೆ, ಈ ದೇಶ ಆಳ್ತೇವೆ, ಈ ರಾಜ್ಯ ಆಳ್ತೇವೆ, ನಾವು ರಾಜಕೀಯ ಹಕ್ಕು ಅಧಿಕಾರವನ್ನು ಗಳಿಸ್ತೇವೆ ಅಂತೇಳಿ ನೀವು ಪ್ರಾಮಿಸ್ ಮಾಡಬೇಕು. ನಾವೆಲ್ಲ ಸಭೆ ಸೇರಿದ್ದೀವಿ. ಸಭೆ ಆದ ನಂತರ ಮುಂದೆ ಏನು ಮಾತನಾಡಿಕೊಂಡು ಮನೆ ಸೇರ್ಕೊಳ್ತಕ್ಕಂಥ ಜನ ಏನನ್ನೂ ಸಾಧನೆ ಮಾಡಲಿಕ್ಕಾಗೋದಿಲ್ಲ. ಇದು ಮಾತನಾಡುವ ಸಭೆ ಅಲ್ಲ. ಇದು ನಮ್ಮೆಲ್ಲರ ದುಃಖ ದುಮ್ಮಾನಗಳನ್ನ, ನಮ್ಮೆಲ್ಲರ ನೋವುಗಳನ್ನ ಹಂಚಿಕೊಂಡು ಅದಕ್ಕೆ ಮುಂದೆ ಏನು ಮಾಡಬೇಕು ಅಂತಕ್ಕಂಥದ್ದನ್ನ ಪ್ರಾಯೋಗಿಕವಾಗಿ ಮಾಡ್ತಕ್ಕಂಥ ಕೆಲಸ ಸನ್ಮಾನ್ಯ ಡಿ.ಕೆ. ಹರಿಪ್ರಸಾದ್ ಅವರ ಸಾರಥ್ಯದಲ್ಲಿ, ಪೂಜ್ಯ ಎಲ್ಲ ಸ್ವಾಮೀಜಿಗಳ ಸಾರಥ್ಯದಲ್ಲಿ ನಡೀಬೇಕು. ಇದಾಗಬೇಕು. ಅದಕ್ಕೆ ಸಂವಿಧಾನದಲ್ಲಿ ಸಾಮಾಜಿಕ ನ್ಯಾಯ, ಆರ್ಥಿಕ, ಸಾಮಾಜಿಕ, ಧಾರ್ಮಿಕ, ಲಿಬರ್ಟಿ, ಈಕ್ವಾಲಿಟಿ, ಫ್ಯಾಟರ್ನಿಟಿ ಎಲ್ಲರಿಗೂ ಕೊಡಬೇಕು ಸ್ವಾಮಿ. ಪ್ರತಿಯೊಬ್ಬ ಪ್ರಜೆಗೂ ಕೊಡಬೇಕು. ಇವತ್ತು ಭಾರತ ದೇಶದ ಒಬ್ಬನ ಆಸ್ತಿ ಒಂದು ದಿನಕ್ಕೆ ಆದಾಯ 1348 ಕೋಟಿ. ಈ ದೇಶದ ಒಬ್ಬನ ಒಂದು ದಿನದ ಆದಾಯ 1348 ಕೋಟಿ. ಇಟ್ ಈಸ್ ಎ ಜಸ್ಟಿಸ್, ಇಟ್ ಈಸ್ ಅನ್ ಎಕನಾಮಿಕಲ್ ಈಕ್ವಾಲಿಟಿ. ಇದನ್ನು ಅರ್ಥ ಮಾಡ್ಕೋಬೇಕು ನಾವು. ಹಾಗಾಗಿ ಇಲ್ಲಿರ್ತಕ್ಕಂಥ ಎಲ್ಲರೂ ಸಹ ನೀವು ಪ್ರಾಮಿಸ್ ಮಾಡಬೇಕು, ಭಾರತದ ಸಂವಿಧಾನ ನಮ್ಮ ಮೊದಲ ಧರ್ಮ. ನಮ್ಮ ಧರ್ಮ ಯಾವುದು? ಸಂವಿಧಾನ. ಸಂವಿಧಾನದ ಅಡಿಯಲ್ಲಿ ನಮಗೆ ಓಟಿನ ಹಕ್ಕು, ನೋಟಿನ ಹಕ್ಕು, ಸೀಟಿನ ಹಕ್ಕು, ಬೂಟಿನ ಹಕ್ಕು, ಕೋಟಿನ ಹಕ್ಕು, ಟಿಪಿ ಹಕ್ಕು, ಜೆಡ್ಪಿ ಹಕ್ಕು, MP ಹಕ್ಕು, MLA ಹಕ್ಕು, ಎಲ್ಲ ಹಕ್ಕುಗಳನ್ನ ಕೊಟ್ಟಿರ್ತಕ್ಕಂಥದ್ದು ಭಾರತದ ಸಂವಿಧಾನ. ಸಂವಿಧಾನವನ್ನು ಉಳಿಸಿಕೊಳ್ಳುವ ಕೆಲಸ, ಸಂವಿಧಾನವನ್ನು ಕಾಪಾಡುವ ಕೆಲಸವನ್ನು ನಾವೆಲ್ಲರೂ ಸೈನಿಕರಂತೆ ಮಾಡಬೇಕು. ಇದು ನಿಜವಾದಂಥ ಪ್ರಜಾಪ್ರಭುತ್ವ ಮತ್ತು ಮೌಲ್ಯಗಳನ್ನು ಬಾಬಾ ಸಾಹೇಬರು ಕೊಟ್ಟಿದ್ದಾರೆ ಸ್ವಾಮಿ. ಇಂತಹ ಸಂವಿಧಾನ, ಇಂತಹ ಪ್ರಜಾಪ್ರಭುತ್ವವನ್ನ ಈ ಕರ್ನಾಟಕ ರಾಜ್ಯದಲ್ಲಿ ನಾವೆಲ್ಲರೂ ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಎಲ್ಲಿದೆ? ಎಲ್ಲಿದೆ? ಎಲ್ಲಿದೆ ಸರ್ವರಿಗೂ ಸಮಪಾಲು?
ಕೊಪ್ಪಳ ಜಿಲ್ಲೆಯಲ್ಲಿ ಕೊಪ್ಪಳದಲ್ಲಿ ಆದಿವಾಸಿ ಅಲೆಮಾರಿಗಳು ಮನೆ ಇಲ್ಲ ಅವರಿಗೆ. ಹಾಗಾಗಿ ಈ ಸಮಾನ ಮನಸ್ಕರ ಪೂರ್ವಭಾವಿ ಸಭೆ, ಈ ಸಭೆಗೆ ನೀವೆಲ್ಲ ಇಷ್ಟರ ಮಟ್ಟಿಗೆ ಸೈನಿಕರಂತೆ ಬಂದಿದ್ದೀರಿ ಅಂದರೆ ಮುಂದಿನ ಸಭೆಗೆ ನೀವೆಲ್ಲರೂ ಕರ್ನಾಟಕ ರಾಜ್ಯವನ್ನೇ ಗಡಗಡ ಅಂತ ನಡುಗಿಸ್ತಕ್ಕಂತಹ ಶಕ್ತಿ ನಿಮ್ಮಲ್ಲಿದೆ. ನೀವು ಆ ಶಕ್ತಿಯನ್ನು ಸಾಧಿಸ್ತೀರಿ. ನಿಮಗೆ ಸ್ವಾಭಿಮಾನದ ಬದುಕು, ಸ್ವಾಭಿಮಾನದ ಘನತೆ, ಸ್ವಾಭಿಮಾನದ ನೆರಳು, ಸ್ವಾಭಿಮಾನದ ಕಿಚ್ಚು ನಿಮ್ಮಲ್ಲಿ ಶಕ್ತಿಯುತವಾಗಿ ಪ್ರಜ್ವಲಿಸಲಿ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭ ಕೇಳ್ತಾ, ಪ್ರತಿಯೊಂದು ಸಂದರ್ಭದಲ್ಲೂ ನಾವು ನಿಮ್ಮ ಜೊತೆಯಲ್ಲಿ ಇರ್ತೇವೆ. ನಾವು ಉಳ್ಳವರ ಕೈಯಲ್ಲಿಲ್ಲ, ನಾವಿರೋದು ಎಲ್ಲಿ ಅಂದರೆ ಎಲ್ಲಿ ಅಸಮಾನತೆ ಇದೆ, ಎಲ್ಲಿ ಅನ್ಯಾಯ ಇದೆ, ಎಲ್ಲಿ ದೌರ್ಜನ್ಯ ಇದೆ, ಅಲ್ಲಿ ನಾವು ಪ್ರತ್ಯಕ್ಷ ಆಯ್ತೇವೆ. ಇಲ್ಲಿರ್ತಕ್ಕಂಥ ಸ್ವಾಮೀಜಿಗಳು ನಾವೆಲ್ಲರೂ ಸಹ ಅನ್ಯಾಯ ನಡೀಲಿಕ್ಕೆ ಬಿಡೋದಿಲ್ಲ. ಸಾಮಾಜಿಕ ನ್ಯಾಯಕ್ಕೋಸ್ಕರ ಬದುಕಿರ್ತಕ್ಕಂಥವ್ರು. ಅಂಥ ನ್ಯಾಯವನ್ನು ನೀವು ಸಂವಿಧಾನದ ಮುಖಾಂತರ ಪಡ್ಕೊಳ್ಳಿ. ಚುನಾವಣೆ ಬಂದಾಗ ನೀವೆಲ್ಲರೂ ಒಗ್ಗಟ್ಟಾಗಬೇಕು. ಮತವನ್ನ ಮಾರಾಟ ಮಾಡುವ ಜನ ದೇಶವನ್ನು ಆಳ್ಲಿಕ್ಕೆ ಯೋಗ್ಯರಲ್ಲ ಅಂತಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ವೋಟ್ ಈಸ್ ಲೈಕ್ ಇನ್ ಯುವರ್ ಓನ್ ಡಾಟರ್. ಎಷ್ಟು ಅದ್ಭುತವಾದ ಮಾತು ಹೇಳ್ತಾರೆ ಅಂಬೇಡ್ಕರ್. ಅಂತ ಮಾತುಗಳನ್ನ ನಾವು ಎಚ್ಚರ ವಹಿಸಿ ಕೇಳಿಸ್ಕೋಬೇಕು ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭಕ್ಕೆ ಹೇಳ್ತಾ, ನೀವೆಲ್ಲರೂ ಸಹ ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಹೊಡಿರಿ. ನಾವು ಕಾಂಕ್ರೀಟ್ ಆಗ್ತೇವೆ. ಜಲ್ಲಿ ಬೇರೆ, ಮರಳು ಬೇರೆ, ನೀರು ಬೇರೆ, ಕಬ್ಬಿಣ ಬೇರೆ, ಸಿಮೆಂಟ್ ಬೇರೆ ಆಗಲ್ಲ. ನಾವು ಕಾಂಕ್ರೀಟ್ ಆಗ್ತೇವೆ, ಈ ರಾಜ್ಯವನ್ನು ಆಳ್ತೇವೆ ಅಂತಕ್ಕಂತಹ ಮಾತುಗಳಿಗೆ ವಿರಾಮ ಹೇಳ್ತೇನೆ. ಜೈ ಭೀಮ್, ಜೈ ಭಾರತ್, ಜೈ ಕರ್ನಾಟಕ. ಬಂಧುಗಳೇ, ತಲಾಂತರಗಳಿಂದ ಹಿಂದುಳಿದ ಸಮಾಜವಾಗಿ ಉಳಿದಿರುವಂತಹ ನಾವೆಲ್ಲರೂ ಕೂಡ ಎಲ್ಲ ವಲಯದಲ್ಲಿ ಕೂಡ ಅವಕಾಶವನ್ನು ವಂಚಿತರಾಗ್ತಾ ಬಂದಿದ್ದೇವೆ. ಆದರೆ ನಮ್ಮ ಇಂದಿನ ಈ ಒಗ್ಗಟ್ಟು ಯಾರಿಗೆ ಮುಟ್ಟಬೇಕು ಅವರಿಗೆ ಖಂಡಿತವಾಗಿ ಮುಟ್ಟಿದಾಗ ಮಾತ್ರ ರಾಜಕೀಯವಾಗಿ ಸಾಮಾಜಿಕವಾದಂತಹ ಸಮಾನತೆ ನಮಗೆ ಸಿಗ್ತಾ ಇದೆ. ಹಾಗಾಗಿ ನಾವೆಲ್ಲರೂ ಕೂಡ ಒಮ್ಮೆ ಎರಡು ಕೈಯನ್ನ ಎತ್ತಿಕೊಂಡು ಸಮಾನತೆಯ ಘೋಷಣೆಯನ್ನ ಕೂಗಬೇಕಾಗಿದೆ. ದಯವಿಟ್ಟು ನಾನು ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿಗಳಲ್ಲಿ ಕೂಡ ವಿನಂತಿಸಿಕೊಳ್ತಾ ಇದ್ದೇನೆ, ಸ್ವಾಮೀಜಿಗಳಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ, ಕೈ ಎತ್ತಿ ನಮ್ಮ ಒಗ್ಗಟ್ಟನ್ನ ಪ್ರದರ್ಶಿಸಿಕೊಳ್ಳೋಣ ಅಂತ ಹೇಳ್ಕೊಳ್ತಾ ಇದ್ದೇನೆ. ದಯವಿಟ್ಟು ವೇದಿಕೆಯಲ್ಲಿರುವಂತಹ ಎಲ್ಲರೂ ಕೂಡ ಒಮ್ಮೆ ಬ್ರಹ್ಮಶ್ರೀ ನಾರಾಯಣ ಗುರುಗಳಿಗೆ ಛೇ. ನಮ್ಮೆಲ್ಲರ ಒಗ್ಗಟ್ಟಿನ ಈ ಮಂತ್ರ ಯಾವ ಮಟ್ಟಕ್ಕೆ ಮುಟ್ಟಬೇಕು ಅವರಿಗೆ ಮುಟ್ಟಿಕೊಂಡು ಮುಂದಿನ ದಿನದಲ್ಲಿ ಸಮಾನತೆಯ ಅವಕಾಶಗಳು ರಾಜಕೀಯವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ಎಲ್ಲ ರಂಗದಲ್ಲಿ ಕೂಡ ಹಿಂದುಳಿದವರ ಧ್ವನಿಯಾಗಿ ಅದು ಮೂಡಿ ಬರಲಿ ಅನ್ನುವಂಥ ಸದಾಶಯ ನಮ್ಮದು. ಧನ್ಯವಾದಗಳು. ಇದೀಗ ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಸೇರಿಕೊಂಡಿದ್ದಾರೆ ಮಾಜಿ ಸಚಿವರು, ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಕೋಟ ಶ್ರೀನಿವಾಸ ಪೂಜಾರಿ ಅವರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದಾರೆ. ಇದೀಗ ನಮ್ಮೊಂದಿಗೆ ನಮ್ಮ ಕಾರ್ಯಕ್ರಮದಲ್ಲಿ ನೆರೆ ರಾಜ್ಯದ ಆಂಧ್ರ ಪ್ರದೇಶದ ಮಾನ್ಯ ವಸತಿ ಸಚಿವರಾಗಿರುವಂತಹ ಶ್ರೀ ಜೋಗಿ ರಮೇಶ್ ಅವರಿದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ನಮ್ಮ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ನೀಡೋದಕ್ಕೆ ಬಂದಿರುವಂತಹ ನೀವು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಈಗ ಆಂಧ್ರದ ಸಚಿವರು ನಮ್ಮ ಈಡಿಗ ಕುಲಬಾಂಧವರಾಗಿರುವ ಶ್ರೀ ಜೋಗಿ ರಮೇಶ್ ಅವರು ಮಾತನಾಡ್ತಾರೆ. ನಿಮಗೆ ತೆಲುಗುವಲ್ಲಿ ಮಾತನಾಡಿದ್ರೆ ಆಗುತ್ತಾ, ಇಲ್ಲ ಟ್ರಾನ್ಸ್ಲೇಷನ್ ಬೇಕಾ? ತೆಲುಗು ನಡೆಯುತ್ತಾ? ಆಗುತ್ತಾ? ಆಗಲ್ವಾ? ಸರಿ, ಹಾಗೆ ಅಂದ್ರೆ ನಮ್ಮ ದ್ವಾರಕನಾಥ್ ಅವರು ಅದನ್ನು ಟ್ರಾನ್ಸ್ಲೇಷನ್ ಮಾಡಿಕೊಡ್ತಾರೆ. ಹಲೋ, सभी साधु संघों को पाद चरणम नमस्कारम. मान्य श्री हरिप्रसाद गारू, ಮಾನ್ಯ ಶ್ರೀ ಹರಿಪ್ರಸಾದ್ గారు, పెద్దలు, ವೇದಿಕೆ ಮೇಲೆ ಅಲಂಕರಿಸಿದ పెద్దలు, ಹಿರಿಯರೇ ಮತ್ತು ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರೇ, సాధు సంఘులు, పెద్దలందరికీ కూడా, వేదిక మీద ఉన్న పెద్దలందరికీ కూడా నమస్కారం. చాలా సంతోషం.
ವೇದಿಕೆ ಮೇಲಿರುವಂತಹ ಎಲ್ಲ ಸಾಧು ಸತ್ಪುರುಷರೇ ಮತ್ತು ಹಿರಿಯರೇ ಮತ್ತು ಗಣ್ಯರೇ, బెంగళూరు మహానగరంలో ఈరోజు ఇంత పెద్ద ఎత్తున బడుగు బలహీన వర్గాల సోదరులు, బీసీ, ఎస్సీ, ఎస్టీ, మైనారిటీ సోదరులు, ముఖ్యంగా ఈడిగా, బిల్లవ, నామదారి, దేవర నా రక్త సంబంధికులందరికీ కూడా మనస్ఫూర్తిగా నమస్కారాలు తెలియజేస్తా ఉన్నాను. ಬೆಂಗಳೂರಿನಲ್ಲಿ ಇಷ್ಟು ಬೃಹತ್ ಪ್ರಮಾಣದಲ್ಲಿ SC, ST, OBCಗಳೊಂದಿಗೆ ನನ್ನ ರಕ್ತ ಸಂಬಂಧಿಗಳಾದಂತಹ ಈಡಿಗ, ನಾಮದಾರಿ, ಬಿಲ್ಲವ ಸಮುದಾಯದ ಎಲ್ಲ ಇವರಿಗೂ ಕೂಡ ನಾನು ಅತ್ಯಂತ ಪ್ರೀತಿಪೂರ್ವಕದಿಂದ ವರ್ತಿಸ್ತಾ ಇದ್ದೇನೆ. ప్రత్యేకంగా నన్ను ఇక్కడికి ఆహ్వానించిన డాక్టర్ శ్రీ పరమానంద స్వామి గురూజీ గారికి ప్రత్యేకమైన అభినందనలు తెలియజేస్తా ఉన్నాను. ನಾನು ಇಲ್ಲಿಗೆ ಬರಲು ಕಾರಣರಾದಂತಹ ಶ್ರೀ ಪ್ರಣವಾನಂದ ಸ್ವಾಮೀಜಿಗಳವರಿಗೆ ನಾನು ಅಭಿನಂದನೆಗಳನ್ನು ಹೇಳ್ತಾ ಇದ್ದೇನೆ. ఈరోజు ఇంతకు ముందు మాట్లాడిన స్వామీజీ గారు పెద్దలు మనందరి ఐక్యత, మనందరి భావజాలం కర్ణాటక రాష్ట్రంలో మోస్ట్ బ్యాక్వర్డ్ క్లాసెస్ మొత్తం కూడా ఒక యూనిటీగా ఉండాలి అన్న ఈ మీటింగ్ సారాంశం ప్రతి చోట కూడా కర్ణాటక రాష్ట్ర యావత్తు ప్రతి గ్రామంలో కూడా ప్రతిధ్వనించాలి అని చెప్పేసి మీ అందరికీ కూడా తెలియజేస్తా ఉన్నాను. ಕರ್ನಾಟಕದಲ್ಲಿ ನಡೀತಾ ಇರುವಂತಹ ಈ ಬೃಹತ್ ಸಮಾವೇಶ ನಾವೆಲ್ಲರೂ ಒಂದಾಗಬೇಕು. ನಾವೆಲ್ಲರೂ ಇಡೀ ಕರ್ನಾಟಕದ ರಾಜ್ಯದ ಹಳ್ಳಿಗಳಲ್ಲೂ ಕೂಡ ನಮ್ಮ ಸಿದ್ಧಾಂತವೇನಿದೆ ಅದನ್ನು, ಅಂದರೆ ಹಿಂದುಳಿದ ವರ್ಗಗಳು, ಅಲ್ಪಸಂಖ್ಯಾತರು ಮತ್ತು ದಲಿತ ಸಮುದಾಯಗಳ ಎಲ್ಲರ ಒಗ್ಗಟ್ಟಿನ ಬಗ್ಗೆ ನಾವು ಪ್ರತಿ ಗ್ರಾಮದಲ್ಲೂ ಕೂಡ ನಾವು ಕರ್ನಾಟಕದಲ್ಲಿ ನಾವಿವತ್ತು ಹೇಳಬೇಕಾಗಿದೆ. పదవులనేవి ఎవరో ఇస్తే తీసుకునేవి కాదు. పార్టీలు ఇస్తే పార్టీలు మనకి ఊరికినే ఇవ్వవు. మన దమ్ముని, ధైర్యాన్ని, వీరత్వాన్ని ప్రదర్శిస్తేనే ఆ పదవి, ఆ పీఠం మీద మనం కూర్చునే శక్తి మన కులానికి ఈ రాష్ట్రంలో ఉంది అని చెప్పడానికే ఈరోజు ఈ బెంగళూరు మహానగరానికి వచ్చానని చెప్పేసి మీ అందరూ కూడా చెప్తా ఉన్నా. ನಮ್ಮ ರಾಷ್ಟ್ರದಲ್ಲಿ ನಾವಿವತ್ತು ಯಾವ ರೀತಿಯಲ್ಲಿ ನಾವು ಸಂಘಟನೆ ಆಗಬೇಕಾಗಿದೆ, ಏನು ಮಾಡಬೇಕಾಗಿದೆ ಅನ್ನೋದನ್ನ ನಾವು ಇವತ್ತು ಈ ಸಂಘಟನೆ ಮೂಲಕ ನಾವಿವತ್ತು ಎಲ್ಲರಿಗೂ ಕೂಡ ಹೇಳಬೇಕಾಗಿದೆ. సుమారు 50 లక్షల మంది ఉన్న మన జనం, ఈడిగా, బిల్లవ, నామదారి, దేవర కమ్యూనిటీ రాజకీయాల్లో, కర్ణాటక రాజకీయాల్లో మనం ప్రధాన పాత్ర పోషించాలి అని చెప్పేసి మీ అందరికీ కూడా మనస్ఫూర్తిగా విజ్ఞప్తి చేస్తా ఉన్నా. ಕರ್ನಾಟಕದಲ್ಲಿರುವಂತಹ ಈಡಿಗ, ಬಲ್ಯವ, ನಾಮದಾರಿ ಮುಂತಾದ ಸಮುದಾಯಗಳು ರಾಜಕೀಯವಾಗಿ ಅತ್ಯಂತ ಪ್ರಬಲವಾದಂತಹ ಸ್ಥಾನಮಾನಗಳನ್ನು ಹೊಂದುವಂತಹ ಆಲೋಚನೆ ನಮಗೆ ಇವತ್ತು ಇರಬೇಕಾಗಿದೆ. మోస్ట్ బ్యాక్వర్డ్ క్లాసెస్, బాగా వెనుకబడిన కులాలకి మన కులం అంటే ఈడిగా, బిల్లవ, నామదారి, దేవర కులాలు వాళ్ళని చెయ్యి పట్టుకొని ముందుకు తీసుకెళ్లవలసిన అవసరం ఈరోజు ఉంది అని చెప్పేసి మీ అందరికీ కూడా చెప్తా ఉన్నా. ಮೋಸ್ಟ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂದ್ರೆ ಅತಿ ಹಿಂದುಳಿದ ವರ್ಗಗಳು ಆದಂತಹ ಈಡಿಗ, ಬಿಲ್ಲವ, ನಾಮದಾರಿ ಮುಂತಾದ ಸಮುದಾಯಗಳನ್ನು ನಾವಿವತ್ತು ಅತ್ಯಂತ ಮೇಲ್ಮಟ್ಟಕ್ಕೆ ತೆಗೆದುಕೊಳ್ಳುವಂತಹ ಜವಾಬ್ದಾರಿಯನ್ನು ನಾವಿವತ್ತು ಹೊಂದಬೇಕಾಗಿದೆ. మనం పెద్దన్న పాత్ర పోషిస్తూ
మన తమ్ముళ్ళని మన అన్నని అందరినీ కూడా కలుపుకొని రాజకీయంగా ముందడుగు వేయాలి అని చెప్పేసి మీ అందరికీ కూడా మనస్ఫూర్తిగా విజ్ఞప్తి చేస్తా ఉన్నా. ನಾನು ಮನಸ್ಫೂರ್ತಿಕವಾಗಿ ಹೇಳ್ತಾ ಇದ್ದೇನೆ, ನಾ ಇವತ್ತು ರಾಜಕೀಯ ಅಧಿಕಾರವನ್ನು ಹಿಡಿಯೋದರಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ನಾವು ವಹಿಸಬೇಕು ಅಂತ ಹೇಳ್ಬಿಟ್ಟು ನಾನು ಮತ್ತೆ ಮನಸ್ಪೂರ್ವಕವಾಗಿ ನಿಮ್ಮ ಜೊತೆಲಿ ಹೇಳ್ತಾ ಇದ್ದೇನೆ. సామాజిక రాజకీయ ఆర్థిక విద్య వైద్య రంగాల్లో మనం అందరం కూడా మన వాటాని సాధించాలి అని చెప్పేసి మీ అందరికీ కూడా విజ్ఞప్తి చేస్తా ఉన్నా. ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಮತ್ತು ಶೈಕ್ಷಣಿಕವಾಗಿ ಎಲ್ಲ ರೀತಿಯಲ್ಲಿ ಔದ್ಯೋಗಿಕವಾಗಿ ಎಲ್ಲ ರೀತಿಯಲ್ಲೂ ಕೂಡ ನಾವಿವತ್ತು ಉನ್ನತಿಯನ್ನು ಪಡ್ಕೊಳ್ಳೋಂಥ ಅವಕಾಶ ನಮಗಿದೆ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಹೆಚ್ಚಿಗೆ ಇಷ್ಟಪಡ್ತಾ ಇದ್ದೀನಿ. ఆంధ్రప్రదేశ్ రాష్ట్రంలో ದಯವಿಟ್ಟು ಸ್ವಲ್ಪ ಸುಮ್ಮನೆ ಇರಿ. ಹಲೋ ಏನಿಲ್ಲ, ಕೂತ್ಕೊಳ್ಳಿ, ದಯವಿಟ್ಟು ಕೂತ್ಕೊಳ್ಳಿ. ಅದು ಮಾಧ್ಯಮದವ್ರು ಹಂಗೆ ಮಾಡಬಾರ್ದು. ದಯವಿಟ್ಟು ಇಲ್ಲಿ ಬಂದು ಮಾಧ್ಯಮದವ್ರು ಹಾಗೆ ಮಾಡಬಾರ್ದು. ಇವೆಲ್ಲ ಕೂತ್ಕೊಳ್ಳಿ, ವಾಲಂಟಿಯರ್ಸು. ಕ್ಯಾರಿ ಆನ್. ఆంధ్రప్రదేశ్ రాష్ట్రంలో గౌరవ ముఖ్యమంత్రి, మా ముఖ్యమంత్రి వస్తున్న ముఖ్యమంత్రి మన కులానికి 5 కార్పొరేషన్లు ఏర్పాటు చేసి మన వాళ్ళ ఉన్నతికి అత్యంత ప్రాధాన్యత ఇస్తున్న విషయాన్ని మీ అందరికీ కూడా గుర్తు చేస్తా ఉన్నాను. ಆಂಧ್ರ ಪ್ರದೇಶದಲ್ಲಿ ನಮ್ಮ ಸಮುದಾಯಕ್ಕೆ ಸುಮಾರು 5 ಕಾರ್ಪೊರೇಷನ್ಗಳನ್ನು ಕೊಟ್ಟು ಆ ಕಾರ್ಪೊರೇಷನ್ಗಳಲ್ಲಿ ನಡೆಸುವಂತಹ ಕೆಲಸವನ್ನು ನಾವಿವತ್ತು ನಮ್ಮ ರಾಜಕಾರಣದಲ್ಲಿ ಆಂಧ್ರ ಪ್ರದೇಶದಲ್ಲಿ ಮಾಡ್ತಾ ಇದ್ದೇವೆ. గౌరవ ముఖ్యమంత్రి, ఆంధ్రప్రదేశ్ ముఖ్యమంత్రి వైఎస్ జగన్మోహన్ రెడ్డి గారు ఈ పాటికే ఈ 4 సంవత్సరాల్లో డైరెక్ట్ బెనిఫిట్ గా 2,30,000 కోట్ల రూపాయలు బటన్ నొక్కి పేద ప్రజలకి పంపిణీ చేయడం జరిగిందని చెప్పేసి మీ అందరికీ కూడా విజ్ఞప్తి చేస్తా ఉన్నా. ಆಂಧ್ರ ಪ್ರದೇಶದಲ್ಲಿ ವೈಎಸ್ಆರ್ ಸರ್ಕಾರದಲ್ಲಿ ಸುಮಾರು 2,50,000 ಕೋಟಿ ಹಣವನ್ನು ನಾವಿವತ್ತು ನಮ್ಮ ಸಮುದಾಯಗಳಿಗೋಸ್ಕರ ಮೀಸಲಿಟ್ಟಿರೋದಕ್ಕೆ ನಾವು ಅವ್ರನ್ನ ನೆನೆಸ್ಕೋಬೇಕಾಗಿದೆ. మనందరం కూడా ఐకమత్యంతో ముందుకు వెళ్ళాలని చెప్పేసి మన ಕೇಳಿಸ್ತಾ ಇಲ್ಲ. వెనుకబడిన కులాల ప్రజలందరికీ, నాయకులందరికీ, స్వామీజీలందరికీ, ముఖ్యంగా వేదిక మీద ఉన్న నాయకులందరికీ కూడా మనస్ఫూర్తిగా విజ్ఞప్తి చేస్తూ ನಮ್ಮ ಸಮುದಾಯಕ್ಕೆ ಇಷ್ಟೆಲ್ಲ ಅನುಕೂಲವನ್ನು ಮಾಡದಂತಹ ನಮ್ಮ ನಾಯಕಗಳನ್ನು ನಾನು ಮನಸ್ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇನೆ. నన్ను ఇక్కడికి రావడానికి ముఖ్య కారణమైన మిత్రులు మా బావగారు సతీష్ గుత్తేదారి గారు కూడా ప్రత్యేకమైన ధన్యవాదాలు తెలుపుకుంటూ మీ అందరి దగ్గర సెలవు తీసుకుంటున్నారు. నమస్కారం. ನಾನು ನಿಮ್ಮೆಲ್ಲರ ಪ್ರೀತಿ ಮತ್ತು ವಿಶ್ವಾಸವನ್ನು ಇಷ್ಟು ಮಾತ್ರ ನನಗೆ ತೋರಿಸಿದ್ದಕ್ಕೆ ನಿಮ್ಗೆಲ್ಲರಿಗೂ ಕೂಡ ವಂದನೆಗಳನ್ನು ಹೇಳಿ ಇಲ್ಲಿಂದ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. మా బావగారు ನಿತಿನ್ ಗುತ್ತೇದಾರಿ గారు కూడా ಪ್ರತ್ಯೇಕమైన ಅಭಿನಂದನೆಗಳು. ಈಗ ನಮ್ಮ ಜೋಗಿ ರಮೇಶ್ ಅವರ ಮಗಳನ್ನೇ ನಮ್ಮ ಕರ್ನಾಟಕದ ಕಲಬುರಗಿಯ ಸತೀಶ್ ಗುತ್ತೇದಾರ್ ಅವರ ಮಗನಿಗೆ ಈಗಾಗಲೇ ಎಂಗೇಜ್ಮೆಂಟ್ ಆಗಿದೆ. ಅವರ ಮಗನೂ ಕೂಡ ಕರ್ನಾಟಕದಿಂದೇ ಮದುವೆ ಮಾಡಬೇಕು ಅಂತ ಹೇಳಿ ಈಗಾಗಲೇ ಹೆಣ್ಣು ಹುಡುಕ್ತಾ ಇದ್ದಾರೆ. ಧನ್ಯವಾದಗಳು ಸರ್. ನಮ್ಮೊಂದಿಗೆ ಮಾಜಿ ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಶ್ರೀಮತಿ ಜಲಚನಾಯ್ಕ ಸೇರಿಕೊಂಡಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸಿಕೊಳ್ಳುತ್ತಾ, ಬದುಗಳ ಹಿಂದುಳಿದ ವರ್ಗಗಳ ಮಹಾನಾಯಕರು, ಆಮ್ ಆದ್ಮಿ ಪಾರ್ಟಿಯ ಮುಖಂಡರು ಆಗಿರುವಂತಹ, ಕನ್ನಡ ಚಿತ್ರರಂಗದ ಮೇರು ಪ್ರತಿಭೆ ಆಗಿರುವಂತಹ ಸನ್ಮಾನ್ಯ ಮುಖ್ಯಮಂತ್ರಿ ಚಂದ್ರ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ನಾನು ಮಾತಿನ ಮಂಟಪಕ್ಕೆ ಆಹ್ವಾನಿಸಿಕೊಳ್ತಾ ಇದ್ದೇನೆ. ಸುಮಾರು 400ಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಟಿಸಿದಂತಹ ಅದ್ಭುತ ಕಲಾವಿದರು, ನಮ್ಮ ಹಿಂದುಳಿದ ವರ್ಗಗಳ ಮುಖಂಡರು ಹೌದು. ಸರ್, ತಮ್ಮನ್ನ ಪ್ರೀತಿಯಿಂದ ಸ್ವಾಗತಿಸಿಕೊಳ್ಳುತ್ತಿದ್ದೇನೆ. ಆತ್ಮೀಯ ಎಲ್ಲ ಬಂಧುಗಳೇ,
ಅಪರೂಪವಾದ ಒಂದು ಕಾರ್ಯಕ್ರಮ, ಅಗತ್ಯವಾದ ಒಂದು ಕಾರ್ಯಕ್ರಮ, ಅನಿವಾರ್ಯವಾದ ಒಂದು ಕಾರ್ಯಕ್ರಮವನ್ನು ಇವತ್ತು ನಾವು ತಗೊಂಡಿದ್ದೀವಿ. ಅದಕ್ಕೆ ರೂವಾರಿಗಳಾದಂಥ ವಿಶೇಷವಾಗಿ ರಾಷ್ಟ್ರೀಯ ಈಡಿಗ ಮಹಾಮಂಡಳಿ, ಈಡಿಗ, ಬಿಲ್ಲವ, ನಾಮಧಾರಿ, ದೇವರು ಮತ್ತು ಅತಿ ಹಿಂದುಳಿದ ವರ್ಗಗಳ ಸಮಾನ ಮನಸ್ಕರ ವೇದಿಕೆ ಮತ್ತು ಆ ಸಭೆಯಲ್ಲಿ ಭಾಗವಹಿಸಕ್ಕೆ ಆಹ್ವಾನವನ್ನು ಕೊಟ್ಟಂತ ನಿಮ್ಮೆಲ್ಲರ ಪ್ರೀತಿಯ ನಾಯಕರಾದಂಥ ಹರಿಪ್ರಸಾದ್ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈಗಾಗಲೇ ಯಾರೋ ಮಾತಾಡ್ತಾ ಹೇಳಿದ್ರು, ಸ್ವಾಮಿಗಳಿಬ್ರು ಕೂಡ ಸಾಕಷ್ಟು ಹೇಳಿದ್ದಾರೆ. ಸಮಯ ವ್ಯರ್ಥ ಮಾಡದೆ ನೇರವಾಗಿ ವಿಚಾರಕ್ಕೆ ಬರ್ತೇನೆ. 39 ಅಥವಾ 40 ವರ್ಷದಿಂದ ರಾಜಕೀಯ ಮಾಡಿರ್ತಕ್ಕಂಥ ಹರಿಪ್ರಸಾದ್ ಅವರು ಶೋಷಣೆಗೆ ಒಳಗಾಗಿದ್ದಾರೆ. ಮುಖ್ಯಮಂತ್ರಿ ಚಂದ್ರು 42 ವರ್ಷದ ಮುಖ್ಯಮಂತ್ರಿಯಾಗಿ ಶೋಷಣೆಗೆ ಒಳಗಾಗಲಿಲ್ಲ, ಕಾಯಿ ಮುಖ್ಯಮಂತ್ರಿ ಆಗಿದ್ದೇನೆ. ಈ 42 ವರ್ಷ ನಾನು ಮುಖ್ಯಮಂತ್ರಿ ಆಗಿರೋದು ಸಾಕಾಗಿದೆ, ಅದನ್ನ ನಾನು ಬಿಟ್ಕೊಡಕ್ಕೆ ಸಿದ್ಧ ಇದ್ದೀನಿ, ಯಾರು ಬೇಕಾದ್ರೂ ತಗೋಬಹುದು. 40 ವರ್ಷದ ಸೀನಿಯರು ಹರಿಪ್ರಸಾದ್ ಅವರಿಗೆ ಕೊಡೋದಾದ್ರೆ ಕೊಡಿ, ನಾವೆಲ್ಲ ಸೇರಿ ಒಟ್ಟಾಗಿ ಆ ತೀರ್ಮಾನಕ್ಕೆ ಬರೋಣ ಅನ್ನೋ ಮಾತನ್ನು ಕೂಡ ಹೇಳ್ತೀನಿ. ಇದು ಸ್ವಲ್ಪ ತಮಾಷೆಯಾಗಿ ಯಾಕೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ, ಬಹಳ ಗಂಭೀರವಾದ ವಿಚಾರ, ಗಂಭೀರವಾಗಿ ತಗೋಬೇಕಾಗಿದೆ. ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದರೂ ಕೂಡ ಹಿಂದುಳಿದ ವರ್ಗದವರ ಹಕ್ಕನ್ನು ಪಡೆಯೋದಕ್ಕೆ, ಅದರೊಳಗೆ ಅತಿ ಹಿಂದುಳಿದವರ ಹಕ್ಕನ್ನು ಪಡೆಯೋದಕ್ಕೆ ನಾವು ಒದ್ದಾಡ್ತಾ ಇರೋದು. ಬಂಧುಗಳೇ, ಬಹಳ ಒಂದು ವಿಚಾರ, ಈಗಾಗಲೇ ಸ್ವಾಮಿಗಳು ಮಾತನಾಡ್ತಾ, ಇದು ಕೇವಲ ಈಡಿಗರ ಸಮಾವೇಶ ಅಂತ ಅಂದ್ಕೋಬೇಡಿ. ಮುಂದಾಳತ್ವದಲ್ಲಿ ನಾವೆಲ್ಲರೂ ಕೂಡ ಏನಂತ ಬಂತು ನಾಡಗೀತೆಯಲ್ಲಿ, ಸರ್ವ ಜನಾಂಗದ ಶಾಂತಿಯ ತೋಟ, ಸರ್ವರು ಕೂಡ ಶಾಂತಿಯ ತೋಟ. ತೋಟ ಅಂತ ಅಂದ್ರೆ ಬರೀ ತೆಂಗಿನ ತೋಟ ಅಲ್ಲ, ಅಡಿಕೆ ತೋಟ ಅಲ್ಲ, ಕಬ್ಬಲ್ಲ, ಗದ್ದೆ ಅಲ್ಲ, ಅದರೊಳಗೆ ಎಲ್ಲವೂ ಇರ್ತವೆ. ಹಣ್ಣಿರ್ತದೆ, ಹೂವಿರ್ತದೆ, ಹಾಗೆಲ್ಲ ಇರ್ತದೆ. ಹಾಗೆ ವಿಭಿನ್ನತೆಯಲ್ಲಿ ಏಕತೆಯನ್ನು ಕಂಡಿರ್ತಕ್ಕಂಥ ಯಾವುದಾದ್ರೂ ದೇಶ ಇದ್ರೆ ಅದು ಭಾರತ. ಅದರಲ್ಲಿ ಒಕ್ಕೂಟದಲ್ಲಿ ರಾಷ್ಟ್ರ, ರಾಜ್ಯವು ಒಂದು ರಾಜ್ಯ, ಅದರಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ಆಗಿದೆಯಾ? ಸ್ವಾತಂತ್ರ್ಯ ಬಂದ ಮೇಲೆ ಮಹಾತ್ಮ ಗಾಂಧೀಜಿಯವರು ಕಾಲದ ಚಪ್ಪಲಿಯಲ್ಲಿ ಸ್ವತಂತ್ರ ತಂದು ಕೊಟ್ರು. ಅದು ಇವತ್ತು ಅತಂತ್ರವಾಗಿದೆಯಲ್ಲ ನಮ್ಮ ವ್ಯವಸ್ಥೆಯಲ್ಲಿ, ಅದನ್ನ ನಾವು ಚಿಂತನೆ ಮಾಡಬೇಕಾಗಿದೆ. ಅತಿ ಹಿಂದುಳಿದ ವರ್ಗದ ವಿಚಾರದಲ್ಲಿ ಒಂದು ಮಾಹಿತಿಯನ್ನ ಕೊಡ್ತೀರಿ. 200 ವರ್ಷಗಳ ಹಿಂದೆಯಿಂದಲೂ ಕೂಡ ನಮಗೆ ಈ ಮೀಸಲಾತಿ ಅನುಕೂಲಗಳು ಇವೆಲ್ಲ ಟಿಪ್ಪು ಅವರ ಕಾಲದಿಂದ ಜಮೀನು ಕೊಟ್ಟರು. ಅದಾದ ಮೇಲೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರು ನಮಗೆ ದಲಿತರಿಗೆ ಮೀಸಲಾತಿಯನ್ನು ಕೊಟ್ಟರು. ಅದಾದ ಮೇಲೆ ನಾವು ಕಂಡಂತ ದಿಗ್ಗಜ ನಾಯಕರಾದಂಥ ದೇವರಾಜ ಅರಸರವರು ನಮ್ಮೆಲ್ಲರಿಗೂ ಕೂಡ ಹಿಂದುಳಿದವರಿಗೂ ಒಂದು ಧ್ವನಿಯನ್ನು ಕೊಟ್ಟವರು ಅವರೇ. ಆ ಕಾರಣಕ್ಕೆ ಅವರಿಗೆ ದೊಡ್ಡ ನಮಸ್ಕಾರಗಳನ್ನು, ಅಭಿನಂದನೆಯನ್ನು ಸಲ್ಲಿಸಬೇಕಾಗಿದೆ. ಆದರೆ ಅಷ್ಟು ವರ್ಷದಿಂದ ಆದಂಥ ಅನಾಹುತಗಳ ಬಗ್ಗೆ ಯೋಚನೆ ಮಾಡಿ. ಶೋಷಿತರಿಗೆ ಜಮೀನು ಬಂತು, ದಲಿತರಿಗೆ ಮೀಸಲಾತಿ ಬಂತು, ಹಿಂದುಳಿದವರಿಗೆ ರೂವಾರಿಯಾದರು. ಇವತ್ತು ಇನ್ನೊಂದು ಜ್ಞಾಪಿಸ್ಕೋಬೇಕು, ಹರಿಪ್ರಸಾದ್ ಅವರು ಇವತ್ತು ಇವ್ರು ಕಾರ್ಡಕ್ಕೆ ತಗೊಂಡಿದ್ದಾರೆ, ನನಗೂ ಸಂಬಂಧ ಇದೆ. ಕೇವಲ ಹರಿಪ್ರಸಾದ್ ಅಲ್ಲ, ಈಡಿಗ ಸಮಾಜದ ಡಾಕ್ಟರ್ ರಾಜ್ಕುಮಾರ್ ಜೊತೆ ನಾನು ಪಾತ್ರ ಮಾಡಿದ್ದೀನಿ. ಅವರ ಸಜ್ಜನಿಕೆ ಸೌಜನ್ಯವೂ ಕೂಡ ನಮ್ಮ ಮೇಲಿದೆ. ಅವರು ರಾಜ್ಯದ ಹಿತವನ್ನು ಕಾಪಾಡಕ್ಕೆ, ನಾಡಿನ ಹಿತವನ್ನು, ಕನ್ನಡದ ವಿಚಾರಕ್ಕೆ, ಯಾವುದೇ ನೀರಿನ ವಿಚಾರಕ್ಕೆ ಒಟ್ಟಾಗಿ ಬರ್ತಿದ್ರು. ಆಗಲೇ ಸ್ವಾಮಿಗಳು ಹೇಳಿದ ಹಾಗೆ ಸರ್ವ ಜನಾಂಗದ ಶಾಂತಿಯ ತೋಟ. ಈ ಹೋರಾಟವನ್ನ ನಿಲ್ಲಿಸಬಾರದು. ನಾವು ನಮ್ಮ ಹಕ್ಕನ್ನು ನಾವು ಪಡಿಬೇಕು. ಈ ಹಕ್ಕಿಗೆ ಏನು ಪ್ರಮೇಣ ತೊಂದರೆ ಆಗಿದೆ? ಡಾಕ್ಟರ್ ಅಂಬೇಡ್ಕರ್ ಅವರು ಒಂದು ಮಾತನ್ನ ಹೇಳಿದ್ರು, ಏನಾದರೂ ಸಾಧಿಸಬೇಕಾದ್ರೆ ವಿಧಾನಸಭೆ ಒಳಗೋಗಿ ಸಾಧಿಸಬೇಕು, ಒಳಗೋಗ ಲೆಕ್ಕಕ್ಕೆ ನಾವೆಲ್ಲರೂ ಆದ್ರೂ ಮಾತ್ರ ನಮ್ಮ ಹಕ್ಕನ್ನು ಪಡೆಯೋಕೆ ಸಾಧ್ಯ ಅನ್ನೋ ಮಾತನ್ನ ಹೇಳಿದ್ರು. ಈಗ ನಾವು ಅದನ್ನೇ ಮಾಡಬೇಕಾಗಿದೆ. ಸಣ್ಣ ಉದಾಹರಣೆಯನ್ನು ಕೊಟ್ಬಿಡ್ತೀನಿ. ಹೇಗೆ ಅಂತಂದ್ರೆ ಬಹಳ ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಏನಾಗಿದೆ ಇವತ್ತು ನಮ್ಮ ಪರಿಸ್ಥಿತಿ ಅಂತಂದ್ರೆ, ಈ ಮೃಗಾಲಯ ಇದ್ದಾಗಿದ್ದೀವಿ ನಾವು ಇವತ್ತಿನ ದಿವಸ. ಈ ಮೀಸಲಾತಿ ಎಲ್ಲಿದೆ? ಒಂದಲ್ಲಿ 97 ಜಾತಿಗಳಿದ್ದಾವೆ, 2A ನಲ್ಲಿ 102 ಜಾತಿಗಳಿದ್ದಾವೆ. ಅದರಲ್ಲಿ ಕುರುಬರು ಒಂದು, ಈಡಿಗರು ಒಂದು, ನಮ್ಮಂತ ಸಣ್ಣ ಸಣ್ಣ ಅಲ್ಪಸಂಖ್ಯಾತರು ಒಂದು. ನಾನು ಯಾಕಿದು ಭಾಗಿಯಾಗಿದೆ ಅಂದ್ರೆ, ಅಲ್ಪಸಂಖ್ಯಾತರಲ್ಲಿ ಸ್ವಲ್ಪ ಸಂಖ್ಯಾತ ನಾನು. ಒಟ್ಟು ನಮ್ಮ ಜನಸಂಖ್ಯೆ ಇರೋದೇ 5 ಲಕ್ಷ. ಅಂಥವರು ಕೂಡ ಇಂಥ ರಾಜ್ಯದಲ್ಲಿ, ಇಂಥ ದೇಶದಲ್ಲಿ ನಾವೆಲ್ಲ ಒಂದಾದ್ರೆ ಏನು ಬೇಕಾದರೂ ಆಗಬಹುದು. ಡಾಕ್ಟರ್ ರಾಜ್ಕುಮಾರೇ ಆಗಿರುವಂಥ ಸಂದರ್ಭದಲ್ಲಿ ನಾವು ಆಗ್ಬೋದು, ವ್ಯವಸ್ಥೆಯಲ್ಲಿ ಸರಿಯಾದ ರೀತಿಯಲ್ಲಿ ಕೊಟ್ಟಾಗ ಅಂತ. ನಾವು ಮೃಗಾಲಯ ಅಂತ ಯಾಕೆ ಹೇಳಿದೆ? ದ್ವಾರಕಾನಾಥ್ ಅವರು ಮಾತಾಡ್ತಾ ಹೇಳ್ತಿದ್ರು, ಮೃಗಾಲಯ ಅಂತ ಅಂದ್ರೆ ಬೇಕಾದಷ್ಟು ಪ್ರಾಣಿಗಳಿರ್ತವೆ. ಇದು ಬಯಲು ಮೃಗಾಲಯ ನಮ್ಮ ಪರಿಸ್ಥಿತಿ. 2A ಕೆಟಗರಿ 102 ಜಾತಿ ಯಾವ್ದಿದ್ದೀವಿ. ಇವತ್ತು ಅತಿ ಹಿಂದುಳಿದ ವರ್ಗ ಅಂತ ಏನು ಕೇಳ್ತಾ ಇದ್ದೀವಿ. ಅತಿ ಹಿಂದುಳಿದಲ್ಲಿ ಬಲಿತವರ ಪಾಲು ಜಾಸ್ತಿ ಆಗಿರೋದ್ರಿಂದ ನಮಗೆ ಹಕ್ಕು ಸಿಗ್ತಾ ಇಲ್ಲ. ಅದಕ್ಕೆ ನಾವೆಲ್ಲ ಆಗಿದ್ದೀವಿ. ಅಹಿಂದಾನೂ ಮುಖ್ಯ ಅಲ್ಲ, ಕೇವಲ ಅತಿ ಹಿಂದುಳಿದ ವರ್ಗದವರು ಅಂತ ಅಂದ್ರೆ 197 ಸಮಾಜ.
ಈಡಿಗರ ಮುಖಂಡತ್ವದಲ್ಲಿ ಅವೆಲ್ಲ ಒಂದಾಗಿ ನಿಂತಾಗ ಮಾತ್ರ ನಮಗೆ ಸಿಗಬೇಕಾದ ಹಕ್ಕು ಸಿಗುತ್ತೆ ಎಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೆ. ಮೃಗಾಲಯದಲ್ಲಿ ಆಹಾರ ಕೊಡ್ತಾರೆ ಸರ್ಕಾರದವರು. ಎಲ್ಲ ಪ್ರಾಣಿಗಳು ಹುಲಿ, ಸಿಂಹ, ಆನೆಯ ಜೊತೆಯಲ್ಲಿ ನಮ್ಮನ್ನೆಲ್ಲ ಹಾಕ್ಬಿಟ್ರೆ ಆಹಾರ ಯಾವಾಗ ತಿಂತೀವಿ ಹೇಳಿ ನಾವು? ಅದ್ರ ಜೊತೆಯಲ್ಲಿ ನಾವು ಹಂಚ್ಕೊಳ್ಳೋಕೆ ಸಾಧ್ಯ ಇದೆಯಾ? ಅವರು ತಿಂದು ಉಳಿದ್ರೆ ನಾವು ತಿನ್ನಬೇಕು. ಬರೀ ಅವರು ಅದು ತಿನ್ನಲ್ಲ, ನಮ್ಮನ್ನು ತಿಂತಾರೆ. ಆ ರೀತಿಯಾಗಿ ಆಗಿರ್ತಕ್ಕಂಥ ಪರಿಸ್ಥಿತಿಗೋಸ್ಕರವಾಗಿ ಅತಿ ಹಿಂದುಳಿದಲ್ಲಿ 70-80 ಜಾತಿಗಳಿಗೆ ಇದುವರೆಗೂ ಒಂದು ರಾಜಕೀಯ ಪ್ರಾತಿನಿಧ್ಯ ಸಿಕ್ಕಿಲ್ಲ. ಸಾಂಸ್ಕೃತಿಕ ಪ್ರಾತಿನಿಧ್ಯ ಇರಲಿ, ರಾಜಕೀಯ ಪ್ರಾತಿನಿಧ್ಯ ಸಿಕ್ಕಿಲ್ಲ. ಎಲ್ಲೋ ಕೆಲವರಿಗೆ ಸಿಕ್ಕಿರ್ಬೋದು. ನಮ್ಮವರೇ ಮುಖ್ಯಮಂತ್ರಿಗಳಾದ ಮೇಲೂ ಹಿಂದುಳಿದವರು ಅರಸುವವರು ಬಿಟ್ಟ ಮೇಲೆ ಐಂದ ಅಂತ ಬಂದಂತ ಸಿದ್ದರಾಮಯ್ಯನವರು ಎಲ್ಲೋ ಒಂದು ಕಡೆ ಮಾಡ್ತೀವಿ ಅಂತ ಹೇಳಿದ್ರು, ಸಂಪೂರ್ಣವಾಗಿ ಮಾಡೋಕ್ಕಾಗಿಲ್ಲ. ಅದ್ರ ಬಗ್ಗೆನೂ ನಾವು ಹೆಚ್ಚಿಗೆ ವಹಿಸ್ಕೋಬೇಕಾಗುತ್ತೆ. ನಾನು ಯಾವುದೇ ರಾಜಕೀಯ ಪಕ್ಷದಲ್ಲಿ ಒಬ್ಬ ಅಧ್ಯಕ್ಷರಾಗಿದ್ರು ಕೂಡ ಆ ವಿಚಾರವನ್ನು ಮಾತಾಡೋದಿಲ್ಲ. ಮೃಗಾಲಯದಲ್ಲಿ ಪ್ರಾಣಿಗಳಿಗೆ ಹಾಕೋತಾರೆ, ಹಾಕಬೇಡಿ, ಎಲ್ಲರೂ ಒಟ್ಟಿಗೆ ತಿನ್ನಕ್ಕೆ. ನಮ್ಮ ಹಕ್ಕನ್ನು ನಮಗೆ ಕೊಡಿ ಅಂತ ಹೇಳೋದಕ್ಕೆ ದ್ವಾರಕಾನಾಥ್ ಅವರ ಮುಖೇನ ವರ್ಗೀಕರಣ ಮಾಡಿ 15% ವರ್ಗೀಕರಣ ಮಾಡಿ ನಮ್ಮ ಹಕ್ಕನ್ನು ನಮಗೆ ಕೊಡಿ. ಒಳ ಮೀಸಲಾತಿ, ನಾವೀಗ ಹಕ್ಕನ್ನು ಪ್ರತಿಪಾದಿಸಬೇಕಾಗಿರೋದು ಒಳ ಮೀಸಲಾತಿ, ಒಳ ವರ್ಗೀಕರಣ. ಹಾಗಾದಾಗ ಏನಾಗುತ್ತೆ, ನಮಗೂ ಕೂಡ ಎಲ್ಲೋ ಒಂದು ಕಡೆ ಕಡ್ಡಾಯವಾಗಿ 1-2-3 ಸ್ಥಾನ ಸಿಗುತ್ತೆ. ಈಗ ಬಲಿಷ್ಠರು ಪಡ್ಕೊಂಡು ಹೋಗ್ಬಿಡ್ತಾರೆ. ಆ ದೃಷ್ಟಿಯಿಂದ ಆ ವಿಚಾರಗಳನ್ನು ಮಾತಾಡೋಕ್ಕೋಸ್ಕರ ನಾನು ಅಷ್ಟು ದೂರದಿಂದ ಇಲ್ಲಿಗೆ ಬಂದಿದ್ದೀನಿ ಬಂಧುಗಳೇ. ಈಗ ನಿಮ್ಗೆ ಹೇಳ್ತೀನಿ, 107 ಜಾತಿ ಒಳಗಡೆ ಪರಿಸ್ಥಿತಿ ಒಂದು ಕಥೆ ಇದೆ. ನಮಗೆ ಕೇವಲ ಮೀಸಲಾತಿ ಅಲ್ಲ, ವೈಜ್ಞಾನಿಕವಾಗಿ ಮೀಸಲಾತಿ ಸಿಗ್ತಾ ಇಲ್ಲ. ಜನಗಣತಿಯ ಆಧಾರದ ಮೇಲೆ ಮೀಸಲಾತಿ ಸಿಗ್ತಾ ಇದೆ. ಜನಗಣತಿ ಬಹಳ ಮುಖ್ಯ ಅಲ್ಲ, ಜಾತಿ ಜನಗಣತಿ ಆದಾಗ ಮಾತ್ರ ನಮಗೆ ಸಿಗಬೇಕಾದ ಹಕ್ಕು ಸಿಗುತ್ತೆ. ಇದನ್ನ 75 ವರ್ಷ ಆದ್ಮೇಲೂ ಕೂಡ ಮಾಡಕ್ಕಾಗಿಲ್ಲ. ಒಂದು ಮಾತನ್ನು ನಿಮಗೆ ಕೊಡಲೇಬೇಕಾಗುತ್ತೆ ಬಂಧುಗಳೇ, ಒಂದು ಮಾತನ್ನು ನಿಮ್ಗೆ ಹೇಳಲೇಬೇಕಾಗುತ್ತೆ. 2A 207 ಹಿಂದುಳಿದ ವರ್ಗ, ದಲಿತರಿಗೆ ರಿಸರ್ವೇಶನ್ ಇದೆ, ಮುಸಲ್ಮಾನರಿಗೆ ರಿಸರ್ವೇಶನ್ ಇದೆ, ದಲಿತವರಿಗೆ ತೊಂದರೆ ಇಲ್ಲ. ಸಿಕ್ಕಾಕೊಂಡಿರೋರು ನಾವು. ಅದಕ್ಕೆ ನಾನು ಹೇಳಿದೆ, ಜಾತಿ ಜನಗಣತಿ ಮಾಡ್ಸಿದ್ದೀರ. ಇದೇ ಸಿದ್ದರಾಮಯ್ಯನವರು ಬಂಧುಗಳೇ, ಇದೇ ಸಿದ್ದರಾಮಯ್ಯನವರು 2015ನಲ್ಲಿ ಕಾಂತರಾಜು ವರದಿಯನ್ನ ಪಡಿಬೇಕಾಗಿತ್ತು ಅಂತಂದ್ರೆ ವರದಿ ಜಾತಿ ಗಣತಿ ಆಧಾರದ ಮೇಲೆ ಈಡಿಗರೆಷ್ಟಿದ್ದಾರೆ, ಲಿಂಗಾಯತರೆಷ್ಟಿದ್ದಾರೆ, ಒಕ್ಕಲಿಗರೆಷ್ಟಿದ್ದಾರೆ. ಕಾಂತರಾಜುರವರ ವರದಿ ವೈಜ್ಞಾನಿಕವಾಗಿ 170 ಕೋಟಿ ರೂಪಾಯಿ ಖರ್ಚು ಮಾಡಿರತಕ್ಕಂಥದ್ದು. ಆ ವರದಿ 8 ವರ್ಷದ ಮೇಲಾಗಿದೆ ತಯಾರಾಗಿ. ಆ ವರದಿ ಏನಾದರೂ ಬಂದರೆ ನಮಗೆ ಸಂಪೂರ್ಣವಾಗಿ ಸಣ್ಣ ಸಣ್ಣ ಸಮುದಾಯಗಳಿಗೂ ಕೂಡ ಸಾಮಾನ್ಯವಾಗಿ ಸಿಗಬೇಕಾದ ಹಕ್ಕು ಸಿಗುತ್ತೆ. ಆದರೆ ಇವತ್ತು ಸಿಕ್ಕಿಲ್ಲ. ಕಾರಣ ಏನಂತಂದ್ರೆ ವರದಿಯಲ್ಲಿ ನಮಗೆ ರಾಜಕೀಯ ಅಸ್ತಿತ್ವಕ್ಕೆ ತೊಂದರೆ ಆಗುತ್ತೆ ಅಂತ ಸಿದ್ದರಾಮಯ್ಯನವರು ತಗೊಳ್ಳಿಲ್ಲ. ಅವ್ರು ಕೊಡಕ್ ಸಿದ್ಧ ಇದ್ರು. ಕಾಂತರಾಜ್ ಅವರು 15ನೇ ಇಸ್ವಿಯಲ್ಲಿ 2015ನಲ್ಲಿ ತಗೊಂಡ್ಲಿಲ್ಲ. ಅದಾದ್ಮೇಲೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದರು, ಅವರಿಗೆ ಪತ್ರ ಬರೆದ್ರು, ಅವ್ರು ಮುಟ್ಲಿಲ್ಲ. ಮುಟ್ಟಿದ್ರೆ ನಮಗೆ ಒಕ್ಕಲಿಗರಿಗೆ ತೊಂದರೆ ಆಗ್ಬೋದು, ಲಿಂಗಾಯತರಿಗೆ ತೊಂದರೆ ಆಗ್ಬೋದು ಅನ್ನೋ ಭಯಕ್ಕೋಸ್ಕರ ಅವರ ಅಸ್ತಿತ್ವಕ್ಕೆ ಸಿದ್ದರಾಮಯ್ಯನವರು ಸೇರಿ ಆದಿಯಾಗಿ ತಗೊಳ್ಳಿಲ್ಲ. ಆಮೇಲೆ ಬಸವರಾಜ ಬಂದರು, ತಗೊಳ್ಳಿಲ್ಲ. ಅಲ್ಲಿ ಇನ್ನೊಂದಾಗಿದೆ, ಸಂಪೂರ್ಣ ವರದಿ ಸಿದ್ಧ ಆಗಿರೋದ್ರಿಂದ ಸಿದ್ದರಾಮಯ್ಯನವರಿಗೆ ಕೊಡಕ್ ಹೋದಾಗ ಅವರು ತಿರಸ್ಕಾರ ಮಾಡಿದ್ದಾರೆ. ಅಷ್ಟರೊಳಗಾಗಿ ಇನ್ನೊಂದು ಮಾಹಿತಿಯನ್ನು ಕೊಡ್ತೀನಿ, ದಾಖಲೆ. ಯಾರದು ಲತಾ ಕೃಷ್ಣನ ಯಾರೋ ಕಾರ್ಯದರ್ಶಿಗಳು ಪತ್ರ ಬರೀತಾರೆ, ವರದಿ ಸಿದ್ಧವಾಗಿದೆ ತಗೊಳ್ಳಿ ನೀವು ಅಂತ. ಆ ವರದಿ ಸಿದ್ಧವಾಗಿರೋದು ಈಗ ಸಿದ್ಧವಾಗಿಲ್ಲ, ಸಹಿ ಹಾಕಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದರ ಗುಟ್ಟೇನು, ಇದರ ಗುಮಾನಿ ಏನು ಬಹಿರಂಗ ಆಗಬೇಕಾಗಿದೆ. ಸರ್ಕಾರಕ್ಕೆ ಪತ್ರ ಬರೆದ್ರು ಕೂಡ ಸಹಿ ಹಾಕಿಲ್ಲ ಅಂದ್ರೆ ಸಹಿ ಹಾಕಿರೋದನ್ನ ಕಿತ್ತಾಕ್ಸಿ ಖಾಲಿ ಇರೋದನ್ನ ಇಡಿಸಿದ್ದೀರಾ, ತಗೋಬಾರ್ದು ಅಂತ. ಕೋರ್ಟ್ ಕೂಡ ಹೋಗಿದ್ದೀನಿ ನಾನೇ, ಅಲ್ಲಿ ಕೋರ್ಟ್ಗೆ ಅಪೀಲ್ ಹೋಗಿದ್ದೀನಿ ನಾನು ಕೂಡ, ಬೇಗ ಕೊಡಿಸಿ ಅಂತ. ಅದನ್ನು ಕೊಡಿಸ್ಬೇಕು ಅನ್ನೋದು ಬಹಳ ಅಧಿಕವಾಗಿ ನಾವು ತಗೋಬೇಕಾಗಿದೆ. ನಮಗೆ ಆಗ ವೈಜ್ಞಾನಿಕವಾಗಿ ಯಾವ ಸಣ್ಣ ಸಮಾಧಿಗಳ ಎಷ್ಟೆಷ್ಟು ಜನ ಇದ್ದಾರೆ 15% ಅವ್ರಿಗೆ ಎಷ್ಟು ಸಿಗಬೇಕು ಒಳ ವರ್ಗೀಕರಣ ಮಾಡಿದಾಗ ಅದು ಎಲ್ಲರಿಗೂ ಸಿಗುತ್ತೆ. ಈಡಿಗರಿಂದ ಹಿಡಿದು ಎಲ್ಲ ಸಣ್ಣ ಸಮುದಾಯಗಳಿಗೂ ಸಿಗುತ್ತೆ. ಈಗಾಗಲೇ ಹೇಳಿದ್ದೀವಿ, ಒಂದು ರೀತಿಯಲ್ಲಿ ವೃತ್ತಿ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಆಧುನಿಕದಲ್ಲಿ ಮುಗಿಸ್ತಾ ಇದ್ದೀವಿ. ತೊಂದರೆ ಇಲ್ಲ, ಹೇಳೋದು ಬೇಕಾದಷ್ಟಿದೆ. ಆದರೂ ಕೂಡ ನಾನು ಹೆಚ್ಚಿಗೆ ತೊಂದರೆ ತಗೊಳ್ಳಲ್ಲ. ಆ ವರದಿಯನ್ನು ನಾನು ಇವಾಗ ಕೊನೆಯದಾಗ ಒಂದು ಮಾತು ಹೇಳ್ಬಿಡ್ತೀನಿ. ಅಂತಿಮವಾಗಿ ನಾನು ಕೇಳೋದು, ವರದಿಯನ್ನು ಸರ್ಕಾರ ತಗೊಂಡು ಪ್ರೆಸೆಂಟ್ ಮಾಡಿ ವಿಧಾನಮಂಡಲದಲ್ಲಿ ಸಾರ್ವಜನಿಕರ ಚರ್ಚೆ ಆಗಲಿ, ಯಾವ್ಯಾವ ಜನಾಂಗ ಎಷ್ಟಿದೆ ಅಂತ
ಬಹಳ ಬಹಳ ಮುಖ್ಯವಾಗಿ ಇದರ ಅವೈಜ್ಞಾನಿಕ ಜಾತಿ ಗಣತಿ ಅನಿವಾರ್ಯವಾಗಿ ಆಗಬೇಕು. ಸರ್ಕಾರದ ಬದ್ಧತೆ ಇಲ್ಲ, ರಿಪೋರ್ಟ್ ಪಡೆಯಿರಿ, ಸದನ ಮಂಡಿಸಿ. ಆಮೇಲೆ ಈ ಬೇರೆ ಬೇರೆ ಇದಾವೆ. ಇವತ್ತು ಮೋಸ ಬೇರೆ ಆಗ್ತದೆ. 15% ಅಲ್ಲಿ ಬೇರೆ ಬೇರೆ ಜಾತಿಯ ನಕಲಿ ಪತ್ರಗಳು ಬಂದಿದ್ದಾವೆ. ಜೇನು ಕುರುಬ, ಆ ಕುರುಬ, ಈ ಕುರುಬ ಅಂತ ಬೇರೆ ತಗೊಳ್ತಿರ್ತಕ್ಕಂಥದ್ದು ಬೇಕಾದಷ್ಟು ಅಧಿಕಾರಿಗಳಾಗಿದ್ದಾರೆ. ನಮ್ಮಲ್ಲಿ ನಾನೇ ಹಿಂದೂ ಸಾಧ ಲಿಂಗಾಯತರು ಬೇರೆ, ಹಿಂದೂ ಸಾಧರ ಮೈಕ್ರೋಸ್ಕೋಪಿಕ್ ಮೈನಾರಿಟಿ. ನಮ್ಮದನ್ನ ದಾವಣಗೆರೆ ಕಡೆ ಸಾಧ ಲಿಂಗಾಯತರು ಅಂತ ಸರ್ಟಿಫಿಕೇಟ್ ತಗೋತಾರೆ. ಇವೆಲ್ಲವೂ ಸೇರಿ ನೂರಾರು ಜಾತಿಗಳಿಗೆ ಯಾವುದೇ ಲಾಭವೂ ಇಲ್ಲದೆ ಇರತಕ್ಕಂಥ ಪರಿಸ್ಥಿತಿಯಲ್ಲಿ ನಾವಿರೋದ್ರಿಂದ ನಮಗೆ ಒಳ್ಳೆ ನಾಯಕತ್ವ ಸಿಕ್ಕಿದೆ, ಒಳ್ಳೆ ಮಠಾಧಿಪತಿ ಈಗಾಗಲೇ ಹೇಳಿದ್ರು, ಒಗ್ಗಟ್ಟಿಂದ ಕೆಲಸ ಮಾಡೋಣ, ಸರ್ವ ಜನಾಂಗದ ಶಾಂತಿಯ ತೋಟವನ್ನು ನಾವು ಕಟ್ಟೋಣ ಅಂತ ಅಂದ್ಬಿಟ್ಟು, ಆ ದೃಷ್ಟಿಯಿಂದ ನಮ್ಮನ್ನು ಮೃಗಾಲಯ ಥರ ಊಟ ಹಾಕಬೇಡಿ, ನಮ್ಮ ಕೇಜ್ಗಳಿಗೆ ಊಟ ಹಾಕಿ ಕನಿಷ್ಠ ಇಷ್ಟ ಆದರೂ ಸಿಗುತ್ತೆ. ಮೊಲ ಹೋಗಿ ಸಿಂಹದ ಜೊತೆ ಊಟ ಮಾಡೋಕ್ಕಾಗಲ್ಲ, ನರಿ ಹೋಗಿ ಸಿಂಹದ ಜೊತೆ ಊಟ ಮಾಡೋಕ್ಕಾಗಲ್ಲ. ಸಿಂಹಗಳಾಗಬೇಡಿ ನೀವು. ಸಿಂಹಗಳಾಗಿದ್ರೂ ಕೂಡ ರಾಜರಾಗಿ ಎಲ್ಲರಿಗೂ ಶುಶ್ರೂಷೆಯನ್ನು ಕೊಡಬೇಕಾದ ಜನ. ಹಾಗಾಗಿ ಪ್ರಾಣಿಗಳ ಥರ ವರ್ತಿಸೋದು ಬಿಡಿ. ಇಲ್ಲದೆ ಹೋದರೆ ಮುಂದಿನ ಚುನಾವಣೆಗಳಲ್ಲಿ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಅಥವಾ ಯಾವ ಚುನಾವಣೆಯಲ್ಲಿ ಬರುತ್ತೋ ಅದನ್ನು ನೇರವಾಗಿ ನಿಮ್ಮೆಲ್ಲ ಯಾರು ಇದನ್ನೆಲ್ಲ ವಿರೋಧ ಮಾಡ್ಕೊಂಡು ಬಂದಿದ್ದೀರಾ, ಅಧಿಕಾರ ಬಂದು ಆಲಸ್ಯ ಇದ್ದೀರಾ, ಬಲಿತರಾಗಿದ್ದೀರಾ, ಬಲಿತರು ಶೋಷಣೆಯನ್ನ ನಾವು ಉತ್ತರ ಕೊಡಬೇಕಾಗುತ್ತೆ. ಯಾರು ಹಿತವರೇ ನಿಮಗೆ ಎನ್ನುವ ಪ್ರಶ್ನೆ ಬಂದಾಗ ಆಯ್ಕೆ ವಿಚಾರ ನಮಗೆ ಬರುತ್ತೆ. ಯೋಗ್ಯರಾದವರನ್ನು ಆರಿಸೋ ನಿಟ್ಟಿನಲ್ಲಿ, ಕಡ್ಡಾಯ ಮತದಾನ ಮಾಡೋ ನಿಟ್ಟಿನಲ್ಲಿ ಈ ಒಕ್ಕೂಟ ಇಲ್ಲಿಗೆ ನಿಲ್ಲಬಾರದು. ಹರಿಪ್ರಕಾಶ್ ಜಿ ಅವರೇ, ದಯಮಾಡಿ ಹೇಳ್ತೀನಿ, ಹಿಂದೆ ಆಗಿದೆ, ಅಹಿಂದ ಆಗಿ ಅಧಿಕಾರಕ್ಕೆ ಬಂದರೂ ಏನು ಪ್ರಯೋಜನ ಆಗಿಲ್ಲ ಅಂತ ಈಗ ನಮ್ಮ ಮನವರಿಕೆ ಆಗಿದೆ. ಈಗ ನೀವು ಇದನ್ನು ನಿಲ್ಲದಂತೆ ಯಾವುದೇ ಆಸೆ ಆಕಾಂಕ್ಷೆಗಳು ನನಗೂ ಇಲ್ಲ. ನನಗೆ ಇನ್ನೇನು ಮುಖ್ಯಮಂತ್ರಿ ಆಗಬೇಕಾಗಿಲ್ಲ, ಆಗಿದ್ದೇನೆ. MLA ಆಗಬೇಕಾಗಿಲ್ಲ, ಆಗಿದ್ದೇನೆ. MLC ಆಗಬೇಕಾಗಿಲ್ಲ, ಆಗಿದ್ದೇನೆ. ಈಗ ಏನಿದ್ರು ನಿಮ್ಮ ಅನ್ನದ ಋಣ ತೀರಿಸಬೇಕು. ನಾನು ನಿಮ್ಮ ಅನ್ನದ ಋಣ ತೀರಿಸೋದಕ್ಕೋಸ್ಕರವಾಗಿ ಈ ಶೋಷಣೆಗೆ ಒಳಗಾದಂಥವರ ಎಲ್ಲರ ಧ್ವನಿಯಾಗಿ ನಿಮ್ಮ ಜೊತೆ ಕೈ ಜೋಡಿಸ್ತೀನಿ. ಈ ಸಂಸ್ಥೆ ಎಲ್ಲಿನ ತನಕ ಕಟ್ಟಿ ಅಲ್ಲಿವರೆಗೂ ನಾನು ಬರ್ತೀನಿ. ಸರ್ವರಿಗೂ ಸಮಪಾಲು ಸಿಗಲಿ ಅಂತ ಹೇಳಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ. ಅತಿ ಹಿಂದುಳಿದ ವರ್ಗದ ವೇದಿಕೆಗೆ ಹರಿಪ್ರಸಾದ್ ಅವರಿಗೆ ನನಗೆ ಅತ್ಯುತ್ತಮ ಸಂದೇಶದೊಂದಿಗೆ ಎಲ್ಲರನ್ನ ಉದ್ದೇಶಿಸಿ ಮಾತನಾಡಿದ ಈಗ ಎಲ್ಲ ನೀವೇನು ಕೂತಿದ್ದೀರಲ್ಲ, ನಿಂತಿದ್ದೀರಲ್ಲ, ನಿಮ್ಮೆಲ್ಲ ಪಾಕೆಟ್ಗಳು, ನಿಮ್ಮ ಕೈಯಲ್ಲಿರ್ತಕ್ಕಂಥ ದುಡ್ಡುಗಳೇನಿದೆಯಲ್ಲ ಸ್ವಲ್ಪ ಕಾಳಜಿಯಿಂದ ಹಿಡ್ಕೋಬೇಕು. ಈಗಾಗಲೇ 8 ಮಂದಿಯ ಪಿಕ್ ಪಾಕೆಟ್ ಆಗಿದೆ. ದಯವಿಟ್ಟು ನೀವು ಜಾಗ್ರತೆಯಿಂದ ಇರಬೇಕು ಅಂತ ನಿಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇದ್ದೀನಿ. ನಾರಾಯಣಗುರು ಶಕ್ತಿಪೀಠದ ಕಾರ್ಯದರ್ಶಿಗಳು ವೆಂಕಟೇಶ್ ಗುಂಡಾಯವರವರು ಅವರು ವೇದಿಕೆ ಮೇಲೆ ಬರಬೇಕು ಅಂತಕ್ಕಂಥ ಕೂಡ ಕೇಳಿಕೊಳ್ಳುತ್ತಾ ಇದ್ದೀನಿ. ಧನ್ಯವಾದ ಗುರುಜಿ. ಇನ್ನು ನಮ್ಮೊಂದಿಗೆ ಕಲ್ಯಾಣ ಕರ್ನಾಟಕದ ಈಡಿಗ ಸಮಾಜದ ಯುವ ಮುಖಂಡರಾಗಿರುವ ನಿಧಿನ್ ಗುತ್ತೇದಾರ್ ಅವರಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನ ಕೊಡ್ತಾ ಇದ್ದೀವಿ. ಇದೀಗ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಹೇಳಿ ಸರಳ ಸಜ್ಜನಿಕೆಯ ರಾಜಕಾರಣಿ ಆಗಿರುವ, ಮಾಜಿ ಸಚಿವರು ಆಗಿರುವ, ವಿಧಾನ ಪರಿಷತ್ ಸದಸ್ಯರು ಆಗಿರುವಂತಹ ಮಾನ್ಯ ಶ್ರೀ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಲ್ಲಿ ವಿನಮ್ರತೆಯಿಂದ ವಿನಂತಿಸ್ತಾ ಇದ್ದೇವೆ. ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ, ಕರ್ನಾಟಕ ರಾಜ್ಯದ ರಾಜಕಾರಣದ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಸಣ್ಣ ಸಮುದಾಯದ ಎಲ್ಲ ಸ್ವಾಮೀಜಿಯವರು ಬಂದು ವೇದಿಕೆಯಲ್ಲಿ ನಿಂತು ಎಲ್ಲರಂತೆ ನಮಗೂ ಕೂಡ ಹಕ್ಕು ಕೊಡಿ, ಅವಕಾಶ ಕೊಡಿ ಎನ್ನುವಂಥ ಆಗ್ರಹ ಮಾಡುವಂಥ ಈ ಸಭೆ, ಈ ವೇದಿಕೆಯನ್ನು ನೋಡಿ ಅತ್ಯಂತ ರೋಮಾಂಚಿತನಾಗಿ ಸಮಸ್ತ ಯತಿವರ್ಯರಿಗೆ ನಾನು ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಸಲ್ಲಿಸಬೇಕು ಅಂತ ಅನಿಸಿದೆ. ಬಹುತೇಕ ಇಡೀ ಕಾರ್ಯಕ್ರಮವನ್ನು ಒಟ್ಟುಗೂಡಿಸಿ ಧ್ವನಿ ಇಲ್ಲದೆ ಇರುವಂಥ, ಶಕ್ತಿ ಇಲ್ಲದೆ ಇರುವಂಥ, ಭಾವನೆಗಳನ್ನು ಭಾಷೆಯ ಮೂಲಕ ಹೇಳಲಿಕ್ಕೆ ಸಾಧ್ಯ ಇಲ್ಲದಿರುವಂಥ ಎಲ್ಲ ಸಣ್ಣ ಜಾತಿಗಳನ್ನು ಒಟ್ಟು ಮಾಡಲಿಕ್ಕೆ ಶ್ರಮವಹಿಸಿ ದುಡಿದಂಥ ಪರಮಪೂಜ್ಯ ಪ್ರಣವಾನಂದ ಸ್ವಾಮೀಜಿಯವರ ಸಹಿತ ವೇದಿಕೆಯಲ್ಲಿರುವಂಥ ಎಲ್ಲ ಸ್ವಾಮೀಜಿಯವರಿಗೆ ಅಭಿನಂದನೆಗಳನ್ನು ಹೇಳಬೇಕು ಅಂತ ಅಂದುಕೊಂಡು ಎಲ್ಲ ಗಣ್ಯರಿಗೆ ಹಿಂದುಳಿದ ವರ್ಗದ ಬಗ್ಗೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಬಗ್ಗೆ ಒಟ್ಟಾಗೋಣ, ಒಂದಾಗೋಣ ಅನ್ನುವಂಥ ಸಂದೇಶವನ್ನು ಸಾರಿದಂಥ ವೇದಿಕೆಯಲ್ಲಿರುವಂಥ ಎಲ್ಲ ಮಹನೀಯರಿಗೆ ನಾನು ವೈಯಕ್ತಿಕ ನೆಲೆಯಲ್ಲಿ ಧನ್ಯವಾದಗಳನ್ನು, ನಮಸ್ಕಾರಗಳನ್ನು ತಿಳಿಸಿ, ಸ್ನೇಹಿತರೆ, ಬಹಳ ವರ್ಷಗಳ ನಂತರ ಒಂದು ಕಾಲದಲ್ಲಿ ದೇವರಾಜ ಅರಸರು ಗರಡಿಯಲ್ಲಿ ಎಂತೆಂಥವರು ಪಳಗಿದ್ರು ಅಂತ ಕೇಳಿದರೆ, ದೇವಡಿಗ ಜನಾಂಗದ
ಮೊಯ್ಲಿಯವರು ಅತ್ಯಂತ ಸಣ್ಣ ಜಾತಿಯವರು ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಆಗ್ತಾರೆ. ಈಡಿಗ ಜನಾಂಗದ ಬಂಗಾರಪ್ಪನವರು ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಆಗ್ತಾರೆ. ಕೊಡವರ ನಾಣಯ್ಯ ಮುಖ್ಯವಾಹಿನಿಗೆ ಬರ್ತಾರೆ. ಅನೇಕ ಜನರು ಅನೇಕ ತಮ್ಮ ಹಕ್ಕುಗಳಿಗೋಸ್ಕರ ಬೇಡಿಕೆಯನ್ನು ಇಟ್ಟುಕೊಂಡು ಹೋರಾಟವನ್ನು ಮಾಡಿ ಅತಿ ಸೂಕ್ಷ್ಮವಾಗಿರುವಂಥ ಸಣ್ಣ ಸಣ್ಣ ಜಾತಿಯವರು ಒಟ್ಟಾಗಿ ಧ್ವನಿಯಾಗಿ ಗಟ್ಟಿಯಾಗ್ತಾರೆ. ಆ ನಂತರದ ದಿನಗಳಲ್ಲಿ ಹಿಂದುಳಿದವರ ವರ್ಗದ ಬಗ್ಗೆ, ಸಣ್ಣ ಸಣ್ಣ ಜಾತಿಗಳ ಬಗ್ಗೆ, ಧ್ವನಿ ಇಲ್ಲದಿದ್ದವರ ಬಗ್ಗೆ, ಭಾವನೆಗಳಿಲ್ಲದಿದ್ದವರ ಬಗ್ಗೆ, ಅವರ ಹಕ್ಕುಗಳನ್ನು ಹೋರಾಟ ಮಾಡುವಂಥ ಒಂದು ಶಕ್ತಿ ಕೇಂದ್ರೀಕೃತವಾದಂಥ ಉದಾಹರಣೆಗಳಿರಲಿಲ್ಲ. ರಾಜಕಾರಣದ ಮೂಲಕ ಸಮಾವೇಶಗಳು ನಡೆದಿರಬಹುದು, ಚುನಾವಣೆ ಕಾರಣಕ್ಕೋಸ್ಕರ ರಾಜಕಾರಣ ನಡೆದಿರಬಹುದು. ಆದರೆ ನಿಜವಾಗಿಯೂ ಕೂಡ ಶಕ್ತಿ ಇಲ್ದಿದ್ದವನೊಬ್ಬ, ಹಾಕಲಿಕ್ಕೆ ಬಟ್ಟೆ ಇಲ್ದಿದ್ದವನು, ಕಾಲಿಗೆ ಚಪ್ಪಲಿ ಇಲ್ದಿದ್ದವನು, ಕೈಯಲ್ಲಿ ವಿದ್ಯೆ ಇಲ್ದಿದ್ದವನು ವಿಧಾನಸೌಧದ ಒಳಗೆ ಪ್ರವೇಶ ಮಾಡುವಂಥ ಕಾಲಗಳು ಬಹಳ ವರ್ಷಗಳಿಂದ ಇರಲಿಲ್ಲ. ಆದರೆ ಈ ಹಿಂದುಳಿದ ವರ್ಗದ ಸಮಾವೇಶದ ಮೂಲಕ, ಈ ಹಿಂದುಳಿದ ವರ್ಗಗಳ ಸಮಾವೇಶದ ಮೂಲಕ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಗದ್ದುಗೆ ಅತಿ ಸಣ್ಣ ಜಾತಿಯೊಬ್ಬ ಕುಳಿತುಕೊಳ್ಳುವ ಸುವರ್ಣಾವಕಾಶದ ಬಾಗಿಲು ತೆರಿಬೇಕು ಅನ್ನೋದು ನನ್ನ ಆಶಯ ಮತ್ತು ಆಶಯ. ಯೋಚನೆ ಮಾಡಿದ್ದೀರಾ ನೀವು? ಸಮಾಜದಲ್ಲಿ ಎಂತೆಂಥ ಜಾತಿಗಳಿವೆ, ಎಂತೆಂಥ ಸಂಕಷ್ಟದಲ್ಲಿದ್ದಾರೆ ಅಂತ ತಿಳ್ಕೊಂಡ್ರೆ, ಚಿತ್ರದುರ್ಗದ ಕಡೆ ದಕ್ಕಲಗಿರಿ ಅನ್ನುವಂಥ ಒಂದು ಸಣ್ಣ ಜಾತಿ ಇದೆ. ದಕ್ಕಲಿಗರು ಅನ್ನುವಂಥ ಸಣ್ಣ ಜಾತಿ, ಕರ್ನಾಟಕ ರಾಜ್ಯದಲ್ಲಿ ದಕ್ಕಲಿಗರ ಸಂಖ್ಯೆ ಎಷ್ಟು ಕೇಳಿದರೆ 1300 ಜನ. 1300 ಜನ ದಕ್ಕಲಿಗರ ಜಾತಿ. ಅವ್ರ ಕುಟುಂಬ ಎಷ್ಟು ಕೇಳಿದರೆ 321. ಅವರನ್ನು ಮೆರವಣಿಗೆ ಮಾಡ್ತಾರೆ. ಏನಂತ ಹೇಳಿದ್ರೆ, ದಕ್ಕಲಿಗೆ ಜನಾಂಗದಲ್ಲಿರುವಂಥ ಒಬ್ಬ ಹುಡುಗ MBA ಮಾಡಿದ್ದಾನೆ, ಡಿಗ್ರಿ ಪಡೆದಿದ್ದಾನೆ ಅನ್ನುವ ಕಾರಣಕ್ಕೆ ಮೆರವಣಿಗೆ ಮಾಡ್ತಾರೆ. ಅಂಥ ಸಣ್ಣ ಜಾತಿಗಳಲ್ಲಿ, ಅಂಥ ಸಣ್ಣ ಜಾತಿಗಳಿಗೆ ಯಾರು ಶಕ್ತಿ ಕೊಡಬೇಕು? ನಾನು ಯಾವ ಜಾತಿ ಅಂತ ಉಲ್ಲೇಖ ಮಾಡಬೇಕು ಅಂತ ಅನಿಸಿಲ್ಲ ನನಗೆ. ಕರ್ನಾಟಕ ರಾಜ್ಯದ ಯಾವುದೋ ಒಂದು ಮುನ್ನೆಗೆ ಹೋಗಿದ್ದೆ. ಅತ್ಯಂತ ಹಿಂದುಳಿದವರು, ಬಡವರು, ಧ್ವನಿ ಇಲ್ಲದವರು ಬಂದಿದ್ರು. ಪ್ರಜಾಪ್ರಭುತ್ವದಲ್ಲಿ ಸರ್ಕಾರ ನಡೆಸ್ತಿರುವಂಥ ನಾವು ನಿಮ್ಮ ಜಾತಿ ಯಾವುದು ಅಂತ ಕೇಳಬಾರ್ದು. ಆದರೆ ನನ್ನ ಜವಾಬ್ದಾರಿ ಆಧಾರದ ಮೇಲೆ ಕೇಳಿದೆ, ನಿಮ್ಮ ಕುಲಕಸಬೇನು, ನಿಮ್ಮ ಜಾತಿ ಏನು ಅಂತೇಳಿ. ಅವ್ರು ಹೇಳಿದ್ರು, ನಾವು ಇಂಥ ಜಾತಿಯವರು, ನಮ್ಮ ಕುಲಕಸಬು ಕಳ್ಳತನ ಅಂತ ಹೇಳಿದ್ರು. ಏನು ಕಳ್ಳತನ ಅಂತ ಹೇಳಿದ್ರು? ನನಗೆ ತಲೆ ತಿರುಗಿ ಹೋಯಿತು. ಕಳ್ಳತನ ಮಾಡ್ತೀರಾ ಕೇಳಿ, ನಮ್ಮ ಕುಲಕಸಬದೆ ಅಂತ ಹೇಳಿದ್ರು. ಅವರಿಗೆ ಶಿಕ್ಷಣ ಕೊಡೋರು ಯಾರು? ಅವರಿಗೆ ಉದ್ಯೋಗ ಕೊಡೋರು ಯಾರು? ಅವರಿಗೆ ಸಮಾನತೆಯ ಬದುಕನ್ನು ಕಟ್ಟಿಕೊಡೋರು ಯಾರು? ಒಂದು ಯೋಚನೆ ಮಾಡಿದ್ದಾವು. ಒಂದು ಕಾಲದಲ್ಲಿ ಡಾಕ್ಟರ್ ಮಕ್ಕಳು ಮಾತ್ರ ಡಾಕ್ಟರ್ ಆಗ್ತಾ ಇದ್ರು, ಇಂಜಿನಿಯರ್ ಮಕ್ಕಳು ಮಾತ್ರ ಇಂಜಿನಿಯರ್ ಆಗ್ತಾ ಇದ್ರು, ಮೇಸ್ಟ್ರ ಮಕ್ಕಳು ಮಾತ್ರ ಮೇಸ್ಟ್ರು ಆಗ್ತಾ ಇದ್ರು, ವಕೀಲರ ಮಕ್ಕಳು ಮಾತ್ರ ವಕೀಲರು ಆಗ್ತಾ ಇದ್ರು, CA ಮಾಡಿದವರ ಮಕ್ಕಳು CA ಆಗ್ತಾ ಇದ್ರು. ಇವತ್ತು ಹಾಗಲ್ಲ, ಕಾಲ ಬದಲಾಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ, ನಾರಾಯಣ ಗುರುಗಳ ಆಶೀರ್ವಾದದಿಂದಾಗಿ ಸಮಾಜದಲ್ಲಿ ಕಟ್ಟ ಕಡೆ ಕೂಲಿ ಮಾಡುವ ಮಗನೊಬ್ಬ MBBS ಡಾಕ್ಟರ್ ಆಗಿ ಮೆರಿಟ್ನಲ್ಲಿ ಮೆಡಿಕಲ್ ಸೀಟ್ ಪಡೆದು ನಮ್ಮ ಕಣ್ಣೆದುರು ನಿಲ್ಲುವಂಥ ಕಾಲ ಇದೆ. ಈ ಕಾಲಕ್ಕೆ ಉತ್ತೇಜನ ಕೊಡಬೇಕಾದಂತ ಅನ್ಸೋದಿಲ್ವ ನಿಮಗೆ? ಬದಲಾವಣೆಗಳಾಗಿದೆಯಾ? ಆಗಿದೆ, ಇಲ್ಲ ಅಂತ ನಾವೆಲ್ಲ ಹೇಳಿಲ್ಲ. ಕರ್ನಾಟಕದಲ್ಲಿ ನಾನು ಸಮಾಜ ಕಲ್ಯಾಣ ಮಂತ್ರಿ ಆಗಿದ್ದೆ. ಪ್ರತಿಷ್ಠಿತ ಶಾಲೆಗೆ ಯಾರು ಹೋಗಬೇಕು ಕೇಳಿದ್ರೆ IAS ಆದವ್ರ ಮಕ್ಕಳು ಹೋಗ್ತಾ ಇದ್ರು, IPS ಆದವ್ರ ಮಕ್ಕಳು ಹೋಗ್ತಾ ಇದ್ರು, KS ಅಧಿಕಾರಿಗಳ ಮಕ್ಕಳು ಹೋಗ್ತಾ ಇದ್ರು. ನಿಯಮಗಳನ್ನು ಬದಲಾವಣೆ ಮಾಡಿದೆ. ಇನ್ನು ಮುಂದೆ ಪ್ರತಿಷ್ಠಿತ ಶಾಲೆಗೆ ಸ್ಮಶಾನದಲ್ಲಿ ಕೆಲಸ ಮಾಡುವಂಥ ಬಡವರ ಮಕ್ಕಳು ಹೋಗಬೇಕು. ಇನ್ನು ಮುಂದೆ ಸುಶಿಕ್ಷಿತ ಶಾಲೆಗೆ ಪೌರ ಕಾರ್ಮಿಕರಾಗಿ ದುಡಿಯೋರ ಮಕ್ಕಳು ಹೋಗ್ಬೇಕಂತ ಕಾನೂನು ತಂದೆ. ವಿರೋಧಗಳು ಬರುತ್ತೆ ಸಮಾಜದಲ್ಲಿ, ಸಂಘರ್ಷಗಳು ಬರುತ್ತೆ ಸಮಾಜದಲ್ಲಿ. ಯೋಚನೆ ಮಾಡಿದ್ದೀರಾ? ಸಮಾಜದ ಕಟ್ಟ ಕಡೆ ಮನುಷ್ಯರೊಬ್ಬ ಮುಖ್ಯವಾಹಿನಿಗೆ ಬರಬೇಕಾದ್ರೆ ಯಾರದ್ದೋ ವೈಶಾಲಿ ಬಾಜಿಯಿಂದ ಆಗೋದಿಲ್ಲ. ಸೆಡ್ದದ್ದು ನಿಲ್ಲಬೇಕು, ಹೋರಾಟ ಮಾಡ್ತೇವೆ. ಆ ಹೋರಾಟದಿಂದ ಗುರಿ ಮುಡ್ತೇವೆ ಎನ್ನುವಂಥ ತಾಕತ್ತು, ಶಕ್ತಿ ನಮಗೆ ಬರಬೇಕಲ್ಲ. ಆ ಶಕ್ತಿಯ ವೇದಿಕೆ ಇದಾಗಬೇಕು ಅನ್ನೋದು ನನ್ನ ಆಶಯ. ಶಕ್ತಿಯ ವೇದಿಕೆ ಇದಾಗಬೇಕು ಅನ್ನೋದು ನನ್ನ ಆಶಯ. ನಾನು ಅನೇಕ ವಿಚಾರಗಳ ಬಗ್ಗೆ ಮಾತಾಡಬೇಕು ಅಂತ ಅನಿಸಿಲ್ಲ ನನಗೆ. ತುಂಬ ಜನ ಹಿರಿಯರಿದ್ದಾರೆ, ಸ್ವಾಮೀಜಿಯವರಿದ್ದಾರೆ, ಎಲ್ಲರೂ ಮಾತಾಡಲಿ. ನನ್ನ ವಿನಂತಿ ಏನು ಅಂತ ಹೇಳಿದರೆ, ಕರ್ನಾಟಕ ರಾಜ್ಯದಲ್ಲಿ ಪ್ರಣವಾನಂದ ಸ್ವಾಮೀಜಿಯವರು ಒಂದು ಮೆರವಣಿಗೆ ಮಾಡ್ಕೊಂಡು ಬಂದರು. ಮಂಗಳೂರಿನ ಕುದ್ರೋಳಿಯವರೆಗೆ ಒಂದು ಮೆರವಣಿಗೆ ಮಾಡ್ಕೊಂಡು ಬಂದರು. ಕುದ್ರೋಳಿಯಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ 25,000 ಜನ ಭಕ್ತಾದಿಗಳನ್ನ ಕರ್ಕೊಂಡು ಬಂದರು. ನಾನು ಹಿಂದುಳಿದ ವರ್ಗದ ಮಂತ್ರಿ ಆಗಿದ್ದೆ. ಅವರ ಬೇಡಿಕೆ ಏನಿತ್ತು ಅಂತ ಹೇಳಿದ್ರೆ, ಶತಮಾನದಿಂದ ಸಾಮಾಜಿಕ ತುಳಿತಕ್ಕೊಳಗಾಗಿರುವಂಥ ಶೇಂದಿ ತೆಗೆಯುವ ಜನ ನಾವು, ನಮಗೊಂದು ನಾರಾಯಣ ಗುರು ನಿಗಮ ಕೊಡಿ ಅಂತ ಹೇಳಿದರು. ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗದ ಮಂತ್ರಿಯಾಗಿ ವಿವೇಚನೆ ನಂತರ ಮಾಡೋಣ ಅಂತ ಹೇಳಿ ಆ ಸಭೆಗೆ ಒಂದು ನಾರಾಯಣ ಗುರು ನಿಗಮವನ್ನು ಘೋಷಣೆ ಮಾಡಿದ್ದೆ. ಅದೇ ಸಂದರ್ಭದಲ್ಲಿ ಒಂದು ಸಾರಿ ತಾವು ಗಮನಿಸಬೇಕು. ಕಾಡುಗೊಲ್ಲ ಸಮಾಜದವರು ಬಂದರು, ಗೊಲ್ಲ ಸಮಾಜದವರು ಬಂದರು.
ನಾರಾಯಣಗುರು ನಿಗಮ ಮಾಡ್ತಾ ಇದ್ದೀರಿ, ಕಾಡುಗೊಲ್ಲ ಮಾಡಬೇಕಂತ ಹೇಳಿದ್ರು, ಕಾಡುಗೊಲ್ಲ ಸಮಾಜಕ್ಕೆ ಆದೇಶ ಕೊಟ್ಟಿದ್ದೆ. ಅದೇ ಸಂದರ್ಭದಲ್ಲಿ ಗಾಣಿಗ ಸಮಾಜದವರು ಬಂದರು. ನಿಮ್ಮೂರಿನಲ್ಲಿ ಎಂಡೆ ತೆಗೆದು ಜೀವನ ಮಾಡುವಂತ ಗಾಣಿಗ ಸಮಾಜದವರು ಬಂದರು. ನಮಗೆ ನಿಗಮ ಬೇಕು ಅಂತ ಹೇಳಿದ್ರು. ಹೂಗಾರ ಸಮಾಜದವರು ಬಂದರು, ಹೂ ಮಾರೋರು, ಹಡಪ ಸಮಾಜದವರು ಬಂದರು, ಬಲಿಜ ಸಮಾಜದವರು ಬಂದರು, ತಿಗಳ ಸಮಾಜದವರು ಬಂದರು, ಕುಂಬಾರ ಸ್ವಾಮೀಜಿಯವರು ಕೂತ್ಕೊಂಡಿದ್ದಾರೆ, ಕುಂಬಾರ ಸ್ವಾಮೀಜಿಯವರು ಬಂದರು, ಕೊಡವ ಸಮಾಜದವರು ಬಂದರು, ಪಿಂಜಾರ ಸಮಾಜದವರು ಬಂದರು. ಈ 11 ನಿಗಮಗಳನ್ನ ಏಕಕಾಲದಲ್ಲಿ ಕರ್ನಾಟಕದಲ್ಲಿ ನಾನೇ ಸಚಿವನಾಗಿ ಘೋಷಣೆ ಮಾಡಿದ್ದೆ. ನಾನು ನಿಮಗೆ ವಿನಂತಿ ಮಾಡಲಿಕ್ಕೆ ಬಂದೆ. ಸಣ್ಣ ಸಣ್ಣ ಜಾತಿಯವರು, ಧ್ವನಿ ಇಲ್ದಿದ್ದವರು, ಭಾವನೆ ಇಲ್ದಿದ್ದವರು, ಭಾಷೆ ಇಲ್ದಿದ್ದವರು ಒಟ್ಟಾಗಿದ್ದೀರಿ, ಒಂದಾಗಿದ್ದೀರಿ. ಪೂಜ್ಯ ಸ್ವಾಮೀಜಿಯವರು ವೇದಿಕೆಯಲ್ಲಿ ಇದ್ದೀರಿ. ಎಲ್ಲರೂ ಒಟ್ಟಾಗಿ ಸರ್ಕಾರದ ಮೇಲೆ ಮನವಿ ಮಾಡೋಣ. ನಾನು ಇಲ್ಲಿ ರಾಜಕಾರಣ ಮಾಡಲಿಕ್ಕೆ ಬಂದಿಲ್ಲ. ಪಾರ್ಟಿ ಯಾವುದು, ಪಕ್ಷ ಯಾವುದು ಇಲ್ಲ. ಯಾರು ಬೇಕಾದ ಅಧಿಕಾರದಲ್ಲಿರಲಿ, ಪ್ರಜಾಪ್ರಭುತ್ವದ ವ್ಯವಸ್ಥೆ ಅದು. ಆದರೆ ಆ ನಿಗಮಗಳಿಗೆ ಇವತ್ತು ಹಣ ಬಿಡುಗಡೆ ಮಾಡಬೇಕಾಗಿದೆ. ಆ ಸಮಾಜದ ಕಟ್ಟಕಡೆಯ ಮನುಷ್ಯನೊಬ್ಬ, ಕೂಲಿ ಮಾಡುವವನ ಮಗನೊಬ್ಬ IAS ಆಗಬೇಕು, ಸೇಂದಿ ತೆಗುವವನ ಮಗೊಬ್ಬ IPS ಆಗಬೇಕು, ಚಪ್ಪಲಿ ಹೊಲೆಯವನ ಮಗೊಬ್ಬ ಮುಖ್ಯವಾಹಿನಿಗೆ ಬರಬೇಕು. ಅಂತ ಅವಕಾಶಗಳನ್ನು ಪಡೆಯಲಿಕ್ಕೆ ಇದೊಂದು ವೇದಿಕೆ ಅಂತ ನಾನು ಅಂದುಕೊಂಡು ನಾನು ಆಗ್ರಹ ಪಡಿಸ್ತಾ ಇದ್ದೇನೆ ಸರ್ಕಾರಕ್ಕೆ. ಎಲ್ಲ ನಿಗಮಗಳಿಗೆ ಬೇಕಾದಂಥ ಅವಕಾಶವನ್ನು ಮಾಡಿಕೊಡಬೇಕು. ಕಡು ಬಡವರಿಗೆ, ಧ್ವನಿ ಇಲ್ಲದಿದ್ದವರಿಗೆ, ಅವಕಾಶ ವಂಚಿತರಿಗೆ ಅವಕಾಶವನ್ನು ಮಾಡಿಕೊಡುವುದರ ಮೂಲಕ ಇವತ್ತಿನ ಸಮಾಜಕ್ಕೆ ನ್ಯಾಯ ಕೊಡಬೇಕು ಅನ್ನುವಂಥ ಆಗ್ರಹವನ್ನು ಮಾಡ್ತೇನೆ. ಕೊಪ್ಪಳ ಜಿಲ್ಲೆಗೆ ಹೋಗಿದ್ದೆ. ಕೊಪ್ಪಳ ಜಿಲ್ಲೆಗೆ ಹೋದಾಗ ಶಾಲೆಗೆ ಹೋಗಬೇಕಾದ 8 ವರ್ಷದ ಮಕ್ಕಳು ಮುಖಕ್ಕೆ ಬಣ್ಣ ಹಚ್ಚಿಕೊಂಡು ಬಸ್ ಸ್ಟ್ಯಾಂಡ್ನಲ್ಲಿ ಭಿಕ್ಷೆ ಬೇಡುವುದನ್ನು ಕಂಡೆ. ಶಾಲೆಗೆ ಹೋಗಬೇಕಾದಂಥ ಮಕ್ಕಳು ಮುಖಕ್ಕೆ ಬಣ್ಣ ಹಚ್ಚಿಕೊಂಡು ಬಸ್ ಸ್ಟ್ಯಾಂಡ್ನಲ್ಲಿ ಭಿಕ್ಷೆ ಬೇಡ್ತಾರೆ. ಅವರನ್ನು ಮುಖ್ಯವಾಹಿನಿಗೆ ತರಬೇಕಾದಂಥ ಅನಿವಾರ್ಯತೆ ಇದೆ. ಸಮಯ ಮೀರ್ತಾ ಇದೆ ಅಂತೇಳಿ ಸಂದೇಶ ಬಂದಿದೆ. ನಾನು ಕೊನೆಯ ಮಾತನ್ನು ಹೇಳಿ ಮುಗಿಸ್ತೇನೆ. ನಾನು ಮಾತೇ ಪ್ರಾರಂಭ ಮಾಡಿರಲಿಲ್ಲ, ಆದರೂ ನಾನು ಕೊನೆಯ ಮಾತನ್ನು ಹೇಳಿ ಮುಗಿಸ್ತೇನೆ. ನನ್ನ ಆಗ್ರಹ ಇದೆ, ದಯವಿಟ್ಟು ಎಲ್ಲ ನಿಗಮಗಳಿಗೆ, ಸಣ್ಣ ಸಣ್ಣ ಜಾತಿಯವರಿಗೆ ಅವಕಾಶ ಕೊಡುವಂಥ ಅವಕಾಶವನ್ನು ಸರ್ಕಾರ ಮಾಡಬೇಕು. ಹರಿಪ್ರಸಾದರ ಬಗ್ಗೆ ನಾನು ಉಲ್ಲೇಖ ಮಾಡಬೇಕು ಅಂತ ನನಗನ್ಸಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ನಾನು ವಿಧಾನ ಪರಿಷತ್ತಿನಲ್ಲಿ ಸಭಾನಾಯಕನಾಗಿದ್ದಾಗ ಹರಿಪ್ರಸಾದರು ವಿರೋಧ ಪಕ್ಷ ನಾಯಕರಾಗಿದ್ದರು. ಹರಿಪ್ರಸಾದರು ವಿರೋಧ ಪಕ್ಷ ನಾಯಕರಾಗಿದ್ದರು. ನಾನು ವಿರೋಧ ಪಕ್ಷ ನಾಯಕನಾಗಿದ್ದೆ. ವಿರೋಧ ಪಕ್ಷ ನಾಯಕನಾಗಿರುವಂಥ ಕೋಟ ಶ್ರೀನಿವಾಸ ಪೂಜಾರಿ ಮಂತ್ರಿಯಾಗಿ ಸಭಾನಾಯಕನಾಗಿದ್ದಾನೆ. ವಿರೋಧ ಪಕ್ಷ ನಾಯಕರಾಗಿರುವಂಥ ಹರಿಪ್ರಸಾದರು ಸಭಾನಾಯಕರಾಗಬಹುದು ಅಂತ ನಾನು ಊಹೆ ಮಾಡಿದ್ದೆ. ಸಭಾನಾಯಕರಾಗಬಹುದು ಅಂತ ನಾನು ಊಹೆ ಮಾಡಿದ್ದೆ. ಮುಂದಿನ ವಿಚಾರಗಳು ನನಗೆ ಸಂಬಂಧಪಟ್ಟದ್ದಲ್ಲ. ಆದರೆ ಹರಿಪ್ರಸಾದರಲ್ಲಿ ಕಂಡಿರುವಂಥ ಒಂದು ಒಳ್ಳೆಯ ಗುಣ ಏನಂತ ಹೇಳಿದ್ರೆ, ಉಳಿದೆಲ್ಲ ಕೆಟ್ಟದ್ದಂತಲ್ಲ, ಅನ್ಯಾಯ ಆದಾಗ ಸೆಳೆದು ನಿಲ್ಲುವಂಥ ಗುಣ ಹರಿಪ್ರಸಾದರಲ್ಲಿ ಕಂಡಿದ್ದೆ ನಾನು. ಸ್ವಾಭಿಮಾನಕ್ಕೆ ಧಕ್ಕೆ ಆದಾಗ ಅಧಿಕಾರವನ್ನು ಮರೆತು ಸೆಳೆದು ನಿಲ್ಲುವುದನ್ನು ಕಂಡಿದ್ದೆ, ಸ್ವಾಭಿಮಾನಕ್ಕೆ ಧಕ್ಕೆ ಆದಾಗ. ಹಾಗಾಗಿ ನಾನು ಪೂಜ್ಯ ಸ್ವಾಮೀಜಿಯವರಲ್ಲಿ ಸೇರಿ ಎಲ್ಲರಲ್ಲೂ ಅರಿಕೆ ಮಾಡಲಿಕ್ಕೆ ಬಂದೆ, ವಿನಂತಿ ಮಾಡಲಿಕ್ಕೆ ಬಂದೆ. ಧ್ವನಿ ಇಲ್ದಿದ್ದವರು, ಸಣ್ಣ ಸಣ್ಣ ಜಾತಿಯವರು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರು, ಸಮಾಜದ ಕೊನೆಯ ಮನುಷ್ಯರು, ಶಿಕ್ಷಣ ಇಲ್ಲದೆ ಇದ್ದವರು, ಬದುಕಿನಿಂದ ವಂಚಿತರಾದವರು, ಜಾತಿ ಎನ್ನುವ ಕಾರಣಕ್ಕೆ, ಜಾತಿಯಲ್ಲಿ ಸಂಖ್ಯೆಯಲ್ಲಿ ಅನ್ನುವ ಕಾರಣಕ್ಕೆ ಅವಕಾಶದಿಂದ ವಂಚಿತರಾದವರಿಗೆ ನ್ಯಾಯ ಕೊಡುವಂಥ ಅಪೂರ್ವವಾದಂಥ ಸಮಾರಂಭ ಇದು. ಈ ಸಮಾರಂಭ ಧ್ವನಿ ಇಲ್ಲದೆ ಇದ್ದವರಿಗೆ, ಸಣ್ಣ ಸಣ್ಣ ಜಾತಿಯವರಿಗೆ ಒಟ್ಟಾಗಿದ್ದೇವೆ, ಒಂದಾಗಿದ್ದೇವೆ, ನಾವೆಲ್ಲ ಒಟ್ಟಾದ್ರೆ ಒಂದಾದ್ರೆ ವಿಧಾನಸೌಧವನ್ನು ನಡಗಿಸ್ತೇವೆ ಅನ್ನುವಂಥ ಎಚ್ಚರಿಕೆ ಕೊಡುವಂಥ ಸಮಾವೇಶ. ಈ ಸಮಾವೇಶದ ಮೂಲಕ ಸರ್ಕಾರ ಕಣ್ಣು ತೆರಿಬೇಕು. ಸರ್ಕಾರ ಕಣ್ಣು ತೆರಿತಿದೆ ಅಂತ ನಾನು ಭಾವಿಸಿದ್ದೇನೆ. ಯಾವುದೇ ಸರ್ಕಾರ ಇರಲಿ, ಪ್ರಜಾಪ್ರಭುತ್ವದಲ್ಲಿ ನಿಮ್ಗೆ ಅಭಿನಂದನೆಗಳು. ಆದರೆ ಶಕ್ತಿ ಇಲ್ಲದೆ ಇದ್ದವರಿಗೆ ಶಕ್ತಿ ಕೊಡಬೇಕಾದಂಥ ಸರ್ಕಾರ ಶಕ್ತಿಹೀನರಿಗೆ ಶಕ್ತಿ ಕೊಡದೇ ಇದ್ರೆ, ಸಮರ್ಥರಿಗೆ ಅವಕಾಶಗಳು ನಿರಾಕರಣೆ ಮಾಡಿದರೆ ಮತ್ತೊಮ್ಮೆ ಧ್ವನಿ ಆಗ್ತೇವೆ ಈ ಕರ್ನಾಟಕದಲ್ಲಿ ಅನ್ನುವಂಥ ಮಾತು ಹೇಳಿ, ವೇದಿಕೆಯಲ್ಲಿರುವಂಥ ಎಲ್ಲ ಗೌರವಾನ್ವಿತ ಪೂಜ್ಯರಿಗೆ, ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯಾತಿ ಗಣ್ಯ ಹಿರಿಯರಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡ್ತೇನೆ. ಧನ್ಯವಾದ. ಜೈ ಹಿಂದ್. ಧನ್ಯವಾದಗಳು ಸರ್ ನಿಮ್ಮ ಪ್ರೀತಿಯ ನುಡಿಗೆ. ಬಂಧುಗಳೇ, ತನ್ನ ಜೀವನದ 6 ದಶಕಗಳ ಕಾಲ ರಾಜ್ಯದ ಹಿಂದುಳಿದವರ ಮುನ್ನಡೆಗಾಗಿ ಅವಿರತವಾಗಿ ದುಡಿದು ರಾಜ್ಯದ ಪ್ರತಿಯೊಂದು ಹಳ್ಳಿಗೆ ಸಂಚರಿಸಿ ಸಾಮಾಜಿಕ ಪರಿವರ್ತನೆಯ ಹರಿಕಾರ ಎಂದು ಗುರುತಿಸಿಕೊಂಡಿರುವಂತಹ ದಿವಂಗತ ದೇವರಾಜ್ ಅರಸು ಅವರ ಮೊಮ್ಮಗ ನಮ್ಮ ಜೊತೆಗೆ ಇದ್ದಾರೆ. ಶ್ರೀಯುತ ಸೂರಜ್ ಹೆಗ್ಡೆ ಅವರನ್ನ ಮಾತಿನ ಮಂಟಪಕ್ಕೆ ಆಹ್ವಾನಿಸ್ತಾ ಇದ್ದೇನೆ. ಎಲ್ಲರೂ ಜೋರಾದ ಕೈ ಚಪ್ಪಾಳೆಯೊಂದಿಗೆ ಶ್ರೀಯುತ ಸೂರಜ್ ಹೆಗ್ಡೆ ಅವರನ್ನ ಸ್ವಾಗತಿಸಿಕೊಳ್ಬೇಕಾಗಿ ಕೇಳಿಕೊಳ್ಳುತ್ತಾ 5 ನಿಮಿಷಗಳ ಕಾಲ ಅವರ ನಮ್ಮ ಜೊತೆ ಮಾತಾಡಿ. ಈಗ ಎಲ್ಲಾ ಸಮಾಜ ಬಂಧುಗಳಲ್ಲಿಯೂ ಕೂಡ ವಿನಂತಿ ಮಾಡತಕ್ಕಂಥದ್ದು ಒಂದೇ, ನೀವ್ಯಾರೂ ಕೂಡ
ಎದ್ದು ಅಡ್ಡಾಡದ ಭಾಷಣ ಮಧ್ಯದಲ್ಲಿ ಎದ್ದು ಅಡ್ಡಾಡದೆ ನಾವೆಲ್ಲ ಕಲ್ಯಾಣ ಕರ್ನಾಟಕದ ಭಾಗದ ಜನ, ಮಂಗಳೂರು, ಉಡುಪಿ, ಹಾವೇರಿ ಎಲ್ಲ ಭಾಗದ ಜನ ಶಿಸ್ತಿನಿಂದ ನೀವೆಲ್ಲರೂ ಕೂಡ ಕುತ್ಕೋಬೇಕು. ಸನ್ಮಾನ್ಯ ಬಿ ಕೆ ಹರಿಪ್ರಸಾದ್ ಅವರು ಮಾತನಾಡೋದಿದೆ, ಪೂಜ್ಯ ಸ್ವಾಮೀಜಿಗಳ ಭಾಷಣ ಇದೆ. ಎಲ್ಲರೂ ದಯವಿಟ್ಟು ಎದ್ದು ಅಡ್ಡಾಡಬೇಡಿ. ಅವರ ಭಾಷಣವನ್ನೇ ಕರೆಕ್ಟ್ ಇನ್ನೊಂದು 2 ತಾಸು ನಾವು ಕುತ್ಕೊಳ್ಳೇಬೇಕು ನಮ್ಮ ಸಮಾಜಕ್ಕೋಸ್ಕರ ಅಂತ ಮಾತನ್ನೇ ನಾನು ಹೇಳುತ್ತಾ ಇದ್ದೀನಿ. ಸಮಾನತೆಯ ಒಂದು ನಾಂದಿ ಆಡಿರುವಂಥ ಈ ವೇದಿಕೆಗೆ ನಮನ ಮಾಡ್ತಾ ವೇದಿಕೆಯನ್ನು ಅಲಂಕರಿಸಿರುವಂಥ ಬಿ ಕೆ ಹರಿಪ್ರಸಾದ್ ಸಾಹೇಬ್ರೆ, ಎಲ್ಲ ಹಿರಿಯರೇ, ಪೂಜ್ಯ ಸ್ವಾಮೀಜಿಗಳೇ, ನಾಯಕರೇ, ಮಾಧ್ಯಮದ ಮಿತ್ರರೇ, ಎಲ್ಲ ಸಿಬ್ಬಂದಿಗಳೇ ಮತ್ತು ಬಂದಿರುವಂಥ ಎಲ್ಲ ಬಂಧು ಭಗಿನಿಯರಿಗೆ ಆಹ್ವಾನಿಸುತ್ತಾ, ನನಗೆ ಸಮಯ 3 ನಿಮಿಷ ಜಾಸ್ತಿ ಮಾತಾಡೋದಕ್ಕೆ ಹೋಗೋದಿಲ್ಲ. ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಒಂದು ಚಿನ್ನದಲ್ಲಿ ಬರುವಂಥ ದಿನ ಇದು. ಯಾಕಂದರೆ ಈ ಹೋರಾಟಕ್ಕೆ ಯಾರೆಲ್ಲ ಹೋರಾಡಿದವರು, ಬಸವಣ್ಣ ಅವರು, ನಾರಾಯಣ ಗುರುಗಳು, ಎಂತೆಂಥ ಹೋರಾಟಗಾರ, ಅವ್ರ ತ್ಯಾಗ ಏನು. ಅಂಬೇಡ್ಕರ್ ಅವರು, ನಾನು LG ಅವನೂರು ಅವ್ರನ್ನ ನೆನೆದಿದ್ರೆ ತಪ್ಪಾಗುತ್ತೆ. LG ಅವನೂರು ಅವರು ಬೈಬಲ್ ಆಫ್ ಬ್ಯಾಕ್ವರ್ಡ್ ಕ್ಲಾಸಸ್, ಹಿಂದುಳಿದ ವರ್ಗಗಳ ಕಮಿಷನ್ನ ತಂದಂಥವ್ರು 1975. ಆದರೆ ಇವರು ಯಾರೇ ಹೋರಾಟ ಮಾಡಿದ್ರು ಅವರ ಕಷ್ಟ ಬಸವಣ್ಣ ಅವ್ರಿಗೆ ಏನಾಯಿತು, ಅಂಬೇಡ್ಕರ್ ಅವರು ಎಲೆಕ್ಷನ್ನ ಗೆಲ್ಲಕ್ಕೆ ಬಿಡಲಿಲ್ಲ, ನಾರಾಯಣ ಗುರುಗಳು ಪಟ್ಟಂಥ ಕಷ್ಟ, ಅವರೆಲ್ಲ ಪಟ್ಟಂಥ ಕಷ್ಟಕ್ಕೆ ಇವತ್ತು ಎಲ್ಲೋ ಒಂದು ಪ್ರತಿಧ್ವನಿ ಮುಚ್ಚುತ್ತಾ ಇದೆ. ಅದು ನಮಗೆಲ್ಲರಿಗೂ ಖುಷಿ ತಂದಿದೆ. ಯಾಕಂದರೆ ಅತ್ಯಂತ ಹಿಂದುಳಿದ ವರ್ಗಗಳ ಹೋರಾಟ ಬೇರೆ ರಾಜ್ಯಗಳಲ್ಲಿ ಆಗಲೇ ಆಗಿದೆ. ಹರಿಪ್ರಸಾದ್ ಸಾಹೇಬ್ರಿಗೆ ಗೊತ್ತಿರಬೇಕು. ಮಹಾರಾಷ್ಟ್ರಲ್ಲಿ ಆಗಿದೆ ಇದು, ಮೋಸ್ಟ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತೇಳಿ ಪರಿಗಣಿಸಿ ಅವ್ರಿಗೊಂದು ಇದು ಕೊಟ್ಟಿದ್ದಾರೆ. ತಮಿಳುನಾಡಲ್ಲಾಗಿದೆ. ಇಲ್ಲೂ ಆಗಲೇಬೇಕಿದು, ಆಗಬೇಕಾಗಿರುವಂಥ ಸಂಗತಿ. ಅದರಿಂದ ನಾನು ನಿಮ್ಗೆ ಇಷ್ಟು ಹೇಳಕ್ಕೆ ಬಯಸ್ತೀನಿ, ಈ ಒಂದು ಹೋರಾಟ ಇಲ್ಲಿಗೆ ನಿಲ್ಲಬಾರ್ದು. ಅಧಿಕಾರ ನಮ್ಮಲ್ಲಿ ಏನಾಗಿದೆ, ಅವನೂರು ವರದಿ ಆದಮೇಲೆ ಯಾವುದು ವರದಿ ಬರಲಿಲ್ಲ. ಇವ್ರು ಹೇಳ್ತಾರೆ, ನೀವು ಹೋದ ಕೇಳಕ್ಕೆ ಹೋದಾಗ ಏನಂತಾರೆ, ಇಲ್ಲ ಸರ್ ನಿಮಗೇನೆಲ್ಲ ಕೊಟ್ಟಾಗಿದೆಯಲ್ಲ, ರಿಸರ್ವೇಷನ್ ಕೊಟ್ಟಾಗಿದೆ, ಅನುಕೂಲಸ್ಥರಾಗಿದ್ದೀರಾ, ನೀವೇನು ನಿಮ್ಮವ್ರು ನಿಮ್ಮ ಕೈ ನೀವು ಹಿಡಿತೇ ಇಲ್ಲ, ನಿಮ್ಮವ್ರಿಗೆ ಒಂದು ಕೈ ನೀವು ಹಿಡೀರಿ ಅಂತ ಹೇಳ್ತಾರೆ. ಆದರೆ ಎಷ್ಟು ಮಟ್ಟಿಗಿದು ಅನುಷ್ಠಾನಕ್ಕೆ ಬಂದಿದೆ. ಇನ್ನೊಂದು ವರದಿ ಆಗಲೇಬೇಕು. ನಮ್ಮ ಸರ್ಕಾರ ಇದ್ದಾಗ ಕಾಂತರಾಜ್ ಅವ್ರ ವರದಿ ಅಂತೇಳಿ ಒಂದು 187 ಕೋಟಿ ಖರ್ಚು ಮಾಡಿ ವರದಿನ ಹೊರಗಾಗ್ತೀವಿ ಅಂತ ಹೇಳಿದರು. ಅದು ಎಷ್ಟು ಮಟ್ಟಿಗೆ ಬಂದಿದೆ ಗೊತ್ತಿಲ್ಲ. ಆದರೆ ಯಾರಿಗೆ ನ್ಯಾಯ ಸಿಕ್ಕಿದೆ, ಯಾರಿಗೆ ನ್ಯಾಯ ಸಿಕ್ಕಿಲ್ಲ ಅನ್ನೋದು ಕುಲಂಕುಷವಾಗಿ ಎಲ್ಲರ ಮುಂದೆ ಇಡಬೇಕಾಗುತ್ತೆ. ಎಲ್ಲರ ಮುಂದೆ ಸಮಾನತೆಯ ಮಾತುಗಳನ್ನ ಹೇಳಬೇಕಾಗುತ್ತೆ. ಇದನ್ನು ನಾನು ಯಾಕಂದ್ರೆ ನಮ್ಮ ತಾತ ಅವ್ರ ಬಗ್ಗೆ ಹೇಳಬೇಕಾದ್ರೆ ದೇವರಾಜ ಅವ್ರ ಬಗ್ಗೆ ಅಧಿಕಾರ ಕೊಟ್ಟಿದ್ದು ನೀವುಗಳು. ಯಾಕಂದರೆ ನೀವು ಇಲ್ಲದೆ ಇರೋರು ಅಧಿಕಾರಕ್ಕೆ ಬರೋಕ್ಕೆ ಆಗ್ತಾನೇ ಇರಲಿಲ್ಲ. ಅವ್ರದ್ದು ಒಂದು ಚಿಕ್ಕ ಸಮಾಜ. ಅವತ್ತಿನ ದಿನಕ್ಕೆ 55,000 ಜನ ಜನಸಂಖ್ಯೆ ಇದ್ದಂಥದ್ದು, 50,000 ಜನ ಜನಸಂಖ್ಯೆ. ಅವ್ರನ್ನ ಕೈ ಹಿಡಿದು ಈ ಮಟ್ಟಕ್ಕೆ ಬೆಳೆಸಿ ಸಾಕಿದಂಥ ಜನ ನೀವುಗಳು. ನಿಮಗೆ ನಾನು ನಮ್ಮ ಹೃದಯದಿಂದ ಚಿರುಗುಣಿಯಾಗಿರ್ತೀನಿ. ನನಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟ ಇವ್ರಿಗೆಲ್ಲರಿಗೂ ವಂದಿಸಿ ನಾನೊಂದು ಘೋಷಣೆ ಕೊಡ್ತೀನಿ, ದಯವಿಟ್ಟು ಜೈ ಅಂತ ಹೇಳಿ. ಸ್ವಾಭಿಮಾನ, ಸಮಾನತೆ, ಸ್ವಾತಂತ್ರ್ಯ ಮತ್ತು ಸಹಬಾಳ್ವೆಗೆ, ಸ್ವಾಭಿಮಾನ, ಸಮಾನತೆ, ಸ್ವಾತಂತ್ರ್ಯ ಮತ್ತು ಸಹಬಾಳ್ವೆಗೆ ಜೋರಾಗಬೇಕು. ಸ್ವಾಭಿಮಾನ, ಸಮಾನತೆ, ಸ್ವಾತಂತ್ರ್ಯ ಮತ್ತು ಸಹಬಾಳ್ವೆಗೆ. ಥ್ಯಾಂಕ್ ಯು. ಈಗ ಸನ್ಮಾನ್ಯ ಎಲ್ಲ ನಮ್ಮ ಕುಲಬಾಂಧವರಲ್ಲಿ ವಿನಂತಿ ಮಾಡತಕ್ಕಂಥದ್ದು, ನಿಮಗೆ ಸಮಯ ಇದೆ, 4 ಗಂಟೆವರೆಗೂ ಕೂಡ ನಮ್ಮ ಸಮಾಜ
ನೀವೆಲ್ಲರೂ ಇಲ್ಲೇ ಕೂತ್ಕೋಬೇಕು. ಕೂಡ್ತೀರಾ ಇಲ್ಲ? ಇರ್ತೀರಾ ಇಲ್ಲ? ಇರ್ತೀರಾ ಇಲ್ಲ? ಎಲ್ಲರಿಗೂ ಪ್ರಸಾದ ವ್ಯವಸ್ಥೆ ಇದೆ. BK ಹರಿಪ್ರಸಾದ್ ಅವರ ಭಾಷಣ ಆದ ಮೇಲೆ ಪ್ರತಿಯೊಬ್ಬ ಸ್ವಾಮೀಜಿಗಳು ಮಾತಾಡ್ತಾರೆ. ಮಧ್ಯದಲ್ಲಿ ನಮ್ಮ ಒಬ್ಬ ಮುಖಂಡರು, ಒಬ್ಬ ಸ್ವಾಮೀಜಿ, ಒಬ್ಬ ಮುಖಂಡರು ಸ್ವಾಮೀಜಿ ಅಂತ ಮಾತನಾಡ್ತಾರೆ. ಕಲ್ಯಾಣ ಕರ್ನಾಟಕ ಭಾಗದ ಇಡೀ ಕರ್ನಾಟಕದ ನಮ್ಮ ಬೆಲ್ಲವರು, ಈಡಿಗರು, ನಾಮಧಾರಿಗಳು ಇವತ್ತು ಒಂದು ಇತಿಹಾಸವನ್ನು ರಚನೆ ಮಾಡ್ತಾ ಇದೆ. ನಿಮ್ಮಲ್ಲಿ ಮತ್ತೆ ನಾನು ಕೇಳತಕ್ಕನ್ನೋದು, ಆರಾಮಾಗಿ ಕುತ್ಕೊಳ್ಳಿ. ದಯವಿಟ್ಟು ಯಾರು ಎದ್ದು ಅಡ್ಡಾಡುವಂಗ ಆಗಬಾರ್ದು, ಅದನ್ನು ಮಾಡಿಕೊಳ್ಳಿ. ಧನ್ಯವಾದಗಳು. ಇದೀಗ ನಾವು ನೀವೆಲ್ಲರೂ ಕುತೂಹಲದಿಂದ ಕಾತುರದಿಂದ ಕಾಯ್ತಾ ಇರುವಂತಹ ನಮ್ಮ ಹೆಮ್ಮೆಯ ಮುಖ್ಯ ಅತಿಥಿಗಳ ಭಾಷಣ. ಇವರು ಕಳೆದ 5 ದಶಕಗಳು ಅಂದರೆ 50 ವರ್ಷಗಳಿಂದ ತಳ ಸಮುದಾಯದ ಅಭಿವೃದ್ಧಿಗಾಗಿ, ತಳ ಸಮುದಾಯದ ಜನರ ಪರವಾಗಿ ರಾಜ್ಯ ಮಾತ್ರ ಅಲ್ಲ ಇಡೀ ದೇಶದಾದ್ಯಂತ ಕೆಲಸ ಮಾಡಿಕೊಂಡು ಬರ್ತಾ ಇರುವಂತಹ ನಮ್ಮ ಹೆಮ್ಮೆಯ ನಾಯಕ, ಮಾಜಿ ವಿರೋಧ ಪಕ್ಷದ ನಾಯಕರು, ಮಾನ್ಯ ವಿಧಾನ ಪರಿಷತ್ ಸದಸ್ಯರು, ಮಾಜಿ ರಾಜ್ಯಸಭಾ ಸದಸ್ಯರು ಆಗಿರುವಂತಹ ಸನ್ಮಾನ್ಯ ಶ್ರೀ BK ಹರಿಪ್ರಸಾದ್ ಅವರನ್ನ ಜೋರಾದ ಚಪ್ಪಾಳೆಯ ಮೂಲಕ ಸ್ವಾಗತಿಸಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಹಲೋ. ಶ್ರೀ ನಾರಾಯಣ ಗುರು ಶಕ್ತಿಪೀಠದ ವತಿಯಿಂದ ರಾಜ್ಯದ ಎಲ್ಲ ತಳ ಸಮುದಾಯದ ಸಭೆಯನ್ನ ಸಮಾರಂಭದ ಅಧ್ಯಕ್ಷ ಸ್ಥಾನ ವಹಿಸಿರ್ತಕ್ಕಂಥ ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ಗೆಳೆಯ HR ಶ್ರೀನಾಥ್ರವರೇ, ಪರಮ ಪೂಜ್ಯ ಸ್ವಾಮೀಜಿಗಳಾದಂಥ ಡಾಕ್ಟರ್ ಪ್ರಣವಾನಂದ ಸ್ವಾಮೀಜಿಗಳೇ, ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯ ಸ್ವಾಮೀಜಿಗಳೇ, ನನ್ನ ಸಹೋದ್ಯೋಗಿಗಳಾಗಿರ್ತಕ್ಕಂಥ ವಿಧಾನ ಪರಿಷತ್ತಿನ ಸದಸ್ಯರಾದ ಪ್ರಕಾಶ್ ರಾಥೋಡ್ರವರೇ, ಮುಖ್ಯಮಂತ್ರಿ ಪರ್ಮನೆಂಟ್ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಮುಖ್ಯಮಂತ್ರಿ ಚಂದ್ರೂರವರೇ, ನರೇಂದ್ರ ಬಾಬುರವರೇ, ಮಾಜಿ ಮಂತ್ರಿಗಳಾದ ಶಿವಮೂರ್ತಿ ಅವರೇ, ದೇವರಾಜ ಅರಸರವರ ಮೊಮ್ಮಗ, ಭಾಷಣದಲ್ಲಿ ನಾವು ಬಹಳ ಚೆನ್ನಾಗಿ ದೇವರಾಜ ಅರಸ್ ಅಂತೀವಿ. ಆ ಮೊಮ್ಮಗನಿಗೆ ಇನ್ನೂ ನಾವೇನು ಮಾಡ್ಲಿಕ್ಕಾಗಲ್ಲ, ನಾವೆಲ್ಲರೂ ಸಹ ತಲೆ ತೆಗೆಸ್ಕೊಳ್ಬೇಕಂತ ಕೆಲಸ. ಅದರ ಜೊತೆಗೆ ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರು, ವೇದಿಕೆ ಮೇಲೆ ಕೂರ್ತಿರತಕ್ಕಂಥ ಎಲ್ಲ ತಳ ಸಮುದಾಯದ ಮುಖಂಡರು, ಆಗಮಿಸಿರ್ತಕ್ಕಂಥ ಬಂಧು ಭಗಿನಿಯರೇ, ಮಾಧ್ಯಮದ ಮಿತ್ರರೇ, ಭಾಷಣ ಪ್ರಾರಂಭ ಮಾಡೋದಕ್ಕಿಂತ ಮೊದಲು ಈ ಒಂದು ಬಿಲ್ಲವ, ಈಡಿಗ, ನಾಮಧಾರಿ ತೀವ್ರ ಸಮಾಜಕ್ಕೆ ಸ್ವಾಭಿಮಾನದ ಕಿಚ್ಚನ್ನು ಹಚ್ಚಿದಂಥ ನಮ್ಮ ಹಿರಿಯರಾದ ಗುರುಸ್ವಾಮಿರವರು, ವೆಂಕಟಸ್ವಾಮಿಯವರು, ಕರ್ನಾಟಕ ರಾಜ್ಯದ ಸಾಂಸ್ಕೃತಿಕ ರಾಯಭಾರಿ ಆಗಿದ್ದಂಥ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ನಾನು ಉತ್ಪೂರ್ವಕವಾದ ನಮನಗಳನ್ನು, ವಂದನೆಗಳನ್ನು ಸಲ್ಲಿಸಿ ನನ್ನ 2 ಮಾತನಾಡಲಿಕ್ಕೆ ಇಚ್ಛೆ ಬೀಳ್ತೇನೆ. ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಭಾಷಣ ಮಾಡಿ ಹೊರಟರು. ಅದರಲ್ಲಿ ಅವರ ಪಕ್ಷವು ಸಹ ಭಾರತೀಯ ಜನತಾ ಪಾರ್ಟಿಗೆ ಸೇರಿರ್ತಕ್ಕಂಥದ್ದು. ನಾನು ಮಂತ್ರಿ ಆಗಿಲ್ಲ ಅಂತೇಳಿ ಅವರ ಪಕ್ಷದವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೂ ಸಹ ಧನ್ಯವಾದ ಹೇಳಿದರು. ನಾನು ಸಹ ಈ ವೇದಿಕೆಯಿಂದ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಧನ್ಯವಾದ ಹೇಳ್ತೀನಿ, ನನ್ನನ್ನು ಮಂತ್ರಿ ಮಾಡಲಿಲ್ಲ ಅಂತೇಳಿ. ಯಾಕೆ ಅಂತ ಹೇಳಿದ್ರೆ, ಮಂತ್ರಿ ಮಾಡಿದ್ರೆ ನಾನು ನಿಮ್ಮನ್ನೆಲ್ಲ ಭೇಟಿ ಮಾಡೋಕ್ಕಾಗ್ತಾ ಇರಲಿಲ್ಲ, ನಿಮಗೆ ಶಕ್ತಿ ತುಂಬಕ್ಕಾಗ್ತಾ ಇರಲಿಲ್ಲ. ಹೊರಗಡೆ ಬಿಟ್ಟಿದ್ದೀರಿ, ನಿಮ್ಗೆಲ್ರಿಗೂ ಸಹ ಶಕ್ತಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಆದ್ರಿಂದ ಯಾರೂ ಸಹ ಭ್ರಮೆನಲ್ಲೂ ಸಹ ಇರಬೇಡಿ. ಈ ಸರ್ಕಾರದಲ್ಲಿ ನಾನೇನಾದರೂ ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳಿ ಅವಕಾಶ ನನಗೆ ಬಂದಿದೆ. ಎಲ್ಲ ತಳ ಸಮುದಾಯದ ಸ್ವಾಮೀಜಿಗಳು, ಎಲ್ಲ ತಳ ಸಮುದಾಯದ ನಾಯಕರು, ನೀವೆಲ್ಲ ತಳ ಸಮುದಾಯರು ಅವಕಾಶ ವಂಚಿತ ಸಮುದಾಯಕ್ಕೆ ಶಕ್ತಿ ತುಂಬಬೇಕು ಅಂತೇಳಿ ನನಗೆ ಪ್ರೇರಣೆ ಮಾಡಿದ್ದಾರೆ.
ಅದನ್ನು ಸಂಪೂರ್ಣವಾಗಿ ಆ ಕೆಲಸ ಮಾಡ್ತೇನೆ. ರಾಜ್ಯದಲ್ಲಿ ನಾನು 40 ವರ್ಷದಿಂದನೇ ನಾನು ಚೇರ್ಮನ್ ಆಗಿದ್ದೆ, ಸ್ಲಮ್ ಕ್ಲಿಯರೆನ್ಸ್ ಬೋರ್ಡ್ ಚೇರ್ಮನ್, ಕೊಳಚೆ ನಿರ್ಮೂಲನಾ ಮಂಡಳಿಯ ಅಧ್ಯಕ್ಷನಾಗಿ 43 ವರ್ಷದಿಂದ ಕೆಲಸ ಮಾಡಿದ್ದೆ. ಈಗ ನನಗೆ ಅದೆಲ್ಲ ಆಗುವಂಥ ಆಸೆಗಳೇನಿಲ್ಲ. ಸ್ವಾಮೀಜಿಯವರು ಕೇಳಿದೆ, ಯಾಕೆ ನೀವು ಬಿಲ್ಲವರು, ಈಡಿಗರು, ನಾಮಧಾರಿಗಳು, ದೇವರು ಅಂತ ಹಾಕೊಂಡಿದ್ದೀರಿ ಅಂತ ಹೇಳಿ. ನಮ್ಮ ಸಮುದಾಯದವರು ಕೇವಲ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಅಲ್ಲ ಇರ್ತಕ್ಕಂಥದ್ದು. ಆಂಧ್ರಾಗೆ ಹೋದ್ರೆ ನಮ್ಮ ಗೌಡ್ರು ಮಂತ್ರಿಗಳಿದ್ದಾರೆ, ತಮಿಳುನಾಡಿಗೆ ಹೋದ್ರೆ ನಾಡೋರು ಅಂತ ಹೇಳ್ತಾರೆ, ಕೇರಳಕ್ಕೆ ಹೋದ್ರೆ ಈಳುವರು ಅಂತಾರೆ, ಗೋವಾಗೆ ಹೋದ್ರೆ ನಾಯಕರು ಅಂತಾರೆ, ಮಧ್ಯಪ್ರದೇಶದಲ್ಲಿ ಹೋದ್ರೆ ನಮ್ಮ ಸಹೋದರಿ ಅರ್ಚನಾ ಜೈಸ್ವಾಲ್ ಅಂತ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರು ಸಹ ಬಂದಿದ್ದಾರೆ, ಮಹಾರಾಷ್ಟ್ರದಲ್ಲಿ ಹೋದ್ರೆ ಭಂಡಾರಿಗಳು ಅಂತಾರೆ, ಒಡಿಶಾ ಜಾರ್ಖಂಡ್ಗೆ ಹೋದ್ರೆ ಸಾಹುಗಳು ಅಂತಾರೆ, ಪಂಜಾಬ್ಗೆ ಹೋದ್ರೆ ಅಲುವಾರಿಯವರು ಅಂತಾರೆ. ಆದ್ರಿಂದ ಕೇವಲ ಒಂದು ರಾಜ್ಯಕ್ಕೆ ಸೀಮಿತವಾಗಿರ್ತಕ್ಕಂಥ ಸಮುದಾಯ ಅಲ್ಲ. ಕೆಲವರು ನಮ್ಮ ಮೂಲ ಕಸುಬು ಹೆಂಡ ಇಳಿಸೋದು, ಸಾರಾಯಿ ಮಾರೋದು ಅನ್ಕೊಂಡಿದ್ದಾರೆ. ಅದು ನಮ್ಮ ಕುಲ ಕಸಬು ಅಲ್ಲ. ನಮ್ಮ ಕುಲ ಕಸಬರು, ಬಿಲ್ಲವರು, ಈಡಿಗರು ಅಂದ್ರೆ ಯೋಧರು, ರಾಜ ಮಹಾರಾಜರ ಕೈ ಕೆಳಗಡೆ ಇದ್ದಂಥ ಯೋಧರು, ಅವರ ಕೃಷಿ ಕಾರ್ಮಿಕರು ಬಿಡುವಿನ ಸಮಯದಲ್ಲಿ ಶೇಂದಿ ಮತ್ತು ಹೆಂಡ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ರೆ ಅದು ನಮ್ಮ ಮೂಲ ಕಸಬು ಅಲ್ಲ. ಶ್ರೀ ನಾರಾಯಣ ಗುರುರವರು ಹೇಳ್ತಾ ಇದ್ರು, ವಿದ್ಯೆಯಿಂದ ಸ್ವತಂತ್ರರಾಗಿರಿ, ಸಂಘಟನೆಯಿಂದ ಬಲವಿತರಾಗಿ, ಉದ್ಯಮೆಯಿಂದ ಅಭಿವೃದ್ಧಿ ಹೊಂದಿ ಅಂತ ಹೇಳಿ. ಆ ಗುರು ನಾರಾಯಣರವರ ಮಂತ್ರ ಒಂದೇ ದೇವರು, ಒಂದೇ ಮತ, ಒಂದೇ ಜಾತಿ. ಅದಕ್ಕೋಸ್ಕರ ಎಲ್ಲ ಶೂದ್ರ ಸಮುದಾಯ, ದಲಿತ ಸಮುದಾಯದವ್ರನ್ನ ಕರೆಸಿ ಪ್ರಣವಾನಂದ ಸ್ವಾಮಿ ಅವರು ಈ ಒಂದು ಸಮಾವೇಶವನ್ನು ಆಯೋಜನೆ ಮಾಡಿದ್ದಾರೆ. ಹಿಂದುಳಿದ ಒಕ್ಕೂಟ ಅಂತ ಹೇಳ್ತಾ ಇದ್ರೆ ಅದಕ್ಕೆ ನಾನು ಒಪ್ಪಕ್ಕೆ ತಯಾರಿಲ್ಲ. ನಾವು ಯಾರಿಗೂ ಸಹ ಬಹಳ ಮುಂದುಳಿದವರು ಅಂತ ಹೇಳ್ತಾರಲ್ಲ, ಅವ್ರಿಗೆ ನಾವೇನು ಕಮ್ಮಿ ಇಲ್ಲ. ಅಂಕಿ ಅಂಶಗಳು ಹೇಳಬೇಕಾದ್ರೆ ಏನಿವತ್ತು GST ಕಟ್ತೀವಿ, 64% ನಾವು ತಳ ಸಮುದಾಯದಲ್ಲಿ ಇರ್ತಕ್ಕಂಥ 50% ಜನ 64% ಟ್ಯಾಕ್ಸ್ ಕಟ್ತೀವಿ. ಏನು ಮೇಲ್ ಸಮುದಾಯದವರು ಬಲಾಢ್ಯರು ಅಂತಾರೆ, ಅವ್ರು ಕೊಡ್ತಕ್ಕಂಥದ್ದು ಕೇವಲ 10% GST ಮಾತ್ರ. ಆದ್ರಿಂದ ರಾಜ್ಯ ಮತ್ತು ರಾಷ್ಟ್ರದ ಬೊಕ್ಕಸವನ್ನ ತುಂಬಲಿಕ್ಕೆ ಬಹಳ ಮಹತ್ತರವಾದ ಪಾತ್ರವನ್ನ ಈ ಸಮುದಾಯಗಳು ಮಾಡ್ತಾ ಇದೆ. ಆದರೆ ಆ ಸಮುದಾಯಗಳಿಗೆ ನಮ್ಮ ತೆರಿಗೆ ನಮ್ಮ ಕಲ್ಯಾಣಕ್ಕಾಗಿ ವಿನಿಯೋಗ ಆಗಬೇಕು, ಯೋಜನೆಗಳು ರೂಪಿಸಬೇಕಾಗುತ್ತೆ ನಮ್ಮ ಸಮುದಾಯಗಳಿಗೆ. ಆದರೆ ಅದು ಆಗ್ತಾ ಇಲ್ಲ ಅನ್ನೋ ಮಾತನ್ನ ನಿಮ್ಗೆ ಹೇಳಲಿಕ್ಕೆ ಇಚ್ಛೆ ಬೀಳ್ತೇನೆ. ಅದಾಗಬೇಕಾದ್ರೆ ನಾವೆಲ್ಲರೂ ಸಹ ಒಂದಾಗಬೇಕಾಗತ್ತೆ. ಆದ್ರಿಂದ ಓಟ್ ಹಾಕೋದು ನೀವು, ನಮ್ಮ ಸ್ವಾಮೀಜಿಗಳ ಉದ್ಘಾಟನಾ ಭಾಷಣದಲ್ಲಿ ಹೇಳೋದು, ಓಟ್ ಹಾಕೋದು ನೀವು, ನೋಟ್ ಕೊಡೋದು ನೀವು, ರಾಜ್ಯಭಾರ ಮಾಡೋದು ಬೇರೆಯವರು. ಆದರೆ ಓಟ್ ಹಾಕಿದ ನಂತರ ನಾವೆಲ್ಲರೂ ಸಹ ಅತಂತ್ರರಾಗಿರ್ತೇವೆ. ಸಣ್ಣ ಸಣ್ಣ ಸಮುದಾಯದವರು 15,000ದಿಂದ ಹಿಡಿದು 15 ಲಕ್ಷದವರೆಗೂ ಇರ್ತಕ್ಕಂಥ ಸಮುದಾಯದವರು ಸಹ 75 ವರ್ಷಗಳಾದ್ರೂ ಸಹ MLA MP ಆಗೋದು ಬಿಟ್ಬಿಡಿ, ಒಂದು ಬೋರ್ಡ್ ಮೆಂಬರ್ ಮಾಡಕ್ಕೂ ಹಿಂದೆ ಮುಂದೆ ನೋಡ್ತಾರೆ, ಬೋರ್ಡ್ ಚೇರ್ಮನ್ ಮಾಡಕ್ಕೂ ಹಿಂದೆ ಮುಂದೆ ನೋಡ್ತಾರೆ. ಆದ್ರಿಂದ ಈ ಒಂದು ಒಕ್ಕೂಟ ಅಲ್ಲ ಇದು, ಈ ವೇದಿಕೆ ಸ್ವತಂತ್ರ ಭಾರತದ ಅತಂತ್ರ ಪ್ರಜೆಗಳ ವೇದಿಕೆ ಆಗಿ ಮುಂದೆ ಬರುತ್ತೆ ಅನ್ನೋದನ್ನ ನನಗೆ ನಂಬಿಕೆ ಇದೆ. ಯಾಕಂದ್ರೆ ನಾವೆಲ್ಲರೂ ಸಹ ಅತಂತ್ರ ಪ್ರಜೆಗಳಾಗಿದ್ದೀವಿ. ಚುನಾವಣೆ ಬಂದಾಗ ಘೋಷಣೆ ಮಾಡಿದ್ದು, ಚುನಾವಣೆ ಮಾಡಿದಾಗ ಹಿಂದುಳಿದವರು, ದಲಿತರು, ಆದಿವಾಸಿಗಳು
ಅಲ್ಪಸಂಖ್ಯಾತರು, ಬಿಜೆಪಿಯವರು ಅಲ್ಪಸಂಖ್ಯಾತರು ಅನ್ನಲ್ಲ, ನಾವು ಎಲ್ಲ ಅಲ್ಪಸಂಖ್ಯಾತರು, ದುರ್ಬಲ ವರ್ಗದವರು ಅಂತೆಲ್ಲ ಹೇಳ್ತೀವಿ. ಅಧಿಕಾರಕ್ಕೆ ಬಂದಾಗ ನಾವು ಅವರ ಬಗ್ಗೆ ಗಮನ ಕೊಡೋದಿಲ್ಲ. ತಾವು ಯೋಚನೆ ಮಾಡಬೇಕು. ಹಿಂದುಳಿದ ವರ್ಗದವರು, ಅತಿ ಹಿಂದುಳಿದ ವರ್ಗಗಳಿಗೆ ಸಾಮಾಜಿಕ ನ್ಯಾಯ ದೊರಕಿಸುವ ಹೋರಾಟ ಯಾರೋ ಕೆಲವರು ಅಧಿಕಾರ ಸಿಕ್ಕ ತಕ್ಷಣವೇ ಈ ಸಮುದಾಯಗಳಿಗೆ ದೊರಕಬೇಕಾದ ಸೌಲಭ್ಯಗಳನ್ನು ನಿಲ್ಲಿಸಲಿಕ್ಕೆ ಆಗೋದಿಲ್ಲ. ಆದ್ರಿಂದ ಏನು ಸ್ವಾಮೀಜಿಗಳು 5-6 ಸಮುದಾಯಗಳು, ಲಿಂಗಾಯತರು, ಬ್ರಾಹ್ಮಣರು, ಗೌಡ್ರು, ಈಡಿಗರು, ಸವಿತಾ ಸಮಾಜದವರು, ಈಗ ಕುರುಬರು, ಒಂದು 5-6 ಸಮುದಾಯ ಬಿಟ್ಟರೆ ಬೇರೆ ಯಾರೂ ಸಹ ಅಧಿಕಾರ ಇಡ್ಲಿಕ್ಕೆ ಆಗಲಿಲ್ಲ. ನಿಮ್ಮ ಶಕ್ತಿ ಏನು ಅನ್ನೋದನ್ನ ನೀವು ತಿಳ್ಕೊಂಡಿಲ್ಲ. ರಾಷ್ಟ್ರಪತಿ ಮುರ್ಮೂರವರು, ದ್ರೌಪದಿ ಮುರ್ಮೂರವರು, ಅವ್ರಿಗೇನು ಶಕ್ತಿ ಇದೆ ಅದೇ ಶಕ್ತಿ ನಿಮ್ಮಲ್ಲಿದೆ. ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರು, ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನದಲ್ಲಿ ನಿಮ್ಮ ಮಕ್ಕಳ ಉಜ್ವಲವಾದ ಭವಿಷ್ಯವನ್ನು ನಿರ್ಮಾಣ ಮಾಡಲಿಕ್ಕೋಸ್ಕರ, ಈ ರಾಜ್ಯದ ಉಜ್ವಲ ಭವಿಷ್ಯವನ್ನು ನಿರ್ಮಾಣ ಮಾಡಲಿಕ್ಕೋಸ್ಕರ, ಈ ರಾಷ್ಟ್ರದ ಭವಿಷ್ಯವನ್ನು ನಿರ್ಮಾಣ ಮಾಡಲಿಕ್ಕೋಸ್ಕರ ಯಾರು ಯೋಗ್ಯರು ಅನ್ನೋ ಶಕ್ತಿ 5 ವರ್ಷದಲ್ಲಿ ನೀವು ತೀರ್ಮಾನ ಮಾಡಬಹುದು. ಯಾವುದಾದ್ರೂ ಪಕ್ಷದವರು ದುರಹಂಕಾರದಿಂದ, ಅಹಂಕಾರದಿಂದ ಮೆರೆದ್ರೆ ಜನ ಅದಕ್ಕೆ ತಕ್ಕನಾದ ಉತ್ತರ ಕೊಡ್ತಾರೆ ಅನ್ನೋದು ಮೊನ್ನೆ ನಡೆದಂತ ಚುನಾವಣೆಯಲ್ಲಿ ದಲಿತರಿಗೆ ಅವಹೇಳನ ಮಾಡ್ತಕ್ಕಂಥದ್ದು. ದಲಿತರು ಮೀಸೆ ಬಿಡೋಂಗಿಲ್ಲ, ದಲಿತರು ಹೋಟೆಲ್ಗೆ ಹೋಗಂಗಿಲ್ಲ, ಅವರ ಅವಹೇಳನ ಮಾಡ್ತಕ್ಕಂಥದ್ದು ಸಂವಿಧಾನವನ್ನು ಬದಲಾವಣೆ ಮಾಡ್ತೀನಿ ಅಂತ ಹೇಳ್ತಾ ಇದ್ರು. ಮತ್ತೊಂದು ಕಡೆ ಅಲ್ಪಸಂಖ್ಯಾತರು ಜಾತ್ರೆನಲ್ಲಿ ವ್ಯಾಪಾರ ಮಾಡೋಂಗಿಲ್ಲ, ಅಲ್ಪಸಂಖ್ಯಾತರು ವ್ಯಾಪಾರ ಮಾಡೋಂಗಿಲ್ಲ, ಹಿಜಾಬ್, ಅಜಾನ್, ಹಲಾಲ್ ಇದ್ರ ವಿರುದ್ಧ ಮಾತಾಡ್ತಾ ಇದ್ರು. ಜನಸಾಮಾನ್ಯರಿಗೆ ಬೇಕಾಗಿರ್ತಕ್ಕಂಥ 2 ಊಟ, ಹಾಕೊಳ್ಳಿಕ್ಕೆ ಬಟ್ಟೆ, ಇರ್ಲಿಕ್ಕೆ ಸೂರು ಬಗ್ಗೆ ಮಾತಾಡ್ಲಿಕ್ಕೆ ಅವ್ರಿಗೆ ಯಾರಿಗೂ ಆಗ್ತಾ ಇರಲಿಲ್ಲ. ಆಗ ಯಾವುದೇ ರಾಜಕೀಯ ನಾಯಕರು ಇದ್ರ ಬಗ್ಗೆ ಕಾಳಜಿ ವಹಿಸಿದ್ದರೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಈ 2 ಸಮುದಾಯದವರು ಬಹಳ ಜಾಗೃತರಾಗಿ, ಪ್ರಜ್ಞಾವಂತರಾಗಿ ಇದೇ ರೀತಿ ನಾವು ಹೋದರೆ ಸಂವಿಧಾನವನ್ನ ತೆಗಿತಾರೆ ಮತ್ತು ನಮ್ಮ ಜೀವನಕ್ಕೆ ಕೊಳ್ಳಿ ಇಡ್ತಾರೆ ಅನ್ನೋ ಭಾವನೆ ಅವರಲ್ಲಿ ಬಂದು ಯಾರಿಗೂ ಯಾವ ರಾಜಕೀಯ ನಾಯಕನೂ ಸಹ ಯೋಚನೆ ಮಾಡೋಕ್ಕಾಗಲಿಲ್ಲ. ಅಲ್ಪಸಂಖ್ಯಾತರು ನಾವು ಶಾಂತಿಯುತವಾಗಿ ಬದುಕಬೇಕಾದ್ರೆ ಸರ್ಕಾರವನ್ನು ಬದಲಾವಣೆ ಮಾಡಬೇಕು ಅಂತೇಳಿ ಯಾರಿಗೂ ಗೊತ್ತಿಲ್ಲದಂಗೆ ಅವರು ಮತಯಾಚನೆ ಮಾಡಿದ್ರು. ಸಂವಿಧಾನವನ್ನು ಬದಲಾವಣೆ ಮಾಡ್ಲಿಕ್ಕೆ ಬಿಡಬಾರ್ದು ಅಂತೇಳಿ ಎಲ್ಲ ದಲಿತ ಸಮುದಾಯದವರು ಒಂದಾಗಿ ಯಾರು ಬದಲಾವಣೆ ಮಾಡ್ತಿದ್ರು ಅವ್ರನ್ನೇ ಬದಲಾವಣೆ ಮಾಡಿದ್ರು. ಅದೇ ರೀತಿ ಆ ಶಕ್ತಿ ನಿಮ್ಮಲ್ಲೂ ಇದೆ. ನಿಮ್ಮ ಸಮುದಾಯದವರಿಗೆ, ಅದು ಯಾವುದೇ ಸಮುದಾಯ ಇರ್ಬೋದು, ಮಾದರ್ ಸಮುದಾಯ ಇರ್ಬೋದು, ನಮ್ಮ ಬಂಜಾರ ಸಮುದಾಯ ಇರ್ಬೋದು, ಅಲ್ಲಿ 197 ಕಾಯಕ ಸಮಾಜ ಇದೆ. ಕಾಯಕ ಸಮಾಜ ಬಸವಣ್ಣನವ್ರು ಏನು ಹೇಳಿದ್ರು, ಕಾಯಕವೇ ಕೈಲಾಸ. ಅವರು ದುಡಿದ್ರೇನೆ ಖಜಾನೆ ತುಂಬತಕ್ಕಂಥದ್ದು. ಆ ಹಣ ಖಜಾನೆ ತುಂಬಿದ ನಂತರ ನಮ್ಮೆಲ್ರಿಗೂ ಸಹ ಅದರ ಸರಿಯಾದ ಹಕ್ಕು ಸಿಕ್ಕಲಿಲ್ಲ ಅಂದ್ರೆ ಭಾರಿ ಕಷ್ಟ. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಸಹ ಹಗಲಿರುಳಿದ್ರು. ನಾವು ಈ ರಾಷ್ಟ್ರಕ್ಕೆ ಸ್ವತಂತ್ರ ತಂದು ಕೊಟ್ಟಂತ ಪಕ್ಷ ಅದನ್ನು ಹಾಳು ಮಾಡಕ್ಕೆ ಬಿಡಬಾರದು. ಮಹಾತ್ಮ ಗಾಂಧಿಯವರ ಕಟ್ಟಕಡೆಯ ಕನಸೇನಿತ್ತು, ಸಮಾಜದ ಕಟ್ಟಕಡೆಯ ವ್ಯಕ್ತಿಗ ಕಣ್ಣಲ್ಲೂ ಸಹ ನೀರು ಒರೆಸಬೇಕಾದಂಥ ಕೆಲಸ ಸಂವಿಧಾನ ಮಾಡಬೇಕು ಅಂತೇಳಿ ಏನು ಯೋಚನೆ ಮಾಡಿದ್ರು, ಅದಕ್ಕೋಸ್ಕರ ಪ್ರತಿಯೊಬ್ಬ ಕಾಂಗ್ರೆಸ್ ಕಾರ್ಯಕರ್ತನೂ ಸಹ ಕೆಲಸ ಮಾಡಿದ್ರು. ಸ್ವಾಮೀಜಿಗಳು ಹೇಳಿದ್ರು 75 ವರ್ಷ ಆದ್ರೂ ಸಹ ದಲಿತರನ್ನ ಮುಖ್ಯಮಂತ್ರಿ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿ ಸ್ವಾಮೀಜಿಗಳು ಹೊರಟೋದ್ರು. ದಲಿತರನ್ನ ಮುಖ್ಯಮಂತ್ರಿ ಮಾಡೋದಿರಲಿ, ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚಿನ ಸಮಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಡಾಕ್ಟರ್ ಪರಮೇಶ್ವರ್ ಅವರಿದ್ದರು. ಅವರು ಹಿಂದಿನ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಆಗಿದ್ರು. ಅವ್ರಿಗೆ ಮುಖ್ಯಮಂತ್ರಿ ಆಗ್ತಕ್ಕಂಥ ಎಲ್ಲ ಅರ್ಹತೆ ಇತ್ತು. ಅವ್ರನ್ನ ಮುಖ್ಯಮಂತ್ರಿ ಮಾಡೋದಿರಲಿ, ಅವರಿದ್ದಂಥ ಉಪಮುಖ್ಯಮಂತ್ರಿ ಸ್ಥಾನದಿಂದ ಸಹ ಹಿಂಬಡ್ತಿ
ಪ್ರಮೋಟ್ ಮಾಡಿ ಕಳಿಸಿರ್ತಕ್ಕಂಥದ್ದು ನಾವೆಲ್ಲ ಒಪ್ಪುವಂಥದ್ದು ವಿಚಾರ ಅಲ್ಲ, ತಲೆ ತಗ್ಗಿಸ್ತಕ್ಕಂಥ ಕೆಲಸ. ಎಲ್ಲ ರೀತಿಯ ಅರ್ಹತೆ ಇದ್ದವರು, ಆಸ್ಟ್ರೇಲಿಯಾದಲ್ಲಿ ಅವರು ಲೆಕ್ಚರರ್ ಆಗಿದ್ದವರು, ಅವ್ರನ್ನು ಮಾಡಬಹುದಿತ್ತಲ್ಲ ಉಪಮುಖ್ಯಮಂತ್ರಿ. ದಲಿತರು ಮತ್ತು ಆದಿವಾಸಿಗಳು, ಅಲ್ಪಸಂಖ್ಯಾತರು, ಏನು ಭಾರತೀಯ ಜನತಾ ಪಾರ್ಟಿ 36% 2018ರಲ್ಲಿ ಓಟ್ ತಗೊಂಡಿತ್ತು, ಅಷ್ಟೇ ಓಟ್ 2023ರಲ್ಲಿ ತಗೊಂಡಿದೆ. ಭಾರತೀಯ ಜನತಾ ಪಾರ್ಟಿನ ನಾವು ಸೋಲಿಸಲಿಕ್ಕೆ ಆಗಿಲ್ಲ. ಆದರೆ ಭಾರತೀಯ ಜನತಾ ಪಾರ್ಟಿ ಆಡಳಿತವನ್ನು ಬದಲಾವಣೆ ಮಾಡಬೇಕು ಅಂತೇಳಿ ದಲಿತ ಸಮುದಾಯ ಮತ್ತು ಅಲ್ಪಸಂಖ್ಯಾತರು ತೀರ್ಮಾನ ಮಾಡಿ, ಅರ್ಧ ಭಾಗದಷ್ಟು ಹಿಂದುಳಿದ ವರ್ಗದವರು ತೀರ್ಮಾನ ಮಾಡಿ ಸರ್ಕಾರವನ್ನು ಬದಲಾವಣೆ ಮಾಡಿದ್ರು. ಉಪಮುಖ್ಯಮಂತ್ರಿ ಮಾಡುವಾಗ ದಲಿತರು ಮಾಡಬಹುದಿತ್ತು, ಉಪಮುಖ್ಯಮಂತ್ರಿ ಮಾಡುವಾಗ ಆದಿವಾಸಿಗಳು ಸತೀಶ್ ಜಾರಕಿಹೊಳಿ ಅಂತೇಳಿ ಅಲ್ಲಿ ನಮ್ಮ ಕಾರ್ಯಕಾರಿ ಅಧ್ಯಕ್ಷರಿದ್ದರು, ಅಲ್ಪಸಂಖ್ಯಾತರನ್ನ ಉಪಮುಖ್ಯಮಂತ್ರಿ ಮಾಡಬಹುದಿತ್ತು. ಅವು ಯಾವುದು ಯೋಚನೆ ಬರಲಿಲ್ಲ. ಅದು ಹಾಳಾಗೋಗ್ಲಿ. ನಾನು ಅಧಿಕಾರಕ್ಕೆ ಬಂದರೆ ನನ್ನ ಜಾತಿಯವರೇ ಇರಬೇಕು, ಎಲ್ಲರೂ, ಬೇರೆ ಯಾರು ಇರೋಂಗಿಲ್ಲ. ಯಾವ ಸಂವಿಧಾನದಲ್ಲಿ ಇದೆ ಹೇಳಿದೆ? ನಿಮ್ಮ ಜಾತಿ ಇದ್ರೆ ನೀವೊಂದು ರಾಜಕೀಯ ಪಕ್ಷ ಮಾಡ್ಬೋದು, ಒಂದು ಸರ್ಕಾರ ಮಾಡಬೇಕಾದ್ರೆ ಸಂವಿಧಾನದಲ್ಲಿ ಎಲ್ಲ ಜಾತಿ, ಧರ್ಮ, ಭಾಷೆ, ಪ್ರಾಂತದವರಿದ್ರೆ ಮಾತ್ರ ಸರ್ಕಾರ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ನಿಮ್ಗೆ ಹೇಳಲಿಕ್ಕೆ ಇಚ್ಛೆ ಬೀಳ್ತೇನೆ. ಆದ್ರಿಂದ ಯಾರಾದರೂ ಗುಂಗಲ್ಲಿದ್ರೆ, ನಾನೊಬ್ಬ ಸರ್ಕಾರ ಮಾಡಿದ್ದೀನಿ, ನಾನು ಇಷ್ಟ ಬಂದಾಗ ಮಾಡ್ತೀನಿ ಅಂದ್ರೆ ಜನಗಳು ಸಹ ತೀರ್ಮಾನ ಮಾಡ್ತಾರೆ. ಈಡಿಗರು, ಬಿಲ್ಲವರು, ನಾಮಧಾರಿಗಳು ಅಂತ ಹೇಳಿದ್ರೆ ಏನೋ ಹೆಣ್ಣ ಮಾರೋರು ಇವರು. ಹೆಣ್ಣ ಮಾಡ್ತಕ್ಕಂಥ ಜನ, ಇವ್ರಿಗೇನು ಯೋಗ್ಯತೆ ಇದೆ ಅಂತ ಹೇಳಿ ಮಾತಾಡ್ತಾರೆ ಕೆಲವರು. ಅದು ಯಾರು? ಈ ರಾಜ್ಯದ ಭೂಗಳ್ಳರು, ಶಿಕ್ಷಣ ಕ್ಷೇತ್ರದಲ್ಲಿ ಮಾಫಿಯಾ ಅನ್ನಿಸ್ಕೊಂಡಿರೋರು ಎಂಡ ಸಾರಾಯಿ ಬಗ್ಗೆ ಮಾತಾಡ್ತಾರೆ. ಎಂಡ ಸಾರಾಯಿ ಮಾರೋರು ಯಾವತ್ತೂ ಸಹ ಸರ್ಕಾರಕ್ಕೆ ಮೋಸ ಮಾಡಿದ್ದಲ್ಲ. ಸರ್ಕಾರ ಏನು ಅವರ ಮಳಿಗೆಯಿಂದ ಕೊಡ್ತಾರೆ ಅದನ್ನ ಮಾರಿ ಈ ರಾಜ್ಯದ ಖಜಾನೆ ತುಂಬತಕ್ಕಂಥವ್ರು ನಾವು. ಈ ರಾಜ್ಯ ನಡಿಬೇಕಾದ್ರೆ ಈ ವರ್ಷ ನಾವು 36,000 ಕೋಟಿ ತೆರಿಗೆ ಕಟ್ತೀವಿ. ಅತಿ ಹೆಚ್ಚಿನ ತೆರಿಗೆ ಕಟ್ಟತಕ್ಕಂಥವ್ರು ನಾವು. ಯಾರದೇ ಮುಲಾಜಲ್ಲಿ ಜೀವನ ಮಾಡಿಲ್ಲ, ಯಾರಿಗೂ ಸಹ ಭಿಕ್ಷೆ ಬೇಡಿಲ್ಲ. ಅವನು ಯಾವನು ಭೂಮಿ ಕಳ್ಳ, ಸಾರಾಯಿ ಮಾರೋರ ಬಗ್ಗೆ, ಎಂಡ ಮಾರೋರ ಬಗ್ಗೆ ಮಾತಾಡಿದ್ರೆ ಅವನು ಒಂದೊಂದು ಸೈಟ್ 4 ಜನಕ್ಕೆ ಮಾರಿರ್ತಕ್ಕಂಥವನು, ಅವನು ನಮ್ಮ ಬಗ್ಗೆ ಮಾತಾಡ್ತಾನೆ. ಆದ್ರಿಂದ ನಾನು ಯಾವತ್ತೂ ಸಹ ತಾಳ್ಮೆ ಆದ್ರಿಂದ ನನ್ನ ಜವಾಬ್ದಾರಿ ನಾನು ಮಾಡಿದ್ದೀನಿ, ಬೇರೆಯವ್ರು ಮಾಡಿದಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಆದ್ರಿಂದ ನಾವು ಚಿರಋಣಿಗಳಾಗಿರ್ತೀವಿ. ಯಾರಾದರೂ ಸಹಾಯ ಮಾಡಿದ್ರೆ ಅವರ ಬಗ್ಗೆ ನಮಗೆ ಅಪಾರವಾದ ಗೌರವ ಇರುತ್ತೆ. ಕರ್ನಾಟಕ ರಾಜ್ಯ ಬಸವಣ್ಣನವರು, ನಾರಾಯಣ ಗುರುರವರು, ಕುವೆಂಪುರವರು, ಕನಕದಾಸರು, ಶಿಶುನಾಳ ಶರೀಫರು ಬೆಳೆಸಿದಂಥ ಸರ್ವ ಜನಾಂಗದ ಶಾಂತಿಯ ತೋಟ ಇದು. ಎಲ್ಲರೂ ಸಹ ಇವನಾರಯ, ಇವನ್ ಯಾರವ, ಇವ ನಮ್ಮವ ಅಂತ ಹೇಳ್ತಕ್ಕಂಥ ಈ ಕರ್ನಾಟಕ ರಾಜ್ಯದಲ್ಲಿ ಜಾತಿ ವಿಷ ಬೀಸ್ತಕ್ಕಂಥದ್ದಲ್ಲ.
ಎಲ್ರಿಗೂ ಸಹ ಸಮಾನವಾದ ಹಕ್ಕು, ಸಮಾನವಾದ ಪಾಲ್ ಸಿಗ್ಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯ. ಅದಲ್ಲದೆ ನಾವು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಈಡಿಗರು, ಬಿಲ್ಲವರು, ನಾಮಧಾರಿಗಳು ಅಂತಾರೆ, ಅವರ ಕೊಡುಗೆ ಏನು ಅಂತ ಹೇಳ್ತೇನೆ ಕೇಳಿ. ಸ್ವಾತಂತ್ರ್ಯ ಬಂದ ನಂತರ ಪತ್ರಿಕೋದ್ಯಮದಲ್ಲಿ ಇವತ್ತಿಗೂ ಸಹ ಕರ್ನಾಟಕ ರಾಜ್ಯದಲ್ಲಿ, ಇಡೀ ರಾಷ್ಟ್ರದಲ್ಲಿ ಅತಿ ಕೀರ್ತಿವಂತರಾಗಿರ್ತಕ್ಕಂಥ ಪ್ರಜಾವಾಣಿ ಮತ್ತು ಡೆಕ್ಕನ್ ಅವರ ಮಾಲೀಕರಾದ ಗುರುಸ್ವಾಮಿ ಅವರು, ವೆಂಕಟಸ್ವಾಮಿ ಅವರು, ಕರ್ನಾಟಕ ರಾಜ್ಯದ ಕಲೆ, ಸಂಸ್ಕೃತಿ, ಸಂಸ್ಕಾರದ ರಾಯಭಾರಿಯಾಗಿದ್ದಂಥ ಡಾಕ್ಟರ್ ರಾಜ್ಕುಮಾರ್ ರವರು, ಮುಖ್ಯಮಂತ್ರಿಗಳಾಗಿದ್ದಂಥ ಬಂಗಾರಪ್ಪನವರು, ಬಡವರ ಬಂಧು ಆಗಿದ್ದಂಥ ಜನಾರ್ದನ್ ಪೂಜಾರಿ ಅವರು, ಶಿಕ್ಷಣ ಕ್ಷೇತ್ರದಲ್ಲೇ ಹೆಚ್ಚಿನ ಸಾಧನೆ ಮಾಡಿದಂಥ ಜಾಲಪ್ಪನವರು, ಕಾಗೋಡು ಹೋರಾಟದಲ್ಲಿ ಪ್ರಸಿದ್ಧರಾದಂಥ ಕಾಗೋಡು ತಿಮ್ಮಪ್ಪನವರು ಮತ್ತು ನಮ್ಮ ದಣಿಗಳಾದಂಥ HR ರಾಮುಲು ಅವರು ಎಲ್ಲರೂ ಸಹ ಅಪಾರವಾದ ಕೊಡುಗೆ ಕೊಟ್ಟಿರ್ತಕ್ಕಂಥ ಕರ್ನಾಟಕ ರಾಜ್ಯ ಇದು. ಜನಾರ್ದನ್ ಪೂಜಾರಿರವರು ಲೋನ್ ಮೇಲೆ ಮಾಡುವಾಗ ಕೇವಲ ಈಡಿಗರಿಗೆ, ನಾಮಧಾರಿಗಳಿಗೆ ಮಾತ್ರ ಮಾಡಿರಲಿಲ್ಲ, ಕೇವಲ ಬಿಲ್ಲವರಿಗೆ ಮಾತ್ರ ಮಾಡಿರಲಿಲ್ಲ. ಈ ರಾಷ್ಟ್ರದ ಖಜಾನೆ ಬಡವರದು. ಈ ಖಜಾನೆ ಇಟ್ಟಿರ್ತಕ್ಕಂಥ ಎಲ್ಲ ಬ್ಯಾಂಕಲ್ಲೂ ಸಹ ಬಡವರಿಗೆ ಅವಕಾಶ ಕೊಡಬೇಕು ಅಂತೇಳಿ ಬ್ಯಾಂಕಿನ ಬಾಗಿಲು ತೆಗೆದವರು. ಯಾವತ್ತೂ ಸಹ ಜಾತಿ ರಾಜಕಾರಣ ಮಾಡಿದವರಲ್ಲ. ಬಂಗಾರಪ್ಪನವರು ಬಡವರ ಬಂಧು ಬಂಗಾರಪ್ಪ ಅಂತ ಅನಿಸ್ಕೊಂಡವರು ಯಾವತ್ತೂ ಸಹ ಜಾತಿ ರಾಜಕಾರಣ ಮಾಡಲಿಲ್ಲ. ಎಲ್ಲ ರೀತಿಯ ಕಾರ್ಯಕ್ರಮ ಹಮ್ಮಿಕೊಂಡು ಎಲ್ಲ ಬಡವರಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥ ಕೆಲಸ ಮಾಡಿದ್ರು. ಕಾಗೋಡು ತಿಮ್ಮಪ್ಪನವರು ಸಮಾಜವಾದದಲ್ಲಿ ಇದ್ದಂಥವ್ರು, ಸಮಾಜವಾದ ಹೋರಾಟ, ಉಳುವವನೇ ಭೂಮಿ, ಕಾಗೋಡು ಹೋರಾಟದಲ್ಲಿ ಮುಂಚೂಣಿ ಇದ್ದವರು, ಸಮಾಜವಾದಿ ಅನ್ಕೊಂಡು ಮಜವಾದಿ ಆಗಿರಲಿಲ್ಲ ಕಾಗೋಡು ತಿಮ್ಮಪ್ಪನವರು. ಇವತ್ತಿಗೂ ಸಹ ಸರಿಯಾದ ಒಂದು ಕಾರ್ ಇಲ್ಲ ಅವರಲ್ಲಿ. ಯಾರೋ ಕೆಲವರು ಹೋಮ್ಲೆಟ್ ವಾಚ್ ಹಾಕೊಂಡು, ಪಂಚೆ ಹಾಕೊಂಡು, ಒಳಗಡೆ ಕಾಕಿ ಹಾಕೊಂಡು, ಚಡ್ಡಿ ಹಾಕೊಂಡು ಅವರು ಸಮಾಜವಾದ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸಮಾಜವಾದ ಅಂತ ಹೇಳಿದ್ರೆ ಎಲ್ರಿಗೂ ಸಹ ಸಮಾನವಾದ ಹಕ್ಕು ಅಂತ ಹೇಳಬೇಕಾಗುತ್ತೆ. ಆದ್ರಿಂದ ಕೆಲವರು ತಿಳ್ಕೊಂಡಿರ್ತಾರೆ. ಹರಿಪ್ರಸಾದ್ ಅವರು ಚುನಾವಣೆ ಸ್ಪರ್ಧೆ ಮಾಡಿಲ್ಲ. ಚುನಾವಣೆ ಸ್ಪರ್ಧೆ ಮಾಡ್ಲಿಕ್ಕೆ ನನಗೆ ಭಯ ಇಲ್ಲ. ಸ್ಪರ್ಧೆ ಮಾಡಿದ್ದೀನಿ, ಸೋತಿದ್ದೀನಿ, ಆದರೆ ಸತ್ತಿಲ್ಲ, ಸಾಯೋದಿಲ್ಲ. ಇನ್ನು 100 ಸಲ ಸೋತ್ರೂ ನಾನು ಸಾಯೋನಲ್ಲ. ನಾನು ಏನು ಹಿಂದುಳಿದ ಹೋಗಿದವರಿದ್ದಾರೆ ಅವರ ಪಾಲು ಅವರಿಗೆ ಸಿಗಬೇಕು ಅನ್ನೋ ಹೋರಾಟದಲ್ಲಿ ನಾನು ಮೊದಲಿರ್ತೀನಿ. ಆದ್ರಿಂದ ನಾನು ಈ ಪಕ್ಷದಲ್ಲಿ ವಿದ್ಯಾರ್ಥಿ ದೆಸೆಯಿಂದ, ಯಾಕಂದ್ರೆ ಇಲ್ಲಿ ದಲಿತ ಸ್ವಾಮಿಗಳು ಇದ್ದಾರೆ, ವಿದ್ಯಾರ್ಥಿ ದೆಸೆಯಲ್ಲಿ ಈಗ 50 ವರ್ಷ ಆಯಿತು. ಬರೋ ಈ 23ಕ್ಕೆ 73ರಲ್ಲಿ ಬಸವಲಿಂಗಪ್ಪನವರ ವಿರುದ್ಧ ಭೂಸಾ ಹೋರಾಟ ನಡೀತು. ಇಡೀ ಬೆಂಗಳೂರು ವಿಶ್ವವಿದ್ಯಾನಿಲಯ ಬಸವಲಿಂಗಪ್ಪನವರ ವಿರುದ್ಧ ಆಯಿತು. ಆಗ ನಾನು ಮತ್ತು ರೋಷನ್ ಬೇಗ್ ಇಬ್ರು ಸಹ ವಿದ್ಯಾರ್ಥಿ ನಾಯಕರಾಗಿದ್ವಿ. ನಾವು ಬಸವಲಿಂಗಪ್ಪನ ಪರ ನಿಂತ್ವಿ. ಒಬ್ಬ ದಲಿತ ಮಂತ್ರಿ, ಕ್ರಾಂತಿಕಾರಿ ಕಾರ್ಯಕ್ರಮಗಳು ಮಾಡಿದವರು, ಅವರ ಪರ ನಿಲ್ಲಬೇಕು ಅಂತೇಳಿ ನಾನು ರೋಷನ್ ಬೇಗ್ ಅವರು ನಿಂತ್ವಿ. ಇವರು ನಮಗೆ ಹೇಳ್ಕೊಳ್ಳೋದು ಬೇಡ. ಕಾಂಗ್ರೆಸ್ ಪಕ್ಷದಲ್ಲಿ ಇಂದಿರಾ ಗಾಂಧಿ ಅವರು, ಸಂಜಯ್ ಗಾಂಧಿ ಅವರು, ರಾಜೀವ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು 5 ಜನದ ಕೆಳಗಡೆ ನಾನು ಕೆಲಸ ಮಾಡಿರ್ತಕ್ಕಂಥವನು. ನರಸಿಂಹರಾಯರು, ಡಾಕ್ಟರ್ ಮನಮೋಹನ್ ಸಿಂಗ್ ಅವ್ರ ಜೊತೆ ಕೆಲಸ ಮಾಡಿರ್ತಕ್ಕಂಥವನು. ನನಗೆ ಯಾವುದೇ ರೀತಿಯ ಪಶ್ಚಾತ್ತಾಪ ಇಲ್ಲ. ಆದ್ರಿಂದ ಇಡೀ ರಾಷ್ಟ್ರದಲ್ಲಿ ಕೆಲಸ ಮಾಡಿರ್ತಕ್ಕಂಥವನು ಯಾರೋ ಬಂದು ನಾನು ಯಾವತ್ತೂ ಸಹ ಅಧಿಕಾರ ಸಿಕ್ಕಿಲ್ಲ ಅಂತೇಳಿ ಅದ್ವಾನಿ ಅವ್ರನ್ನ ಭೇಟಿ ಮಾಡಿ ಅವ್ರ ಮನೆಯಲ್ಲಿ ಉಪಹಾರ ಸ್ವೀಕಾರ ಮಾಡಿ ಬಿಜೆಪಿಗೆ ಸರಕು ಹೋಗಿರಲಿಲ್ಲ. ವೆಂಕಯ್ಯ ನಾಯ್ಡು ಅವರು ಇವತ್ತು ಸಹ ಬದುಕಿದ್ದಾರೆ. ಅರವಿಂದ್ ಲಿಂಬಾವಳಿ ಅಂತೇಳಿ ಇವತ್ತು ಸಹ ಬದುಕಿದ್ದಾರೆ. ಅವ್ರನ್ನ ಕೇಳಿ 2004ರಲ್ಲಿ ಸೋತಾಗ ಅನಂತಕುಮಾರ್, ದಿವಂಗತ ಅನಂತಕುಮಾರ್ ಅವರು ಮುಖ್ಯಮಂತ್ರಿ, ಇನ್ನೊಬ್ಬರನ್ನ ಉಪಮುಖ್ಯಮಂತ್ರಿ ಮಾಡಬೇಕು ಅಂತ ಪ್ರಯತ್ನ ಆಯಿತು. ಅಧಿಕಾರ ಮುಖ್ಯ ಅಲ್ಲ ನನಗೆ. ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳು, ಕಾಂಗ್ರೆಸ್ ಪಕ್ಷದಲ್ಲಿ ನೀವು ಯಾಕಿದ್ದೀರಾ ಅಂತ ಕೇಳಬಹುದು. ಇಂದಿರಾ ಗಾಂಧಿ ಅವರು, ದೇವರಾಜ ಅರಸು ಅವರು ತಂದಂತ ಭೂ ಸುಧಾರಣೆ ಕಾನೂನಿನಲ್ಲಿ ಅತ್ಯಂತ ಹೆಚ್ಚಿನ ಫಲಾನುಭವಿಗಳು, ನಾಮಧಾರಿಗಳು, ಬಿಲ್ಲವರು, ಈಡಿಗರು ಅಂತ ಹೇಳಿದ್ರೆ ತಪ್ಪಾಗಲಾರದು. ಆ ಋಣ ನಾನು ತೀರಿಸಬೇಕು. ಆ ಋಣ ತೀರಿಸಲಿಕ್ಕೋಸ್ಕರ ನಾನು ಕಾಂಗ್ರೆಸ್ ಪಕ್ಷದಲ್ಲಿದ್ದೀನಿ. ಮತ್ತೆ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಸರ್ವಧರ್ಮ ಸಮಭಾವ.
ಮತ್ತು ಕೋಮು ಸೌಹಾರ್ದತೆ ಇದ್ರ ಬಗ್ಗೆ ಅಚಲವಾದ ನಂಬಿಕೆ ಇರ್ತಕ್ಕಂಥನೇ ವಿನಃ ಅಧಿಕಾರ ಹಣ ಇದು ನಾವೇನು ಬಾಯಿ ಬೀಳೋದಿಲ್ಲ. ಹಣ ಮಾಡೋಂಗಿದ್ರೆ ನಾನು ನಮ್ಮ ದಣಿ HR ರಾಮುಲು ಅವ್ರ ಜೊತೆ ನಾನು ಸೇರ್ಕೊಂಡಿದ್ರೆ ನಾನು ಸಾರ ಎಂಡ ಮಾರಿ ದೊಡ್ಡ ಕುಳ ಆಗ್ಬೋದಿತ್ತು. ನಮ್ಮ ಮನೇಲಿ ಯಾರೂ ಸಹ ಸಾರ ಎಂಡ ಮಾರಬಾರ್ದು ಅಂತ ತೀರ್ಮಾನ ತಗೊಂಡಿದ್ದೀವಿ, ಯಾರೂ ಸಹ ಮಾರೋದಿಲ್ಲ. ಆದ್ರಿಂದ ನೀವು ಉದ್ಯೋಗದಲ್ಲೂ ಸಹ
ಜ್ಞಾನವನ್ನ ಕೊಟ್ಟಿದ್ದಾರೆ. ಆ ಬ್ರಿಟಿಷ್ನರು ಅಡಿಗೆ ಭಟ್ಟನಿಗೆ ಕಲಿಸ್ಕೊಟ್ಟಂತ ಇಂಗ್ಲಿಷನ್ನ ಬಟ್ಲರ್ ಇಂಗ್ಲಿಷ್ ಅಂತ ಕರೀತಾರೆ. ಹಾಗೆ ಇವತ್ತು ಹಿಂದುಳಿದ ವರ್ಗಗಳು, ಶೂದ್ರರು ಅಂತಂದ್ರೆ ಯಾವುದಕ್ಕೂ ಯೋಗ್ಯತೆ ಇಲ್ಲದೆ ಇರೋರು, ಇವರು ಗುಲಾಮರು ಅನ್ನೋಂಥ ಹಲೋ 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 ಭಾರತದ ಸಂವಿಧಾನ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನಮಗೆ 51 ಏನಲ್ಲಿ ಮೂಲಭೂತ ಹಕ್ಕುಗಳನ್ನು ಹೇಳಿದ್ದಾರೆ. ವೈಜ್ಞಾನಿಕ ವೈಚಾರಿಕ ವ್ಯಕ್ತಿಗಳಾಗಬೇಕು, ಉತ್ಕೃಷ್ಟ ನಾಗರಿಕರಾಗಬೇಕು ಅನ್ನೋಂಥ ಮಾತನ್ನ ಹೇಳಿದ್ದಾರೆ. ಹಾಗೆ ಇವತ್ತು ಹಿಂದುಳಿದ ವರ್ಗದವರು, SC STಗಳು, ಅತಿ ಹಿಂದುಳಿದಂಥ ಮಠಾಧೀಶರು ನಾವೆಲ್ಲ ಸೇರ್ಕೊಂಡು ಇಂಥ ವೈಚಾರಿಕ ವೈಜ್ಞಾನಿಕ ಮನೋಭಾವದಿಂದ ನಾವು ಶೋಷಣೆವಾದಂಥ ಕಂದಾಯ ಐತಿಹಾಸಿಕ ವೇದಿ ಗಳಿಂದ, ಮೂಢನಂಬಿಕೆಯಿಂದ ಹೊರಗೆ ಬಂದಿದ್ದೇವೆ, ಶೋಷಣೆಯಿಂದ ಹೊರಗೆ ಬಂದಿದ್ದೇವೆ ಅನ್ನೋಂಥ ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೋಡಿ, ಗಣಪತಿ ಅನ್ನೋಂಥ ದೇವರು, ವಿನಾಯಕ ಅನ್ನೋಂಥ ದೇವರನ್ನ ನಮಗೆ ಕೊಟ್ಟಿದ್ದಾರೆ. ಆದರೆ ಈ ದೇವರನ್ನ ನಾವು ಯಾವುದೇ ಸಂದರ್ಭದಲ್ಲಿ ಪೂಜೆ ಪುನಸ್ಕಾರ ಮಾಡಬೇಕು ಅಂತೇಳಿ ನಾವು ಪ್ರಾರಂಭವನ್ನ ಮಾಡಿದಾಗ ಆ ಗಣಪತಿಯನ್ನ ಯಾವ ತರದ ಸಂಕೇತದಲ್ಲಿ ಕೊಟ್ಟಿದ್ದಾರೆ ಅಂದ್ರೆ, ಸಗಣಿಗೆ ಕರ್ಕೆ ಹುಲ್ಲನ್ನ ಸಿಕ್ಸೋದ್ರ ಮೂಲಕ ಹೇಳ್ತಾರೆ ಇದು ಗಣಪತಿ ಅನ್ನೋಂಥ ಮಾತನ್ನ ಹೇಳ್ತಾರೆ. ನೋಡಿ, ಸಗಣಿ ದೇವರಾಗೋದಾದ್ರೆ ನಾವು ನಮ್ಮ ಮೆದುಳನ್ನ ಯಾವ ರೀತಿ ಇಟ್ಕೊಂಡಿದ್ದೀವಿ, ನಮ್ಮ ಮೆದುಳನ್ನ ಹೇಗೆ ಹೈಜಾಕ್ ಮಾಡಿದ್ದಾರೆ ಅನ್ನೋಂಥ ಮಾತನ್ನ ನಾನು ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ನಾವು ಸಗಣಿ ದೇವರು ಅನ್ನೋಂಥ ಒಪ್ಕೊಳ್ಳೋದ್ರಿಂದ ನಮ್ಮ ಮೆದುಳನ್ನ ಕೂಡ ಸಗಣಿ ಮಾಡಲಿಕ್ಕೆ ಇಷ್ಟಪಟ್ಟಂಥವರು ಈ ಧರ್ಮದ ಹೆಸರಿನಲ್ಲಿದ್ದಾರೆ. ಆದರೆ ಗಣಪತಿಯ ವಿವೇಕವನ್ನ ಯಾರು ನಾಯಕ ಮಾಡ್ಕೊಂತಾನೆ, ವಿವೇಕಕ್ಕೆ ಲೀಡರ್ಶಿಪ್ ಕೊಡ್ತಾನೆ, ಅವನನ್ನ ನಾವು ವಿನಾಯಕ ಅಂತ ಹೇಳಿ ಕರಿತೇವೆ. ಹಾಗಾಗಿ ಅಂತ ವಿವೇಕವನ್ನ, ಅಂತ ವಿವೇಚನೆಯನ್ನ ನಾಯಕನನ್ನಾಗಿ ಮಾಡ್ಕೊಂಡಿರ್ತಕ್ಕಂಥ ನಮ್ಮ ಪರಂ ಪೂಜ್ಯ ಸ್ವಾಮೀಜಿಗಳು ಎಲ್ಲರೂ ಕೂಡ ಇದ್ದೀವಿ. ನಮ್ಮ ಪರಂ ಪೂಜ್ಯ ಸ್ವಾಮೀಜಿಗಳು ಎಲ್ಲರೂ ಕೂಡ ಇದ್ದೀವಿ. ನಾವೆಲ್ಲರೂ ಕೂಡ ಸಂಘಟಿತರಾಗಿ ನಾವು ಇವತ್ತು ಏನು ನಿರ್ಣಯವನ್ನ ಕೈಗೊಂಡಿದ್ದೀವಿ ಅಂತ ಪರಿಶಿಷ್ಟ ಆಗಲೇಬೇಕು ಅನ್ನೋಂಥ ಮಾತನ್ನ ನಾನು ಈ ವೇದಿಕೆ
ಪ್ರೀತಿಪೂರ್ವಕವಾಗಿ ನಾವು ಸಂಘಟಕರ ನೆಲೆಯಲ್ಲಿ ಗೌರವಿಸ್ತಾ ಇದ್ದೇವೆ. ಸ್ವಾಮೀಜಿಗಳು ಹಾಗೂ ಗೌರವಾನ್ವಿತ ಶ್ರೀಯುತ BK ಹರಿಪ್ರಸಾದ್ ಅವರು ಶ್ರೀಯುತ ಬಸವರಾಜ್ ಶೀಳಿಗೆರವರನ್ನ ಪ್ರೀತಿಪೂರ್ವಕವಾಗಿ ಗೌರವಿಸಬೇಕಾಗಿ ನಾನು ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಿಂದುಳಿದ ಸಮಾಜದ ಮುನ್ನಡೆಗಾಗಿ ಕಳೆದ ಒಂದೆರಡು ದಶಕಗಳಿಂದ ನಿತ್ಯ ನಿರಂತರ ಸಾಮಾಜಿಕ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇರುವಂತಹ ಸಮಾಜದ ಮುಖಂಡರಾಗಿರುವ ಬಸವರಾಜ್ ಶೀಳಿಗೆರವರಿಗೆ ಸ್ವಾಗತವನ್ನ ಮತ್ತೆ ಕೋರಿಕೊಳ್ತಾ ಇದೀಗ ನಮ್ಮ ಜೊತೆಗೆ ಮಾಜಿ ಶಾಸಕರಾಗಿರುವಂತಹ ನೆಲೆ ನರೇಂದ್ರ ಬಾಬು ಅವರು ಉಪಸ್ಥಿತರಿದ್ದಾರೆ. ಸರ್, ಬಂಧುಗಳೇ, ನಭೂತೋ ನ ಭವಿಷ್ಯತೆ ಎನ್ನುವ ರೀತಿಯಲ್ಲಿ ರಾಜ್ಯದ ರಾಜಧಾನಿಯಲ್ಲಿ ಸಮಾವೇಶಗೊಂಡಿರ್ತಕ್ಕಂತಹ ಕರ್ನಾಟಕದ ಹಿಂದುಳಿದ ಸಮುದಾಯಗಳು, ವಿಶೇಷವಾಗಿ ರಾಷ್ಟ್ರೀಯ ಈಡಿಗ ಮಹಾಮಂಡಳಿ ಹಾಗೂ ರಾಜ್ಯದ ಅತಿ ಹಿಂದುಳಿದ ಸಮಾಜಗಳ ಎಲ್ಲ ಮುಖಂಡರು ಸೇರಿರ್ತಕ್ಕಂಥ ಈ ಸಮಾವೇಶಕ್ಕೆ ಕಾರಣೀಭೂತರಾದಂಥ ವೇದಿಕೆ ಮೇಲಿರುವ ಹಾಗೂ ಸಭಾಂಗಣದಲ್ಲಿರ್ತಕ್ಕಂಥ ಎಲ್ಲರಿಗೂ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡಲಿಕ್ಕೆ ನಾನು ಬಯಸ್ತೇನೆ. ನನ್ನ ನಾಯಕರು, ಈ ಕಾರ್ಯಕ್ರಮದ ರೂವಾರಿಗಳಲ್ಲಿ ಮುಖ್ಯಸ್ಥರಾಗಿರ್ತಕ್ಕಂಥ ಹರಿಪ್ರಸಾದ್ ಜಿರವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಪೂಜ್ಯ ಶ್ರೀಗಳೇ, ಹಾಗೂ ಈ ಕಾರ್ಯಕ್ರಮ ಅವಶ್ಯವಾಗಿ ಬೇಕಾಗಿರ್ತಕ್ಕಂಥ ಒಂದು ಕಾಲಘಟ್ಟ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಸ್ವತಂತ್ರ ಬಂದು 75 ವರ್ಷಗಳು ಉರುಳಿದರೂ ಸಹ 76ನೇ ವರ್ಷದಲ್ಲಿದ್ದೇವೆ. ಸಂವಿಧಾನ ಬಂದಿದೆ, ರಾಜರ ಕಾಲ ಹೋಗಿದೆ. ಇವತ್ತು ಪ್ರಜೆಗಳ ಪ್ರಜಾಪ್ರಭುತ್ವ ನಡೀತಾ ಇದೆ. ಸಂವಿಧಾನ ಇದ್ರೂ ಸಹ ಅತಿ ಹಿಂದುಳಿದ ಸಮಾಜಗಳಿಗೆ ನ್ಯಾಯ ದೊರಕಿಲ್ಲ ಅಂತಕ್ಕಂಥದ್ದು ಅಕ್ಷರಶಃ ಸತ್ಯ. ಬೆಕ್ಕಿನ ಕತ್ತಿಗೆ ಗಂಟೆ ಕಟ್ಟವರು ಯಾರು? ಈ ನಾಯಕತ್ವವನ್ನು ವಹಿಸಿಕೊಂಡು ಎಲ್ಲರಿಗೂ ನ್ಯಾಯವನ್ನು ಒದಗಿಸ್ತಕ್ಕಂಥ ಒಂದು ಜವಾಬ್ದಾರಿ, ಈ ಜವಾಬ್ದಾರಿಯನ್ನು ಹೊತ್ಕೊಳ್ತಕ್ಕಂಥ ನಾಯಕತ್ವ ಅವಶ್ಯಕವಾಗಿ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ಬೇಕಾಗಿದೆ. ರಾಜ್ಯಸಭೆಯಲ್ಲಿ, ಲೋಕಸಭೆಯಲ್ಲಿ, ವಿಧಾನಸಭೆಯಲ್ಲಿ, ವಿಧಾನ ಪರಿಷತ್ತಿನಲ್ಲಿ, ಜಿಲ್ಲಾ ಪಂಚಾಯಿತಿಯಲ್ಲಿ, ಹೈಕೋರ್ಟ್ಗಳಲ್ಲಿ, ಸುಪ್ರೀಂ ಕೋರ್ಟ್ಗಳಲ್ಲಿ, ಡಿಸಿಗಳಲ್ಲಿ ನೋಡಿದಾಗ ಅತಿ ಹಿಂದುಳಿದ ವರ್ಗ ಸಂಖ್ಯೆ ಶೇಕಡವಾರು ಎಷ್ಟಿದೆ ಅಂತೇಳಿ ನಾವು ಇರ್ತಕ್ಕಂಥವ್ರು ಪ್ರಶ್ನೆ ಹಾಕೊಳ್ಬೇಕು. ಇವತ್ತು ಈ ಒಂದು ಜಾಗೃತ ಸಮಾವೇಶದ ಮುಖ್ಯನ ಒಂದು ಸಂಕಲ್ಪವನ್ನು ಮಾಡಬೇಕು. ಇಲ್ಲಿ ಬಂದಿರತಕ್ಕಂಥ ಎಲ್ಲ ನಾಯಕರುಗಳು ಸಹ ನಮ್ಮ ಸಮಾಜಗಳಲ್ಲಿ, ನಮ್ಮ ವಿಧಾನಸಭಾ ಕ್ಷೇತ್ರಗಳಲ್ಲಿ, ಲೋಕಸಭಾ ಕ್ಷೇತ್ರಗಳಲ್ಲಿ ಅತಿ ಹಿಂದುಳಿದ ಸಮಾಜಕ್ಕೆ ನಿಜವಾಗ್ಲೂ ನ್ಯಾಯ ದೊರಕಿದೆಯಾ? ನ್ಯಾಯ ದೊರಕಬೇಕಾದ್ರೆ ಹೇಗೆ ನಾವು ನಮ್ಮ ಕಾರ್ಯಕ್ರಮವನ್ನು ರೂಪಿಸಬೇಕು ಅಂತ ಸಂಕಲ್ಪ ಮಾಡಬೇಕಾಗಿದೆ. ನಾನು ಇವತ್ತೇನಾದರೂ ಮಾಜಿ ಶಾಸಕನಾಗಿದ್ದೇನೆ ಅಂತ ಹೇಳಿದ್ರೆ, ಇವತ್ತು ಶಾಸಕನಾಗಿ ನಾನಿವತ್ತು ಬೆಂಗಳೂರು ನಗರದಲ್ಲಿ 2 ಬಾರಿ ಕೆಲಸ ಮಾಡಿದ್ದೇನೆ ಅಂತ ಹೇಳಿದ್ರೆ ಅದರಿಂದ ಹರಿಪ್ರಸಾದ್ ಅವರ ಪಾತ್ರ ಇದೆ ಅಂತ ಹೇಳಿ ಸಂದರ್ಭದಲ್ಲಿ ಬಹಿರಂಗವಾಗಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಅನ್ಲೆಸ್ ಯು ಕೇರ್ ಅಂಡ್ ಶೇರ್ ಬ್ಲಡ್ ಅಂಡ್ ಬ್ರೆಡ್ ಅಂಡ್ ಪವರ್, ಅಧಿಕಾರವನ್ನ, ಅನ್ನವನ್ನ, ರಕ್ತವನ್ನ ಹಂಚಿಕೊಳ್ತಕ್ಕಂಥ ಹೃದಯವಂತಿಕೆ ಇಲ್ಲದೇನೆ ಹೋದ್ರೆ ಹಿಂದುಳಿದ ಸಮಾಜಗಳನ್ನ ಒಂದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ದೇವರಾಜ ಬಹಳಷ್ಟು ಉದ್ಯೋಗ ಅವಕಾಶಗಳು ಲಭಿಸ್ತಾ ಇರಲಿಲ್ಲ. ನಾವೊಂದು ಪ್ರಶ್ನೆ ಹಾಕೋಣ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆದರು. ಇವತ್ತು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳಿಗೆ ಮೀಸಲಾತಿ ರಾಜ್ಯಸಭೆಯಲ್ಲಿದೆ, ಲೋಕಸಭೆಯಲ್ಲಿದೆ, ವಿಧಾನಸಭೆಯಲ್ಲಿದೆ. ಹಿಂದುಳಿದ ಸಮಾಜಗಳಿಗೆ ಯಾಕೆ ಮೀಸಲಾತಿ ಇಲ್ಲ ಅಂತೇಳಿ ನಾವು ಪ್ರಶ್ನೆ ಹಾಕೊಳ್ಬೇಕು.
ಈ ಪ್ರಶ್ನೆಯನ್ನು ನಾವು ಕೇಳಬೇಕಾಗಿದೆ. ನಿಮ್ಗೆ ಗೊತ್ತಿದೆ ಡಾರ್ವಿನ್ ಸರ್ವೈವಲ್ ಆಫ್ ದ ಫಿಟೆಸ್ಟ್ ಅಂಡ್ ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್. ಯಾರು ಬಲಿಷ್ಠ ಆಗಿರ್ತಾರೆ ಅವರ ಅಧಿಕಾರವನ್ನ ಕಿತ್ಕೊಳ್ತಾರೆ. ಇವತ್ತು ಹಿಂದುಳಿದ ಸಮಾಜ 60 ವರ್ಷ ಇರ್ತಕ್ಕಂಥ ಈ ಸಮಾಜ ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ಇವತ್ತು ಜಾಗೃತರಾಗಬೇಕಾಗಿದೆ, ಸಂಘಟಿತರಾಗಬೇಕಾಗಿದೆ. ಭಾಷಾ ಭೇದವನ್ನು ಮರೆತು ಈ ರಾಜ್ಯದಲ್ಲಿ ಸಂವಿಧಾನದ ಆಶಯವಾಗಿರ್ತಕ್ಕಂಥ ಸಮಪಾಲು, ಸಮಬಾಳ್ವೆ, ಸಮಾನ ಅವಕಾಶ ಅಂತಕ್ಕಂಥದ್ದು ಸಾಕಾರಗೊಳ್ಳಬೇಕು ಅಂದ್ರೆ ಹಿಂದುಳಿದ ಸಮಾಜ ರಾಷ್ಟ್ರದಲ್ಲಿ, ರಾಜ್ಯದಲ್ಲಿ ಅದರ ನೇತೃತ್ವವನ್ನು ವಹಿಸ್ತಕ್ಕಂಥ ನಾಯಕರ ಅವಶ್ಯಕತೆ ಇದೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಈ ಒಂದು ಸಂದರ್ಭದಲ್ಲಿ, ಈ ಒಂದು ಸಮಾವೇಶದಲ್ಲಿ ನಾವೆಲ್ಲ ಮುಂದೆ ಬರ್ತಕ್ಕಂಥ ಲೋಕಸಭಾ ಚುನಾವಣೆ ಇರ್ಬೋದು, ರಾಷ್ಟ್ರದಲ್ಲಿ, ರಾಜ್ಯದಲ್ಲಿ ಹಿಂದುಳಿದ ಸಮಾಜದ ಎಷ್ಟು ಮುಖಂಡರುಗಳನ್ನ ಲೋಕಸಭೆಗೆ ಕಳಿಸ್ತೇವೆ ಅಂತಕ್ಕಂಥ ಆತ್ಮವಿಮರ್ಶೆಯನ್ನ ಮಾಡ್ಕೊಳ್ಬೇಕಾಗಿದೆ. ಎಲ್ಲ ಒಂದ್ ಕಡೆ ನಮ್ಮ ಗುರಿ ಕೇವಲ ಮಂತ್ರಿ ಆಗ್ತಕ್ಕಂಥದ್ದಲ್ಲ, ಈ ಒಂದು ಸಮಾಜದಲ್ಲಿ, ಸಂವಿಧಾನದಲ್ಲಿ ಇರ್ತಕ್ಕಂಥ ಆಶಯವನ್ನು ಈಡೇರಿಸಲಿಕ್ಕೆ ನಾವು ಟೊಂಕ ಕಟ್ಟಿ ನಿಲ್ಲಬೇಕಾಗಿದೆ. ಬಹುಶಃ ನಾನು ಹೇಳ್ತಾ ಇದ್ದೆ, ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ, ಇವತ್ತು ದಲಿತ್ ಚೇಂಬರ್ ಆಫ್ ಕಾಮರ್ಸ್ ಅಂತ ಇದೆ ರಾಷ್ಟ್ರ ಮಟ್ಟದಲ್ಲಿ. ಹಿಂದುಳಿದ ವರ್ಗದವರು ಯಾಕೆ ಚೇಂಬರ್ ಆಫ್ ಕಾಮರ್ಸ್ ಅಂತ ಮಾಡಬಾರ್ದು? ಬಹುಶಃ ಇದನ್ನು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಸದೃಢ ಆಗದೇ ಹೋದ್ರೆ ಖಂಡಿತವಾಗ್ಲೂ ನಾವು ನಮ್ಮ ಅವಕಾಶಗಳನ್ನ ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ಈ ದಿಕ್ಕಿನಲ್ಲಿ ಚಿಂತನೆ ಮಾಡೋಣ ಅಂತ ಹೇಳ್ತಾ, ಬಂದಿರತಕ್ಕಂಥ ರಾಜ್ಯದ ಮೂಲೆ ಮೂಲೆಗಳಿಂದ, ರಾಷ್ಟ್ರದ ವಿವಿಧ ಭಾಗಗಳಿಂದ ಬಂದಿರತಕ್ಕಂಥ ಎಲ್ಲ ನಾಯಕರಿಗೂ ಅಭಿನಂದನೆಗಳನ್ನ ಹೇಳ್ತಾ ಈ ಸಂದರ್ಭದಲ್ಲಿ ನನ್ನ ಮಾತುಗಳಿಗೆ ವಿರಾಮ ಕೊಡ್ತೇನೆ. ನಮಸ್ಕಾರ. ಮಾನ್ಯ ನೀಲ ನರೇಂದ್ರ ಬಾಬು ಸರ್ಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ, ಇದೀಗ ನಮ್ಮ ಆದಿವಾಸಿ ಸಮುದಾಯದ ಮಹಿಳಾ ಮುಖಂಡರಾಗಿರುವಂತಹ ಮಂಜುಳಾ ಎನ್ವಿ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ತೊಡೆದು ಓಡಿಸ್ಬೇಕು, ಸಮಾಜದಲ್ಲಿ ಇವರಿಗೂ ಕೂಡ ಒಂದು ಸ್ಥಾನಮಾನವನ್ನ ಕೊಡಿಸ್ಬೇಕು ಅಂತ ದೊಡ್ಡ ನಿರೀಕ್ಷೆಯನ್ನ ಇಟ್ಕೊಂಡು ನನ್ನಂತ ತಳಮಟ್ಟದ ಸಮುದಾಯದ ಹೆಣ್ಣುಮಗಳನ್ನ ಈ ಒಂದು ದೊಡ್ಡ ವೇದಿಕೆಯಲ್ಲಿ ಗುರುತಿಸಿರೋದು ನಮ್ಮ BK ಹರಿಪ್ರಸಾದ್ ಸರ್. ನಿಜವಾಗ್ಲೂ ನಾನು ಕೂಡ ಭಾವುಕಳಾದೆ. ಯಾಕಂದ್ರೆ ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರಪತಿಗಳನ್ನ ಆದಿವಾಸಿ ಸಮುದಾಯದವರನ್ನ ಗುರುತಿಸ್ತಾರೆ, ಆದರೆ ರಾಜ್ಯ ಮಟ್ಟದಲ್ಲಿ ಒಂದು ನಿಗಮದಲ್ಲಾಗಿರ್ಬೋದು ಅಥವಾ ಒಂದು MLC ಅಲ್ಲಾಗಿರ್ಬೋದು, ಯಾವುದಲ್ಲಾದ್ರೂ ಆಗಲಿ ರಾಜಕೀಯ ಸ್ಥಾನಮಾನವನ್ನ ಕೊಡೋದ್ರಲ್ಲಿ ನಮ್ಮ ಸರ್ಕಾರಗಳು, ಯಾವುದೇ ಸರ್ಕಾರ ಇರಲಿ, ನಮ್ಮನ್ನ ತುಳಿಯುವಂತ ಪ್ರಯತ್ನಗಳನ್ನೇ ಮಾಡ್ತಾ ಇದೆ. ಈ ಒಂದು ವೇದಿಕೆ ನಿಜವಾಗ್ಲೂ ಸರಿಯಾದ ಸಮಯಕ್ಕೆ, ಸರಿಯಾದ ಕಾಲಘಟ್ಟಕ್ಕೆ ಖಂಡಿತ ಉದಯ ಆಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ನನ್ನ ಹೆಸರು ಮಂಜುಶ್ರೀ ಅಂತ. ನಾನು ಆದಿವಾಸಿ ಸಮುದಾಯದ, ಸೋಲಿಗ ಸಮುದಾಯದ ಹೆಣ್ಣು ಮಗಳು. ಇದರಲ್ಲೇ ಅರ್ಥ ಮಾಡ್ಕೊಳ್ಳಿ, ಅತಿ ಹಿಂದುಳಿದ ಅಂದರೆ ಕರ್ನಾಟಕ ರಾಜ್ಯದ ಎಷ್ಟು ಸಮುದಾಯಗಳಿದೆಯೋ ಅಷ್ಟು ಸಮುದಾಯದ ತೀರ ತಳಮಟ್ಟದ ಆದಿವಾಸಿ ಸಮುದಾಯದ ಹೆಣ್ಣು ಮಗಳು ಇವತ್ತು ಅರಮನೆ ಮೈದಾನದಲ್ಲಿ ನಡೀತಾ ಇರುವಂತಹ ಈ ಬೃಹತ್ ದೊಡ್ಡ ಮಟ್ಟದ ಒಂದು ವೇದಿಕೆಯಲ್ಲಿ ನನ್ನನ್ನು ಗುರುತಿಸಿದ್ದಾರೆ ಅಂದ್ರೆ ಇದಕ್ಕೆ ನಾನು ಯಾವ ರೀತಿ ಥ್ಯಾಂಕ್ಸ್ ಹೇಳಬೇಕು, ತಲೆಬಾಗಬೇಕು ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಇದು ಬೇಕಾಗಿರೋದು ನಮಗೆ. ಸಣ್ಣ ಸಣ್ಣ ಸಮುದಾಯಗಳನ್ನ ಬಳಸ್ಕೊಳ್ತಾರೆ,
ಆದರೆ ಆ ಸಮುದಾಯಗಳಿಗೆ ಸಿಗುವಂತ ಯಾವುದೇ ಸ್ಥಾನಮಾನಗಳು ಕೂಡ ಕೊಡೋದಿಲ್ಲ. ಇಲ್ಲಿಯವರೆಗೂ ಕೂಡ ನಾವು ತುಳಿತಕ್ಕೊಳಗಾಗಿದ್ದೀವಿ, ಶೋಷಣೆಗೊಳಗಾಗಿದ್ದೀವಿ, ದೌರ್ಜನ್ಯಕ್ಕೊಳಗಾಗಿದ್ದೀವಿ ಹೊರತು ಆ ಸಣ್ಣ ಸಣ್ಣ ಸಮುದಾಯಗಳನ್ನ ಅಳಲನ್ನ ಕೇಳುವಂತಹ ಯಾವ ನಾಯಕರಿಲ್ವಾ ಅಂತ ನಾವು ಬಹಳಷ್ಟು ಆಲೋಚನೆಯಲ್ಲಿದ್ವಿ, ಬಹಳಷ್ಟು ನೋವಲ್ಲಿದ್ವಿ ಕೂಡ. ಒಂದು ಕರೆ ಬರುತ್ತೆ, ನೀವು ಬನ್ನಿ, ಇಂಥ ಒಂದು ಸಮಾನ ಮನಸ್ಕರ ಪೂರ್ವಭಾವಿ ಸಭೆಯನ್ನ ದೊಡ್ಡ ಮಟ್ಟದಲ್ಲಿ ನಮ್ಮ ಶಕ್ತಿಯನ್ನ ಪ್ರದರ್ಶನ ನಾವು ಮಾಡಬೇಕು. ನಮ್ಮಲ್ಲಿರುವಂತಹ ಪ್ರತಿಯೊಬ್ಬ ಸಮುದಾಯಗಳನ್ನ ನಾವು ಹೊರಗಡೆ ನಮ್ಮ ಶಕ್ತಿ ಪ್ರದರ್ಶನ ಮಾಡಿ ತೋರಿಸ್ಬೇಕು. ಇದು ನನ್ನ ಕಲ್ಲ, ನನ್ನ ಸ್ವಾರ್ಥಕ್ಕಲ್ಲ ಇದು ಮಾಡ್ತಾ ಇರುವಂಥದ್ದು. ಎಲ್ಲ ಸಮುದಾಯಗಳನ್ನ ಬಲಪಡಿಸುವಂತ ದೊಡ್ಡ ಮಟ್ಟದ ಕಾರ್ಯಕ್ಕೆ ಕೈ ಹಾಕಿದ್ದಾರೆ. ನಿಜವಾಗ್ಲೂ ಬಹಳಷ್ಟು ಹೆಮ್ಮೆ ಇದೆ. ಈ ಒಂದು ಸ್ವಾಗತ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ನಾನು ವಂದಿಸುತ್ತಾ, ಹಾಗೆ ಮುಂದಿನ ದಿನಗಳಲ್ಲಿ ನಮ್ಮ ಅತಿ ಹಿಂದುಳಿದ ಪಿತಾಮಹ ಹಾಗೆ ನಮ್ಮೆಲ್ಲರ ಆಶಾಕಿರಣವಾದಂತಹ ಡಿ.ಕೆ. ಹರಿಪ್ರಸಾದ್ ಸರ್ ಅವರ ಕೈಯನ್ನ ಬಲಪಡಿಸಬೇಕು. ನಾವೆಲ್ಲರೂ ಕೂಡ ಅವರ ಕೈ ಬಲಪಡಿಸೋಣ. ಮತ್ತೆ ಈ ವೇದಿಕೆಗೆ ಒಂದೆರಡು ಮಾತನಾಡೋದಕ್ಕೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೈ ಭೀಮ್, ಜೈ ಆದಿವಾಸಿ. ಬಂಧುಗಳೇ, ಮುಂದಕ್ಕೆ ಶಿವಮೂರ್ತಿ ನಾಯಕ್ ಸರ್ ಅವರು 3 ನಿಮಿಷಗಳ ಅವಕಾಶದಲ್ಲಿ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಲಿಕ್ಕಿದ್ದಾರೆ. ನಮಸ್ಕಾರ. ಎಲ್ಲರಿಗೂ ಪರಮ ಪೂಜ್ಯರ ಪಾದಕ್ಕೆ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ, ವೇದಿಕೆ ಮೇಲಿರ್ತಕ್ಕಂಥ ಪೂಜ್ಯರೇ, ಗಣ್ಯರೇ ಹಾಗೂ ಮಾಧ್ಯಮದ ಗೆಳೆಯರೇ, ಮುಂದಿರ್ತಕ್ಕಂಥ ಎಲ್ಲ ಸಭಿಕ ಸಹೋದರ ಸಹೋದರಿಯರೇ, ನಾನು ಮೊದಲನೇದಾಗಿ ಬಂಗಾರಪ್ಪನವ್ರ ಶಿಷ್ಯ. ಬಂಗಾರಪ್ಪನವರು ನನಗೆ ಕೊಟ್ಟಿರ್ತಕ್ಕಂಥ ಪ್ರೀತಿ ಯಾರಿಗೂ ಕೊಟ್ಟಿರ್ಲಿಕ್ಕಿಲ್ಲ. ಯಾಕಂತಂದರೆ ಲಂಬಾಣಿ ಸಮುದಾಯದವರು ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಕೈ ಹಿಡಿದು ಎತ್ಕೋಬೇಕು ಅಂತ ಹೇಳ್ತಕ್ಕಂಥ ಮನೋಭೂಮಿಕೆ. ಡಾಕ್ಟರ್ ರಾಜ್ಕುಮಾರ್ ಅವರು, ಬಂಗಾರಪ್ಪನವರು, ನಾವು 3 ಇದ್ವಿ ಮದುವೆ ಆಗ್ತಕ್ಕಂಥ ಸಂದರ್ಭದಲ್ಲಿ. 3 ಕೊಟ್ಟ ರಾಜ್ಕುಮಾರ್ ಅವರು ಒಂದು ಮಾರ್ಮಿಕವಾದ ಮಾತನ್ನು ಹೇಳಿದರು. ನೋಡ್ರಿ, ಆ ಮಹಾತ್ಮ ಗಾಂಧಿ ಅಂತ ಹೋರಾಟಗಾರರನ್ನ ಬ್ರಿಟಿಷ್ನವರೇ ಫಿಲ್ಮ್ ತೆಗೆದು ನಮಗೆ ತೋರಿಸಿದಲ್ರಿ, ನಾವು ತೆಗಿಲಿಲ್ಲಲ್ರಿ ಅಂತ ಹೇಳ್ತಕ್ಕಂಥ ಮಾತನ್ನ ಹೇಳಿದಾಗ ಬಂಗಾರಪ್ಪನವ್ರ ಮಾತು ಹೇಳಿದರು. ಎಷ್ಟು ಕಾಮನ್ ಸೆನ್ಸ್ ಇದೆ ರೀ ಇವರಿಗೆ, ರಾಜ್ಕುಮಾರ್ ಅವರಿಗೆ ಎಷ್ಟು. ಹಾಗೆ ಈ ಸಮಾಜದ ಚರಿತ್ರೆಯನ್ನು ನಾನು ಹಾಗೆ ಮೆಲುಕು ಹಾಕ್ತಾ ನೋಡ್ತಾ ಇದ್ರೆ, ನಮ್ಮ ಹರಿಪ್ರಸಾದ್ ಸಾಹೇಬ್ರು ಹೇಳಿದ್ರು ಅವತ್ತು, ದಿವಂಗತ ದೇವರಾಜರವರ ದಿವಸವನ್ನು KPCC ಕಚೇರಿಯಲ್ಲಿ ಆಚರಣೆ ಮಾಡುವಾಗಂದ್ರೆ ಒಂದು ಮಾತನ್ನು ಹೇಳಿದರು. ಬಡವರಿಗೆ, ಶೋಷಿತರಿಗೆ, ಅಮಾಯಕರಿಗೆ ದುಡ್ಡನ್ನು ಕಳಿಸ್ಕೊಡ್ತಾ ಇದ್ರು ದೇವರಾಜರವರು. ಮಾತಿನಲ್ಲಿ ಎಂಥ ಮಾತುಗಳು, ಮೃದು ಮಾತುಗಳು, ಅಯ್ಯ, ಅಣ್ಣ, ಅಪ್ಪ ಅಂತ ಹೇಳ್ತಕ್ಕಂಥ, ಯಾರ್ಯಾರ ಕೇಳಿರ್ತಕ್ಕಂಥ ಹೊರಟ ಮಾತನ್ನ ದೇವರಾಜರು ಕೇಳಿದ್ರು. ಆದರೆ ಅವ್ರ ಸಾಧನೆ ಎಂಥದ್ದು, ದೇವರಾಜರವರ ಸಾಧನೆಗಳು ಬಹಳ ಅದ್ಭುತವಾಗಿರ್ತಕ್ಕಂಥ ದೇವರಾಜ ಸಾಧನೆ. ದೇವರಾಜರು ಉಳುವವನೇ ಭೂಮಿ ಒಡೆಯ ಅಂತ ಹೇಳಿ 7ನೇ ಸಲ ಚುನಾವಣೆ ಬಂದರು. ಊಟ ಮಾಡಬೇಕಾದ್ರೆ ಅಯ್ಯ, ಊಟ ಮಾಡಿದೆ ಅಯ್ಯ ಅಂತ ಹೇಳ್ತಕ್ಕಂಥ ಮಾತು. ಇಂಥ ಮಾತುಗಳನ್ನ, ಇಂಥ ಮಹಾತ್ಮರ ಮಾತುಗಳನ್ನೆಲ್ಲ ಕೇಳಿದ್ರೆ ಇಂಥ ಸಮಾಜದಲ್ಲಿ ನಾನು ಕೂತಿದ್ದೀನಲ್ಲ ಅಂತ ಹೇಳ್ತಕ್ಕಂಥ ಹೆಮ್ಮೆ. ಬಂಗಾರಪ್ಪನವರು ಅವರು ಯಾರಿಗೆ ಹೆದರ್ತಿದ್ದಿಲ್ಲ. ಬಂಗಾರಪ್ಪನವರು ಬರೀ ಸ್ಟ್ರೈಟ್ ಫಾರ್ವರ್ಡ್. ಯಾರ ಸ್ವಾಮಿಗಳು ಕೂತಿದ್ದಾರಾ, ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಕೂತಾರಾ? ಇಲ್ಲ. ಅವ್ರಿಗೆ ಮಾತ್ರ ಗೌರವ ಕೊಡ್ತೇನೆ, ಬೇರೆ ಯಾರಿಗೆ ಗೌರವ ಕೊಡಲ್ಲ ಅಂತ ಹೇಳ್ತಕ್ಕಂಥ ಮಾತು ಶ್ರೀಮಾನ್ ಬಂಗಾರಪ್ಪನವ್ರು ಹೇಳ್ತಾ ಇದ್ರು. ಅದೇ ರೀತಿಯಲ್ಲಿ ಜನಾರ್ದನ್ ಪೂಜಾರಿಯವರು, ಕಾಗೋಡು ತಿಮ್ಮಪ್ಪನವರು, ಡಿ.ಕೆ. ಹರಿಪ್ರಸಾದ್ ಸಾಹೇಬರು, ಸ್ವಾಮೀಜಿಗಳು ಎಂತೆಂಥ ಪುಣ್ಯವಂತರು. ಫಿಲ್ಮ್ ಫೀಲ್ಡ್ನಲ್ಲಿ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಸುಪುತ್ರರಾಗಿ ಮೊನ್ನೆ ತಾಯಿ ತಿಳ್ಕೊಂಡ್ರು. ಅವರು ಮಾಡಿರ್ತಕ್ಕಂಥ ಕೆಲಸ, ಅವರು ಬಡವರಿಗೆ ಧನ ಮಾಡಿರ್ತಕ್ಕಂಥ ಕೆಲಸ. ಪುನೀತ್ ರಾಜ್ಕುಮಾರ್ ಅವರು, ಅವ್ರ ಬಗ್ಗೆ ಒಂದು ಮಾತು ಹೇಳಲೇಬೇಕಾಗುತ್ತೆ ನಾನು. ಪುನೀತ್ ರಾಜ್ಕುಮಾರ್ ಬಗ್ಗೆ, ಪುನೀತ್ ರಾಜ್ಕುಮಾರ್ ಅವರು ಎಲ್ಲಿ ಪಾರ್ಟಿ ಕಟ್ಬಿಡ್ತಾರೋ ಅಂತ ಹೇಳ್ತಕ್ಕಂಥ ಅಳಕು ನನ್ನಲ್ಲಿ ಇತ್ತು. ಯಾಕಂದ್ರೆ ಹಾಗಾಗಿ ಇವತ್ತು ಎಲ್ಲ ವರ್ಗದ ಜನನೂ ಸಹ ಪುನೀತರ ಫೋಟೋ ಹಾಕೊಂಡ್ಬಿಟ್ಟು ಇವತ್ತು ಇದು ಮಾಡ್ತಾ ಇದ್ದಾರೆ. ದೇವರು ಸಾಕ್ಷಾತ್ ದೇವರಂತಲೇ. ಸರ್ ಮುಗಿಸ್ಬಿಡ್ತೀನಿ, ತಾವು ಕೊಟ್ಟಿರ್ತಕ್ಕಂಥ 5 ನಿಮಿಷದಲ್ಲೇ ಮುಗಿಸ್ಬಿಡ್ತೀನಿ ನಾನು. ಸರ್
ದಯವಿಟ್ಟು ಪುನೀತ್ ರಾಜ್ಕುಮಾರ್ ಅಂತ ರಾಜ್ಕುಮಾರ್ ಮಕ್ಕಳು ಅವ್ರ ವಂಶಸ್ಥರು ಪುನೀತ್ ರಾಜ್ಕುಮಾರ್ ಅವರು ನಮಗೆ ಗೊತ್ತಿಲ್ಲ ಇಷ್ಟು ಸೇವೆ ಮಾಡಿದ್ದಾರೆ ಅಂತ ಹೇಳ್ತಕ್ಕಂಥದ್ದು. ಬಡವರಿಗೆ, ಅಮಾಯಕರಿಗೆ, ಹೆಣ್ಮಕ್ಳಿಗೆ ಶಾಲೆ ತೆರೆದು ಊಟ ಹಾಕಿದ್ದಾರೆ. ಇಂಥ ಮಾತುಗಾರ ಯಾರು ಮಾಡಿದಾರ? ಇದನ್ನ ಈ ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ವ್ಯಕ್ತಿ ಮಾಡಿ ಆರಾಮಾಗಿದ್ದಾರೆ. ಇಂಥ ಮಹಾನ್ ನಾಯಕರುಗಳು ಎಲ್ಲರೂ ನಮ್ಮನ್ನು ಬಿಟ್ಟು ಹೋಗ್ತಾ ಇದ್ದಾರೆ. ಇವತ್ತು ತಳ ಸಮುದಾಯವನ್ನ ಸಂಘಟನೆ ಮಾಡಬೇಕು ಅಂತ ಹೊರಟಿದ್ದಾರೆ. ಸರ್, ಈ ಪ್ರಯೋಗ ಇಲ್ಲಿಗೆ ನಿಲ್ಲಬಾರ್ದು. SC ST ಬ್ಯಾಕ್ವರ್ಡ್ ಕ್ಲಾಸ್ ಮೈನಾರಿಟಿಗೆ ಲೀಡರ್ಶಿಪ್ ಕೊಡ್ತಕ್ಕಂಥವರೇ ನಮ್ಮ ಈಡಿಗರು. ನೀವೇ ಅದಕ್ಕೆ ಮಾರ್ಗಸೂಚಕರು, ನೀವೇ ಧೈರ್ಯವಂತರು, ನೀವೇ ಹೋರಾಟಗಾರರು. ಆದ್ರಿಂದ ನಿಮ್ಮ ನೇತೃತ್ವದಲ್ಲಿ ನಾವೆಲ್ಲ ಬರ್ತೇವೆ. ನಾವು ಲಂಬಾಣಿಯರಿರ್ಬೋದು, ಕುರುಬರ್ಬೋದು, ಅಥವಾ ಬೇರೆ ಬೇರೆ 18 ಸಮುದಾಯಗಳಿರ್ತಕ್ಕಂಥ ಅಪರೂಪದ ಸಮಾಜ. ಆ ಸಮಾಜ ಎಲ್ಲವನ್ನ ದಾರಿ ತೀರಿಸ್ತಕ್ಕಂಥ ಬಂಗಾರಪ್ಪನವರು, ದೇವರಾಜ್ ಅವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ನಾಯಕತ್ವವನ್ನು BK ಹರಿಪ್ರಸಾದ್ ನೇತೃತ್ವದಲ್ಲಿ ನಾವು ಬಂದಿದ್ದೇವೆ. ನಾವು ಮುಂದುವರಿತೇವೆ. ನಮಗೆ ಕಾನ್ಫಿಡೆನ್ಸ್ ಇದೆ. ನಾವು ದಡ ಮುಟ್ತೇವೆ, ನಾವು ಹೋರಾಟ ಮಾಡ್ತೇವೆ, ಸಾಮಾಜಿಕ ನ್ಯಾಯಕ್ಕಾಗಿ ನಾವು ಹೋರಾಟ ಮಾಡ್ತೇವೆ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಿ ನಮಗೆ ಹಿನ್ನೆಲೆ ಇದೆ. ಆ ಹಿನ್ನೆಲೆಯನ್ನು ಹೋಗ್ತಕ್ಕಂಥ ಜನ ಆದ್ರಿಂದ ತಮಗೆಲ್ಲರಿಗೂ ನಾನು ವಂದಿಸಿ ಕೊಟ್ಟಿರ್ತಕ್ಕಂಥ 5 ನಿಮಿಷದಲ್ಲಿ ನನ್ನ ಮಾತನ್ನು ಮುಗಿಸ್ಬೇಕಂತ ಹೇಳ್ತಾರೆ. ಹಾಗಾಗಿ ಬಹಳಷ್ಟು ಮಾತಾಡ್ತಿದೆ. ಮಂಡಲ್ ಕಮಿಷನ್ ಬಗ್ಗೆ ಮಾತಾಡಿದೆ. ಮಂಡಲ್ ಕಮಿಷನ್ ಬಗ್ಗೆ ನಮ್ಮ ಎಲ್ಲರ ನಾಯಕ ಅಂತ ನಮ್ಮ ಸಮುದಾಯದವರು, ಲಂಬಾಣಿ ಸಮುದಾಯದವರು ಅವರೇ ಡಿಸೆಂಟಿಂಗ್ ನೋಟ್ ಕೊಟ್ಟಿದ್ದಾರೆ. ಡಾಕ್ಟರ್ ಹರಿಪ್ರಸಾದ್ ಅವರು ನಮ್ಮ ಬ್ಯಾಕ್ವರ್ಡ್ ಕ್ಲಾಸ್ ಇದ್ದಿಲ್ಲ, ಕಚೇರಿನೇ ಇದ್ದಿಲ್ಲ, ಅದನ್ನ ಹೋರಾಟ ಮಾಡಿ ಕಚೇರಿ ಕೊಡಿಸಿದ್ರು. ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಬಗ್ಗೆ ಸರ್, ಬ್ಯಾಕ್ವರ್ಡ್ ಕ್ಲಾಸ್ ಬಗ್ಗೆ ತಾವೇ ಹೋರಾಟ ಮಾಡಿರ್ತಕ್ಕಂಥವ್ರು, ತಾವೇನಂತ ಕೊಡಿಸ್ತಾರೆ. ಆದ್ರಿಂದ ನನ್ನ ಮಾತನ್ನು ಬಹಳ ಲಂಬಿಸಿದೆ. ಎಲ್ಲರಿಗೂ ವಂದನೆಗಳಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸರ್. ಇದೀಗ ನಮ್ಮ ಬಂಜಾರ ಗುರುಪೀಠ ಚಿತ್ರದುರ್ಗದ ಪರಮ ಪೂಜ್ಯರಾಗಿರುವ ಶ್ರೀ 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 ಸೇವಾಲಾಲ್ ಸರ್ದಾರ್ ಮಹಾಸ್ವಾಮಿಗಳು ಮಾತನಾಡಬೇಕಂತ ವಿನಂತಿಸ್ತಾ ಇದ್ದಾರೆ. ಮಹಾಮಾನವತಾವಾದಿ ವಿಶ್ವಗುರು ಬಸವಣ್ಣನವರನ್ನ, ಭಗವಾನ್ ಬುದ್ಧನನ್ನ, ಸಂವಿಧಾನದ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಮೊದಲುಗೊಂಡು ಶ್ರೀ ಶ್ರೀ ನಾರಾಯಣ ಗುರುಗಳ ಒಂದು ಆಶೀರ್ವಾದದಲ್ಲಿ ನಡೀತಕ್ಕಂತಹ ಈ ಒಂದು ಹಿಂದುಳಿದ ಮತ್ತು ಅತಿ ಹಿಂದುಳಿದ ಈ ಒಂದು ಪೂರ್ವಭಾವಿ ಜಾಗೃತ ಸಮಾವೇಶದ ಸಮ್ಮುಖ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯರಿಗೆ ಭಕ್ತಿಯಿಂದ ವಂದಿಸ್ತಾ, ಅವಕಾಶ ವಂಚಿತರಾಗಿರ್ತಕ್ಕಂತಹ ಎಲ್ಲ ಹಿಂದುಳಿದ ಸಮುದಾಯಗಳ ಒಂದು ನೇತೃತ್ವವನ್ನು ವಹಿಸಿಕೊಂಡಿರ್ತಕ್ಕಂತಹ ಸಮಾಜದ ಚಿಂತಕರು, ಹಿರಿಯರು, ಹೋರಾಟಗಾರರಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಹರಿಪ್ರಸಾದ್ ರವರೇ, ಈಗ ತಾನೇ ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಿರ್ತಕ್ಕಂತಹ ಮಾಜಿ ಸಚಿವರಾಗಿರ್ತಕ್ಕಂಥ ಶ್ರೀಯುತ ಕೆ ಶಿವಮೂರ್ತಿ ನಾಯ್ಕರವರೇ, ನಮ್ಮ ಬಂಜಾರ ಸಮಾಜದ ಹೋರಾಟಗಾರರು, ದೊಡ್ಡ ಮಹಿಳಾ ಪ್ರತಿನಿಧಿಯಾಗಿ ಈ ವೇದಿಕೆಯಲ್ಲಿ ಅಲಂಕಾರವನ್ನು ಮಾಡಿರ್ತಕ್ಕಂಥ ಶ್ರೀಮತಿ ಜಲಜಾ ನಾಯ್ಕ ಅವರೇ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಅನೇಕ ಸಮಾಜದ ಚಿಂತಕರೇ, ಬಂದಿರತಕ್ಕಂಥ ಎಲ್ಲ ರಾಜ್ಯದ ಮೂಲೆ ಮೂಲೆಯಿಂದ ಬಂದಿರತಕ್ಕಂಥ ಎಲ್ಲ ಹಿಂದುಳಿದ ಅತಿ ಹಿಂದುಳಿದ ಸಮುದಾಯದ ಎಲ್ಲ ಸಂಘಟಕರೇ, ಮುಖಂಡರೇ, ತಮಗೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಇವತ್ತು ಪ್ರಪ್ರಥಮವಾಗಿ ನಾವು ಯಾರಿಗೆ ಅಭಿನಂದನೆಗಳನ್ನು ಹೇಳಬೇಕು ಅಂತ ಹೇಳಿದ್ರೆ, ಕೇರಳ ರಾಜ್ಯದಿಂದ ನಮ್ಮ ಕನ್ನಡ ಭಾಷೆಯನ್ನು ಕೂಡ ಅವರಿಗೆ ಮಾತನಾಡಲಿಕ್ಕೆ ಬರೋದಿಲ್ಲ. ಅಂತಹ ಮೂರ್ತಿ ಚಿಕ್ಕದಾದರೂ ಕೀರ್ತಿ ಬಹಳ ದೊಡ್ಡದು ಅಂತ ಹೇಳ್ತಾರೆ. ಹಾಗೆ ಇವತ್ತು ನಮ್ಮ ಶ್ರೀ ಶ್ರೀ ಪ್ರಣವಾನಂದ ಮಹಾಸ್ವಾಮೀಜಿಯವರು ಇವತ್ತು ಕೇರಳ ರಾಜ್ಯದಿಂದ ನಾರಾಯಣ ಗುರುಗಳ ಒಂದು ಏನು ಪವಿತ್ರ ಪುಣ್ಯ ಕ್ಷೇತ್ರದಿಂದ ಬಂದು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಹಿಂದುಳಿದ ಅತಿ ಹಿಂದುಳಿದ ಈಡಿಗ ಬಿಲ್ಲವ ಸಮುದಾಯಗಳನ್ನ ಇವತ್ತು ಜಾಗೃತಗೊಳಿಸಬೇಕು ಅಂತ ಹೇಳಿ ಒಂದು ಸಂಕಲ್ಪವನ್ನು ತೊಟ್ಟು ಬಂದಿದಾರಲ್ಲ, ಅಂತ ಪೂಜ್ಯರಿಗೆ ನಾವೆಲ್ಲರೂ ಕೂಡ ನಿಜವಾದಂಥ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಹೇಳಬೇಕಾಗ್ತದೆ ಬಂಧುಗಳೇ. ಇವತ್ತು
ಅಹಿಂದ ಈ ರಾಜ್ಯದಲ್ಲಿ ಅಹಿಂದ ಸಂಘಟನೆಯಿಂದ ನಮ್ಮ ಹಿಂದುಳಿದ ಸಮುದಾಯಗಳಿಗೆ ಒಂದು ರಾಜಕೀಯ ಸ್ಥಾನಮಾನ, ಒಂದು ಸಾಮಾಜಿಕ ನ್ಯಾಯ, ಒಂದು ಶಕ್ತಿ ಬಂದಿದೆ ಅಂತ ಹೇಳಿದ್ರೆ ಅದು ಅಹಿಂದ. ಅದು ಅಹಿಂದ ವೇದಿಕೆ. ನಿಜವಾದಂಥ ಅಹಿಂದ ವೇದಿಕೆ ಯಾವುದು ಅಂತ ಹೇಳಿದ್ರೆ ಇದೇ ನಿಜವಾದಂಥ ಅಹಿಂದ ವೇದಿಕೆ. ಈ ಅಹಿಂದ ವೇದಿಕೆಯಲ್ಲಿ ನಮ್ಮ ತಾರಕನಾಥ್ ಸರ್ ಇದ್ದಾರೆ ನೋಡಿ. ನಮ್ಮ ತಾರಕನಾಥ್ನವರು ಹಿಂದುಳಿದ ಸಮುದಾಯಗಳ ಚಿಂತಕರು, ಸಂಶೋಧಕರು ಆಗಿರ್ತಕ್ಕಂಥ ದ್ವಾರಕನಾಥ್ ಸರ್ ಅವರು ಇವತ್ತು ಅಹಿಂದವನ್ನ ನಾಮಕರಣ ಮಾಡಿದವರು ದ್ವಾರಕನಾಥ್ ಅವರು. ಇದೇ ವೇದಿಕೆಯಲ್ಲಿ ಅವರು ಕೂತಿದ್ದಾರೆ. ಅವರು ನಾಮಕರಣ ಮಾಡಿ ಅಹಿಂದವನ್ನ ಈ ರಾಜ್ಯದಲ್ಲಿ ಒಂದು ಸಂಘಟನೆ ಮಾಡೋದಕ್ಕೆ ಏನು ಮುಂದುವರೆದ್ರು, ಅವತ್ತು ನಮ್ಮ ರಾಜ್ಯದಲ್ಲಿ ಈ ರಾಜ್ಯದಲ್ಲಿ ಯಾರು ಹಿಂದುಳಿದ ಸಮುದಾಯಗಳು ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿಗಳಾಗಬಾರ್ದು, ಯಾವುದೇ ಕಾರಣಕ್ಕೂ ಹಿಂದುಳಿದ ಸಮುದಾಯದವರು ಮುಂದೆ ಬರಬಾರ್ದು, ಹಿಂದುಳಿದ ಸಮುದಾಯದವರು ರಾಜಕೀಯ ಸ್ಥಾನಮಾನವನ್ನು ಅವರು ಗಳಿಸಬಾರ್ದು ಅಂತ ಹೇಳಿ ಯಾರು ಷಡ್ಯಂತ್ರ ಮಾಡಿದ್ರು ಈ ರಾಜ್ಯದಲ್ಲಿ, ಅದೇ ಅಹಿಂದ ಸಂಘಟನೆಯಿಂದ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಮಾಡಲಿಕ್ಕೆ ಇವತ್ತು ನಮಗೆ ಶಕ್ತಿ ಬಂದಿದೆ ಅಂತ ಹೇಳಿದ್ರೆ ಅದು ಅಹಿಂದ ಸಂಘಟನೆಯಿಂದ. ಅಂತ ಅಹಿಂದ ಸಂಘಟನೆ, ನಿಜವಾದ ಅಹಿಂದ ಸಂಘಟನೆ ಅದು ಎಲ್ಲಿದೆ ಅಂತ ಹೇಳಿದ್ರೆ ಈ ಒಂದು ಎಲ್ಲ ನಮ್ಮ ಹಿಂದುಳಿದ ಏನು ಪರಮ ಪೂಜ್ಯರ ಒಂದು ಸಮ್ಮುಖ ಸಾನ್ನಿಧ್ಯದಲ್ಲಿ ಇವತ್ತು ಇದೆ. ಈ ವೇದಿಕೆ ಯಾವತ್ತೋ ಸೃಷ್ಟಿಯಾಗಬೇಕಾಯಿತು, ತುಂಬ ತಡ ಆಯಿತು ಈ ವೇದಿಕೆ. ಇವತ್ತು ಸನ್ಮಾನ್ಯ ಹರಿಪ್ರಸಾದ್ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ವೇದಿಕೆ ಕಳೆದ ವರ್ಷ 2 ವರ್ಷನೋ 5 ವರ್ಷನೋ ಹಿಂದೆ ಈ ವೇದಿಕೆ ಸಿದ್ಧ ಆಗಿದ್ರೆ ಇವತ್ತು ನಮಗೆ ಇಂಥ ಒಂದು ವ್ಯವಸ್ಥೆ ನಮಗೆ ಬರ್ತಾ ಇರಲಿಲ್ಲ. ಇವತ್ತು ನಾವು ಯಾಕೆ ಅವಕಾಶದಿಂದ ವಂಚಿತರಾಗಿದ್ದೇವೆ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಸ್ವಾಭಿಮಾನಿಗಳು, ನಾವ್ಯಾರೂ ಕೂಡ ಅಧಿಕಾರಕ್ಕಾಗಿ ಕೈ ಚಾಚಿದಂತಹ ಸಮುದಾಯಗಳಲ್ಲ. ಈ ಹಿಂದುಳಿದ ಅತಿ ಹಿಂದುಳಿದ ಸಮುದಾಯಗಳು ಅಂತ ಹೇಳಿದ್ರೆ ತ್ಯಾಗ ಮಾಡ್ತಕ್ಕಂಥ ಸಮುದಾಯದವರು, ಗೌರವವನ್ನು ಕೊಡ್ತಕ್ಕಂಥ ಸಮುದಾಯದವರು, ಎಲ್ಲರನ್ನು ಎತ್ತುವಂಥ ಸಮುದಾಯಗಳು ಹಿಂದುಳಿದ ಸಮುದಾಯಗಳು. ಅದಕ್ಕೆ ನಾವು ಮುಂದಿನ ದಿನಗಳಲ್ಲಿ ಕೇವಲ ಈ ಕಾರ್ಯಕ್ರಮ ಪೂರ್ವಭಾವಿ ಸಭೆ, ಟ್ರಯಲ್ಸ್ ಪ್ರೋಗ್ರಾಮ್ ಅಷ್ಟೇ ಇದೆ. ಆರಂಭದ ಕಾರ್ಯಕ್ರಮ ನಮ್ಮ ರಾಜ್ಯದ ಮೂಲ ಮೂಲೆಯಿಂದಲೂ ಕೂಡ ಗ್ರಾಮೀಣ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಎಲ್ಲ ಪೂಜ್ಯರ ಒಂದು ಮಾರ್ಗದರ್ಶನದಲ್ಲಿ, ನೇತೃತ್ವದಲ್ಲಿ ನಾವು ಸಂಘಟನೆ ಮಾಡೋಣ. ಮುಂದಿನ ದಿನಗಳಲ್ಲಿ ಈ ರಾಜ್ಯದಲ್ಲಿ ಯಾರು ಮುಖ್ಯವಾಹಿನಿಗೆ ಬರಬೇಕು, ಯಾರು ಅಧಿಕಾರವನ್ನು ಚಲಾಯಿಸಬೇಕು, ದಿವಂಗತ ದೇವರಾಜ ಅರಸರವರ ಕನಸು ನನಸಾಗಿಲ್ಲ. ದಿವಂಗತ ದೇವರಾಜ ಅರಸರವರ ಕನಸು ನನಸು ಮಾಡುವರು ಅಂತ ಹೇಳಿದ್ರೆ ದಿವಂಗತ ಬಂಗಾರಪ್ಪನವರು ನಂತರ ಮತ್ತೆ ಯಾರು ಕೂಡ ಈ ಒಂದು ಸಂಘಟನೆಯನ್ನು ಮಾಡಲಿಕ್ಕೆ, ಈ ಸಮುದಾಯಗಳನ್ನ, ಕೆಳ ಸಮುದಾಯಗಳನ್ನ ಎತ್ತಲಿಕ್ಕೆ ಯಾರು ಕೂಡ ಬಂದಿಲ್ಲ ಅಂತ ಹೇಳಿ ನಮ್ಮ ಆತ್ಮ ಹೇಳ್ತಾ ಇದೆ. ಅಂತ ಒಂದು ಕೆಲಸ, ಅಂತ ಒಂದು ಸಾಮರ್ಥ್ಯ ಅದು ಯಾರಿಗಾದ್ರೂ ಇದ್ರೆ ಸನ್ಮಾನ್ಯ BK ಹರಿಪ್ರಸಾದ್ ಅವರಿಗಿದೆ. ದಯಮಾಡಿ ದಿವಂಗತ ದೇವರಾಜ ಬಂಗಾರಪ್ಪನವರ ಕನಸನ್ನ ನನಸು ಮಾಡೇ ಮಾಡ್ತಾರೆ ಅನ್ನುವಂಥ ವಿಶ್ವಾಸ ಅವ್ರ ಮೇಲೆ ನಾವು ವ್ಯಕ್ತಪಡಿಸ್ತಾ ಈ ವೇದಿಕೆ ಆರಂಭದ ವೇದಿಕೆ. ಮುಂದಿನ ದಿನಗಳಲ್ಲಿ ಇದು ಒಂದು ಬಹುದೊಡ್ಡ ಜಾಗೃತ ವೇದಿಕೆಯಾಗಿ ನಮ್ಮೆಲ್ಲರಿಗೂ ಏನು ಸಾಮಾಜಿಕ ನ್ಯಾಯ, ಸಾಮಾಜಿಕ ಸಮಾನತೆ, ರಾಜಕೀಯ ಸ್ಥಾನಮಾನಗಳೆಲ್ಲರೂ ಕೂಡ ನಾವು ಪಡೆಯುವಂತಹ ಒಂದು ಸಂಘಟನೆಗಳು, ಸಮುದಾಯಗಳು ಆಗ್ಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಈ ವೇದಿಕೆಯಲ್ಲಿ ಅನೇಕರಿದ್ದಾರೆ, ಇನ್ನು ಮಾತನಾಡ್ತಕ್ಕಂಥ ಅನೇಕ ಬುದ್ಧಿಜೀವಿಗಳು, ವಿಚಾರವಂತರು, ಸಮಾಜದ ಚಿಂತಕರು ಬಹಳಷ್ಟು ಜನ ಇದ್ದಾರೆ. ಸಮಯದ ಅಭಾವ, ಹಾಗಾಗಿ ಕೆಲವು ಪರಮ ಪೂಜ್ಯರು, ಸಮಾಜದ ಚಿಂತಕರು 5 ನಿಮಿಷ, 10 ನಿಮಿಷ, 2 ನಿಮಿಷದಲ್ಲಿ ತಮ್ಮ ತಮ್ಮ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು ವ್ಯಕ್ತಪಡಿಸೋದಕ್ಕೆ ಒಂದು ಅವಕಾಶ ಆಗ್ತಾ ಇದೆ. ತಾವ್ಯಾರೂ ಕೂಡ ಅವಸರ ಪಡದೆ, ಇದು ನಿಮ್ಮ ಕಾರ್ಯಕ್ರಮ, ನಿಮ್ಮ ವೇದಿಕೆ, ತಾವೆಲ್ಲರೂ ಕೂಡ ಈ ಒಂದು ವೇದಿಕೆಗೆ ತಮ್ಮೆಲ್ಲರ ಸಲಹೆಯನ್ನು ಕೊಡಬೇಕು, ಸೂಚನೆಯನ್ನು ನೀಡಬೇಕು. ನಾವು ಮುಂದಿನ ದಿನಗಳಲ್ಲಿ ಯಾವ ರೀತಿಯಲ್ಲಿ ಹೆಜ್ಜೆ ಇಡಬೇಕು, ನಾವು ಮುಂದಿನ ದಿನಗಳಲ್ಲಿ ಯಾವ ರೀತಿಯಲ್ಲಿ ಸಂಘಟನೆಯನ್ನು ಮಾಡಬೇಕು ಅನ್ನುವಂಥ ಒಂದು ಆಲೋಚನೆಯನ್ನು ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಪ್ರತಿ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ,
ಗ್ರಾಮ ಮಟ್ಟದಲ್ಲಿ ಈ ಒಂದು ವೇದಿಕೆ ಬರ್ತದೆ, ಆಗೆಲ್ಲ ತಾವೆಲ್ಲರೂ ಕೂಡ ಅದರಲ್ಲಿ ಸೇರ್ಕೊಳ್ಬೇಕು ಅನ್ನೋಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಬಂದಿರತಕ್ಕಂಥ ಎಲ್ಲ ಪರಮ ಪೂಜ್ಯರಿಗೂ, ಬಂದಿರತಕ್ಕಂಥ ಎಲ್ಲ ಸಮಾಜದ ಚಿಂತಕರು, ಎಲ್ಲ ಏನು ವಂಚಿತ ಸಮುದಾಯಗಳ ಎಲ್ಲ ಪ್ರತಿನಿಧಿಗಳು, ಸಂಘಟಕರು, ಬುದ್ಧಿಜೀವಿಗಳು, ನಮ್ಮ ತಾಯಂದರು, ತಾವೆಲ್ಲರೂ ಬಂದಿದ್ದಾರೆ. ತಮಗೆಲ್ಲರಿಗೂ ವಂದಿಸಿ ನಮ್ಮ ಮಾತಿಗೆ ವಿರಾಮ ಕೊಡ್ತಾನೆ. ಎಲ್ರಿಗೂ ಭಕ್ತಿಯ ಶರಣಾರ್ಥಿಗಳು. ಧನ್ಯವಾದಗಳು ಸ್ವಾಮೀಜಿಯವರೇ. ಬಂಧುಗಳೇ, ಸ್ವಾಮೀಜಿಗಳು ಮತ್ತು ಸಮಾಜದ ಮುಖಂಡರ ಮಾತಿನ ಬಳಿಕ ಕೊನೆಯದಾಗಿ ಎಲ್ಲರ ಮಾತಾಡಿದ ತರುವಾಯ ನಮ್ಮ ಜೊತೆಗಿರುವಂತಹ ಹಿಂದುಳಿದ ವರ್ಗದ ಆಯೋಗದ ಮಾಜಿ ಅಧ್ಯಕ್ಷರಾಗಿರುವಂತಹ CS ದ್ವಾರಕನಾಥ್ ಅವರು ಮತ್ತೆ ಸಮರೋಪ ಭಾಷಣವನ್ನು ಮಾಡಲಿಕ್ಕೆ ಇದ್ದಾರೆ. ಅಲ್ಲಿ ತನಕ ತಾವೆಲ್ಲರೂ ಕೂಡ ನಮ್ಮ ಜೊತೆಗೆ ಇರಬೇಕಾಗಿ ಕೇಳಿಕೊಳ್ಳುತ್ತಾ, ಸಮುದಾಯದ ಮಹಿಳಾ ಮುಖಂಡರಾಗಿರುವಂತಹ ಅರ್ಚನಾ ಜೈಸ್ವಾಲ್ 2 ನಿಮಿಷದ ಅವಕಾಶದಲ್ಲಿ ಅವರ ವಿಚಾರವನ್ನು ಸ್ಪಷ್ಟಪಡಿಸಲಿಕ್ಕಿದ್ದಾರೆ. ಶ್ರೀಮತಿ ಅರ್ಚನಾ ಜೈಸ್ವಾಲ್ ಅವರು ರಾಷ್ಟ್ರೀಯ ಈಡಿಗ ಮಹಾಮಂಡಳಿಯ ರಾಷ್ಟ್ರೀಯ ಮಹಿಳಾ ಅಧ್ಯಕ್ಷೆಯಾಗಿ ಕಳೆದ 2 ವರ್ಷ ಕಾಲವಾಗಿ ನಿರಂತರ ಸೇವೆಯನ್ನು ಮಾಡುತ್ತಾ ಇದ್ದಾರೆ. ಶ್ರೀಮತಿ ಅರ್ಚನಾ ಜೈಸ್ವಾಲ್ ಅವರು ಮಧ್ಯಪ್ರದೇಶದಲ್ಲಿ ಇರ್ತಾರೆ. ಸಾಕಷ್ಟು ಸಂಘಟನೆಯ ನಮ್ಮ ಸಮಾಜದ ಹೆಮ್ಮೆಯ ಪುತ್ರಿ ಎಂದು ನಾವು ಹೇಳಬಹುದು. ಇಡೀ ದೇಶದಲ್ಲಿ ಎಲ್ಲಿ ಕಾರ್ಯಕ್ರಮ ಇದ್ರೂ ಕೂಡ ಕಾರ್ಯಕ್ರಮ ಬಿಡುವ ಪ್ರಶ್ನೆಯೇ ಇಲ್ಲ. ಹಾಗಾಗಿ ಅರ್ಚನಾ ಜೈಸ್ವಾಲ್ ಅವರು ಕೂಡ ಮಾತನಾಡ್ತಾರೆ. नमस्कार। REDIGA राष्ट्रीय महामंडली द्वारा आयोजित ईडिगा बिलावा नामधारी गौड़ पिछड़ा एवं अति पिछड़े समुदाय का कन्वेंशन में उपस्थित सभी जागरूक पिछड़े एवं अति पिछड़े बंधुओं का मैं स्वागत करती हूँ। इस कार्यक्रम के प्रमुख सूत्रधार हम सबके मार्गदर्शक आदरणीय प्रणवानंद स्वामी जी, जिनके कारण आज हम यहाँ सभी उपस्थित हैं। एक बार उनके लिए जोरदार तालियां बजवाना चाहूंगी, उनके कारण आज हम यहाँ उपस्थित हैं। हम सबके मार्गदर्शक आदरणीय BK हरिप्रसाद जी, जिनको हम सभी कई वर्षों से जानते हैं और जो पिछड़ों की लड़ाई कई वर्षों से लड़ रहे हैं और आगे भी लड़ेंगे, मैं उनका भी इस मंच से स्वागत करती हूँ। एक बार उनके लिए जोरदार तालियों से मैं स्वागत कराना चाहूंगी कि अब वो पिछड़े और अति पिछड़े की प्रमुख आवाज बनके पूरे भारतवर्ष में आगे आएंगे और पिछड़े और अति पिछड़े समाज के लिए, तरक्की के लिए, उनके लिए बेहतरी के लिए काम करेंगे। हमारे मंच पे काफी संत लोग यहाँ पर उपस्थित हैं, उन संतों को भी मैं प्रणाम करती हूँ, अभिनंदन करती हूँ। संत अब जागरूक हो गए हैं। पहले वो हम उनके पास जाते थे, संत लोग को भी समझ में आ गया है कि जो हमारे पिछड़े जो लोग हैं उनकी बेहतरी के लिए हमको काम करना पड़ेगा। कार्यक्रम में उपस्थित विभिन्न समुदाय के हित में पधारे स्वामी जी लंबानी समुदाय के, डुबी समाज के, कुम्हार समुदाय के, मछुआरा समुदाय के, जोगी समाज के, विश्वकर्मा समाज के, अयप्पा समाज के आदि सभी पधारे स्वामी जी का मैं अभिनंदन करती हूँ, वंदन करती हूँ। अब समाज की तरक्की के लिए, पिछड़े वर्ग की तरक्की के लिए कोई रोक नहीं सकता है। जब समाज संगठित होता है, ये पिछड़े वर्ग के सब लोग जब एक साथ संगठित हो गए हैं, इसको अब कोई रोक नहीं पाएगा। ये बेंगलोर की जो कार्यक्रम है, आज पैलेस ग्राउंड कार्यक्रम है, ये पूरे भारतवर्ष में इसकी गूंज होगी और जाएगी, पूरे दिल्ली तक जाएगी और पिछड़ों की आवाज सुनी जाएगी। मैं आदरणीय BK हरिप्रसाद जी के बारे में आपको बताऊं, आज से 15 वर्ष पूर्व मुझे मध्य प्रदेश महिला कांग्रेस का अध्यक्ष उन्होंने बनाया था और अभी मैं वहां पर वरिष्ठ उपाध्यक्ष हूं। परंतु मुझे बहुत अच्छा लगा जब BK हरिप्रसाद जी ने बोला कि सिर्फ कलचुरी समाज की लड़ाई मत लड़ो, तुम पिछड़ों की लड़ाई लड़ो। पिछड़ों की लड़ाई लड़ने के लिए आज बेंगलोर यहाँ पर आई हुई हो और मुझे बहुत खुशी है कि जब अपने समुदाय के लोग सिस्टम के अंदर होते हैं, राजनीति के अंदर होते हैं, सरकार के अंदर होते हैं, तो वो अपनी बात सुनते हैं। तो मैं चाहती हूँ कि अपने जैसे लोग जो अपने कंधे पे चढ़ के दूसरे लोग को नेता बनाते हैं, अब आप सबको नेता बनना है और आगे जाना है और अपने समुदाय की लड़ाई लड़ना है। मैं साउथ में जब आई 10-15 साल पहले आप लोगों से मुलाकात हुई, मैं ईडिगा, गौड़, लडार, एजवा, भंडारी सभी लोगों से मिली, परंतु मैं आवाज अब बनना चाह रही हूँ पूरे भारत के लिए। साउथ और नॉर्थ को जोड़ने वाले जो लोग हैं, हमारे समुदाय के लोग हैं। अभी आप साउथ के सरनेम जानते हैं, मैं आपको बताती हूँ। यदि हम छत्तीसगढ़ में जाते हैं तो हमारे सरनेम गटसेना सेना होता है। यदि हम राजस्थान में जाते हैं तो मेवाड़ा सुवाल का टाक हो जाते हैं। यदि हम
महाराष्ट्र में जाते हैं तो हम नशीले पसीने मोहबे दखने हो जाते हैं, यदि हम पश्चिम बंगाल में जाते हैं तो हम प्रसाद और साव हो जाते हैं, मध्य प्रदेश में जाते हैं तो हम राय और चौकसे हो जाते हैं, इसी तरह यदि हम हरियाणा में जाते हैं तो अलू वालिया वालिया हो जाते हैं। अब आप साउथ के जो सरनेम है इडिगा, गौड़, नाडार, एजवा, ये सब अकेले नहीं है, पूरा भारतवर्ष आपके साथ में, सब मिलके पिछड़ों और अति पिछड़ों की हम सब लोग लड़ाई लड़ेंगे। और मैं पूरे भारतवर्ष में घूमती हूँ, चाहे वो पश्चिम बंगाल हो, सिलीगुड़ी हो, छत्तीसगढ़ हो, राजस्थान हो, हर जगह घूमते हैं। अब हम सब मिलके जब पूरा भारतवर्ष एक हो जाएगा, संगठित हो जाएगा, तब हम लोग आगे जाके काम करेंगे। हम यदि उत्तर प्रदेश में जाते हैं तो हमारे गुरु मिलते हैं, संतोषानंद जी गुरु मिलते हैं, यदि हम यूपी में जाते हैं तो हरिहरानंद जी स्वामी मिलते हैं। ये सब अपने समुदाय के पिछड़े वर्ग के महामंडलेश्वर हैं। जैसे हम नारायण गुरु जी को मानते हैं, नारायण गुरु जी के फॉलोअर हैं, उन्होंने आज साउथ में जितनी हमने तरक्की करी उतनी हमने कहीं नहीं करी है। इन सब को जोड़ के जब हम लोग कार्यक्रम करेंगे, हम आगे जाएंगे, तो हमारे आने वाली पीढ़ी हमको देख रही है, युवा पीढ़ी की वो बीके हरिप्रसाद जी को देख रही है, प्रणवानंद स्वामी जी को देख रही है, हम सबको देख रही है कि हम युवा पीढ़ी के लिए क्या कर सकते हैं। तो हमको उनके लिए आगे आना है और काम करना है। मैं सिर्फ 2 लाइन और 4 लाइन बोल के अपना स्थान ग्रहण करूंगी। मंजिलें उन्हीं को मिलती है जिनके सपनों में जान होती है, पंख से कुछ नहीं होता, हौसले से ही उड़ान होती है। और गुरु जी के लिए, प्रणवानंद जी के लिए बोलना चाहूंगी, जो फकीरी मिजाज रखते हैं वो ठोकरों में ताज रखते हैं, जिनको कल की फिक्र नहीं वो मुट्ठी में आज रखते हैं। और बोलेगा ये दौर और वो दौर भी बीत जाएगा, संघर्ष की इस आंधी के बाद एक नया दौर आएगा, चलते रहना रास्ते पर बिना डगमगाए, एक दिन ये जमाना तुम्हारे गीत गाएगा, आपके गीत गाएगा। और मैं एक बार फिर प्रणवानंद जी को और बीके हरिप्रसाद जी को बहुत धन्यवाद देती हूँ, जो समाज के लिए आगे आए हैं। मैं चाहती हूँ आप हाथ उठा के उनको ताकत दीजिए कि हम सब प्रणवानंद जी के साथ हैं, हम सब बीके हरिप्रसाद जी के साथ हैं। हमारे समाज के साथ अन्याय होगा तो हम सहन नहीं करेंगे। आप सभी ने यहाँ बुलाया, देखिए भाषा कोई भी हो, परंतु हमारी भावना एक है, हमारे विचार एक है, हमारी सोच एक है, इसलिए हम साथ में हाथ बांध के काम करेंगे और आगे जाएंगे और सबकी आवाज बन के हमारे समाज को आगे लेकर तरक्की करेंगे। बहुत बहुत धन्यवाद, बहुत बहुत आभार। ಭಾಷೆ ಬೇರೆ ಆದರೇನು ಭಾವನೆಗಳು ಒಂದೇ ಅನ್ನೋದ್ರ ಮೂಲಕ ಅರ್ಚನಾ ಅವರು ತುಂಬಾ ಸುಂದರವಾಗಿ ಮಾತನಾಡಿದ್ದಾರೆ. ಇದೀಗ ನಮ್ಮೊಂದಿಗಿದ್ದಾರೆ ಶ್ರೀ ವಿಶ್ವಕರ್ಮ ಏಕದಂಡಗಿ ಮಠ ಸುಲೆಪೀಠದ ಪರಮ ಪೂಜ್ಯರಾಗಿರುವ ಶ್ರೀ 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 ದೊಡ್ಡೇಂದ್ರ ಮಹಾಸ್ವಾಮಿಗಳು ಮಾತನಾಡಬೇಕಾಗಿ ವಿನಂತಿಸ್ತಾ ಇದ್ದಾರೆ. ವಿಶ್ವಕರ್ಮ ಸಮಾರಂಭಾಂ ಕಾಳಹಸ್ತಾಚಾರ್ಯ ಮಧ್ಯಮಂ ಅಸ್ಮದಾಚಾರ್ಯ ಪರ್ಯಂತಾಂ ಒಂದೇ ಗುರು ಪರಂಪರಾಂ. ಈ ಹಿಂದುಳಿದ ವರ್ಗದ ಈ ಪೂರ್ವಭಾವಿ ಸಭೆಯ ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ಪೂಜ್ಯರಲ್ಲಿ ವಂದಿಸುತ್ತಾ, ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ಹಿಂದುಳಿದ ವರ್ಗದ ನಾಯಕರೇ, ಎಲ್ಲ ರಾಜ್ಯಗಳಿಂದ ಆಗಮಿಸಿರ್ತಕ್ಕಂಥ ಗಣ್ಯಾತಿ ಗಣ್ಯರೇ, ರಾಜ್ಯದ ಎಲ್ಲ ಮೂಲೆಯಿಂದ ಆಗಮಿಸಿರ್ತಕ್ಕಂಥ ಸಮಾಜವನ್ನ ಉನ್ನತಿಯತ್ತ, ಸಾಮಾಜಿಕ ನ್ಯಾಯದತ್ತ ತೆಗೆದುಕೊಂಡು ಹೋಗುವ ಒಳ್ಳೆಯ ಮನಸ್ಸುಳ್ಳ ಎಲ್ಲ ಹಿಂದುಳಿದ ವರ್ಗದ ಮಹಾಜನತೆಯೇ, ಇವತ್ತಿನ ದಿವಸ ಬಹಳ ನ ಭೂತೋ ನ ಭವಿಷ್ಯತಿ ಅಂತಕ್ಕಂಥ ಶಬ್ದ ಬಳಸಬಾರದು. ಯಾಕಂತಂದ್ರೆ ಇಂತಹ ಅನೇಕ ಕಾರ್ಯಕ್ರಮಗಳು ಇನ್ನು ಮುಂದೆ ಆಗುವ. ಡಿ.ಕೆ. ಹರಿಪ್ರಸಾದ್ ಸರ್ ಅವರ ಇವತ್ತಿನ ಈ ಕಾರ್ಯಕ್ರಮದ ಕನಸು ನೋಡಿದ್ರೆ ಏನು ಅನಿಸ್ತದಪ್ಪ ಅಂತಂದ್ರೆ, ಒಂದು ಮಾತು ಹೇಳ್ತಾರೆ ನಮ್ಮಲ್ಲಿ, ಏನು ಅಂತಂದ್ರೆ ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು ಅಂತ. ಆ ಮಾತನ್ನ ಇವತ್ತ ನೆನೆಸ್ಕೊಳ್ಬೇಕು ಅಂತ ಅನ್ನಿಸ್ತದೆ ನನಗೆ. ಯಾಕಪ್ಪ ಅಂತಂದ್ರೆ ಈ ಹಿಂದುಳಿದ ಸಮಾಜವನ್ನ, ಈ ಹಿಂದುಳಿದ ಅನೇಕ ಸಮಾಜಗಳನ್ನ ಮುಂದೆ ತೆಗೆದುಕೊಂಡು ಹೋಗತಕ್ಕಂಥ ಗುರಿ ಡಿ.ಕೆ. ಹರಿಪ್ರಸಾದ್ ಅಂತಕ್ಕಂಥ ನಾಯಕರಿಗಿದ್ರೆ, ಆ ನಾಯಕನನ್ನ ಗುರಿಗೆ ಮುಟ್ಟಿಸುವಂತ ಕೆಲಸ ಗುರುಗಳು ಇವತ್ತು ಸಣ್ಣ ವಯಸ್ಸಿನವರಾದ್ರೂ ಕೂಡ ಪ್ರಣವಾನಂದ ಸ್ವಾಮೀಜಿಗಳಂತವ್ರು ಇದ್ದಾರೆ ಅಂತಕ್ಕಂಥದ್ದು ಈ ವೇದಿಕೆಯಲ್ಲಿ ಹೇಳ್ಬೇಕನ್ನಿಸ್ತದೆ ನನಗೆ. ಅದಕ್ಕೆ ಡಿ.ವಿ.ಜಿ ಅವರು ಹೇಳಿದರು, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು,
ಕಲ್ಲಾಗೋ ಕಷ್ಟಗಳ ಮಳೆಯ ವಿಧಿಸುರಿಯೇ, ಬೆಲ್ಲ ಸಕ್ಕರೆಯಾಗೋ ದೀನ ದುರ್ಬಲರಂಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತಕ್ಕಂಥ ಮಾತನ್ನ ಡಿ ವಿ ಜಿ ಅವರು ಹೇಳಿದರು. ಬಹುಶಃ ಅದನ್ನ ಈಡಿಗ ಬಿಲ್ಲವ ಸಮಾಜದವರು ಇದು ಬರೇ ನಮ್ಮ ಸಮಾವೇಶ ಆಗಬಾರದು, ರಾಜ್ಯದಲ್ಲಿ ಎಲ್ಲರನ್ನ ತೆಗೆದುಕೊಂಡು ಹೋಗಂತ ರಾಜ್ಯದ ಎಲ್ಲ ಹಿಂದುಳಿದ ವರ್ಗದ ಸಮಾವೇಶ ಇದು ಆಗಬೇಕು. ಇದು ಇವತ್ತು ಪ್ರಾರಂಭ ಆದ್ರೆ ಇದರ ಅಂತ್ಯ ಬಹಳ ಅದರದೇ ಆಗಿರ್ತಕ್ಕಂಥ ಇತಿಹಾಸವನ್ನು ಸೃಷ್ಟಿಸಬೇಕು ಅಂತಕ್ಕಂಥ ರೀತಿಯೊಳಗ ಇವತ್ತು ಇದು ಪೂರ್ವಭಾವಿ ಸಭೆ ಅಂತ ಅನಿಸ್ಲಿಕ್ಕತ್ತಿಲ್ಲ ನಮಗ. ಪೂರ್ವಭಾವಿ ಸಭೆ ಅನ್ನುವ ಕಾರ್ಯಕ್ರಮ ಇಟ್ಕೊಂಡಾರ, ಆದ್ರೆ ಪೂರ್ವಭಾವಿ ಸಭೆ ಅಂತ ಅನಿಸುವುದಕ್ಕಿಂತ ಇವತ್ತಿನ ಜನಸಾಗರವನ್ನು ನೋಡಿದರೆ ಬಹುಶಃ ಇದು ದೊಡ್ಡ ಕಾರ್ಯಕ್ರಮ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಸಣ್ಣ ಕಥೆಯನ್ನು ಹೇಳ್ತೀನಿ, ಅತಿ ಕಡಿಮೆ ಸಮಯ ಇಲ್ಲ, ಮಾತುಗಳನ್ನು ಮುಗಿಸ್ತೀನಿ. ಯಾರು ಅತ್ಯ ಸೊಸೆ ಅಂದ್ರೆ ಅನ್ಯತಾ ಭಾವಿಸಬಾರದು. ಇಲ್ಲಿ ಬಹಳ ಜನ ಮಹಿಳೆಯರು ಕೂಡ ಬಂದಿದ್ದೀರಿ. ಒಬ್ಬ ಅತ್ತೆ ಮಂಚದ ಮೇಲೆ ಕುಂತಿದ್ದಳಂತ, ಸೊಸೆಗೆ ಹೇಳಿದಳಂತ, ನಾನು ಮಂಚದ ಮೇಲೆ ಕುಂತಿದ್ದೀನಿ ಮತ್ತು ನೀನು ಎಲ್ಲಿ ಕೂಡ್ತಿ ಅಂತ ಕೇಳಿದಳಂತ. ಅದಕ್ಕೆ ಸೊಸೆ ಅಂದಳಂತ, ನಾನು ನಿಮ್ಮ ಸಮ ಕೂಡಬಾರ್ದ್ರಿ, ನಿಮ್ಮ ಜೊತೆಗೆ ಮಂಚದ ಮೇಲೆ ಅಲ್ಲೇ ಪಕ್ಕದಲ್ಲಿ ಇರ್ತಕ್ಕಂಥ ಚೇರ್ ಮೇಲೆ ಕೂಡ್ತೀನಿ ಅಂದಳಂತಕ್ಕೆ. ಅದಕ್ಕೆ ಮತ್ತೆ ಅತ್ತೆ ಪ್ರಶ್ನೆ ಕೇಳ್ತಾಳೆ, ಏನಂತ? ನಾನು ಚೇರ್ ಮೇಲೆ ಕುಂತ್ರೆ ನೀನು ಎಲ್ಲಿ ಕೂಡ್ತಿ ಅಂತ ಕೇಳಿದಳಂತ. ನೀವು ಚೇರ್ ಮೇಲೆ ಕುಂತಾಗ ನಿಮ್ಮ ಜೊತೆಗೆ ಒಂದು ಪಕ್ಕದ ಚೇರ್ ಹಾಕೊಂಡು ಕುಂತ್ರೆ ಅದು ಸಮ ಅನ್ಸಂಗಿಲ್ಲ, ನಾನು ಅಲ್ಲೇ ಒಂದು ಸ್ಟೂಲ್ ಮೇಲೆ ಕೂಡ್ತೀನಿ ರೀ ಅಂದಳಂತ. ಮತ್ತೆ ನಾನೇ ಸ್ಟೂಲ್ ಮೇಲೆ ಕುಂತಂದ್ರೆ ನೀ ಎಲ್ಲಿ ಕೂಡ್ತಿ ಅಂತ ಕೇಳಿದಂತ. ಸ್ವಲ್ಪ ಯಾಕೋ ಹತ್ತಿದ್ದು ಹೆಚ್ಚಿಗಾಯ್ತು. ಅವಾಗ ಸೊಸಿ ಅಂದ್ರಂತ, ಅಲ್ಲೇ ಒಂದು ಪಕ್ಕದಲ್ಲಿ ಒಂದು ಮಣಿಯನ್ನ ಹಾಕೊಂಡು ಕೆಳಗೆ ಕೂಡ್ತೇನ್ರಿ, ನಾನು ನಿಮ್ಮ ಜೊತೆಗೆ ಸ್ಟೂಲ್ ಮೇಲೆ ಕೂಡಂಗಿಲ್ರಿ ಅಂದ್ರಂತ. ಅದಾದ್ಮೇಲೂ ಅತ್ತಿ ಅಷ್ಟಕ್ಕೆ ಸುಮ್ಮನೆ ಕೂಡ್ಬೇಕಾಗಿತ್ತು. ಅತ್ತಿ ಒಂದು ಹೆಜ್ಜೆ ಮುಂದಿಟ್ಟು ಹೇಳ್ತಾಳೆ, ನಾನೇ ಮನೆ ಮೇಲೆ ಕುಂತ ನೀ ಎಲ್ಲಿ ಕೂಡ್ತಿ ಅಂತ. ಅವಾಗ ಸೊಸಿ ಅಂದ್ರಂತ ಸಿಟ್ಟಿಗೆ ಬಂದು ತನ್ನ ತಾಳ್ಮೆಯನ್ನು ಕಳ್ಕೊಂಡಂದ್ರಂತ, ಅಲ್ಲೇ ಒಂದು ತಗ್ಗ ತೋಡಿ ಅದರೊಳಗ ಮುಚ್ಚಿ ಆ ಮಣ್ಣನ್ನು ಮುಚ್ಚಿ ಅದ್ರ ಮೇಲೆ ಕೂಡ್ತಿ ಅಂದ್ರಂತ. ಅಂದ್ರೇನು? ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಒಂದು ಮಾತು ಬರ್ತದೆ, ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅಂತ. ಯಾರು ದೊಡ್ಡವರಾಗಿರ್ತಾರೋ, ಯಾರೆಲ್ಲ ಬೆಳೆದಿರ್ತಾರೋ ಅವರ ಪಕ್ಕದಲ್ಲಿ ಕೂಡಿಸ್ಕೊಳ್ಬೇಕು. ನಮ್ಮನ್ನ ಜೊತೆಗೆ ತಗೊಂಡು ಹೋಗ್ತಕ್ಕಂಥ ಕೆಲಸ ಆಗಬೇಕು. ಅತ್ತೆ ಒಂದು ದಿವಸ ಸೊಸಿ ಆಗ್ತಾಳ, ಹಂಗ ಬೆಳೆದಿರ್ತಕ್ಕಂಥ ಸಮಾಜಗಳು ಸಣ್ಣ ಸಮಾಜಗಳನ್ನ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಕ್ಕಂಥದ್ದಾಗಬೇಕು. ಸಮಯದ ಮಿತಿ ಇರುವುದರಿಂದ ಕೊನೆಯ ಒಂದು ಮಾತನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಅದಕ್ಕೆ 9 ಅಂತಕ್ಕಂಥ ಸಂಖ್ಯೆ ನಾನು ದೊಡ್ಡವಿದ್ದೀನಂತ 8 ಹೊಡಿತಂತ, 8 7 ಹೊಡಿತಂತ, 7 6 ಹೊಡಿತಂತ, ಹಂಗೆ ಹೊಡ್ಕೊತ ಬಂದು ಕೊನೆಯದಾಗಿ 2 1ಕ್ಕೆ ಹೊಡೆದ್ರೆ ಒಂದು ಯೋಚನೆ ಮಾಡ್ತಂತ, ನಾನು ಯಾರಿಗೆ ಹೊಡೆಯೋದು ಬೇಡ, ನನ್ನ ಜೊತೆಗೆ ಒಂದು 0ಯನ್ನು ಸೇರಿಸ್ಕೊಂಡು ನಾನು 10 ಆಗಮಂತ ತಿಳ್ಕೊಂಡು ಆ ರೀತಿ ಒಳಗೆ ಇವತ್ತು ನಮ್ಮ ಪ್ರಣವಾನಂದ ಸ್ವಾಮಿಗಳು ಏನು ಯೋಚನೆ ಮಾಡ್ಯಾರ ಅಂದ್ರೆ, ನಾವು ಒಂದಿದ್ದೀವಿ, ನಮ್ಮ ಜೊತೆಗೆ ಅನೇಕರನ್ನ ಕೂಡಿಸ್ಕೊಂಡು ಹೋಗಮು. ಇವತ್ತು ಅನೇಕ ಜನ ಯಾವ ಹಿಂದುಳಿದ ಸಮಾಜಗಳವ ಎಲ್ಲ ಸಮಾಜಕ್ಕೂ ಕೂಡ ನ್ಯಾಯ ಕೊಡುವಂತ ಧ್ವನಿ ನಾವಾಗಮಂತಕ್ಕಂಥ ವೇದಿಕೆ ಇವತ್ತು ಈ ಮೈಸೂರಿನ ಈ ಒಂದು ಬೆಂಗಳೂರಿನ ಈ ಅರಮನೆ ಮೈದಾನದಲ್ಲಿ ಸಿದ್ಧ ಮಾಡಿದ್ದಾರೆ. ಅತಿ ಹಿಂದುಳಿದ ವರ್ಗದವಾಗಿರ್ತಕ್ಕಂಥ ಅನೇಕ ಸಮಾಜದ ಸ್ವಾಮೀಜಿಗಳನ್ನ, ಅನೇಕ ಸಮಾಜದ ನಾಯಕರುಗಳನ್ನ ಕೂಡಿಸುವಂಥದ್ದು. ಇವತ್ತು ವಿಶ್ವಕರ್ಮ ಸಮಾಜ, ಇವತ್ತು ನಮ್ಮ ಸಮಾಜದಲ್ಲಿಯೂ ಕೂಡ ಅನೇಕ ಪಕ್ಷಗಳಲ್ಲಿ ನಮ್ಮ ನಾಯಕರುಗಳನ್ನು ಬಳಸ್ಕೊಂಡಿದ್ದಾರೆ. ಆದರೆ ಯಾವುದೂ ಕೂಡ ನ್ಯಾಯ ಕೊಡುವಂಥ ಕೆಲಸ ಆಗಿಲ್ಲ. ಸಮಾಜದ ಮಗು ಹುಟ್ಟಿನಿಂದ ಹಿಡಿದು ಸಾಯಿವರೆಗೂ ಕೂಡ ಮನುಷ್ಯನಿಗೆ ಏನು ಬೇಕು ಆ ಎಲ್ಲವನ್ನು ಕೊಟ್ಟಿರ್ತಕ್ಕಂಥ ವಿಶ್ವಕರ್ಮ ಸಮಾಜವೂ ಕೂಡ ಅತ್ಯಂತ ಈ ರಾಜಕೀಯವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಹಿಂದುಳಿದಿದ್ದೇ ಹೆಚ್ಚು. ಇವತ್ತು ನೀವೆಲ್ಲರೂ ಸೇರಿ ಈ ಒಂದು ಸಂಘಟನೆಯನ್ನ, ಈ ಒಂದು ಹಿಂದುಳಿದ ವರ್ಗದ ಒಕ್ಕೂಟವನ್ನು ತೆಗೆದುಕೊಳ್ಳುವಂತಕ್ಕಂಥ ಕೆಲಸ ಮುಂದಿನ ದಿನಮಾನಗಳಲ್ಲಿ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ನನಗೆ ಕರೆಸಿ ಇವತ್ತು ಈ ವೇದಿಕೆ ಮೇಲೆ ಮಾಡಲು ಅನುವು ಮಾಡಿಕೊಟ್ಟಿರ್ತಕ್ಕಂಥ ಈ ಕಾರ್ಯಕ್ರಮದ ಎಲ್ಲ ಪದಾಧಿಕಾರಿಗಳಿಗೆ ವಂದಿಸುತ್ತಾ ನನ್ನ ಮಾತಿಗೆ ವಿರಾಮವನ್ನು ಕೋರುತ್ತೇನೆ. ಓಂ ನಮೋ ವಿಶ್ವಕರ್ಮಣೆ, ಸರ್ವೇ ಜನಃ ಸುಖಿನೋ ಭವಂತು. ಧನ್ಯವಾದಗಳು ಸ್ವಾಮೀಜಿಗಳಿಗೆ. ಮುಂದೆ ಅಲೆಮಾರಿ ಮತ್ತು ಅಲೆಮಾರಿ ಬುಡಕಟ್ಟು ಸಮುದಾಯದ ಪ್ರತಿನಿಧಿ ಸ್ವಾಮೀಜಿಗಳಾಗಿರುವಂತಹ ಶ್ರೀಯುತ ಕರುಣಾಕರ ಸ್ವಾಮೀಜಿಗಳು 2 ನಿಮಿಷದ ಅವಕಾಶಗಳಲ್ಲಿ ಅವರ ಅಭಿಪ್ರಾಯವನ್ನು ಮಂಡನೆ ಮಾಡಲಿಕ್ಕಿದ್ದಾರೆ. ಕರುಣಾಕರ ಸ್ವಾಮೀಜಿಗಳು ಅಲೆಮಾರಿ ಮತ್ತು ಅಲೆಮಾರಿ ಬುಡಕಟ್ಟು ಸಮುದಾಯದ ಸ್ವಾಮೀಜಿಗಳು 1-2 ನಿಮಿಷಗಳ ಅವಕಾಶವನ್ನು ತಮಗಾಗಿ ನೀಡುತ್ತಾ ಇದ್ದೇವೆ. ತಾವು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಪದವಾಕ್ಯ ಪಾರವಾನ ಪ್ರವೀಣರಾದಂತಹ
ಮಹಾಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಈ ಈಡಿಗ ಮಹಾಸಮುದಾಯವನ್ನು ಮಹಾಮಂಡಲಿ ರಚನೆಯಾಗಿ ಸಮಾನ ಮನಸ್ಕ ಪೂರ್ವಭಾವಿ ಸಭೆ ಅಂತ ಇವತ್ತು ಬಹಳ ಸಂತೋಷಕರವಾದಂತಹ ದಿನವಾಗಿದ್ದು, ಹಾಗೂ ನಮ್ಮ ಸಾಮಾಜಿಕ ಹಾಗೂ ನಮ್ಮ ಕರ್ತೃತ್ವ, ನಮ್ಮ ಈ ಸಮಾಜದಲ್ಲಿ ನಮ್ಮ ಕರ್ತವ್ಯ ಹೇಗಿರಬೇಕು, ನಮ್ಮ ಕರ್ತವ್ಯವನ್ನು ಹೇಗೆ ನಿರ್ವಹಿಸಬೇಕು ಎಂದು ಸ್ವಾಮೀಜಿಗಳು ಇಷ್ಟದಾಗ ಸಾಕಷ್ಟು ಜನ ನಮಗೆ ದಾರಿದೀಪರಾಗಿದ್ದಾರೆ. ಅದಕ್ಕೆ ಪ್ರಧಾನವಾದಂತಹ BK ಹರಿಪ್ರಸಾದ್ ಅವರು ಕಾರಣೀಭೂತರಾಗಿದ್ದಾರೆ. ನಾವು ಈ ಸಮಾಜದಲ್ಲಿ ಯಾವಾಗ ನಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳಕ್ಕೆ ಬೇಕಾದಂತಹ ಹೀಗೆ ಒಂದು ಮಾತಿದೆ, ಅಶ್ವಂ ನೈವ ಗಜಂ ನೈವ ವ್ಯಾಘ್ರಂ ನೈವಚ ನೈವಚ ಅಜಾಮೇಕಾಂ ಫಲಿಂ ದತ್ವಾ ದೈವೋ ದುರ್ಬಲಘಾತಕ ಅಂತ ಒಂದು ಸುಭಾಷಿತ, ಬಹಳ ಒಳ್ಳೆಯ ಸುಭಾಷಿತ ಇದೆ. ದೇವರು ಏನು ಕೇಳ್ತಾನೆ ಅಂದರೆ, ಅಶ್ವಂ ಕುದುರೆಯನ್ನು ಕೇಳಲ್ಲ ಬಲಿಗೆ, ಆನೆಯನ್ನು ಕೇಳಲ್ಲ, ಸಿಂಹವನ್ನು ಕೇಳೋದೇ ಇಲ್ಲ. ಅವನು ಕೇಳುವಂಥ ಬಲಿ ಯಾವುದು ಅಂದರೆ ಅಜಾಮೇಕಾಂ ಬಲಿಂ ದತ್ತ ದೈವೋ ದುರ್ಬಲಘಾತಕ ಅಂತ. ದೈವವು ಕೂಡ ದುರ್ಬಲವಾದಂತಹ ಘಾತಕರಂತಹ ದುರ್ಬಲ ಮನಸ್ಕರಾದಂತಹ ಪ್ರಾಣಿಗಳನ್ನೇ ಬಲಿಯನ್ನು ಕೋರುತ್ತೆ ಅಂತ. ಈ ಸುಭಾಷಿತ ಅರ್ಥ ಏನಂದರೆ, ನಾವು ಎಲ್ಲಿವರೆಗೂ ಈ ಸಮಾಜದಲ್ಲಿ ದುರ್ಬಲರಾಗಿರ್ತೀವೋ, ಎಲ್ಲಿವರೆಗೂ ನಾವು ಮಾತಾಡೋದಿಲ್ವೋ, ಎಲ್ಲಿವರೆಗೂ ನಾವು ಪ್ರಶ್ನೆ ಮಾಡೋದಿಲ್ವೋ, ಅಲ್ಲಿವರೆಗೂ ನಾವು ಮೂಕರಾಗಿಂತಹ ಸುಮ್ಮನೆ ಇರ್ತಕ್ಕಂತಹ ನಮ್ಮ ಈ ಸಮಾಜ ನಮ್ಮನ್ನು ತುಳಿತಾ ಹೋಗುತ್ತೆ. ಅದಕ್ಕೆ ಪ್ರತಿ ಸಲ ನಾವು ಪ್ರಶ್ನಿಸ್ತಾನೆ ಹೋಗಬೇಕು. ನಮ್ಮ ಈ ಪ್ರಶ್ನೆಗೆ ಬೇಕಾದಂತಹ ಪೂರ್ವಭಾವಿಯಾದಂತಹ ಒಂದು ವೇದಿಕೆ ಬೇಕಾಗುತ್ತೆ. ಆ ವೇದಿಕೆಯನ್ನು ಇವತ್ತು ಕಲ್ಪಿಸಿದರೆ ಇದರ ಮುಖಾಂತರ ನಾವೆಲ್ಲರೂ ಏನು 108 ಜಾತಿಗಳಿದ್ದಾವೆ, ಎಲ್ಲ ಹಿಂದುಳಿದ ಜಾತಿಗಳಿದ್ದಾರೆ, ಅವರೆಲ್ಲರೂ ಒಗ್ಗಟ್ಟಾಗಿ ಒಂದು ಮಂಡಳಿಯಾಗಿ ಹರಿಪ್ರಸಾದ್ ಅವರ ಮಾರ್ಗದರ್ಶನದಲ್ಲಿ ಮುಂದೆ ಹೋಗಿ ನಮ್ಮ ಗುರಿಯನ್ನು ಸಾಧಿಸಿಕೊಳ್ಳುವ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಯಾವಾಗಲೂ ಇರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡುತ್ತಾ ಸಾಕಷ್ಟು ಸಮಯ ಆಗೋದ್ರಿಂದ ನಾನು ಈ 2 ಮಾತನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹರಿ ಓಂ. ಧನ್ಯವಾದಗಳು. ಇದೀಗ ಕಲಬುರಗಿ ಪುಣ್ಯಕೋಟಿ ಆಶ್ರಮದ ಡಾಕ್ಟರ್ ಶ್ರೀ 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 ವರಲಿಂಗೇಶ್ವರ ಮಹಾಸ್ವಾಮಿಗಳು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಅವರ ಜೊತೆಗೆ ಊಟ ಮಾಡಿರೋರು ದಯಮಾಡಿ ಎಲ್ಲರೂ ಕೂಡ ವೇದಿಕೆಯ ಮುಂಭಾಗದಲ್ಲಿ ಬಂದು ಆಸನವನ್ನು ಅಲಂಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಇವತ್ತು ಎಲ್ಲ ಹಿಂದುಳಿದ ವರ್ಗದ ಎಲ್ಲ ಪರಮ ಪೂಜ್ಯರಿಗೆ ಶರಣು ಶರಣಾರ್ಥಿ ಅಂತ ಹೇಳಿ, ಹಿಂದುಳಿದ ವರ್ಗದ ಇವತ್ತೆಲ್ಲ ವೇದಿಕೆ ಮೇಲಿರುವಂತಕ್ಕಂಥ ಗಣ್ಯಮಾನ್ಯರಿಗೆ ಶರಣು ಶರಣಾರ್ಥಿ. ಇವತ್ತಿನ ಈ ಸಮಾಜದ ಹಿಂದುಳಿದ ಸಮಾಜದ ಇವತ್ತ ಬಹುತೇಕ ಹೆಂಗಾಗಿದೆ ಅಂದರೆ ಬಹಳ ದೊಡ್ಡ ಶಕ್ತಿ ಬಂದನಂತಕ್ಕಂಥ ತಿಳ್ಕೊಂಡಿವಿ. ಯಾಕಂದ್ರೆ ಇದು ಬಹಳ ದೊಡ್ಡ ಶಕ್ತಿ. ಈ ಹಿಂದುಳಿದ ಸಮಾಜದವರಿಗೆ ಏನೀಗಾಗಲೇ ನಾಯಕರು ದೊಡ್ಡ ದೊಡ್ಡ ನಾಯಕರು ಇರ್ತಾರಲ್ಲ, ಆ ನಾಯಕರು ಬರೇ ಮುಂದೆ ಹೋಗ್ತಾರ, ನಮ್ಮೆಲ್ಲ ಹಿಂದುಳಿದ ಜನಕ್ಕೆ ಬರೇ ಹಿಂದೆ ಬಿಡ್ಲಕತ್ತಾರ. ಹಂಗಾಗಿ ಅದು ಆಗಬಾರ್ದು. ಮೇನ್ ವೈರ್ ಹೆಂಗೆ ಕರೆಂಟ್ ಪವರ್ ಇರ್ತದ, ನಮ್ಮೆಲ್ಲ ಹಿಂದುಳಿದ ಜನಕ್ಕೆ ಎಲ್ಲರೂ ಒಕ್ಕಟ್ಟಾದ್ರೆ ಮೇನ್ ಪವರ್ ಆಗಿರ್ತೀವಿ ಅನ್ನತಕ್ಕಂಥ ಮಾತನ್ನು ಕೂಡ ಈ ವೇದಿಕೆ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಯಾಕಂದ್ರೆ ಹರಿಪ್ರಸಾದ್ ಸರ್ ಬರೇ ಎಲ್ಲ ಹಿಂದುಳಿದವರಿಗೆ ತಗೊಂಡು ಇವತ್ತು ಒಕ್ಕಟ್ಟಾಗಿ ಈ ಸಮಾಜಕ್ಕೆ ಹಿಂದುಳಿದವರ ಸಮಾಜದೊಳಗ ಬ್ಯಾಕ್ವರ್ಡ್ ಸಮಾಜಕ್ಕೆ ಒಂದು ಒಕ್ಕಟ್ಟು ಮಾಡಿ ಈ ದನಿವನ್ನು ಎತ್ತಲು ಅಂತಕ್ಕಂಥ ಕಾರ್ಯಕ್ರಮ ಇವತ್ತೇನಾಗಿದೆ. ನಿಜವಾಗಲೂ ಅವರಿಗೆ ಬಹಳ ಅಭಿನಂದನೆಯನ್ನು ಹೇಳಬೇಕಾಗ್ತದ. ಇವತ್ತು ನಮ್ಮ ಸ್ವಾಮೀಜಿ ಅವರಂತಕ್ಕಂಥ ಸ್ವಾಮೀಜಿಯವರು ಈಗ ಸಮಾಜದ ಸ್ವಾಮೀಜಿಯವರು ಜಿಲ್ಲೆ ತಾಲೂಕ ಮನೆ ಎಲ್ಲರಿಗೆ ಏನಪ್ಪ ಅಂದ್ರೆ ಪಾದಯಾತ್ರೆ ಮುಖ
ನಮ್ಮ ಸಮಾಜಕ್ಕೊಂದು ದನಿ ಎತ್ತೋಣ, ನಮ್ಮ ಸಮಾಜಕ್ಕೊಂದು ನ್ಯಾಯ ಕೊಡೋಣ ಅಂತ ಹೇಳಿ ಇಡೀ ಎಲ್ಲ ಹಿಂದುಳಿದ ಸ್ವಾಮೀಜಿಗಳಿಗೆ, ಹಿಂದುಳಿದ ಧರ್ಮದವರಿಗೆ ಎಲ್ಲರಿಗೆ ಒಕ್ಕಟ್ಟು ಉಡಿಸುವಂದೇನು ಏನಪ್ಪ ಅಂದ್ರೆ ಇವತ್ತ ಒಂದು ಅರಮನೆ ಮೈದಾನದೊಳಗೆ ಒಂದು ಕಾರ್ಯಕ್ರಮವನ್ನು ಏನು ಇಟ್ಕೊಂಡಲ್ಲ, ನಿಜವಾಗಲೂ ಇದು ಬಹಳ ಸತ್ಯ ಅನ್ನತಕ್ಕಂಥ ಮಾತನ್ನು ಕೂಡ ಹೇಳಬೇಕಾಗ್ತದ. ಬರುವಂತ ದಿನಮಾನದಲ್ಲಿ ಉಡುಪಿದಲ್ಲಿ ಕಾರ್ಯಕ್ರಮ ಅದ, ಹಂಗಾಗಿ ಈ ಕಾರ್ಯಕ್ರಮದಲ್ಲಿ ಸ್ವಾಮೀಜಿ ಮಾಡುವಂತಕ್ಕಂಥ ಕಾರ್ಯ ನೋಡ್ರಿ, ಯಾರು ಆದ್ರೂ ಬರೇ ಸ್ವಾಮೀಜಿ ಬರೇ ಪೀಠದ ಕುಂದಿರಬಹುದು, ಆದ್ರ ನಮ್ಮ ಸ್ವಾಮೀಜಿ ಏನು ಈಳಿಗ ಸಮಾಜದ ಸ್ವಾಮೀಜಿ ಪ್ರತಿ ಮನೆಗೆ, ಪ್ರತಿ ತಾಲೂಕ, ಪ್ರತಿ ಜಿಲ್ಲೆ ಮನೆಗೆ ಹೋಗಿ ಇವತ್ತೇನಪ್ಪ ಅಂದ್ರ ಸಮಾಜದ ಒಂದು ಒಗ್ಗೂಟ ಕೂಡಿಸುವಂತಕ್ಕಂಥ ಕೆಲಸ ಮಾಡ್ಯಾರಲ್ಲ, ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕಾಗ್ತದ. ಯಾಕಂದ್ರ ದೇವರಾಜ ಅರಸರು ಇವತ್ತೇನಪ್ಪ ಅಂದ್ರೆ ಇಡೀ ಹಿಂದುಳಿದವರಿಗೆ ತಗೊಂಡು ಹೋಗತಕ್ಕಂಥ ನಾಯಕ ಯಾರಿದ್ರ ಅವರು ದೇವರಾಜ ಅರಸರು ಅನ್ನತಕ್ಕಂಥ ಮಾತನ್ನು ಕೂಡ ಇರಬೇಕಾಗ್ತದ. ಅಂತ ನಾಯಕರು ಇವತ್ತ ಮತ್ತೆ ಹುಟ್ಟಿ ಬರ್ತಾರ, ಮತ್ತೆ ಬೆಳೆಸ್ತಾರ. ಈ ಸಮಾಜಕ್ಕೆ ಏನಪ್ಪ ಹಿಂದುಳಿದ ಸಮಾಜಕ್ಕೆ ತಗೊಂಡು ಹೋಗಿ ಒಂದು ಭ್ರಷ್ಟವಾಗಿ ನಾಯಕರು ಅಂತ ಮಾಡ್ತಾರ ಅನ್ನತಕ್ಕಂಥ ಮಾತನ್ನು ಕೂಡ ಹೇಳಬೇಕಾಗ್ತದ. ಹಂಗಾಗಿ ನಾವೆಲ್ಲರೂ ಒಕ್ಕಟ್ಟಾಗಿರೋಣ. ಒಕ್ಕಟ್ಟಾಗಿ ಹಂಗಂದ್ರ ಒಂದು ಶಕ್ತಿಯನ್ನು ತುಂಬಿ ಅದಕ್ಕೆಲ್ಲರೂ ಈ ಸಮಾಜದೊಳಗ ಒಂದು ದೊಡ್ಡದಾಗುವಂತಕ್ಕಂಥ ಕೆಲಸ ಆಗಬೇಕನ್ನತಕ್ಕಂಥ ಮಾತನ್ನು ಹೇಳಿ ನನ್ನ 2 ಮಾತು ವಿರಾಮ ಕೊಡ್ತೀನಿ. ಓಂ ಶಕ್ತಿ, ಓಂ ಶಾಂತಿ. ಧನ್ಯವಾದಗಳು ಸ್ವಾಮೀಜಿಯವರಿಗೆ. ಮುಂದೆ ಮಾತಿಗಾಗಿ ಕರೀತಾ ಇದ್ದೇನೆ ಶ್ರೀ 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 ಬಸವಮೂರ್ತಿ ಕೊಂಬಾರ ಗುಂಡಯ್ಯ ಸ್ವಾಮಿಗಳು, ಗುರುಪೀಠ, ಚಿತ್ರದುರ್ಗ. ಸರ್, ಈ ಸುಂದರ ಸಮಯದಲ್ಲಿ ಪರಮ ಪೂಜ್ಯ ನಾರಾಯಣ ಗುರುವನ್ನು ಸ್ಮರಿಸುತ್ತಾ ಹಾಗೂ ನಮ್ಮ ಹಿಂದುಳಿದ ವರ್ಗದ ಎಲ್ಲ ಮಠಾಧೀಶ್ವರ ಗುರುಗಳ ಪಾದಾರವಿಂದಗಳಿಗೆ ಪಡೆಮಟ್ಟು ಹಾಗೂ ಬಂದಿರತಕ್ಕಂಥ ಎಲ್ಲ ಮುಖ್ಯ ಅತಿಥಿಗಳೇ ಹಾಗೂ ಈಡಿಗ, ಬಿಲ್ಲವ, ನಾಮಧಾರಿ ಸಮುದಾಯದ ಎಲ್ಲ ಬಂಧುಗಳೇ, ಇವತ್ತಿನ ದಿನ ನಮ್ಮ BK ಹರಿಪ್ರಸಾದ್ ಅವರು ಸುಮಾರು 40 ವರ್ಷದಿಂದ ರಾಜಕೀಯದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ದುಡಿದಿದ್ದಾರೆ. ಅವರಿಗೆ ಇವತ್ತು ಅನ್ಯಾಯ ಆಗಿದೆ. ನಾವೆಲ್ಲರೂ ಅವರಿಂದ ನಿಂತು ಅವರಿಗೆ ಬೆಂಬಲ ವ್ಯಕ್ತಪಡಿಸಿ ಅವರನ್ನು ಮುಂದಿನ ಇದರಲ್ಲಿ ಅವರು ಒಳ್ಳೆ ಉನ್ನತ ಹುದ್ದೆ ಅಂದರೆ ನಮ್ಮ ನಾಡಿನ ಮುಖ್ಯಮಂತ್ರಿ ಆಗುವವರೆಗೆ ಹೋರಾಟ ಮಾಡಬೇಕಾಗಿ ಬಂದಿದೆ. ನಾವೆಲ್ಲರೂ ನಿಂತು ಅವರಿಗೆ ಕೈ ಜೋಡಿಸಿ ಹೋರಾಟ ಮಾಡಬೇಕು. ಗಣ್ಯರೇ, ನಾವು ಕುಂಬಾರ ಸಮಾಜದ ಸ್ವಾಮೀಜಿ, ನಾವು ಮತ್ತು ಈಡಿಗ ಸಮಾಜ ಒಂದು ದೇಹ 2 ಆತ್ಮ ಆ ಥರ ಏನಿಲ್ಲ. ನಾವು ಒಂದೇ ಆತ್ಮ 2 ದೇಹ ಇದ್ದಾಗೆ ನಾವು ಏನು ಈ ಸಮಾಜ ಹಿಂದೆ ಶತಮಾನಗಳಲ್ಲಿ ಈ ಸೇಂದಿ ಮಾಡಬೇಕಾದ್ರೆ ನಮ್ಮ ಮಡಿಕೆ ಕುಡಿಕೆಗಳು ಅವರಿಗೆ ಬೇಕಿತ್ತು. ಆಗ ನಮ್ಮ ಅಭಿವೃದ್ಧಿಗೆ ಅವರು ಶ್ರಮ ಪಡುತ್ತಿದ್ದರು, ಅವರ ಅಭಿವೃದ್ಧಿಗೆ ನಾವು ಕೈ ಜೋಡಿಸುತ್ತಿದ್ದೆವು. ಅದೇ ರೀತಿ ಇವತ್ತು ನಾವು ಹಿಂದುಳಿದ ಸಮಾಜದ ಎಲ್ಲ ಜನರು ಅವರಿಗೆ ಬೆನ್ನೆಲುಬಾಗಿ ನಿಂತು ನಮ್ಮ ಎಲ್ಲ ಉದ್ದೇಶಗಳನ್ನು ಮತ್ತು ನಮ್ಮ ಸಮುದಾಯಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಅನುಕೂಲಗಳನ್ನು ನಮ್ಮ BK ಹರಿಪ್ರಸಾದ್ ಅವರ ಮುಖಾಂತರ ನಾವು ಪಡೆಯಬೇಕಾಗಿದೆ. ಹಿಂದುಳಿದ ಸಮಾಜದ ಎಲ್ಲರೂ ಒಗ್ಗಟ್ಟಾಗಿ BK ಹರಿಪ್ರಸಾದ್ ಅವರಿಗೆ ಘೋಷಣೆ ಮಾಡೋಣ. ಜೈ BK ಹರಿಪ್ರಸಾದ್ ಅವರಿಗೆ, BK ಹರಿಪ್ರಸಾದ್ ಅವರಿಗೆ, BK ಹರಿಪ್ರಸಾದ್ ಅವರಿಗೆ. ಇವತ್ತಿನ ಈ ಘೋಷಣೆ ಕರ್ನಾಟಕದ ವಿಧಾನಸೌಧದ 3ನೇ ಮಾಡಿ ತಲುಪಿದೆ. ನಾಳೆ ಅವರಿಗೆ ಏನ್ ಬೇಕೋ ಅವರು ಹುಡುಕೆ ಬಂದು ಕೊಡ್ತಾರೆ. ಆ ಕೊಡೋವರೆಗೂ ನಾವು ನಿಲ್ಲೋದಿಲ್ಲ. ಅಲ್ಲೇವರೆಗೂ ನಾವೆಲ್ಲ ನಮ್ಮ ಹಿಂದುಳಿದ ಸಮಾಜದ ಮಠಾಧೀಶರು ಹೋರಾಟ ಮಾಡ್ತೇವೆ. ಅವರಿಗಾಗಿ ನಾವು ನಮ್ಮ ಈ ದಿನದ ಎಲ್ಲ ಕಾರ್ಯಗಳನ್ನು ಬದಿಗೊತ್ತಿ ನಾವು ಈ ಸಭೆಗೆ ಬಂದಿದ್ದೇವೆ. ಇದರಿಂದ ನಮಗೆ ಎಲ್ಲ ಸಮಾಜಕ್ಕೂ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ನನ್ನ ಈ ನಮ್ಮ ವಿಷಯವನ್ನು ಮುಗಿಸ್ತಾ ಇದ್ದೇನೆ. ಜೈ ಜೈ ಕರ್ನಾಟಕ. ಒಳ್ಳೆದಾಯ್ತು, ಸೂಪರ್ ಆಯ್ತು. ಈಗ ಪ್ರಸಾದ ಮಾಡಿದವರು ಮತ್ತೆ ಕುರ್ಚಿಯಲ್ಲಿ ಕುತ್ಕೋಬೇಕು. ಇನ್ನು ಸ್ವಲ್ಪ ಜನ ಮಾತನಾಡ್ತಾರೆ. ಕಲ್ಯಾಣ ಕರ್ನಾಟಕ, ಮಂಗಳೂರು, ಉಡುಪಿ ಎಲ್ಲ ಭಾಗದಿಂದ ಬಂದಿರತಕ್ಕಂಥ ನಮ್ಮ ನಾಯಕರುಗಳು, ರಾಷ್ಟ್ರೀಯ ಈಡಿಗ ಮಹಾಮಂಡಳಿಯ ರಾಜ್ಯ, ಜಿಲ್ಲೆಯ, ತಾಲೂಕು ಪದಾಧಿಕಾರಿಗಳು
ನಮ್ಮ ರಾಜ್ಯದ ಗೌರವಾಧ್ಯಕ್ಷರಾದ ಶ್ರೀ ಆನಂದಪ್ಪನವರು, ರಾಜ್ಯದ ಅಧ್ಯಕ್ಷರಾದ ಶ್ರೀ ಸಂತೋಷ್ ಅವರು, ರಾಷ್ಟ್ರೀಯ ಕಾರ್ಯದರ್ಶಿಯಾದ ಡಾಕ್ಟರ್ BH ಮಂಚೇಗೌಡರು, ಅದೇ ರಾಜ್ಯದ ಉಪಾಧ್ಯಕ್ಷರುಗಳಾದ ಶ್ರೀ ದಿವಾಕರ್ ಸನಿಲ್ ಅವರು, ಜಿತೇಂದ್ರ ಸುವರ್ಣ ಅದೇ ರೀತಿಯಲ್ಲಿ ಎಲ್ಲ ಭಾಗದಲ್ಲಿಯೂ ಕೂಡ ಹಗಲಿರುಳು ಕೆಲಸ ಮಾಡಿ ಹಳ್ಳಿಗಳಿಂದ ಯಾದಗಿರಿ ಭಾಗದ ವೆಂಕಟೇಶ್ ಗುಂಡಾನವರು, ಬೀದರ್ನ ಶಿವಕುಮಾರ್ ಅವರು, ಹಾವೇರಿಯ ಸತೀಶ್ ಪರಶುರಾಮ್ ಅವರು, ಉತ್ತರ ಕನ್ನಡ ಜಿಲ್ಲೆಯ ವೀರಭದ್ರ ನಾಯಕರು, ತಾಲೂಕು ಅಧ್ಯಕ್ಷರುಗಳು, ಚಿತ್ರದುರ್ಗ ತಿಪ್ಪೇಶ್ ಅವರು, ಅದೇ ರೀತಿ ಬೆಳ್ಳಾರಿಯಲ್ಲಿ ನರಸಿಂಹರೆಡ್ಡಿ ಅವರು, ಕಾಶಿ ಅವರು, ಹಾಗಾಗಿ ಮೈಸೂರಿನ ಇಡೀ ಮೈಸೂರು ಜಿಲ್ಲೆಯಿಂದ 20-30 ಗಾಡಿಗಳ ಸಂಘಟನಾ ಚಾದುರ್ಯವನ್ನು ಹೊಂದಿಕೊಂಡಿರ್ತಕ್ಕಂಥ ವಸಂತ ಕುಮಾರ್ ಮಹಾದೇವಪ್ಪನವರು, ಅದೇ ಕಲಬುರಗಿ ಭಾಗದ ಶ್ರೀ ಮಹಾದೇವ ಗುತ್ತೇದಾರ್ ಅವರು, ಸತೀಶ್ ಗುತ್ತೇದಾರ್ ಅವರು, ಸದಾನಂದ ಪೆರಳೆ ಅವರು, ಶ್ರೀ ನಾಗಯ್ಯ ಗುತ್ತೇದಾರ್ ಅವರು, ಕಲಬುರಗಿಯ ಸುರೇಶ್ ಗುತ್ತೇದಾರ್ ಅವರು. ಆದ್ದರಿಂದ ಇಡೀ ರಾಜ್ಯದ ಮೂಲೆಗಳಲ್ಲಿ ಇವತ್ತು ಯಾದಗಿರಿ ಜಿಲ್ಲೆಯಲ್ಲಿ 13 ಬಸ್ಸು, ಹಾವೇರಿ ಜಿಲ್ಲೆಯಲ್ಲಿ 13 ಬಸ್ಸು, ಚಿತ್ರದುರ್ಗ ಜಿಲ್ಲೆಯಲ್ಲಿ 10 ಬಸ್ಸು, ದಾವಣಗೆರೆಯ ನಮ್ಮ ವಯಸ್ಸಾಗಿರ್ತಕ್ಕಂಥ ಪ್ರತಾಪ್ ಅವರು. ಹಾಗಾಗಿ ಮೂಲೆಗಳಲ್ಲಿ ಇವತ್ತು ನಮ್ಮ ಸಮಾಜ ಎಬ್ಸಿಕೊಂಡು, ಯಾಕೆಂದರೆ ಕೆಲವೊಂದು ಶಾನಗಳು ಎಲ್ಲಿಯೋ ಕುತ್ಕೊಂಡು ಬೊಗಳಿದರೂ ಕೂಡ ಅದು ಯಾವುದೂ ಕೇಳದೆ, ಯಾವ ನಾಯಿಗಳು ಬೊಗಳಿದರೂ ಕೂಡ ಕೇಳದೆ ಇವತ್ತೆಲ್ಲನ್ನು ಎದುರಿಸಿಕೊಂಡು ಇವತ್ತು ಬಳಗಾಲ್ಪೇಟೆಯ ತಾಯಂದರುಗಳು, ಡೊಮ್ನಾಳದ ತಾಯಂದರುಗಳು, ಹಿರೀಕೆರೂರಿನ ತಾಯಂದರುಗಳು, ಇವತ್ತು ಸಮಾಜ ಜಾಗ್ರತೆ ಹಂತಕ್ಕೆ ಹೋಗ್ತಾ ಇದೆ. ಏನೆಯೂ ಕೂಡ ವೇದಿಕೆ ಮೇಲೆ ಮಾತನಾಡ್ತಾರೆ. ಅನಂತರ ಹಳ್ಳಿಗಳಲ್ಲಿ ಬಂಧುಗಳೇ, ನಾಳೆಯಿಂದ ಸಂಘಟನೆ ಕಟ್ಟಬೇಕಾಗತ್ತೆ. ನಾವು ನಾಳೆಯಿಂದ ಈ ಸಮಾಜ ಮತ್ತಷ್ಟು ಬಲಪಡಿಸಬೇಕಾಗತ್ತೆ. ಈಗ ಬಾಲರಾಜು ಗುತ್ತೇದಾರ್ ಇದ್ದಾರೆ, ಸಾಕಷ್ಟು ನಾಯಕರುಗಳು ಮಾತನಾಡ್ತಾರೆ. 4:15 ಗಂಟೆವರೆಗೂ ಸಮಯ ಇದೆ. ಯಾರೂ ಕೂಡ ಎದುರುವ ಅವಶ್ಯಕತೆ ಇಲ್ಲ. ಬಸ್ಸುಗಳು ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ಬಿಟ್ಟು ಹೋದರೂ ನಿಮ್ಮನ್ನೇ ಅಲ್ಲಿ ತಲುಪಿಸುವ ವ್ಯವಸ್ಥೆ ಮಾಡ್ತೀವಿ. ಕೋಲಾರನ ನಮ್ಮ ಶಂಕರ್ ಅವರಿದ್ದಾರೆ, ರಾಯಚೂರಿನ ರಾಘವೇಂದ್ರ ಗೌಡ ಇದ್ದಾರೆ, ಹನುಮಂತ್ ಅವರಿದ್ದಾರೆ. ಎಲ್ಲರೂ ಕೂಡ ಒಟ್ಟಿಗೆ ಕೆಲಸ ಮಾಡಿ ಬರತಕ್ಕಂಥ ಹರಿಪ್ರಸಾದ್ ಅವರ ಜೊತೆ ಈ ಕಾರ್ಯಕ್ರಮ ಆದ ಮೇಲೆ ಪರಂಪೂಜ್ಯ ಸ್ವಾಮಿಗಳ ಜೊತೆ ನೇತೃತ್ವದಲ್ಲಿ ಮೀಟಿಂಗ್ ಮಾಡಿ ಬಹಳ ದೊಡ್ಡ ಒಂದು ಸಮಾವೇಶ ನಾವು ಉಡುಪಿ ನಮ್ಮ ಜಿಲ್ಲಾಧ್ಯಕ್ಷರು ಕಾಪು ಚಂದ್ರಶೇಖರ್ ಅವರು, ರಾಜ್ಯ ಯುವ ಘಟಕದ ಉಪಾಧ್ಯಕ್ಷರು ಶ್ರೀ ನಮ್ಮ ಸಂಜಯ್ ಪೂಜಾರಿ ಅವರು, ಅದೇ ರೀತಿಯಲ್ಲಿ ಎಲ್ಲರ ನೇತೃತ್ವದಲ್ಲಿಯೂ ಕೂಡ ನಾವು ಮುಂದಿನ ದಿನಗಳಲ್ಲಿ ಮಾಡಬೇಕಾಗುತ್ತೆ. ನೀವೆಲ್ಲ ಇವತ್ತು ಒಂದು ಪ್ರೇರಣೆಯ ತಗೊಂಡು ಸಾಕಷ್ಟು ಎದುರಿಸ್ತಾರೆ. ಆದರೆ ನಾವು ಯಾರು ಕೂಡ ಏನಲ್ಲ, ನಾವು ಎದುರುವವರಲ್ಲ ಅಂತಕ್ಕಂಥದ್ದು
ಬಂಧುಗಳೇ, ಕಾರ್ಯಕ್ರಮವನ್ನು ಮುಂದುವರಿಸಿಕೊಳ್ಳುತ್ತಾ ಒಂದು ಪ್ರಕಟಣೆ, ದಯವಿಟ್ಟು ಇದನ್ನು ಗಂಭೀರವಾಗಿ ಸ್ವೀಕರಿಸಿ ಅಂತ ಕೇಳಿಕೊಳ್ಳುತ್ತಾ ವಂಕಸಂಬರ ಗ್ರಾಮದ ನಿಂಗಪ್ಪ ಅವರ ಒಂದು ಪರ್ಸ್ ಕಳೆದೋಗಿದೆ. ಪಾಪ ಅವರ ಬೆಳೆಯ 40,000 ರೂಪಾಯಿ ಅದರಲ್ಲಿ ಇತ್ತು. ಯಾರಿಗಾದರೂ ಸಿಕ್ಕಿದ್ರೆ ಕಣ್ತಪ್ಪಿ ನೀವು ಇಟ್ಟುಕೊಂಡಿದ್ದಿದ್ರೆ ದಯವಿಟ್ಟು ಅದನ್ನು ಅವರಿಗೆ ಮರುಕಳಿಸಬೇಕಾಗಿ ವಿನಂತಿಸಿದ್ದೇವೆ. ಸಿಕ್ಕಿದವರು ಯಾರಾದರೂ ಇದ್ರೆ ನಮ್ಮ MC ಕೌಂಟರ್ ಹತ್ರ ತಲುಪಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಿಂಗಪ್ಪ ಅವರ ಪರ್ಸ್ ಒಂದು ಕಳೆದೋಗಿದೆ, ದಯವಿಟ್ಟು ಅದನ್ನು ಸ್ವೀಕರಿಸಿಕೊಳ್ಳಿ. ಸಲಹೆನ ಯಾರಿಗಾದ್ರೂ ಸಿಕ್ಕಿದ್ರೆ ದಯವಿಟ್ಟು ತಲುಪಿಸಿ. ಇದೀಗ ಕಾರ್ಯಕ್ರಮವನ್ನು ಉದ್ದೇಶಿಸಿ ಭಜಂತ್ರಿ ಕೊರಮ ಶ್ರೀ ನೂಲಿ ಚಂದಯ್ಯ ಗುರುಪೀಠ ಶ್ರವಣಗಿ ಮತ್ತು ನಂದಿ ಕ್ಷೇತ್ರ ತರೀಕೆರೆಯ ಪರಮ ರಾಗಿರುವ ಶ್ರೀ 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 ವೃಷಭೇಂದ್ರ ನೂಲಿ ಚಂದ್ರೇಶ್ವರ ಮಹಾಸ್ವಾಮಿಗಳು ಮಾತನಾಡಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಈಗ ಅಖಿಲ ಭಾರತ ವಿಶ್ವಕರ್ಮ ಪರಿಷತ್ತಿನ ರಾಜ್ಯಾಧ್ಯಕ್ಷರಾಗಿರುವ ಆರ್ ಪ್ರಸನ್ನ ಕುಮಾರ್ ಅವರು ಮಾತನಾಡಬೇಕು. ಈ ಐತಿಹಾಸಿಕ ಹಿಂದುಳಿದ ವರ್ಗಗಳ ಎಲ್ಲ ನಮ್ಮ ಬಂಧುಗಳ, ಅದರಲ್ಲೂ ಕೂಡ ಅತಿ ಹಿಂದುಳಿದ ವರ್ಗಗಳ ಶೋಷಿತ ಸಮುದಾಯಗಳ ಸಮಾನ ಮನಸ್ಕರ ಕಾರ್ಯಕ್ರಮ ಏನು ಇವತ್ತು ಜರುಗ್ತಾ ಇದೆ, ನಮ್ಮ ರಾಷ್ಟ್ರೀಯ ಈಡಿಗ ಮಹಾಮಂಡಳಿಯ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಈ ನಾಡಿನಲ್ಲಿ ತುಳಿತಕ್ಕೊಳಪಟ್ಟಿರ್ತಕ್ಕಂಥ ಅತಿ ಸೂಕ್ಷ್ಮ ಸಮಾಜಗಳನ್ನ ಒಂದು ತೆಕ್ಕೆಗೆ ಕ್ರೋಢೀಕರಿಸುವಲ್ಲಿ ಅತಿರಥ ಮಹಾ ಪ್ರಯತ್ನವನ್ನು ಮಾಡಿದಂಥ ನಮ್ಮ ಪ್ರಣವಾನಂದ ಸ್ವಾಮೀಜಿಗಳಿಗೂ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಪರಮಪೂಜ್ಯರಿಗೂ, ನಮ್ಮ ಸಮುದಾಯದ, ಅದರಲ್ಲೂ ಕೂಡ ವಿಶ್ವಕರ್ಮ ಸಮುದಾಯಗಳಾಗಿರ್ತಕ್ಕಂಥ ಕಮ್ಮಾರ ಕಲ್ಲಯ್ಯ ವಿಶ್ವಕರ್ಮ ಗುರುಪೀಠದ ನೀಲಕಂಠ ಮಹಾಸ್ವಾಮೀಜಿಗಳಿಗೂ, ದೊಡ್ಡೇಂದ್ರ ಮಹಾಸ್ವಾಮೀಜಿಗಳು, ಎಲ್ಲ ಗುರುವರಿಯರಿಗೂ ನಮಸ್ಕರಿಸುತ್ತಾ, ಬಂಧುಗಳೇ, 2006ನೇ ಇಸ್ವಿಯಲ್ಲಿ ಈ ರೀತಿಯಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ನಮ್ಮಂತ, ಅದರಲ್ಲೂ ವೇದಿಕೆ ತೀರಾ ಹಿಂದುಳಿದ ಸಮಾಜಗಳಿಗೆ ಒಂದು ಕರೆಯನ್ನು ಕೊಟ್ಟಿತ್ತು ಅವತ್ತು ಒಂದು ವೇದಿಕೆ, ಅದು ಅಹಿಂದ ವೇದಿಕೆ. ಆ ಅಹಿಂದ ವೇದಿಕೆಯಲ್ಲಿ ನಾವೆಲ್ಲ ಶೋಷಿತರು ಒಂದು ಕನಸನ್ನು ಕಟ್ಟಿದ್ವಿ. ನಾವೆಲ್ಲ ಒಂದು ಆ ವೇದಿಕೆ ಅಂತಕ್ಕಂಥ ರಥದಲ್ಲಿ ನಾವು ಚೆನ್ನಾಗಿ ಕೂತ್ಕೊಂಡು ಹೋಗ್ಬೋದು, ನಮ್ಮ ಪ್ರಯಾಣವನ್ನು ಬಳಸ್ಬೋದು ಅಂತಕ್ಕಂಥ ಮಹದಾಸೆಯನ್ನು ಇಟ್ಕೊಂಡು ಆವತ್ತಿನ ಕಾಲಕ್ಕೆ ನಾವೆಲ್ಲ ಒಂದಾಗಿದ್ವಿ. ಆದರೆ ಅವತ್ತು ಆ ಕನಸು ನಮಗೆ ಅಷ್ಟಾಗಿ ಈಡೇರಲಿಲ್ಲ. ಇವತ್ತು 2023ರಲ್ಲಿ ಸನ್ಮಾನ್ಯ ನಮ್ಮ ನಾಯಕರ ನೇತೃತ್ವದಲ್ಲಿ ನಡೀತಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಇವತ್ತು ನಾವೆಲ್ಲ ಒಂದಾಗಿದ್ದೇವೆ. ಇವತ್ತು ಹಳ್ಳಿಗಾಡುಗಳಲ್ಲಿ ನಮ್ದು 1 ಮನೆ 2 ಮನೆ 3 ಮನೆ ನಮಗೆ ಅನ್ಯಾಯಗಳಾದರೆ ಹೇಳ್ಕೊಳ್ಳಿಕ್ಕೆ ಕೂಡ ಒಬ್ಬ ನಾಯಕರು ಸಿಕ್ಕೋದಿಲ್ಲ. ತೀರಾ ಅನ್ಯಾಯ ಆದರೂ ಕೂಡ ಸುಧಾರಿಸ್ಕೊಂಡು ಹೋಗ್ಬೇಕಲ್ಲಪ್ಪ ನೀನು ಒಂಟಿ ಮನೆ ಅನ್ನುವಂತಕ್ಕಂಥ
ಮಾತನ್ನ ಕೇಳಿಸ್ಕೊಂಡು ನಮ್ಮ ಕಿವಿಯಲ್ಲಿ ರಕ್ತಗಳು ಬಂದ್ಬಿಟ್ಟಿದ್ದಾವೆ. ಇವತ್ತು ಒಂದು ಆಶಾ ಕಿರಣವಾಗಿ ಈ ತರ ಬಹಳಷ್ಟು ನಿಂದನೆಗಳಿಗೆ ಅಪರಾಧಗಳಿಗೆ ಒಳಪಟ್ಟಿರ್ತಕ್ಕಂಥ ಸಮುದಾಯಗಳನ್ನ ವೇದಿಕೆ ಕೊಟ್ಟು ಪರಮ ಪೂಜ್ಯರನ್ನ ಕೂರಿಸಿ ಕಾರ್ಯಕ್ರಮ ಮಾಡಿ ನಮ್ಮ ಸಮಾಜಗಳಿಗೆ ಬೇಕಾಗಿರ್ತಕ್ಕಂಥ ಸವಲತ್ತುಗಳ ಬಗ್ಗೆ, ಪ್ರಜಾಪ್ರಭುತ್ವದ ಹಕ್ಕುಗಳ ಬಗ್ಗೆ ಮಾತನಾಡ್ತಕ್ಕಂಥ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥ ಈ ಸಮಾಜಕ್ಕೆ ನಾನು ಶ್ರೇಷ್ಠಾಂಗ ನಮಸ್ಕಾರವನ್ನು ಮಾಡ್ತಾ, ನಮಗೆ ಒಂದಾಗಲಿಕ್ಕೆ ಬಿಟ್ಟಿರ್ತಕ್ಕಂಥ, ನಮಗೆ ಎಲ್ಲರೂ ಏಕಕಾಲಕ್ಕೆ ಕೊಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಸಮುದಾಯಗಳಿಗೆ ನಾನೊಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇನ್ನುಳಿದ ಸಮಾಜಗಳು, ಅದರಲ್ಲೂ ಅತಿ ಇನ್ನುಳಿದ ಸಮಾಜಗಳು ನಾವೆಲ್ಲ ಒಂದಾದ್ರೆ ಈ ವಿಧಾನಸೌಧವನ್ನು ನಡೆಸಲಿಕ್ಕೆ ಎರಡನೇ ಮಾತಿಲ್ಲ ಅಂತಕ್ಕಂಥ ಘಂಟಾಘೋಷದ ಮಾತನ್ನು ಹೇಳ್ತಾ, ಈ ಪೂರ್ವಭಾವಿ ಸಭೆ ಮುಂದಿನ ದಿನಗಳಲ್ಲಿ ಲಕ್ಷೋಪಾಧ್ಯಾಯಕ್ಕೆ ಸೇರಿ ನಾವೆಲ್ಲ ಈ ಸರ್ಕಾರಕ್ಕೆ ಮತ್ತು ಮುಂದಿನ ದಿನಗಳಲ್ಲಿ ಈ ಒಂದು ಸಮಾಜಕ್ಕೆ ಉತ್ತಮವಾದ ಸಂದೇಶವನ್ನು ನೀಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ, ನಮಗೆ ವೇದಿಕೆ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಒಂದಿಷ್ಟ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದುಳಿದ ವರ್ಗ. ಧನ್ಯವಾದಗಳು ಸರ್. ಬಂಧುಗಳು, ಈ ಕಾರ್ಯಕ್ರಮಕ್ಕೆ ಭೀಮಪುತ್ರಿ ರೇವತ್ರಾಜ್ ಅವರು ಬಂದಿದ್ದಾರೆ. ರಾಜ್ಯ ಭೀಮಪುತ್ರಿ ಬ್ರಿಗೇಡ್ ಬೆಂಗಳೂರು ಅವರನ್ನು ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸಿಕೊಳ್ತಾ ಇದ್ದೇನೆ. ಮಗದೊಮ್ಮೆ ನಿಂಗಪ್ಪ ಅವರ 45,000 ರೂಪಾಯಿ ಇದ್ದಂಥ ಪರ್ಸ್ ಕಳೆದು ಹೋಗಿದೆ. ದಯವಿಟ್ಟು ಸಿಕ್ಕಿದವರು ತಂದೊಪ್ಪಿಸಿ ಅಂತ ವಿನಂತಿಸಿ ಮಾತಿಗಾಗಿ ಸಂಗಮ್ ಪೀರ್ ಪಿಂಚೇರ ಪೀಠ ಇವರನ್ನು ನಾನು ಆಹ್ವಾನಿಸ್ತಾ ಇದ್ದೇನೆ. ಬೋಲೋ ಭಾರತ್ ಮಾತಾ ಕಿ ಜೈ ಅನ್ನಕ್ಕೆ ಊಟ ಮಾಡ್ದಂಗೆ ಕಾಣಲಿಲ್ಲ. ನಾರಾಯಣ ಗುರುಜಿಯವರಿಗೆ ಹಿಂದುಳಿದ ಒಂದು ಸಮಾವೇಶ ಅನ್ನೋದಕ್ಕಿಂತ ಮುಂದುವರಿದ ಸಮಾವೇಶ ಅಂತ ಅನ್ಕೋಬೇಕು. ನಾವ್ಯಾರೂ ಹಿಂದುಳಿದವರಲ್ಲ. ನಾವು ಹಿಂದೆ ಹಿಂದುಳಿದಿದ್ವಿ ಸ್ವತಂತ್ರ ಪೂರ್ವದಲ್ಲಿ. ಈಗ ನಾವು ಮುಂದುವರೆದಿದ್ದೇವೆ ಅಂತಂದೇಳಿ ಈ ಸಂಘಟನೆಯನ್ನು ಮಾಡ್ತಾ ಇದ್ದೇವೆ. ಬಂಧುಗಳೇ, ಬಿಲ್ಲವ ಸಮಾಜ ಅದು ಒಂದು ಪ್ರಾಂತ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದಲ್ಲ. ಎಲ್ಲ ಭಾರತ ದೇಶದಲ್ಲಿ ಎಲ್ಲ ರಾಜ್ಯದಲ್ಲಿ ಇರ್ತಕ್ಕಂಥ ಒಂದು ಸಮಾಜ. ಅಂಥ ಸಮಾಜವನ್ನು ಒಗ್ಗೂಡಿಸಿ ವಂದನೆಗಳನ್ನು ಸಲ್ಲಿಸುತ್ತಾ, ಇವತ್ತು ನೀವು ಸೇರಿರ್ತಕ್ಕಂಥದ್ದು ಒಂದು ಅದ್ಭುತ ಕಾರ್ಯಕ್ರಮ. ಈ ಕರ್ನಾಟಕ ಇತಿಹಾಸದಲ್ಲಿ ದಲಿತರಿಗಾಗಿ, ಅದರಲ್ಲಿ ಅತಿ ಕೆಳವರ್ಗದ ಸಮಾಜದ ಸ್ವಾಮಿಗಳಿಗೆ ವೇದಿಕೆಯನ್ನು ಸಲ್ಲಿಸಿರ್ತಕ್ಕಂಥದ್ದು. ಇಂಥ ಒಂದು ಕಾರ್ಯಕ್ರಮ ಕರ್ನಾಟಕದ 78 ವರ್ಷ ನಮಗೆ ಸ್ವತಂತ್ರ ಸಿಕ್ಕರೂ ಸಹಿತ ನಮ್ಮ ದೇಶದಲ್ಲಿ ಇಂಥ ಒಂದು ಸಮಾವೇಶ ಸಿಕ್ಕಿರಲಿಲ್ಲ. ನಮ್ಮ ದಲಿತರಿಗೆ ಒಂದು ವೇದಿಕೆ ಸಿಕ್ಕಿರಲಿಲ್ಲ. ಅಂಥ ವೇದಿಕೆಯನ್ನು ಒದಗಿಸಿಕೊಟ್ಟಿರ್ತಕ್ಕಂಥ BK ಹರಿಪ್ರಸಾದ್ ಅವರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ, ಅದರ ಜೊತೆಗೆ ಇವತ್ತು ನೀವು ಸೇರಿರ್ತಕ್ಕಂಥದ್ದು ಬರೀ ಸಮಾವೇಶವಲ್ಲ, ಇದು ಸಮಾನ ಮನಸ್ಕರ ಪೂರ್ವಭಾವಿ ಸಭೆ. ಈ ಪೂರ್ವಭಾವಿ ಸಭೆ ಬರೀ ಪೂರ್ವಭಾವಿ ಸಭೆ ಕರ್ನಾಟಕವನ್ನು ನಡೆಸುತ್ತದೆ. ಹಾಗೂ ಈ ಕ್ಷೇತ್ರದಲ್ಲಿ ನಾವು ಏನನ್ನಾದರೂ ಸಾಧಿಸಬೇಕಾದ್ರೆ ಒಗ್ಗಟ್ಟು ಬಹಳ ಮುಖ್ಯ. ಈ ಒಗ್ಗಟ್ಟನ್ನು ಒಗ್ಗೂಡಿಸ್ತಕ್ಕಂಥ ಒಂದು ಕಾರ್ಯಕ್ಷೇತ್ರವನ್ನು BK ಹರಿಪ್ರಸಾದ್ ಅವರು ಮಾಡಿದ್ದಾರೆ. ನಾವು ಅಹಿಂದವನ್ನು ಕಂಡಿದ್ವಿ. ಆ ಅಹಿಂದ ಇವತ್ತು ಸತ್ಯವಾಗಲು ಪರಿಪೂರ್ಣವಾಗಿದೆ ಅಂತಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಅದು ಅಹಿಂದ ಎಂಬತಕ್ಕಂಥದ್ದು ಪರಿಪೂರ್ಣವಾಗಿರ್ತಕ್ಕಂಥದ್ದು ಆಗಬೇಕಾದ್ರೆ ಸಮಾನ ಮನಸ್ಕರು ಮತ್ತು ದಲಿತ ವರ್ಗದ ಸ್ವಾಮೀಜಿಗಳು, ಕೆಳವರ್ಗದ ಸ್ವಾಮೀಜಿಗಳನ್ನು ಕೇಳೋರಿರಲಿಲ್ಲ. ಇವತ್ತು ಈ ವೇದಿಕೆ ಅಹಿಂದವನ್ನು ಬಿಂಬಿಸುವಂತ ಒಂದು ಮಾತ್ರವಾಗಿರ್ತಕ್ಕಂಥ ಒಂದು ವೇದಿಕೆ ಇವತ್ತು ನಾವು ಕಾಣಬಹುದು. ಇದು BK ಹರಿಪ್ರಸಾದ್ ಅವರ ಒಂದು ಸಂಘಟನೆಯಿಂದ ಈ ಒಂದು ವ್ಯವಸ್ಥೆ ನಮಗೆ ಸಾಧ್ಯವಾಗಿದೆ. ಹಾಗೆ ನಮ್ಮ ದಲಿತ ವರ್ಗದ ಮತ್ತು ಅಲೆಮಾರಿ ಜನಾಂಗದ ವ್ಯವಸ್ಥೆಯಲ್ಲಿ 160 ಜನಾಂಗಗಳುಂಟು. ಆ ಜನಾಂಗಗಳನ್ನು ಈ ರಾಜ್ಯಕ್ಕೆ ಬಿಂಬಿಸಿ ಈ ರಾಜ್ಯಕ್ಕೆ ಪರಿಚಯ ಮಾಡಿರ್ತಕ್ಕಂಥ ದ್ವಾರಕನಾಥ್ ಅವರು ಈ ಒಂದು ಅಹಿಂದದ ಮೂಲ ಕಾರಣೀಕರ್ತರು. ಅಂತಹ ಕಾರಣೀಕರ್ತರು ಇವತ್ತು ನಮ್ಮ ಜೊತೆಗಿದ್ದಾರೆ. ಹಾಗೆ ಹರಿಪ್ರಸಾದ್ ಅವರು ಮಾಡಿರ್ತಕ್ಕಂಥ ಈ ಕಾರ್ಯಕ್ಷೇತ್ರ ತುಂಬಾ ಅದ್ಭುತವಾಗಿರ್ತಕ್ಕಂಥದ್ದು. ಈ ಈಡಿಗ ಸಮಾಜ ಅರ್ಥ ಮಾಡ್ಕೋಬೇಕು. ಈ ಈಡಿಗ ಸಮಾಜ ಈಚಲಿಗೆವನ್ನು ಹತ್ತಿದ್ರಿ, ಇನ್ನು ಮೇಲೆ ವಿಧಾನಸೌಧವನ್ನು ಹತ್ತಿರಿ ಅಂತ ಹೇಳ್ತಾ ನಾನು 2 ಮಾತಿಗೆ ವಿರಾಮ ಕೊಡ್ತೀನಿ. ಶರಣಾರ್ಥಿ. ಈಗ
ದೇವದುರ್ಗ ತಾಲೂಕಿನ ನಮ್ಮ ರಮಾನಂದ ಪಾಟೀಲ್ ಅವರಾಗಲಿ ಹಾಗೂ ಶರಣ್ ಗೌಡ ಆಗಲಿ, ದಾವಣಗೆರೆ ಜಿಲ್ಲೆಯ ನಮ್ಮ ಜಿಲ್ಲಾ ಮಹಿಳಾಧ್ಯಕ್ಷರಾದ ಶ್ರೀಮತಿ ದೊಡ್ಡಘಟ್ಟದ ಯಶೋಧಮ್ಮ ಅವರಾಗಲಿ, ಶ್ರೀಮತಿ ನೆಲ್ಲೂರಿನ ಆಶಾ ಅವರಾಗಲಿ, ಎಲ್ಲರೂ ಕೂಡ ಭಾಳ ಅಚ್ಚುಕಟ್ಟಿನಿಂದ ಜನವನ್ನು ಎಲ್ಲರೂ ಕರ್ಕೊಂಡ್ಬಂದಿದ್ದಾವೆ. ನಾವು ಬಾಲರಾಜ ಗುತ್ತೇದಾರ್ ಅವರು ನಮ್ಮ ಕಲ್ಯಾಣ ಕರ್ನಾಟಕದ ಯುವ ಮುಖಂಡರಾದ ಬಾಲರಾಜ ಗುತ್ತೇದಾರ್ ಮಾತನಾಡ್ತಾರೆ. ಮಹಾಮಂಡಳಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಗುರುರಾಜ್ ಅವರು, ರಾಘವೇಂದ್ರ ಸಿದ್ದಾಪುರದವರು, ಜನಾರ್ದನ್ ಅವರು, ಸುನಿಲ್ ಅವರು ಎಲ್ಲರೂ ಕೂಡ ಕಳೆದ 1 ತಿಂಗಳಾಗಿ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ಮಾಡಿಕೊಂಡು ಶ್ರೀಮತಿ ವಿಜಯಲಕ್ಷ್ಮಿ ಅವರು ಹಾಗೂ ತುಮಕೂರಿನ ನಮ್ಮ ಅಪ್ಪು ಅವರು, ಅದೇ ರೀತಿ ತುಮಕೂರಿನ ಶ್ರೀನಿವಾಸ್ ಅವರು, ಹಿರಿಯೂರಿನ ಬಂಗಾರಪ್ಪನವರು, ಹೊಸದುರ್ಗದ ರಾಜು ಅವರು, ಹಾಗೆ ಎಲ್ಲರೂ ಕೂಡ ಅಭೂತಪೂರ್ವವಾದ ಕೆಲಸಗಳನ್ನು ದಾವಣಗೆರೆಯ ಪ್ರಕಾಶ್ ಅವರಾಗಲಿ ಎಲ್ಲರೂ ಕೂಡ ಹಾವೇರಿಯ ನಮ್ಮ ಆನೆಗಲ್ಲ ಮುತ್ತನ್ನವರಾಗಲಿ, ರಾಣಿಬೆನ್ನೂರಿನ ದೇವರಾಜ್ ಅವರಾಗಲಿ ಎಲ್ಲರೂ ಕೂಡ ಹಾವೇರಿ ಜಿಲ್ಲೆಯಿಂದ 13 ಬಸ್ಸುಗಳನ್ನೇ ನಮ್ಮ ಅಗಡಿ ಗ್ರಾಮಾಂತರದ ಅಗಡಿ ರಮೇಶ್ ಅಲ್ಲಿ ಬಹಳ ಕಷ್ಟಪಟ್ಟು ಗಾಡಿಯನ್ನು ತಂದಿದ್ದಾರೆ. ಮುಂದಿನ ದಿನಗಳಲ್ಲಿಯೂ ಕೂಡ ಅದೇ ರೀತಿಯಲ್ಲಿ ಮೈಸೂರಿನ ಮೂಲಗಳಿಂದ ಜನ ಬಂದಿದ್ದಾವೆ. ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡ ಹೆಚ್ಚಿನ ಪ್ರಯತ್ನವನ್ನು ಉದ್ದೇಶಿಸಿ ಬಾಲರಾಜ ಗುತ್ತೇದಾರ್ ಅವರು ಕೂಡ ಮಾತನಾಡ್ತಾರೆ. ರಾಷ್ಟ್ರೀಯ ಇಡೀಗ ಮಹಾಮಂಡಳಿ ಹಾಗೂ ಹಿಂದುಳಿದ ವರ್ಗದ ಇದು ಒಂದು ಪೂರ್ವಭಾವಿ ಸಭೆಗೆ ಬಂದಂಥ ಎಲ್ಲ ನನ್ನ ಹಿಂದುಳಿದ ವರ್ಗದ ಪೂಜ್ಯರಲ್ಲಿ ಪಾದಕಮಗಳಲ್ಲಿ ನಮಸ್ಕರಿಸಿ ಹಾಗೂ ಈ ಒಂದು ಪೂರ್ವಭಾವಿ ಸಭೆಗೆ ನೇತೃತ್ವವನ್ನು ವಹಿಸಿದಂಥ ಮುಖ್ಯವಾಗಿ ಶ್ರೀ ಹಿರಿಯ ನಮ್ಮ ರಾಷ್ಟ್ರೀಯ ನಾಯಕರಾದ BK ಹರಿಪ್ರಸಾದ್ ಸಾಹೇಬ್ರವರ ನೇತೃತ್ವದಲ್ಲಿ ಬಂದಂಥ ಎಲ್ಲ ಹಿಂದುಳಿದ ವರ್ಗದ ಮುಖಂಡರುಗಳಿಗೂ ಕೂಡ ನಮಸ್ಕರಿಸಿ, ವಿಶೇಷವಾಗಿ ನಮ್ಮ ಈ ಒಂದು ಸಭೆಗೆ ಒಂದು ಶೋಭೆಯನ್ನು ತರಕ್ಕೆ ಹಳ್ಳಿಗಳಲ್ಲಿ ಮತ್ತು ಪ್ರತಿಯೊಂದು ತಾಲೂಕುಗಳಲ್ಲಿ ಜಿಲ್ಲೆಗಳಲ್ಲಿ ಬಹಳ ಸಮಯವನ್ನು ಬದಿಗಿಟ್ಟು ಅವರಿಗೆ ಜ್ವರ ಬಂದರೂ ಕೂಡ ಪ್ರತಿಯೊಬ್ಬರ ನಾಯಕರುಗಳಿಗೆ ಮನೆಗಳಿಗೆ ಹೋಗಿ ಈ ಒಂದು ಕಾರ್ಯಕ್ರಮ ಪೂರ್ವಭಾವಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತೇಳಿ ಏನು ಒತ್ತಾಡಿದಂಥ ನಮ್ಮ ಪೂಜ್ಯರಾದ ಇಡೀಗ ಸಮಾಜದ ಪರವಾನಂದ ಸ್ವಾಮೀಜಿ ಅವರಿಗೆ ನಾವು ಎಷ್ಟು ಧನ್ಯವಾದಗಳನ್ನು ಹೇಳಿದ್ರು ಕೂಡ ಈ ಸಂದರ್ಭದಲ್ಲಿ ಕಡಿಮೆ ಅಂತೇಳಿ ಹೇಳಿ, ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಪೂರ್ವಭಾವಿ ಸಭೆ, ಈ ಪೂರ್ವಭಾವಿ ಸಭೆ ಕಾರ್ಯಕ್ರಮ ನೋಡಿದ್ರೆ ಈ ಟೆಂಟಲ್ಲಿ ಏನು ಕೂತಂತ ಜನರು ಈ ಊಟಕ್ಕೆ ಹೋಗಿದ್ದಾರೆ, ಆ ಊಟಕ್ಕೆ ಹೋಗೋ ಮುಂಚೆನೂ ಕೂಡ ರೋಡಲ್ಲಿ ನೋಡಿ ಅಕ್ಕಪಕ್ಕ ರೋಡು ಇವತ್ತು ಯಾವುದೇ ಒಂದು ಖುಲ್ಲಾ ಜಾಗಗಳಲ್ಲಿ ನಿಲ್ಲಕ್ಕೆ ಜಾಗ ಇಲ್ಲದ ಥರ ಜನ ಬಂದಿದ್ದು ಒಂದು ಸಂದೇಶ ರವಾನ ಮಾಡ್ತಾ ಇದ್ದೀವಿ. ನಮ್ಮ ಹಿಂದುಳಿದ ವರ್ಗದ ಜನಾಂಗಕ್ಕೆ ಇವತ್ತು ಏನಾದರೂ ಅನ್ಯಾಯ ಆದರೆ ಯಾವ ಥರ ನಾವೆಲ್ಲರೂ ಒಗ್ಗೂಡಿ ಮುಂದೆ ಬರ್ತೀವಿ ಎಂಬ ಮಾತುಗಳನ್ನು ಕೂಡ ನಾವು ನೆನಬೇಕಾಗಿದೆ. ಅದಕ್ಕಾಗಿ ಈ ಒಂದು ಕಾರ್ಯಕ್ರಮ ಮುಂದೆ ಮತ್ತೆ ನಮ್ಮ ಒಂದು ದೊಡ್ಡ ಸಮಾರೋಪ ಸಮಾರಂಭ ಯಾವ ಥರ ಮುಂದೆ ಆಗಬೇಕಾಗಿದೆ. ಜನವರಿಯಲ್ಲಿ ನಾವು 15ರಿಂದ 20 ಲಕ್ಷವರೆಗೂ ಜನರು ಕೂಡ ಸೇರಲಿದ್ದೀವಿ. ಅದಕ್ಕೆ ಎಲ್ಲೆಲ್ಲಿ ಅನ್ಯಾಯ ಆಗುತ್ತೆ ಅಲ್ಲಿ ನ್ಯಾಯದ ರೂಪವಾಗಿ ನಾವೆಲ್ಲರೂ ನಿಲ್ಲಬೇಕಾಗಿದೆ. ಯಾಕಂದ್ರೆ ಹಿಂದುಳಿದವರಿಗೆ ಕೇವಲ ಉಪಯೋಗಿಸಿ ಇವತ್ತು ದೊಡ್ಡ ಸ್ಥಾನಕ್ಕೆ ಏನು ಹೋಗಿದ್ದಾರೆ ಅವರನ್ನ ಕೂಡ ಇವತ್ತು ಗಮನದಲ್ಲಿ ಇಡಬೇಕಾಗತ್ತೆ. ಅವರು ಕೂಡ ಯಾರಿಂದ ನಾವು ಮುಂದೆ ಬಂದಿದ್ದೀವಿ, ಮುಂದೆನೂ ಕೂಡ ನಾವೆಲ್ಲರ ಜೊತೆ ಇರಬೇಕಾಗುತ್ತೆ ಎಂಬ ಮಾತನ್ನ ಕೂಡ ಅವರೆಲ್ಲರೂ ಅರ್ಥ ಮಾಡ್ಕೋಬೇಕಾಗಿದೆ. ಹಿಂದುಳಿದ ವರ್ಗದವರಿಗೆ ನಾವೆಲ್ಲರೂ ಶಕ್ತಿ ತುಂಬ ಎಲ್ಲರೂ ತಿಳ್ಕೊಂಡು ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ. ನಮಸ್ಕಾರ. ಜೈ ಶ್ರೀನಾರಾಯಣ ಗುರು. ಧನ್ಯವಾದಗಳು ಸರ್. ಇದೀಗ ನಮ್ಮ ಇಡೀ ಕಾರ್ಯಕ್ರಮದ ಸಾರಾಂಶವನ್ನ ನಿಮ್ಮ ಮುಂದೆ ನೀಡೋದಕ್ಕೆ ಬರ್ತಾ ಇದ್ದಾರೆ ಮಾನ್ಯ ಹಿಂದುಳಿದ ವರ್ಗ ಆಯೋಗದ ಮಾಜಿ ಅಧ್ಯಕ್ಷರು ಆಗಿರುವಂತಹ ಶ್ರೀ CS ದ್ವಾರಕಾನಾಥ್ ಅವರನ್ನ ಚಪ್ಪಾಳಿಯೊಂದಿಗೆ ಸ್ವಾಗತಿಸೋಣ. ಹಲೋ, ಕೇಳಿಸ್ತಾ ಇದೆಯಲ್ಲ ಎಲ್ಲ ಬಂಧುಗಳೇ?
ವೇದಿಕೆ ಮೇಲಿರುವಂತಹ ಹಿಂದುಳಿದ ಮತ್ತು ದಲಿತ ಸಮುದಾಯದ ಎಲ್ಲ ಸ್ವಾಮೀಜಿಗಳ ಪಾದಾರ ಬಂಧಗಳಿಗೆ ವಂದಿಸುತ್ತಾ ಈ ಇಡೀ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂತಹ ಪ್ರಣವಾನಂದ ಸ್ವಾಮೀಜಿಯವರು ಮತ್ತು ಬಿ ಕೆ ಹರಿಪ್ರಸಾದ್ ಅವರನ್ನು ನಾನು ನೆನೆಯುತ್ತಾ ಕೆಲವು ವಿಷಯಗಳನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಆಗ ಬೆಳಗ್ಗೆಯಿಂದ ನಾನು ಎಲ್ಲ ಭಾಷಣಗಳನ್ನು ಕೂಡ ಕೇಳಿಸ್ಕೊಂಡಿದ್ದೇನೆ. ನನಗೆ ಹರಿಪ್ರಸಾದ್ ಸಾಹೇಬರು ನೀವು ಕನ್ಕ್ಲೂಡಿಂಗ್ ಭಾಷಣ ಮಾಡಿ ಅಂತ ಹೇಳಿದ್ರಿಂದ ನಾನು ಇಷ್ಟೊತ್ತು ವೆಯ್ಟ್ ಮಾಡಿ ನನ್ನ ಕಡೆ ಭಾಷಣವಾಗಿ ನಾನು ಮಾತಾಡ್ತಾ ಇದ್ದೇನೆ. ನಾನು ಹೆಚ್ಚೊತ್ತು ಮಾತಾಡಲ್ಲ, ಯಾರೂ ಕೂಡ ಹೆದರಬೇಕಾಗಿಲ್ಲ. ಒಂದನೇದಾಗಿ ಇದು ಒಂದು ಐತಿಹಾಸಿಕ ಸಮಾವೇಶ ಅಂತ ನಾನು ಕರೀಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಯಾಕಿದು ಐತಿಹಾಸಿಕ ಸಮಾವೇಶ ಅಂತೀನಿ ಅಂತಂದರೆ 1996ರಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಒಂದು ಬಲಿಜ ಸಮುದಾಯದ ಒಂದು ಸಮಾವೇಶ ಆಯಿತು. ಆ ಬಲಿಜ ಸಮುದಾಯದ ಸಮಾವೇಶದಲ್ಲಿ ಇದೇ ರೀತಿಯಲ್ಲಿ ಬಲಿಜ ಸಮುದಾಯ ಸುಮಾರು 30-40 ಸಾವಿರ ಜನ ಹಿಂಗೆ ಕುಂತಿದ್ರು. ವೇದಿಕೆ ಮೇಲೆ ಎಲ್ಲ ಹಿಂದುಳಿದ ವರ್ಗದ ನಾಯಕರು ಕೂಡ ಕುಂತಿದ್ರು. ಅದೊಂದು ಮೆಸೇಜ್ ಹೋಯಿತು. ಆ ಸಮಾವೇಶವನ್ನು ಉದ್ಘಾಟನೆ ಮಾಡಿದಂಥವರು ಬಂಗಾರಪ್ಪನವರು. ಆ ಸಮಾವೇಶ ಆದ ನಂತರ ಸರಿಯಾಗಿ 1 ವರ್ಷಕ್ಕೆ ಅಹಿಂದ ಸಮಾವೇಶ ಮಾಡಲಿಕ್ಕೆ ಸಾಧ್ಯ ಆಯಿತು. ಆ ಅಹಿಂದ ಅನ್ನುವಂಥ ಹೆಸರನ್ನು ಕೊಟ್ಟಿದ್ದು ಕೂಡ ನಾನೇ. ಅದು ಆ ಸಂದರ್ಭದಲ್ಲಿ ಹಿಂದೆ ಸಾಹು ಮಹಾರಾಜ್ ಅವರು ಹಿಂದುಳಿದ ವರ್ಗಗಳ ಒಂದು ಸಮಾವೇಶವನ್ನು ಕರೀತಾರೆ. ಆ ಹಿಂದುಳಿದ ವರ್ಗದ ಸಮಾವೇಶವನ್ನು ಡಾಕ್ಟರ್ ಅಂಬೇಡ್ಕರ್ ಅವರಿಂದ ಅವರು ಉದ್ಘಾಟನೆ ಮಾಡಿಸ್ತಾರೆ. ಆಗ ಒಂದು ಮಾತು ಹೇಳ್ತಾರೆ ಸಾಹು ಮಹಾರಾಜ್ ಅವರು. ಡಾಕ್ಟರ್ ಅಂಬೇಡ್ಕರ್ ಅವ್ರಿಗೆ ಅವರು ಹಿಂದುಳಿದ ವರ್ಗದವರಲ್ಲ, ಅವರು ದಲಿತ ಸಮುದಾಯದವರು. ಹಿಂದುಳಿದ ವರ್ಗಕ್ಕೆ ಒಬ್ಬ ನಾಯಕ ಬೇಕಾಗಿದ್ದಾನೆ. ಅಂಬೇಡ್ಕರ್ ಅವರನ್ನ ನೀವು ನಿಮ್ಮ ನಾಯಕನಾಗಿ ಗುರುತಿಸ್ಕೊಂಡು ಕರ್ಕೊಂಡು ಹೋಗಿ ಅನ್ನುವಂಥ ಮಾತನ್ನ ಆವತ್ತು ಸಾಹು ಮಹಾರಾಜ್ ಅವರು ಹೇಳ್ತಾರೆ. ಇದು ಕೂಡ ನನಗೆ ಬಹಳ ಇಂಪಾರ್ಟೆಂಟ್ ಅಂತೇಳಿ ಅನಿಸ್ತು. ಈ 2 ಕಾರಣಗಳಿಗೂ ನನಗೆ ಬಹಳ ಪ್ರಮುಖ ಅಂತೇಳ್ಬಿಟ್ಟು ಅನಿಸಿದ್ರಿಂದ ನಾನು ಈ ಮಾತುಗಳನ್ನು ಸ್ಮರಿಸ್ಕೊಳ್ತಾ ಇದ್ದೇನೆ. ಇವತ್ತು ಇಡೀ ಸಮಾವೇಶದ ಉದ್ದೇಶ ಏನಂಗಾದ್ರೆ, ಇಡೀ ಸಮಾವೇಶದ ಉದ್ದೇಶ ಏನು ಅಂತ ಹೇಳಿದ್ರೆ, ನಾವು ಯಾವುದೋ ಒಂದು ನಾವು ಸಂಘಟನೆ ಮಾಡಿ ಇನ್ನೇನೋ ಒಂದು ಕೆಲಸ ಮಾಡಬೇಕಾಗಿಲ್ಲ. ಅಂದ್ರೆ ವಿತಿನ್ ದ ಕಾನ್ಸ್ಟಿಟ್ಯೂಷನಲ್ ಫ್ರೇಮ್ವರ್ಕ್ ಅಲ್ಲಿ ನಮ್ಮ ಪ್ರಾತಿನಿಧ್ಯವನ್ನ ಕೇಳಬೇಕಾಗಿದೆ. ನಮ್ಮ ಪ್ರಾತಿನಿಧ್ಯ ಅಂತಂದ್ರೆ ನಮ್ಮ ರೆಪ್ರೆಸೆಂಟೇಷನ್. ಅದನ್ನ ಬಾಬಾ ಸಾಹೇಬರು ಅಡಿಕ್ವೇಟ್ ರೆಪ್ರೆಸೆಂಟೇಷನ್ ಅಂತ ಕರೀತಾರೆ. ಅಂದ್ರೆ ಸಮಾನ ಪ್ರಾತಿನಿಧ್ಯವನ್ನ ಎಲ್ಲಾ ಸಮುದಾಯಗಳಿಗೂ ನೀಡಬೇಕು ಅಂತ ಕರೀತಾರೆ. ಅವರೊಂದು ಮಾತನ್ನು ಹೇಳ್ತಾರೆ, ನಿಮಗೆ ಪ್ರಾತಿನಿಧ್ಯ ಇಲ್ಲದೆ ಇದ್ದಾಗ ಈ ಸಮುದಾಯಗಳು ಪವರ್ಲೆಸ್ ಆಗಿರ್ತವೆ ಅಂತ, ಅಧಿಕಾರದಿಂದ ವಂಚಿತರಾಗಿರ್ತಾರೆ ಅಂತ ಹೇಳ್ಬಿಟ್ಟು. ನಮಗೆ ಪ್ರಾತಿನಿಧ್ಯ ಸಿಕ್ಕಾಗ ಮಾತ್ರ ನಾವು ಅಧಿಕಾರದ ಜೊತೆ ಇರಲಿಕ್ಕೆ ಸಾಧ್ಯವಾಗುತ್ತೆ ಅಂತ ನಾನು ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಕರ್ನಾಟಕದ 3 ಹಂತಗಳಲ್ಲಿ ನಾವು ಈ ಸಾಮಾಜಿಕ ನ್ಯಾಯವನ್ನು ನೋಡಬಹುದು ಅಂತ ನಾನು ಅಂದ್ಕೊಂಡಿದ್ದೇನೆ. ಮೊದಲು ನನಗೆ ಈ ತಳ ಸಮುದಾಯಗಳಿಗೆ, ಅದರಲ್ಲೂ ಕೂಡ ಹಿಂದುಳಿದ ವರ್ಗಗಳಿಗೆ ಮತ್ತು ದಲಿತ ವರ್ಗಗಳಿಗೆ ಭೂಮಿ ಕೊಟ್ಟಿದ್ದು ಟಿಪ್ಪು ಸುಲ್ತಾನ್. ಇವತ್ತು ಟಿಪ್ಪು ಸುಲ್ತಾನ್ ಅವ್ರನ್ನ ನೆನೆಸ್ಕೋಬೇಕಾಗತ್ತೆ. ಟಿಪ್ಪುವಿನ ನಂತರ ಈ ಸಮುದಾಯಗಳಿಗೆ ಪ್ರಾತಿನಿಧ್ಯ ಕೊಟ್ಟಿದ್ದು, ಮೀಸಲಾತಿ ಕೊಟ್ಟಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು. ಅದಾದ ನಂತರ ಈ ಸಮುದಾಯಗಳಿಗೆ
ಪ್ರಾತಿನಿಧ್ಯ ಕೊಟ್ಟಿದ್ದು ದೇವರಾಜ ಅರಸು. ದೇವರಾಜ ಅರಸರು ನಮಗೆ ಪ್ರಾತಿನಿಧ್ಯ ಕೊಟ್ಟ ಪರಿಣಾಮದಿಂದಾಗಿ ಇವತ್ತು ನಾವಿಲ್ಲಿ ಸಂಘಟನೆ ಆಗಲಿಕ್ಕೆ ಸಾಧ್ಯ ಆಗಿದೆ. ಇಲ್ಲಿ ಬಹಳ ಪ್ರಮುಖವಾದಂಥ ಅಂಶವನ್ನು ನಿಮ್ಮ ಹತ್ರ ಹೇಳಬೇಕು ಅಂತ ಇಚ್ಛೆ ಪಡ್ತಾ ಇದ್ದೀನಿ. ಕೊಟ್ಟಿಲ್ಲ ಸರ್, ನಾನು ಕೊಟ್ಟಿದ್ದೇನೆ. ಇಲ್ಲಿ ಬಹಳ ಪ್ರಮುಖವಾದಂತಹ ಅಂಶ, ನಾನು ಇದನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಇವತ್ತು ನಾವು ಇಲ್ಲಿ ಸೇರುವಂತಹ ಸಮಾವೇಶ ಏನಾಗ್ತಾ ಇದೆ, ಒಂದು ದಿಕ್ಸೂಚಿ ಸಮಾವೇಶ ಅಂತ ಅಂದ್ಕೊಂಡಿದ್ದಾರೆ. ಇಡೀ ಹಿಂದುಳಿದ ವರ್ಗಗಳಿಗೆ, ಅಲ್ಪಸಂಖ್ಯಾತರಿಗೆ ಮತ್ತು ದಲಿತ ಸಮುದಾಯಗಳಿಗೆ ಇದೊಂದು ದಿಕ್ಸೂಚಿ ಸಮಾವೇಶ ಅಂತ ಹೇಳ್ಬಿಟ್ಟು ನಾನಿವತ್ತು ಅಂದುಕೊಂಡಿದ್ದೇನೆ. ಯಾಕೆ ಇದು ದಿಕ್ಸೂಚಿ ಸಮಾವೇಶ ಆಗಿದೆ ಅಂತ ಹೇಳಿದ್ರೆ, ದೇವರಾಜ ಅರಸರ ನಂತರ ಸುಮಾರು 20-30 ವರ್ಷಗಳ ಕಾಲ ಮತ್ತೆ ನಾವು ಕತ್ತಲೆ ಯುಗಕ್ಕೆ ವಾಪಸ್ ಹೋದ್ವಿ. ಆ ಕತ್ತಲೆ ಯುಗದಿಂದ ನಾವು ಮತ್ತೆ ವಾಪಸ್ಸೇ ಬರಲಿಲ್ಲ. ಅಹಿಂದ ಚಳವಳಿಯಿಂದಾಗಿ ಎಲ್ಲ ಸಣ್ಣ ಸಮುದಾಯಗಳಿಗೆ ಒಂದು ಪ್ರಾತಿನಿಧ್ಯ ಸಿಗಬಹುದೇನೋ ಅಂತ ಅಂದ್ಕೊಂಡಿದ್ವಿ. ಆ ಪ್ರಾತಿನಿಧ್ಯ ಕೂಡ ತಳ ಸಮುದಾಯಗಳಿಗೆ, ಅದರಲ್ಲೂ ಕೂಡ ಅತ್ಯಂತ ಕೆಳವರ್ಗದ ಮತ್ತು ಅತಿ ಸೂಕ್ಷ್ಮ ಸಮುದಾಯಗಳಿಗೆ ಸಿಗಲೇ ಇಲ್ಲ. ಅದೊಂದು ದೊಡ್ಡ ಅನಾಹುತ ಅಂತ ಹೇಳ್ಬಿಟ್ಟು ನಾನು ಅಂದ್ಕೊಂಡಿದ್ದೇನೆ. ಅಂದರೆ ಈ ಸಮುದಾಯಗಳಿಗೆ, ಸಣ್ಣ ಸಮುದಾಯಗಳಿಗೆ, ದಿಕ್ಕೇ ಇಲ್ಲದ ಸಮುದಾಯಗಳಿಗೆ, ತಬ್ಬಲಿ ಸಮುದಾಯಗಳಿಗೆ ನಾವು ಪ್ರಾತಿನಿಧ್ಯವನ್ನು ಕೊಡದೇ ಇದ್ರೆ ಈ ಇಡೀ ಸಮಾವೇಶಗಳೇ ನಿಷ್ಕ್ರಿಯ ಆಗತ್ತೇನೋ ಅಂತ ಅಂದ್ಕೊಂಡಿದ್ದೀನಿ ನಾನು. ಇಂತಹ ಸಮಾವೇಶಗಳು ನಿಷ್ಕ್ರಿಯ ಆಗತ್ತೇನೋ ಅಂತ ಅಂದ್ಕೊಂಡಿದ್ದೀನಿ. ಅನೇಕ ಅಲೆಮಾರಿ ಸಮುದಾಯಗಳಿದ್ದಾವೆ. ನಿಮಗೆ ಅಲೆಮಾರಿ ಸಮುದಾಯಗಳು ಹೆಸರುಗಳೇ ಕೇಳಲ್ಲ ನೀವು. ಒಂದು ಸಮುದಾಯ ಇದೆ, ಆ ಸಮುದಾಯದ ಹೆಸರು ಹಲಾಲ್ ಕೋರ್ ಅಂತ. ನಾವು ಹಲಾಲ್ ಕೋರ್ ಅನ್ನೋಂಥದ್ದು ಒಂದು ಬೈಗಳ ಅಂತ ತಿಳ್ಕೊಳ್ತೀವಿ. ಇಲ್ಲಿ ನಮ್ಮ ಜೊತೆ ನಮ್ಮ ಸಮುದಾಯಕ್ಕೆ ಬಂದಿದ್ದಾರೆ ದರ್ವೇಸಿಗಳು ಬಂದಿದ್ದಾರೆ. ದರ್ವೇಸಿ ಸಮುದಾಯದವರು ನಮ್ಮ ಇಲ್ಲಿಗೆ ಬಂದಿದ್ದಾರೆ. ಈ ಹಲಾಲ್ ಕೋರ್ಗಳು, ದರ್ವೇಸಿಗಳು, ಚಪ್ಪರ್ ಬಂಧುಗಳು, ಕಂಜರ್ ಬಾಟಗಳು, ಕರ್ಕರ್ಮುಂಡಿಗಳು ಇವರೆಲ್ಲ ಎಲ್ಲಿಂದ ಬಂದರು? ಈ ಸಮುದಾಯಗಳಿಗೆ ನಾಯಕತ್ವವನ್ನು ನಾವು ಕೊಡುವಂಥ ಅವಶ್ಯಕತೆ ಇದೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ, ಇವತ್ತು ಇಡೀ ಸಮುದಾಯದ ಚಾರ್ಟರ್ ಆಫ್ ಡಿಮ್ಯಾಂಡ್ಸ್ ಏನಿದೆ ಅನ್ನೋದನ್ನು ನಾನಿಲ್ಲಿ ಓದಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನೀವೆಲ್ಲರೂ ಕೂಡ, ಯಾಕಂದರೆ ಇಡೀ ಸಮಾವೇಶದ ಮೂಲ ಉದ್ದೇಶನೇ ಚಾರ್ಟರ್ ಆಫ್ ಡಿಮ್ಯಾಂಡ್ಸ್ ಏನಿದೆ ಅನ್ನೋಂಥದ್ದನ್ನು ನಾವು ಏನನ್ನ ಈ ಸಮಾವೇಶದ ಮೂಲಕ ಹೇಳ್ತಾ ಇದ್ದೀವಿ, ಸರ್ಕಾರಕ್ಕಾಗಲಿ, ಜನರಿಗಾಗಲಿ, ನಮ್ಮ ಸಮುದಾಯಗಳಿಗಾಗಲಿ ಏನನ್ನು ಹೇಳ್ತಾ ಇದ್ದೀವಿ ಅನ್ನೋದನ್ನು ಇಲ್ಲಿ ನಾವು ಮೆನ್ಷನ್ ಮಾಡಬೇಕಾಗಿದೆ. ಇಲ್ಲಿ ಭಾಳ ಇಂಪಾರ್ಟೆಂಟ್ ಅಂತ ಒಂದು ಇಶ್ಯೂ ಇರೋದ್ರಿಂದ ಇದನ್ನು ಓದ್ತಾ ಇದ್ದೀನಿ. ದಯವಿಟ್ಟು ನೀವೆಲ್ಲರೂ ಕೂಡ ಗಮನ ಕೊಟ್ಟು ಕೇಳಿಸ್ಕೋಬೇಕು ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳ ಪಟ್ಟಿಯಲ್ಲಿದ್ದು ಶೋಚನೀಯ ಸ್ಥಿತಿಯಲ್ಲಿರುವ ಅತಿ ಹಿಂದುಳಿದ ಸಮುದಾಯಗಳ ಸ್ಥಿತಿ ದಿನೇ ದಿನೇ ಕುಸಿಯುತ್ತಲೇ ಇದೆ. ಶಿಕ್ಷಣ, ಉದ್ಯೋಗ, ಉದ್ಯಮಶೀಲತೆ, ಭೂ ಒಡೆತನದಲ್ಲಿ ಸಮುದಾಯಗಳ ಜನರು ತೀರಾ ಹಿಂದುಳಿದಿದ್ದಾರೆ. ಪರಿಣಾಮವಾಗಿ ಅತಿ ಹಿಂದುಳಿದ ವರ್ಗಗಳ ಜನರ ಸಾಮಾಜಿಕ ಸ್ಥಿತಿಯೂ ಬದಲಾಗುತ್ತಿಲ್ಲ. ರಾಜಕೀಯವಾಗಿ ಸಮುದಾಯಗಳ ಜನರು ಒಂದು ರೀತಿಯಲ್ಲಿ ಬಳಸಿ ಎಸೆಯುವ ವಸ್ತುಗಳಂತೆ ಆಗಿದ್ದಾರೆ. ಅಂದರೆ ನಾವು ಯಾವ ರೀತಿ ಆಗಿದ್ದೀವಿ ಅಂತ ಹೇಳಿದ್ರೆ, ಬಳಸಿ ಎಸೆಯೋದು ಅಂತಂದರೆ ಕರಿಬೇವಿನ ಸೊಪ್ಪಿದ್ದಂಗೆ. ಸಾರಿಗೆ ನಮ್ಮನ್ನು ಬಳಸ್ಕೊಳ್ತಾರೆ, ಊಟ ಮಾಡುವಾಗ ನಮ್ಮನ್ನು ಎತ್ತಿ ಪಕ್ಕದಲ್ಲಿ ಇಟ್ಟು ಊಟ ಮಾಡ್ತಾರೆ. ಆ ರೀತಿ ಆಗಿಬಿಟ್ಟಿದ್ದೀವಿ ನಮ್ಮ ಸಮುದಾಯಗಳು. ಇಲ್ಲಿ ಭಾಳ ಈ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಕಂಡುಕೊಳ್ಳುವ ದಿಕ್ಕಿನಲ್ಲಿ ಪ್ರಬಲ ಹೋರಾಟವನ್ನು ರೂಪಿಸುವುದು ಅನಿವಾರ್ಯವಾಗಿದೆ. ಈಡಿಗ, ಬಿಲ್ಲವ, ನಾಮಧಾರಿ, ದೀವರು ಮತ್ತು ಅತಿ ಹಿಂದುಳಿದ ವರ್ಗಗಳ ಸಮಾನ ಮನಸ್ಕರ ಪೂರ್ವಭಾವಿ ಸಭೆಯು ಹೋರಾಟ ಆರಂಭದ ಮೊದಲ ಹೆಜ್ಜೆಯಾಗಿದೆ. ಅತಿ ಹಿಂದುಳಿದ ವರ್ಗಗಳಿಗೆ ಸಮಪಾಲು ಸಮಬಾಳು ಎಂಬ ತತ್ವದ ಅಡಿಯಲ್ಲಿ ಸಾಮಾಜಿಕ ನ್ಯಾಯ ಒದಗಿಸುವಂತೆ ಈ ಸಭೆಯು ಆಗ್ರಹಿಸುತ್ತದೆ. ಈ ಸಮುದಾಯಗಳ ಸಮಗ್ರ ಅಭಿವೃದ್ಧಿಗಾಗಿ ಈ ಕೆಳಗಿನ ಕ್ರಮಗಳನ್ನು ಕೈಗೊಳ್ಳುವಂತೆ ಸಭೆಯು ಸರ್ವಾನುಮತದಿಂದ ಆಗ್ರಹಿಸುತ್ತದೆ. ಹಿಂದುಳಿದ ವರ್ಗಗಳ ಪಟ್ಟಿಯಲ್ಲಿರುವ ಅತಿ ಹಿಂದುಳಿದ ಸಮುದಾಯಗಳಿಗೆ ಆಗುತ್ತಿರುವ ಶೈಕ್ಷಣಿಕ, ಔದ್ಯೋಗಿಕ, ರಾಜಕೀಯ ಅನ್ಯಾಯಗಳನ್ನು ಸರಿಪಡಿಸುವ ಇಚ್ಛಾಶಕ್ತಿ ಮತ್ತು ಬದ್ಧತೆಯನ್ನು ರಾಜ್ಯ ಸರ್ಕಾರ ಪ್ರದರ್ಶಿಸಬೇಕು ಎಂದು ಒಕ್ಕೊರಲಿಂದ ಆಗ್ರಹಿಸುತ್ತೇನೆ. ಇದು ಬಹಳ ಇಂಪಾರ್ಟೆಂಟ್ ಆಗಿದ್ದು. ಅಂದರೆ ಅತಿ ಹಿಂದುಳಿದ ಸಮುದಾಯಗಳಿಗೆ ಆಗುತ್ತಿರುವ ಶೈಕ್ಷಣಿಕ,
ಔದ್ಯೋಗಿಕ ರಾಜಕೀಯ ಅನ್ಯಾಯಗಳನ್ನು ಸರಿಪಡಿಸುವ ಇಚ್ಛಾಶಕ್ತಿ ಮತ್ತು ಬದ್ಧತೆಯನ್ನು ರಾಜ್ಯ ಸರ್ಕಾರ ಪ್ರದರ್ಶಿಸಬೇಕು ಎಂದು ಒಕ್ಕೊರಲಿಂದ ಆಗ್ರಹಿಸುತ್ತಿದ್ದೇನೆ. ಈಡಿಗ ಬಿಲ್ಲವ ನಾಮಧಾರಿ ತೀವರು ಮತ್ತು ಅತಿ ಹಿಂದುಳಿದ ವರ್ಗಗಳ ಸಮಾನ ಮನಸ್ಕರ ಪೂರ್ವಭಾವಿ ಸಭೆಯ ಹಕ್ಕೊತ್ತಾಯಗಳು ಈ ರೀತಿ ಇವೆ. ಆ ಹಕ್ಕೊತ್ತಾಯಗಳನ್ನು ನಾನು ನಿಮ್ಮ ಮುಂದ್ಗಡೆ ಈಗ ಓದಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾನೆಲ್ಲ ಪೂರ್ತಿ ಓದಿದ ನಂತರ ನೀವು ನಿಮ್ಮ ಸಹಕಾರ ನೀವೆಲ್ಲರೂ ಕೂಡ ಒಪ್ಪಿರೋದಾದರೆ ಅದನ್ನ ಕೈ ಎತ್ತಿ ನೀವು ಅಥವಾ ಚಪ್ಪಾಳೆ ಮೂಲಕ ನೀವು ಅದನ್ನು ನಮಗೆ ತಿಳಿಸ್ಬೋದು. ಜನಸಂಖ್ಯೆಗೆ ಅನುಗುಣವಾಗಿ ಸಂಪತ್ತು ಮತ್ತು ವಿಧಾನಮಂಡಲದಲ್ಲಿ ಅತಿ ಹಿಂದುಳಿದ ಜಾತಿಗಳಿಗೆ ಪ್ರಾತಿನಿಧ್ಯ ಒದಗಿಸಬೇಕು. ವಿಶೇಷವಾಗಿ ವಿಧಾನ ಪರಿಷತ್ತು ಮತ್ತು ರಾಜ್ಯಸಭೆ ಸದಸ್ಯರ ಚುನಾವಣೆ ಹಾಗೂ ನಾಮನಿರ್ದೇಶನಗಳಲ್ಲಿ ಕಡ್ಡಾಯವಾಗಿ ಪರಿಗಣಿಸಬೇಕು. ಸ್ಥಳೀಯ ಸಂಸ್ಥೆಗಳಲ್ಲಿ ರಾಜಕೀಯ ಮೀಸಲಾತಿ ಕಲ್ಪಿಸುವುದಕ್ಕಾಗಿ ಸರ್ಕಾರ ಮಾಡಿರುವ ಹಿಂದುಳಿದ ವರ್ಗಗಳ ಪಟ್ಟಿಯನ್ನು ಪುನರ್ ಪರಿಶೀಲಿಸಿ ಅತಿ ಹಿಂದುಳಿದವರನ್ನು ಪ್ರತ್ಯೇಕಿಸಬೇಕು. ಅತ್ಯಂತ ಹಿಂದುಳಿದ 73 ಜಾತಿಗಳನ್ನು ಕೇಂದ್ರ ಹಿಂದುಳಿದ ವರ್ಗಗಳ ಪಟ್ಟಿಯಲ್ಲಿ ಸೇರಿಸಬೇಕು. ರಾಜ್ಯ ಸರ್ಕಾರದ ಹಿಂದುಳಿದ ವರ್ಗಗಳ ಆಯೋಗ ಜಾತಿ ಉಪಜಾತಿಗಳನ್ನು ಹಿಂದುಳಿದ ವರ್ಗಗಳ ಪಟ್ಟಿಗೆ ಸೇರಿಸಲು ಶಿಫಾರಸು ಮಾಡಿದ್ದಲ್ಲಿ ಅಂಥವುಗಳನ್ನು ಕೂಡಲೇ ಸರ್ಕಾರ ಹಿಂದುಳಿದ ವರ್ಗಗಳ ಪಟ್ಟಿಗೆ ಸೇರಿಸಬೇಕು. ಹಿಂದುಳಿದ ವರ್ಗಗಳಿಗೆ ರಾಜಕೀಯ ಮೀಸಲಾತಿಯನ್ನು ಖಾತರಿಪಡಿಸಲು ಕೃಷ್ಣಮೂರ್ತಿ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ನಡುವಿನ ಪ್ರಕರಣದಲ್ಲಿ ಸರ್ವೋಚ್ಚ ಸುಪ್ರೀಂ ಕೋರ್ಟ್ ಆದೇಶದಂತೆ ತ್ರಿಸ್ತರ ಅಂದರೆ 3 ಬೇಸಿಸ್ಸಲ್ಲಿ ತ್ರಿಸ್ತರ ಅಂದರೆ 3 ಬೇಸಿಸ್ಗಳಲ್ಲಿ ಅಧ್ಯಯನ ಮಾಡಲು ಹೊಸ ಆಯೋಗ ರಚಿಸಬೇಕು. ಈ ಹಿಂದೆ ನೇಮಿಸಿದ್ದ ನ್ಯಾಯಮೂರ್ತಿ ಕೆ ಭಕ್ತವತ್ಸಲ ನೇತೃತ್ವದ ಆಯೋಗ ನೀಡಿರುವ ವರದಿಯನ್ನು ಕಡ್ಡಾಯವಾಗಿ ತಿರಸ್ಕರಿಸಬೇಕು. ಎಚ್ ಕಾಂತರಾಜು ನೇತೃತ್ವದ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗವು ಸಿದ್ಧಪಡಿಸಿರುವ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಜಾತಿ ಗಣತಿ ವರದಿಯನ್ನು ಕೂಡಲೇ ಸ್ವೀಕರಿಸಿ ವಿಧಾನಮಂಡಲದ 2 ಸದನಗಳಲ್ಲಿ ಮಂಡಿಸಬೇಕು. ವಿಧಾನಮಂಡಲದಲ್ಲಿ ಸಮಗ್ರ ಚರ್ಚೆಗೆ ಅವಕಾಶ ಕಲ್ಪಿಸಿ ನಂತರ ವರದಿ ಕುರಿತು ನಿರ್ಣಯಕ್ಕೆ ಬರಬೇಕು. ವರದಿಯಲ್ಲಿನ ದತ್ತಾಂಶಗಳ ಪ್ರಕಾರ ಅತಿ ಹಿಂದುಳಿದ ಜಾತಿಗಳ ಜನರ ಪ್ರಗತಿಗೆ ಸರ್ಕಾರದ ವತಿಯಿಂದ ವಿಶೇಷ ಕಾರ್ಯಕ್ರಮಗಳನ್ನು ಜಾರಿಗೊಳಿಸಬೇಕು. ಈವರೆಗೂ ಸರ್ಕಾರದ ಉದ್ಯೋಗಗಳಲ್ಲಿ ಪ್ರಾತಿನಿಧ್ಯವನ್ನೇ ಪಡೆಯದಿರುವ ಜಾತಿ ಸಮುದಾಯಗಳನ್ನು ಪ್ರತ್ಯೇಕಗೊಳಿಸಿ ಅವುಗಳಿಗೆ ಪ್ರತ್ಯೇಕ ಮೀಸಲಾತಿ ಕೋಟಾ ನಿಗದಿಪಡಿಸಿಕೊಳ್ಳಬೇಕು. ಅಲೆಮಾರಿ ಅರೆ ಅಲೆಮಾರಿ ಸಮುದಾಯಗಳ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗಗಳಲ್ಲಿ ಹಂಚಿ ಹೋಗಿರುವುದರಿಂದ ಅವುಗಳ ಹಿಂದುಳಿಕೆ ಆಧಾರದ ಮೇಲೆ ಒಂದೆಡೆ ತರುವುದು, ಸ್ಥಳಾಧ್ಯಯನ ವರದಿ ಪಡೆದು ಈ ಸಮುದಾಯಗಳ ವಾಸ್ತವಿಕ ಸ್ಥಿತಿಗಳನ್ನು ಗುರುತಿಸುವುದಕ್ಕಾಗಿ ಒಂದು ತಾತ್ಕಾಲಿಕ ಆಯೋಗ ರಚಿಸುವುದು, ಆಯೋಗದ ವರದಿ ಆಧರಿಸಿ ಅಲೆಮಾರಿ ಅರೆ ಅಲೆಮಾರಿ ಸಮುದಾಯಗಳ ಸರ್ವಾಂಗೀಣ ಪ್ರಗತಿಗೆ ಕಾರ್ಯಕ್ರಮ ರೂಪಿಸಬೇಕು. ಇದು ಬಹಳ ವಿಶೇಷ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕೆ ಅಂತ ಕೇಳಿದ್ರೆ ಒಂದು ಹಿಂದುಳಿದ ವರ್ಗಗಳ ಸಮಾವೇಶದಲ್ಲಿ ಅಲೆಮಾರಿಗಳ ಮತ್ತು ಅರೆ ಅಲೆಮಾರಿಗಳ ಪರವಾದಂತಹ ಒಂದು ನಿರ್ಣಯ ತಗೊಳ್ಳೋದು ಇದೆಯಲ್ಲ, ಇದು ಅತ್ಯಂತ ಮುಖ್ಯವಾದ್ದು ಅಂತ ನಾನು ಭಾವಿಸಿದ್ದೇನೆ. ಹಿಂದುಳಿದ ವರ್ಗಗಳ ಪಟ್ಟಿಯಲ್ಲಿರುವ ಜಾತಿ ಅಥವಾ ವರ್ಗಗಳು ಹಿಂದುಳಿದಿರುವಿಕೆಗೆ ಅನರ್ಹಗೊಂಡಲ್ಲಿ ಅಂಥವುಗಳನ್ನು ಪಟ್ಟಿಯಿಂದ ಹೊರಗಿಡುವುದು. ಅಂದರೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಕಾಯ್ದೆ ಸೆಕ್ಷನ್ 11 ಪ್ರಕಾರ ಯಾರ್ಯಾರು ಹಿಂದುಳಿದ ವರ್ಗಗಳಲ್ಲಿ ಈಗಾಗಲೇ ಅತಿಯಾದಂತಹ ಮೀಸಲಾತಿಯನ್ನು ತಗೊಂಡಿರ್ತಾರೋ ಅವ್ರನ್ನ ಹೊರಗಡೆ ಇರಬಹುದಾಗಿದೆ. ಅದು ಆ ಸೆಕ್ಷನ್ ಪ್ರಕಾರ ಮಾಡಬಹುದು ಅನ್ನುವಂಥದ್ದನ್ನು ನಾವಿಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ. ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಹಿಂದುಳಿದ ವರ್ಗಗಳ ಎಲ್ಲ ಸಮುದಾಯಗಳಿಗೆ ಸಮಾನ ಅವಕಾಶಗಳನ್ನು ಒದಗಿಸುವುದು. ಇದಕ್ಕಾಗಿ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಸಮಪಾಲು ಸಮಬಾಳು ಎಂಬ ತತ್ವವನ್ನು ಸರ್ಕಾರವೇ ಮುಂದೆ ನಿಂತು ಅನುಷ್ಠಾನಕ್ಕೆ ತರಬೇಕು. ಪ್ರವರ್ಗ A ಪಟ್ಟಿಯಲ್ಲಿರುವ 102 ಜಾತಿಗಳ ಶಿಕ್ಷಣ ಮತ್ತು ಉದ್ಯೋಗಕ್ಕೆ ಸಂಬಂಧಿಸಿದಂತೆ ದ್ವಿತೀಯ ಮೂಲದ ಮಾಹಿತಿ ಸಂಗ್ರಹಿಸಿ ಅದರ ಆಧಾರದಲ್ಲಿ ಒಳ ವರ್ಗೀಕರಣವನ್ನು ನೀಡಬೇಕು. ಇದು ಒಳ ವರ್ಗೀಕರಣ ಕೂಡ ಬಹಳ ಇಂಪಾರ್ಟೆಂಟು. ಈಗಾಗಲೇ SC STಗಳು ಒಳ ಮೀಸಲಾತಿನ ಕೇಳ್ತಾ ಇದ್ದಾರೆ, ಅದೇ ರೀತಿ ನಾವು ಒಳ ವರ್ಗೀಕರಣವನ್ನು ಕೇಳ್ತಾ ಇದ್ವಿ. ಗ್ರಾಮ ಪಂಚಾಯಿತಿಯಿಂದ ಸಂಸತ್ತಿನವರೆಗೆ ಚುನಾಯಿತ ಆಡಳಿತ ವ್ಯವಸ್ಥೆ ಎಲ್ಲ ಹಂತದಲ್ಲಿ ಹಿಂದುಳಿದ ವರ್ಗಗಳ ಎಲ್ಲ ಸಮುದಾಯಗಳಿಗೆ, ವಿಶೇಷವಾಗಿ ಅತಿ ಹಿಂದುಳಿದ ಸಮುದಾಯಗಳಿಗೆ ಸಮಾನ ರಾಜಕೀಯ ಪ್ರಾತಿನಿಧ್ಯ ನೀಡುವುದು. ಇದಕ್ಕಾಗಿ ಹಿಂದುಳಿದ ವರ್ಗಗಳಿಗೆ ನೀಡಿರುವ ರಾಜಕೀಯ ಮೀಸಲಾತಿಯನ್ನು, ಇದು ಬಹಳ ಇಂಪಾರ್ಟೆಂಟ್, ಕೇಳಿಸ್ಕೊಳ್ಳಿ, ಇದು ಹಿಂದುಳಿದ ವರ್ಗಗಳಿಗೆ ನೀಡಿರುವ ರಾಜಕೀಯ ಮೀಸಲಾತಿಯನ್ನು ಹಿಂದುಳಿದ ವರ್ಗಗಳ ಒಟ್ಟು ಜನಸಂಖ್ಯೆಗೆ ಅನುಗುಣವಾಗಿ ಹೆಚ್ಚಿಸಿ ಹಿಂದುಳಿದ ವರ್ಗಗಳ ವಿವಿಧ ಸಮುದಾಯಗಳ ನಡುವೆ ಮರು ಹಂಚಿಕೆ ಮಾಡಬೇಕು.
ರಾಜ್ಯ ಸರ್ಕಾರದ ವಿವಿಧ ನಿಗಮ ಮಂಡಳಿ ಪ್ರಾಧಿಕಾರ ಸೇರಿದಂತೆ ನಾಮನಿರ್ದೇಶನಕ್ಕೆ ಲಭ್ಯವಿರುವ ಎಲ್ಲ ಹುದ್ದೆಗಳಲ್ಲಿ ಹಿಂದುಳಿದ ವರ್ಗಗಳ ಪಟ್ಟಿಯಲ್ಲಿರುವ ಎಲ್ಲ ಸಮುದಾಯಗಳಿಗೆ ನ್ಯಾಯಯುತ ಪಾಲು ನೀಡಬೇಕು. ತಾಲೂಕು ಮಟ್ಟದಿಂದ ರಾಜ್ಯ ಮಟ್ಟದವರೆಗೆ ನಾಮನಿರ್ದೇಶನಕ್ಕೆ ಲಭ್ಯವಿರುವ ಎಲ್ಲ ಹುದ್ದೆಗಳ ಪಟ್ಟಿಯನ್ನು ಇದು ಕೂಡ ಬಹಳ ಇಂಪಾರ್ಟೆಂಟ್ ಪಾಯಿಂಟ್. ಜನಸಂಖ್ಯೆಯ ದೃಷ್ಟಿಯಿಂದ ಸಣ್ಣ ಅತಿ ಸಣ್ಣ ಸಮುದಾಯಗಳಿಗೂ ಅಧಿಕಾರ ಹಂಚಿಕೆಯ ಔದಾರ್ಯವನ್ನು ರಾಜ್ಯ ಸರ್ಕಾರ ಪ್ರದರ್ಶಿಸಬೇಕು. ಹಿಂದುಳಿದ ವರ್ಗಗಳ ಪಟ್ಟಿಯಲ್ಲಿರುವ ವಿವಿಧ ಜಾತಿಗಳಿಗೆ ಶಿಕ್ಷಣ, ಉದ್ಯೋಗ ಮತ್ತು ರಾಜಕೀಯದಲ್ಲಿ ದೊರಕಿರುವ ಪ್ರಾತಿನಿಧ್ಯ ಕುರಿತು ನಿಖರ ಅಂಕಿಅಂಶಗಳ ಸಹಿತ ಪರಿಶೀಲನೆ ನಡೆಸಿ ಅಸಮತೋಲನವನ್ನು ಸರಿಪಡಿಸಬೇಕು. ಉದ್ಯೋಗದಲ್ಲಿ ಮೀಸಲಾತಿ ಅನುಷ್ಠಾನದಲ್ಲಿ ಲೋಪವನ್ನು ಸರಿಪಡಿಸಲು ಕರ್ನಾಟಕ ಲೋಕಸೇವಾ ಆಯೋಗವು ಅಂದರೆ KPSC ಸೇರಿದಂತೆ ವಿವಿಧ ನೇಮಕಾತಿ ಪ್ರಾಧಿಕಾರಗಳ ಆಡಳಿತ ಮಂಡಳಿಗಳ ಸದಸ್ಯರಲ್ಲಿ ಹಿಂದುಳಿದ ವರ್ಗಗಳ ಪ್ರಾತಿನಿಧ್ಯ ಹೆಚ್ಚಿಸುವುದು, ಅದರಲ್ಲೂ ವಿಶೇಷವಾಗಿ ಕೆಲವೇ ಜಾತಿಗಳಿಗೆ ಸೇರಿದವರನ್ನು KPSC ಸೇರಿದಂತೆ ನೇಮಕಾತಿ ಪ್ರಾಧಿಕಾರಗಳಿಗೆ ಸದಸ್ಯರನ್ನಾಗಿ ನೇಮಿಸುವ ಪ್ರವೃತ್ತಿಯ ಕಡಿವಾಣ ಹಾಕಿ ಅತಿ ಹಿಂದುಳಿದ ಜಾತಿಗಳಿಗೆ ನ್ಯಾಯಯುತ ಪ್ರಾತಿನಿಧ್ಯ ನೀಡಬೇಕು. ಸಾರಾಯಿ ಮಾರಾಟ ನೋಡಿ, ಇದನ್ನ ಎಲ್ಲ ಸಮುದಾಯದವರೆಲ್ಲರೂ ಇದನ್ನು ಕೇಳಿಸ್ಕೋಬೇಕು. ಸಾರಾಯಿ ಮಾರಾಟ ನಿಷೇಧದಿಂದ ಉದ್ಯೋಗ ಕಳೆದುಕೊಂಡು ಬೀದಿಗೆ ಬಿದ್ದಿರುವ ಈಡಿಗ, ಬಿಲ್ಲವ, ನಾಮದಾರಿ ಮತ್ತು ಅದರ 26 ಉಪಜಾತಿಗಳ ಜನರಿಗೆ ಪುನರ್ವಸತಿ ಕಲ್ಪಿಸಬೇಕು. ಈ ರೀತಿ ನಿರಾಶ್ರಿತರಾಗಿರುವ ಕುಟುಂಬಗಳನ್ನು ಗುರುತಿಸಿ ತಲಾ 2 ಎಕರೆ ಜಮೀನು ಮಂಜೂರು ಮಾಡಬೇಕು. ಮೇಲಿನಂತೆಯೇ ವಿವಿಧ ಕುಲಕಸಬುಗಳ ಬಲ ಕಳೆದುಕೊಂಡಿರುವುದು ಹಾಗೂ ನಶಿಸಿ ಹೋಗಿರುವ ಪರಿಣಾಮವಾಗಿ ಸಂಕಷ್ಟಕ್ಕೆ ಸಿಲುಕಿರುವ ಹಿಂದುಳಿದ ಅತಿ ಹಿಂದುಳಿದ ಜಾತಿಗಳ ಜನರಿಗೆ ಪುನರ್ವಸತಿ ಕಲ್ಪಿಸಲು ವಿಶೇಷ ಯೋಜನೆ ಜಾರಿಗೊಳಿಸಬೇಕು. ಈ ರೀತಿ ಕುಲಕಸಬುಗಳನ್ನು ಕಳೆದುಕೊಂಡು ಅತಂತ್ರವಾಗಿರುವ ಜನರಿಗೆ ಲಭ್ಯವಿರುವ ಕೃಷಿ ಯೋಗ್ಯ ಸರ್ಕಾರಿ ಜಮೀನುಗಳನ್ನು ಗುರುತಿಸಿ ಪ್ರತಿ ಕುಟುಂಬಕ್ಕೆ 2 ಎಕರೆಯಂತೆ ಮಂಜೂರು ಮಾಡಬೇಕು. ಹಿಂದುಳಿದವರು ಅತಿ ಹಿಂದುಳಿದವರು ನೆಲೆಸಿರುವ ಅರಣ್ಯ ಪ್ರದೇಶಗಳಲ್ಲಿನ ಜನವಸತಿಗಳನ್ನು ಅಧಿಕೃತ ಕಂದಾಯ ಗ್ರಾಮಗಳೆಂದು ಘೋಷಿಸಬೇಕು. ಅಂತಹ ಜನವಸತಿಗಳಲ್ಲಿ ನೆಲೆಸಿರುವ ಕುಟುಂಬಗಳಿಗೆ ಮನೆಗಳ ಹಕ್ಕುಪತ್ರ ವಿತರಿಸಬೇಕು. ಗ್ರಾಮೀಣ ಪ್ರದೇಶಗಳಲ್ಲಿ ಅತಿ ಹಿಂದುಳಿದವರು ಸೇರಿದಂತೆ ಶೋಷಿತ ಸಮುದಾಯಗಳ ಜನರು ಸ್ವಂತ ನಿವೇಶನ ಹೊಂದಿಲ್ಲದೆ ಇದ್ದಲ್ಲಿ ಸರ್ಕಾರಿ ಜಮೀನಿನಲ್ಲಿ ಸರ್ಕಾರದ ವಸತಿ ಯೋಜನೆಗಳ ಅಡಿಯಲ್ಲಿ ಮನೆ ನಿರ್ಮಾಣಕ್ಕೆ ಅವಕಾಶ ಕಲ್ಪಿಸಬೇಕು. ಅಕ್ರಮ ಸಕ್ರಮ ಅಂದರೆ ಬಗರ್ಕುಂ ಭೂಮಿಗಳನ್ನು ಯೋಜನೆಯಡಿ ಅನಧಿಕೃತ ಸಾಗುವಳಿ ಜಮೀನಿನ ಮಂಜೂರಾತಿ ಕೋರಿ ಸಲ್ಲಿಸಿರುವ ಅರ್ಜಿಗಳನ್ನು ತ್ವರಿತವಾಗಿ ವಿಲೇವಾರಿ ಮಾಡಬೇಕು. ಇದಕ್ಕಾಗಿ ತ್ವರಿತವಾಗಿ ಬಗರ್ಕುಂ ಸಮಿತಿಗಳನ್ನು ನೇಮಿಸಬೇಕು. ಅತಿ ಹಿಂದುಳಿದ ವರ್ಗಗಳಿಗೆ ಬಗರ್ಕುಂ ಸಮಿತಿಗಳಲ್ಲಿ ಸರಿಯಾದ ಪ್ರಾತಿನಿಧ್ಯ ನೀಡುವ ಮೂಲಕ ಜಮೀನು ಮಂಜೂರಾತಿಯಲ್ಲಿ ಈ ಸಮುದಾಯಗಳಿಗೆ ಅನ್ಯಾಯ ಆಗದಂತೆ ಎಚ್ಚರ ವಹಿಸಬೇಕು. ಹಿಂದುಳಿದ ವರ್ಗಗಳ ಯುವಜನರಲ್ಲಿ ಉದ್ಯಮಶೀಲತೆಯನ್ನು ಪ್ರೋತ್ಸಾಹಿಸಲು ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿ KIDB ಮೂಲಕ ನಿರ್ಮಿಸುವ ಕೈಗಾರಿಕಾ ಪ್ರದೇಶಗಳಲ್ಲಿ ನಿವೇಶನ ಹಂಚಿಕೆಯಲ್ಲಿ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಮತ್ತು ದರ ರಿಯಾಯಿತಿ ನೀಡಬೇಕು. ಅತಿ ಹಿಂದುಳಿದ ಸಮುದಾಯಗಳ ಜನರು ಸಹಕಾರ ಸಂಸ್ಥೆಗಳನ್ನು ಪ್ರಾರಂಭಿಸಲು ಬಂಡವಾಳ ನೆರವು ಒದಗಿಸಬೇಕು. ಸಹಕಾರ ಕ್ಷೇತ್ರದ ಉದ್ಯೋಗದಲ್ಲಿ ಅತಿ ಹಿಂದುಳಿದ ಸಮುದಾಯಗಳಿಗೆ ಸಮನಾದ ಪಾಲು ದೊರಕುವಂತೆ ಕ್ರಮ ಕೈಗೊಳ್ಳಬೇಕು. ಸಹಕಾರಿ ಬ್ಯಾಂಕ್ಗಳು ಮತ್ತು ಸಹಕಾರಿ ಸಂಘಗಳ ಆಡಳಿತ ಮಂಡಳಿ ಸದಸ್ಯರನ್ನಾಗಿ ಅತಿ ಹಿಂದುಳಿದ ಸಮುದಾಯದವರನ್ನು ನಾಮನಿರ್ದೇಶನ ಮಾಡಬೇಕು. ಅತಿ ಹಿಂದುಳಿದ ಸಮುದಾಯಗಳ ಜನರಿಗೆ ಸರ್ಕಾರಿ ಬ್ಯಾಂಕ್, ಸಹಕಾರಿ ಸಂಘಗಳ ಮೂಲಕ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ನೀಡಬೇಕು. ಅತಿ ಹಿಂದುಳಿದ ಸಮುದಾಯಗಳ ಸಂಘ ಸಂಸ್ಥೆಗಳು, ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭಿಸಲು ಉಚಿತ ಅಥವಾ ಅತ್ಯಂತ ಕಡಿಮೆ ದರದಲ್ಲಿ ಜಮೀನು ಮಂಜೂರು ಮಾಡಬೇಕು. ಈ ಸಮುದಾಯಗಳಿಗೆ ಶಿಕ್ಷಣ ಸಂಸ್ಥೆ ಆರಂಭಿಸಲು ಆರ್ಥಿಕ ನೆರವನ್ನು ಸರ್ಕಾರ ಒದಗಿಸಬೇಕು. ಹಿಂದುಳಿದ ವರ್ಗಗಳ ದುಡಿಯುವ ಮಹಿಳೆಯರು ಮತ್ತು ವಿದ್ಯಾರ್ಥಿನಿಯರಿಗಾಗಿ ವಸತಿ ನಿಲಯಗಳನ್ನು ನಿರ್ಮಿಸಲು ಆಸಕ್ತಿ ತೋರುವ ಅರ್ಹ ಸಂಘ ಸಂಸ್ಥೆಗಳಿಗೆ ರಿಯಾಯಿತಿ ದರ ಅಥವಾ ಉಚಿತವಾಗಿ ಜಮೀನು ಒದಗಿಸಬೇಕು. ಅತಿ ಹಿಂದುಳಿದ ಸಮುದಾಯಗಳ ಪಟ್ಟಿಯಲ್ಲಿರುವ ಬುಡಕಟ್ಟು ಸಮುದಾಯಗಳ ಅನನ್ಯವಾದ ಕಲೆ ಮತ್ತು ಸಂಸ್ಕೃತಿಯನ್ನು ದಾಖಲೀಕರಣ ಮಾಡಲು ಹಾಗೂ ಸಂರಕ್ಷಿಸಲು ವಿಶೇಷ ಯೋಜನೆಯನ್ನು ರೂಪಿಸಿ ಜಾರಿಗೆ ತರಬೇಕು.
ಇವಿಷ್ಟು ಕೂಡ ಹಕ್ಕೊತ್ತಾಯಗಳು. ನಿಮ್ಗೆಲ್ಲರೂ ಕೂಡ ಇದು ಇಚ್ಛೆ ಆಗಿದ್ರೆ ಎಲ್ಲರೂ ಚಪ್ಪಾಳೆ ಮೂಲಕ ಬೆಂಬಲಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ನನಗೆ ಈ ಅವಕಾಶವನ್ನು ಕೊಟ್ಟಿದ್ದಕ್ಕೆ ನಾನು ಸಂಘಟಕರಿಗೆ ವಂದನೆಯನ್ನು ಹೇಳಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಕರ್ನಾಟಕ. ಸನ್ಮಾನ್ಯ ದ್ವಾರಕನಾಥ್ ಅವರಲ್ಲಿ ದ್ವಾರಕನಾಥ್ ಅವರು ಏನು ಕೈ ಹಾಕಿದರೂ ಕೂಡ ಅದು ಬಹಳ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗುತ್ತೆ ಅಂತ ಎಲ್ಲರಿಗೂ ಗೊತ್ತಿದೆ. ಇಡೀ ರಾಜ್ಯ ಕಂಡ ಪ್ರಬುದ್ಧ ಚಿಂತಕರು ಅಹಿಂದ ಎನ್ನೆ ರಾಜ್ಯ ಹೆಂಗೆ ಕಟ್ಟಿದ್ದೇವೆ ಅದಕ್ಕೆ ಕಾರಣ ಹೆಸರು ಕೊಟ್ಟಿರತಕ್ಕಂಥ ಮಹಾನುಭಾವರು ಇವರು. ಆದರೆ ಇವತ್ತು ನಮ್ಮ ವೇದಿಕೆಯಲ್ಲಿಯೂ ಕೂಡ ಇವತ್ತು ಏನು ಮಾಡಿದ್ದಾರೆ, ನಮಗೂ ಕೂಡ ಬಹಳಷ್ಟು ಆಶೀರ್ವಾದವನ್ನು ಮಾಡಿದ್ದಾರೆ. ಹಾವೇರಿ ಜಿಲ್ಲೆಯ ಮಾರುತಿ ಇಳಿಗಾರ್ ಅವರು ಇಲ್ಲಿದ್ದಾರೆ, ಬಹಳ ಸಂತೋಷ. ಶಿವಮೊಗ್ಗ ಜಿಲ್ಲೆಯ ಮುರಳಿ ಅವರು, ಅದೇ ರೀತಿ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶಿರಸಿ ತಾಲೂಕಿನ ಅಧ್ಯಕ್ಷರು ದೇವರಾಜ್ ಅವರು, ರಾಜೇಶ್ ನಾಯ್ಕ್ ಅವರು, ಸಚಿನ್ ನಾಯ್ಕ್ ಅವರು, ಅದೇ ರೀತಿಯಲ್ಲಿ ಎಲ್ಲರೂ ಕೂಡ ಅಕ್ಷಯ್ ಕಾರ್ಕಳ, ಕೀರ್ತಿ, ಅದೇ ರೀತಿಯಲ್ಲಿ ನಮ್ಮ ಸಂಜಯ್ ಪೂಜಾರಿ ಅವರು ಎಲ್ಲರೂ ಬಂದಿದ್ದಾರೆ. ಈಗ ನಮ್ಮ ಸ್ವಾಗತ ಸಮಿತಿಯ ಅಧ್ಯಕ್ಷರು ಕಲ್ಯಾಣ ಕರ್ನಾಟಕ ಭಾಗದ ನಮ್ಮ ಸಮುದಾಯದ ನಾಯಕರಾಗಿರತಕ್ಕಂಥ ಮಾಜಿ ವಿಧಾನ ಪರಿಷತ್ತು ಸದಸ್ಯರಾಗಿರತಕ್ಕಂಥ ನಮ್ಮ ಜೋಡತ್ತಂದು ಹೇಳಿ ಇಡೀ ರಾಜ್ಯದಲ್ಲಿ ಗುರುತಿಸಿಕೊಂಡಿರುವ ಹೇಮಗುಡ್ಡದಲ್ಲಿ ಪ್ರಾರಂಭ ಮಾಡಿದ ಆ ರಥಯಾತ್ರೆ ಇದೆ. ಇವತ್ತು ಬ್ಯಾಂಗ್ಳೂರ್ ಅರಮನೆ ಮೈದಾನದಲ್ಲಿ ನಿಂತಿದ್ದೇವೆ. ಅದಕ್ಕೆ ಕಾರಣ ಮೂಲವಾಗಿ ಶ್ರೀನಾಥ ಧಣಿಗಳೇ ಮುಂದಿನ ದಿನಗಳಲ್ಲಿ ತಮ್ಮನ್ನೇ ಕೂಡ ನಾವು ವಿಧಾನಸಭೆಯಲ್ಲಿಯೋ ಪಾರ್ಲಿಮೆಂಟ್ನಲ್ಲಿಯೋ ಕೂಡ ತಮ್ಮ ತಂದೆಯವರ ಸೇವೆ ಈ ದೇಶಕ್ಕೆ ಈ ರಾಜ್ಯಕ್ಕೆ ಏನು ಕೊಟ್ಟಿದ್ದೀರೋ ತಮ್ಮ ಸೇವೆ ಕೂಡ ಈ ಸಮಾಜಕ್ಕೆ ಅವಶ್ಯಕತೆ ಎನ್ನುವ ಮಾತು ಹೇಳುತ್ತಾ ತಾವು ಕೂಡ ಒಂದೆರಡು ಮಾತನಾಡ್ತೇವೆ. ವೇದಿಕೆ ಮೇಲೆ ಆಸನಿರುವ ಎಲ್ಲ ಸ್ವಾಮಿಗಳನ್ನ ಪಾದಕ್ಕೆ ವಂದಿಸಿ ಈ ಸಮಾರಂಭದ ಕೇಂದ್ರ ಬಿಂದುಗಳು ಶ್ರೀ ಪ್ರಣವಾನಂದ ಸ್ವಾಮಿಗಳ ಅವರ ಸಾನ್ನಿಧ್ಯದಲ್ಲಿ ಈ ಒಂದು ಸಮಾವೇಶ ಜರುಗ್ತಾ ಇದೆ. ಇನ್ನೋರ್ವ ನಮ್ಮ ನೆಚ್ಚಿನ ನಾಯಕರು, ಅತಿ ಹಿಂದುಳಿದ ವರ್ಗದ ನೇತಾರು, ಈ ಸಮಾರಂಭದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಹರಿಪ್ರಸಾದ್ ಅವರೇ, ವೇದಿಕೆ ಮೇಲೆ ಆಸೀನರುವ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ಇವತ್ತು ಬಹಳ ಸಂತೋಷ ಅನಿಸ್ತಾ ಇದೆ. ಕರ್ನಾಟಕದಲ್ಲಿ ಬಸವಣ್ಣನ ಅನುಭವ ಮಂಟಪ ಆದಮೇಲೆ ಪ್ರಥಮ ಬಾರಿಗೆ ಬೆಂಗಳೂರಲ್ಲಿ ಅನುಭವ ಮಂಟಪವನ್ನು ಸ್ಥಾಪನೆ ಕೀರ್ತಿ ಹರಿಪ್ರಸಾದ್ ಅವರಿಗೆ. ಯಾಕಂದರೆ ಈ ಸಮುದಾಯಗಳನ್ನು ಸಂಪೂರ್ಣವಾಗಿ ಹಿಂದಿನ ಸರ್ಕಾರಗಳು ನಿರ್ಲಕ್ಷ್ಯ ಮಾಡಿದ್ದಾರೆ. ಅಹಿಂದ ಹೆಸರ ಮೇಲೆ, ಬ್ಯಾಕ್ವರ್ಡ್ ಕ್ಲಾಸಸ್ ಹೆಸರ ಮೇಲೆ, ಪಕ್ಷದ ಹೆಸರ ಮೇಲೆ ಈ ಒಂದು ಸಣ್ಣ ಸಣ್ಣ ಸಮುದಾಯಗಳನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡ್ತಕ್ಕಂಥ ಕೆಲಸ ಹಿಂದಿನ ಎಲ್ಲ ಸರ್ಕಾರಗಳು ಮಾಡ್ಕೊಂತ ಬರ್ತಾ ಇದ್ದಾರೆ. ಆದರೆ ಇವತ್ತು ಕಾಲ ಬಂದಿದೆ. ಇವತ್ತು ದ ಮೋಸ್ಟ್ ಬ್ಯಾಕ್ವರ್ಡ್ ಕಮ್ಯುನಿಟೀಸ್, ಅಂದರೆ ಮೋಸ್ಟ್ ನೆಗ್ಲೆಕ್ಟೆಡ್ ಕಮ್ಯುನಿಟೀಸ್ ಆದಂಥ ಈ ಸಮುದಾಯಗಳನ್ನ ಇವತ್ತು ಹರಿಪ್ರಸಾದ್ ಅವರ ನೇತೃತ್ವದಲ್ಲಿ ಬೆಂಗಳೂರು ನಗರದಲ್ಲಿ ಇವತ್ತು ಒಂದು ಹೋರಾಟ ಅಸ್ತಿತ್ವಕ್ಕೆ ಬಂದಿದೆ. ಇದಕ್ಕೆ ತಮ್ಮೆಲ್ಲರ ಸಹಕಾರ ಬೇಕಾಗಿದೆ. ಯಾಕೆಂದರೆ ತಮ್ಮ ಒಂದು ಶಕ್ತಿ ಇಲ್ಲಂದರೆ ನಾವು ಯಾರನ್ನ ಟೇಬಲ್ ನೋಡೋದು ಕೇಳೋ ಪರಿಸ್ಥಿತಿ ಬರಲ್ಲ ನಮಗೆ. ಆದರೆ ಇವತ್ತು ನಮಗೆ ದೊಡ್ಡ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥ ಕೀರ್ತಿ ತಮ್ಮೆಲ್ಲರಿಗೂ ಸೇರಿರ್ತಕ್ಕಂಥದ್ದು. ಎಲ್ಲ ಸಮುದಾಯಗಳು ಬಂದಿದ್ದಾರೆ. ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಕಡೆ ಈಡಿಗ ಬಿಲ್ಲವರು ಮತ್ತು ಇತರ ಸಮುದಾಯಗಳನ್ನು ಇವತ್ತು ನಾವು ನೋಡಿದ್ದು ಬಹಳ ಸಂತೋಷ ಅನಿಸ್ತಾ ಇದೆ. ಮುಂದಿನ ದಿನಮಾನದಲ್ಲಿ ಯಾವುದೇ ಸರ್ಕಾರ ಬರಲಿ ಇವತ್ತು ನಾವು ಎಚ್ಚರಿಕೆಯನ್ನು ಕೊಡ್ತಿದ್ದೀವಿ. ಈ ಸಮುದಾಯಗಳನ್ನು ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ ನಾವು ಯಾರು ನಮ್ಮನ್ನು ಕೈ ಹಿಡಿತಾರೋ ಅವ್ರನ್ನ ನಾವು ಬೆಂಬಲಿಸ್ತೀವಿ. ಇಲ್ಲಾಂದರೆ ಮುಂದಿನ ಚುನಾವಣೆಯಲ್ಲಿ ನಾವು ಅವರಿಗೆ
ಜಾತಿ ಎಂದಕ್ಕಂಥದ್ದು ನಿಮ್ಮದ ಹೃದಯದ ಅಂತರಂಗದಲ್ಲಿ ಇರಲಿ ಅಂತ ಮಾತ್ರ. ಯಾಕಂದ್ರೆ ಎಷ್ಟೊಂದು ಭಾಷಣದಲ್ಲಿ ಹೇಳಿದ್ರು ಕೂಡ ಗೊತ್ತಿದ್ದಾರೆ, ಅಣ್ಣ ನಾಗಯ್ಯ ಗೊತ್ತಿದ್ದಾರೆ. ಇವತ್ತೆಲ್ಲ ತಾಲೂಕು ಜಿಲ್ಲೆಗಳಲ್ಲಿಯೂ ಕೂಡ ನಿಮ್ಮ ಸೇವೆ ಯಾವತ್ತೂ ಮರೆಯಕ್ಕಾಗಲ್ಲ. ನೀವು ಕೊಟ್ಟಿರ್ತಕ್ಕಂಥ ಧೈರ್ಯ 12ನೇ ಶತಮಾನದ ಗಂಡದ ಮಾರ ಸಮಸ್ತ ಮೊನ್ನೆ ಉದಯನಿಧಿ ಮಾರನ್, ಉದಯನಿಧಿ ಸ್ಟಾಲಿನ್, ಇವತ್ತು ಎ ರಾಜ. ಮೊನ್ನೆ ತಮಿಳುನಾಡಿನ ಯುವಜನ ಮತ್ತು ಕ್ರೀಡಾ ಸಚಿವ, ಇವತ್ತು